ಪ್ರಖ್ಯಾತ ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಚಿತ್ರಾಪುರ ಬುಲ್ಸ್ ತಂಡ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ರಾಕೇಶ್ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟೊಂದು ಅದ್ದೂರಿಯಾದಂಥ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕವಾದ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರತಿಷ್ಠಿತ ಪಂದ್ಯಾಟ ಸಾಗ್ತಾ ಇದೆ. 10 ತಂಡಗಳ ಲೀಗ್ ಮಾದರಿಯ ಬಹಳಷ್ಟು ಉತ್ತಮ ರೀತಿಯೊಂದು ಪಂದ್ಯಕೂಟ. ರಿವರ್ಸ್ ಮಾಡುವಂಥ ಒಂದು ಪ್ರಯತ್ನ, ಪರ್ಫೆಕ್ಟ್ ಆದ ಹೊಡೆತವನ್ನು ಕಂಡುಕೊಳ್ತಲ್ಲ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 26ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ ಅಭಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ಮುಖಾಂತರವಾಗಿ 3ನೇ ಚೆಂಡು ಕಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಜನ ಮಾಡಿದರು. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಆ ನಿಟ್ಟಿನಲ್ಲಿ 27ಕ್ಕೆ ತಲುಪ್ತಾ ಇದೆ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ. ಬೇಯಿಸುವಂಥ ಒಂದು ಪ್ರಯತ್ನ, ಪರ್ಫೆಕ್ಟ್ ಹೊಡೆತವನ್ನು ಕಂಡುಕೊಳ್ತಲ್ಲ. ಆ ನಿಟ್ಟಿನಲ್ಲಿ ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾಯಿದೆ. 28ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಮೊದಲ 4 ಚೆಂಡುಗಳ ಮುಕ್ತಾಯ ಕೊಡಿ ಹಂತವನ್ನು ಕಾಣ್ತಾ ಇದೆ. ಭಾಳಷ್ಟೊಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ಒಂದು ತಂಡ. ಐದನೇ ಚೆಂಡು ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಗೂಡದ ಹಿಂಭಾಗದಲ್ಲಿ ಕೂಡ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 29ಕ್ಕೆ 4 ಉದ್ದರೆ ಆಘಾತವನ್ನು ಕಂಡುಕೊಳ್ತದೆ. ಲಾಸ್ಟ್ ಬಾಲ್ 5ನೇ ಓವರ್ನ ಮುಕ್ತಾಯಕ್ಕಾಗಿ ಕೊನೆ 1 ಚೆಂಡು ದಾಖಲಾಗಬೇಕಾಗಿದೆ. ಅಭಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಿವರ್ಸ್ ಮಾಡುವಂಥ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬೌಂಡ್ರಿ, ಸುಂದರತೆಯ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರೆ ಜನ್ನ. ಆ ನಿಟ್ಟಿನಲ್ಲಿ 4 ಓವರ್ದ ಹೆಚ್ಚುವರಿ ಮುಖಾಂತರವಾಗಿ 33ಕ್ಕೆ 4 ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. 5ನೇ ಓವರ್ ಕೂಡ ಮುಕ್ತಾಯವನ್ನು ಈ ಹಂತ ಕಾಣ್ತಾ ಇದೆ. ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ 33ಕ್ಕೆ 4 ಉದ್ದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಚಿತ್ರಾಪುರ ಬುಲ್ಸ್ನ ಒಂದು ತಂಡ ಇನ್ನು ಉಳಿದಂಥ 6 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸುಚಿನ್ ಇನ್ನಿಂಗ್ಸ್ನ ಕೊನೆ ಓವರ್ನ ಚಾಲ್ತಿಯ ಮೊದಲ ಚೆಂಡಿಗಾಗಿ ಬೇಯಿಸುವಂತ ಒಂದು ಪ್ರಯತ್ನ, ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿ ಮಾಡ್ತಾ ಇದೆ. 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಕೇಶ್ ಬ್ಯಾಕ್ ಟು ಪೆವಿಲಿಯನ್. 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಚಿತ್ರಾಪುರ ಬುಲ್ಸ್ನ ಒಂದು ತಂಡ. ಹತ್ತು ತಂಡಗಳ ಬಹಳಷ್ಟೊಂದು ಅದ್ದೂರಿಯಾದಂಥ ಹಗಲು ರಾತ್ರಿಯ MCL ಮೊಗವೀರ ಕ್ರಿಕೆಟ್ ಲೀಗ್ 2020 ಸಾಗ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಟೂರ್ನಮೆಂಟ್ ಅನ್ನೊಂದು ನಡೆಸ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ವಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಹಲೋ
ವೇದಿಕೆಯ ಬಲಭಾಗದಲ್ಲಿರುವ ವಾಹನಗಳನ್ನು ದಯವಿಟ್ಟು ತೆರವುಗೊಳಿಸಿ. ನಮಗೆ ಊಟದ ವ್ಯವಸ್ಥೆಗೆ ವಾಹನ ಒಳಗೆ ಬರಲಿಕ್ಕೆ ಬಹಳಷ್ಟು ಅಡ್ಡಿ ಆಗ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಈ ಒಂದು ವ್ಯವಸ್ಥೆಗೆ ಸಹಕರಿಸಿ ಆದಷ್ಟು ಬೇಗ ತಮ್ಮ ದ್ವಿಚಕ್ರ ವಾಹನವನ್ನು ಆದಷ್ಟು ಬದಿಯಲ್ಲಿ ನಿಲ್ಲಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಎಂಬ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಹಾಲ್ ಹೊಸ ಆಟಗಾರ ಪರಿಚಯದಲ್ಲಿ ಕವರ್ಸ್ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ ಕ್ಷೇತ್ರ ಕ್ಷಣಿಕರು ಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದರ ಬದಲಿಗೆ ಅವಳಿ ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 35ಕ್ಕೆ ತಲುಪ್ತಾ ಇದೆ. 5 ವಿಕೆಟ್ಗಳ ಆಘಾತದೊಂದಿಗೆ ಚಿತ್ರಾಪುರ ಬುಲ್ಸ್ನ ಒಂದು ತಂಡ ಭಾಳಷ್ಟೊಂದು ಉತ್ತಮ ರೀತಿಯೊಂದು ಟೂರ್ನಮೆಂಟ್ ನಡೀತಾ ಇದೆ. 10 ತಂಡಗಳ ಲೀಗ್ ಮಾದರಿ ಭಾಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಐತನ್ಮದ ಬೀಸುವಂಥ ಒಂದು ಪ್ರಯತ್ನ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು 6ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 6ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಚಿತ್ರಾಪುರ ಬುಲ್ಸ್ನ ಒಂದು ತಂಡ. ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ. ಲತೇಶ್ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂಥ ಪ್ರಯತ್ನವನ್ನಷ್ಟೇ ದಾಂಡಿಗರು ಮಾಡ್ತಾ ಇದ್ದಾರೆ. ಚಿತ್ರಾಪುರ ಬುಲ್ಸ್ನ ಮುಖಾಂತರವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ಬರ್ತಾ ಇಲ್ಲ. ಇನ್ನಿಂಗ್ಸ್ನ ಕೊನೆ ಓವರ್ನ ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 2 ಓಟಕ್ಕಾಗಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಚಿನ್ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ಮುಖಾಂತರವಾಗಿ ಪ್ರಗತಿ ಬೆಂಗ್ರೆ, ಅದೇ ರೀತಿಯಾಗಿ ಚಿತ್ರಾಪುರ ಬುಲ್ಸ್ ತಂಡದ ವ್ಯವಸ್ಥಾಪಕರು ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಿಕೊಳ್ಳಿ ಎಂಬ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆಂಚಿನಲ್ಲಿ ಶರ್ಕ ಸಿಕ್ಸರ್. ಈ ಬಾರಿ ಜನ್ನಾದಾಣಿನ ಮುಖಾಂತರವಾಗಿ ಸುಂದರತೆಯ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಹಿಂದೆ ರಿವರ್ಸ್ ಮುಖಾಂತರವಾಗಿ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಇವಾಗ ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ಅನ್ನು ಜನ್ನ ದಾಖಲಿಸ್ತಾ ಇದ್ದಾರೆ. ಈತನ್ ಮಧ್ಯೆ ಔಟಿಗಾಗಿ ಬಲವಾದ ಮನವಿಗಳು ನಿರ್ಣಾಯಕರಿಂದ ಬೈಸ್ ಎಂಬ ಸೂಚನೆ ಬರ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 42ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ನ ಕೊನೆ ಹಂತದಲ್ಲಿ ಜನ್ನ ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸ್ನ ಕೊನೆ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ಕೂಡ ದಾಖಲಿಸಿಕೊಳ್ತಾ ಇದೆ ಚಿತ್ರಾಪುರ ಬುಲ್ಸ್ನ ಒಂದು ತಂಡ. MCL ಬಹಳಷ್ಟೊಂದು ಉತ್ತಮ ರೀತಿಯೊಂದು ಟೂರ್ನಮೆಂಟ್ ನಡೀತಾ ಇದೆ. ಲತೇಶ್ ಗೆಸಿರುವಂತ ಚೆಂಡು, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆಂಚಿನಲ್ಲೇ ಸಿಕ್ಸರ್ ಶರ್ಕ. ಕೊನೆಯ ಓವರ್ ಸ್ವಲ್ಪ ಮಟ್ಟಿನಲ್ಲಿ ದುಬಾರಿ ಆಗ್ತಾ ಇದೆ. ಜನ್ನ ಅದೇ ರೀತಿ ಲತೇಶ್ ಬಹಳಷ್ಟೊಂದು ಉತ್ತಮ ರೀತಿಯ ಕೊನೆ ಓವರ್ನಲ್ಲಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಿಂದ ನಿರಂತರವಾಗಿ ಬೀಸುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಕೊನೆಯ ಹಂತದಲ್ಲಿ ಜನ್ನ ಅದೇ ರೀತಿ ಲತೇಶ್ ಬಹಳಷ್ಟೊಂದು ಉತ್ತಮ ರೀತಿಯ 2 ಸಿಕ್ಸರ್ ದಾಖಲೆ ಆಗೋದ್ರ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 48 ಓಟವನ್ನು ದಾಖಲಿಸಿದ್ರು 6 ವಿಕೆಟ್ಗಳ ಆಘಾತದೊಂದಿಗೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 36 ಎಸೆತ 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ.
6 ಓವರ್ಗಳ ಮುಕ್ತಾಯದಲ್ಲಿ 48ಕ್ಕೆ 6 ಉದ್ದರಿ ಆಘಾತವನ್ನು ಕಂಡುಕೊಂಡಿತ್ತು ಚಿತ್ರಾಪುರ ಬುಲ್ಸ್ನ ಒಂದು ತಂಡ. ಆ ನಿಟ್ಟಿನಲ್ಲಿ 36 ಎಸೆತ 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ವಿರುದ್ಧವಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳ. ಎರಡೂ ತಂಡದ ನಾಯಕರು ದಯವಿಟ್ಟು ಶೀಘ್ರ ಟಾಸ್ಗೆ ಬನ್ನಿ ಎಂಬುದಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ಬಹುಶಃ ಎಲ್ಲ ತಂಡದ ಕ್ಯಾಪ್ಟನ್ ಗಮನಿಸಬೇಕು, ಟಾಸ್ಗೆ ಕರೆದು ಕೂಡಲೇ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಬಹುಶಃ ಭಾಳಷ್ಟು ವಿಳಂಬವಾಗಿ ಇವತ್ತಿನ ದಿನ ಪಂದ್ಯಾಟ ಆರಂಭವನ್ನು ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ತಡ ಮಾಡಿದರೆ ಆ ಬಳಿಕ ಓವರ್ ಕಡಿಮೆ ಆಗ್ತದೆ, ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ವಿರುದ್ಧವಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳ ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ ಎಂಬುದಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ಮೂವತ್ತಾರು ಎಸೆತ 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಚೇತನ್ ಮೊದಲ ಓವರ್ನ ಚಾಲ್ತಿಗಾಗಿ ಚಿತ್ರಾಪುರ ಬುಲ್ಸ್ನ ಮುಖಾಂತರವಾಗಿ ಅಶ್ವಿನ್ ಸ್ಟ್ರೈಕರ್ ಅಂಡಿಗೆ, ಸುಚಿನ್ ನೋ ಸ್ಟ್ರೈಕರ್ ಅಂಡಿಗೆ. ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ, ಒಟ್ಟುಗಳಿಗೆ ಅವಕಾಶಗಳು ಬರ್ತಿಲ್ಲ, ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ಜಾನಿ ಬಹಳಷ್ಟು ಉತ್ತಮ ರೀತಿಯ ಅನುಭವಿ ಆಟಗಾರ ಕೂಡ. ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಅಶ್ವಿನ್ ಖಾತೆ ಆರಂಭ, ಪ್ರಗತಿ ರೇಂಜರ್ಸ್ ಬೆಂಗ್ರೆ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 36 ಎಸೆತ 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. ದಯವಿಟ್ಟು ಮುಂದಿನ ಪಂದ್ಯದ ಟಾಸ್ಗೆ ಇದು ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಒಂದು ವೇಳೆ ತಡ ಆದರೆ ಖಂಡಿತವಾಗಿ ಓವರ್ಲೆಸ್ ಮಾಡ್ತೇವೆ, ನಮ್ಮೊಂದಿಗೆ ಸಹಕರಿಸಬೇಕು. ಬಹುಶಃ ಪಂದ್ಯಾಟ ಭಾಳಷ್ಟು ವಿಳಂಬವಾಗಿ ಆರಂಭವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಟಾಸ್ಗೆ ಕರೆದ ಕೂಡಲೇ ಬಂದು ನಮ್ಮೊಂದಿಗೆ ಸಹಕಾರ ಕೊಡಬೇಕು. ವಿದ್ಯಾರ್ಥಿ ಸಂಘ ವರ್ಸಸ್ ರಾಮಾಂಜನೆ ಗುಡ್ಡೆ ಕೊಪ್ಪಳದ ನಾಯಕರು ಇದು ಕೊನೆ ಕರೆಯನ್ನು ಕೊಡ್ತಾ ಇದ್ದಾವೆ. ಬಯಸುವಂತ ಒಂದು ಪ್ರಯತ್ನ, ಸುಂದರತೆ, ಒಂದು ಹೊಡೆತ, ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಅವಳಿ ಹೊಡೆದ ಪೂರೈಕೆ 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಬೀಸುವಂತ ಒಂದು ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ, ತೀರಾ ಕೆಳ ಅಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಒಂದು ಸೇರ್ಪಡೆ. ಮೊದಲ 2 ಓವರ್ ಪವರ್ ಪ್ಲೇ, ಆರಂಭಿಕ ಓವರ್ ಪವರ್ ಪ್ಲೇಯ ಕೊನೆಯ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಹೊಡೆತವನ್ನು ದಾಖಲಿಸಿ ರಾವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ ಆರಕ್ಕೆ ನೋ ಲಾಸ್. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರು 6 ಫಾರ್ ನೋ ಲಾಸ್. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಇನ್ನುಳಿದಂಥ 30 ಎಸೆತ ಜಯಕ್ಕಾಗಿ 43 ಓಟವನ್ನು ದಾಖಲಿಸಬೇಕಾಗಿದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ.
ಚಿತ್ರಾಪುರ ಬುಲ್ಸ್ ಮುಖಾಂತರವಾಗಿ ಕೊನೆ ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಜನ್ನ ಅದೇ ರೀತಿ ಲತೇಶ್ ಕೊನೆ ಓವರ್ನ ಕೊನೆಯ ಚೆಂಡಿಗೆ ಲತೇಶ್ ಕೂಡ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆ ಓವರ್ನಲ್ಲಿ ಜನ್ನ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಮಿಡ್ ವಿಕೆಟ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ದಾಖಲಿಸಿಕೊಂಡಿದೆ. 48 ಓಟವನ್ನು ದಾಖಲಿಸಿಕೊಂಡಿದೆ. 49ರ ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ರಾಕೇಶ್ ಎಸ್ಗಾರಿಕೆಯಲ್ಲಿ ಎರಡನೇ ಓವರ್ ಕೂಡ ಪವರ್ ಪ್ಲೇ ಜಾರಿಯಲ್ಲಿದೆ. ಅದೇ ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ. ಸುಚಿನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಶ್ವಿನ್ ನಾನ್ ಸ್ಟ್ರೈಕರ್ ಎಂಡಿಗೆ ಐತನ್ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹುಲ್ಲಾಲಿದರ ಅಧ್ಯಕ್ಷರಾದ ವರದರಾಜ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಟ್ಟಂತ ರಾಮಾಂಜನೇಯ ಗುಡ್ಡೆಗೊಪ್ಪಲ ತಮ್ಮ ನಿರ್ಧಾರವನ್ನು ಕೂಡ ತಿಳಿಸಿಕೊಡ್ಬೇಕು. ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸ್ತಾ ಇದೆ ರಾಮಾಂಜನೇಯ ಗುಡ್ಡೆಕೊಪ್ಪಲ. ಆದಷ್ಟು ಬೇಗ ತಮ್ಮ ನಿರ್ಣಯ ತಿಳಿಸಬೇಕ ಕೇಳಿಕೊಳ್ತಾ ಇದ್ದಾವೆ. 4ನೇ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಸೀಮಾರೆ ಕೆಂಚಿನಲ್ಲಿ ಬೌಂಡ್ರಿ, ಸ್ಕ್ವೇರ್ ಲೆಗ್ ಸೈಡ್ ಭಾಗದಲ್ಲಿ ಸುಂದರತೆ ಒಂದು ಬೌಂಡ್ರಿಯನ್ನು ಇವಾಗ ಅಶ್ವಿನ್ ದಾಖಲಿಸ್ತಾ ಇದ್ದಾರೆ, ಸುಚಿನ್ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 4 ಓವರ್ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಸುಂದರತೆ ಒಂದು ಬೌಂಡ್ರಿಯನ್ನು ಇವಾಗ ಸುಚಿನ್ ದಾಖಲಿಸಿದ್ರು. ಬಯಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಸೀಮಾರೆ ಕ್ಯಾಚಿನಲ್ಲಿ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಯನ್ನು ಸುಚಿನ್ ಇವಾಗ ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಸುಚಿನ್ ಇವಾಗ ಬೌಂಡರಿ ದಾಖಲಿಸುವ ಮುಖಾಂತರವಾಗಿ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಐದನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ಹತ್ತ ಚೆಂಡು ಸಾಕ್ತದೆ, ಸುಂದರತೆ ಒಂದು ಹೊಡೆತ, ನಿಟ್ಟಿನಲ್ಲಿ ಬೌಂಡ್ರಿ, ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ಸುಚಿನ್ ಇವಾಗ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 20ಕ್ಕೆ ತಲುಪ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇದ್ದಾರೆ. 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. ಈತನ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ, ಸುಂದರತೆ ಒಂದು ಹೊಡೆತ, ಮತ್ತೆ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ 4 ಬೌಂಡರಿಯನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿನಲ್ಲಿ 2ನೇ ಓವರ್ ಬಹಳಷ್ಟೊಂದು ದುಬಾರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 24ಕ್ಕೆ ನೋ ಲಾಸ್. ನಲವತ್ತೊಂಬತ್ತರೊಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 24 ಎಸೆತ ಜಯಕ್ಕಾಗಿ 25 ಓಟವನ್ನು ದಾಖಲಿಸಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಸುಚಿನ್ ಬ್ಯಾಕ್ ಟು ಬ್ಯಾಕ್ 4 ಬೌಂಡರನ್ನು ದಾಖಲಿಸಿದರು. ರಾಕೇಶ್ 4 ಬೌಂಡ್ರಿಗಾಗಿ ಅವಕಾಶವನ್ನು ಮಾಡಿಕೊಟ್ರು. ಕೊನೆ ಓವರ್ನಲ್ಲಿ ರಾಕೇಶ್ 18 ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ 24 ಓಟವನ್ನು ದಾಖಲಿಸ್ತಾ ಇದೆ. 49ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. 24 ಎಸೆತ ಜಯಕ್ಕಾಗಿ 25 ಓಟವನ್ನು ದಾಖಲಿಸಬೇಕಾಗಿದೆ. ಚೇತನ್ ತನ್ನ ಕಂತಿನ 2ನೇ ಓವರ್ಗಾಗಿ, ಇನ್ನಿಂಗ್ಸ್ನ 3ನೇ ಓವರ್ನ ಚಾಲ್ತಿಗಾಗಿ ಆರಂಭಿಕ ಓವರ್ನಲ್ಲಿ ಕೇವಲ 6 ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ರು. ಅದ್ಯಾವ ರೀತಿಯ ಸ್ತವನೆಸೆ ಅಂತ ಕಾದು ನೋಡಬೇಕಾಗಿದೆ. 24 ಎಸೆತ 25 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ.
ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಹೊಡೆತ. ಲಾಂಗ್ ಆನ್ ವಿಭಾಗದತ್ತ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 25ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಮೊದಲ 1 ಚೆಂಡುಗಳ ಮುಕ್ತಾಯದಲ್ಲಿ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಕ್ತಾ ಇದೆ. ಈ ಪಂದ್ಯ ಟೂರ್ನಮೆಂಟನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಚೇತನ್ 2ನೇ ಬಾರಿ ಮತ್ತು ಭಾಳಷ್ಟೊಂದು ಉತ್ತಮ ರೀತಿಯೊಂದು ಹೊಂದಾಣಿಕೆ ಹೊಡೆತವನ್ನು ದಾಖಲಿಸಿದ್ದಾರೆ. ಮಿಡ್ ಆಫ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ ಪವರ್ ಪ್ಲೇ ಮುಕ್ತಾಯವನ್ನು ಕಂಡುಕೊಂಡಿದೆ. 3ನೇ ಓವರ್ನ 3ನೇ ಚೆಂಡಿಗಾಗಿ ಚೇತನ್ ಮಧ್ಯೆ ಸುಂದರತೆ ಒಂದು ಹೊಡೆತ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಕ್ಯಾಲ್ಕುಲೇಟೆಡ್ ಮೈಂಡ್ ಆಟವನ್ನು ಆಡಬೇಕಾಗಿದೆ. ಅದ್ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಜೊತೆ ಆಟ ಕಂಡು ಬರ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂಟಿ ಓಟವನ್ನು ಪೂರೈಸ್ತಾ ಇದ್ದಾರೆ. ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ 4 ಓಟಕ್ಕಾಗಿ ಚೇತನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕ್ ರೋಟೇಟ್ ಮಾಡಿ ಬಹಳಷ್ಟೊಂದು ಉತ್ತಮ ರೀತಿಯೊಂದು ಆಟವನ್ನು ಆಡ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ. ಕವರ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಒಂಟಿ ಹೊಡೆದ ಪೂರೈಕೆ, ಅವಳಿ ಹೊಡೆದ ಪೂರೈಕೆ ಕೂಡ 2 ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 19 ಓಟವನ್ನು ದಾಖಲಿಸಬೇಕಾಗಿದೆ. ಈ ಓವರ್ನ ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ 3ನೇ ಓವರ್ನ ಮುಕ್ತಾಯಕ್ಕಾಗಿ ಅಶ್ವಿನ್ ಸ್ಟ್ರೈಕರ್ ಅಂಡಿಗೆ ಐತನ್ಮದ ಬೀಸುವಂತ ಒಂದು ಪ್ರಯತ್ನ. ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಓವರ್ ಮುಕ್ತಾಯ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 31ಕ್ಕೆ ನೋ ಲಾಸ್. ರಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಜಯಕ್ಕಾಗಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ 3 ಓವರ್ಗಳ ಮುಕ್ತಾಯದಲ್ಲಿ 31ಕ್ಕೆ ನೋ ಲಾಸ್. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 18 ಎಸೆತ ಜಯಕ್ಕಾಗಿ 18 ಓಟವನ್ನು ದಾಖಲಿಸಬೇಕಾಗಿದೆ. ಭಾಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಒಂದು ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ. ಈ ಟೂರ್ನಮೆಂಟನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿಗಳ ಜೊತೆಗಾಗಿ ಆಕರ್ಷಕವಾದೊಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಜಯಿಸಿದಂಥ ತಂಡ 1 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಭಾಳಷ್ಟು ಯಶಸ್ವಿಯಾದಂಥ ಹಗಲು ರಾತ್ರಿ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗ್ತಾ ಇದೆ. 10 ತಂಡಗಳ ಲೀಗ್ ಮಾದರಿ ಒಂದು ಪಂದ್ಯಕೂಟ. ಯಜಮಾಡಿಯಿಂದ ಉಳ್ಳಾಳದ ಒಳಗಿನ ಆಟಗಾರನ್ನು ಒಟ್ಟಾಯಿಸಿಕೊಂಡು 10 ತಂಡಗಳ ಲೀಗ್ ಮಾದರಿ ಒಂದು ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿದಂಥ ರಾಮಾಂಜನೇಯ ಗುಡ್ಡೆಕೊಪ್ಪಲದ ತಂಡ ಆದಷ್ಟು ಬೇಗ ತಮ್ಮ ನಿರ್ಣಯ ತಿಳಿಸಬೇಕು. ರಾಮಾಂಜನೇಯ ಗುಡ್ಡೆಕೊಪ್ಪಲದ ಕ್ಯಾಪ್ಟನ್ ತಮ್ಮ ನಿರ್ಣಯ ತಿಳಿಸಬೇಕ ಕೇಳಿಕೊಳ್ತಾ ಇದ್ದಾವೆ. ಅಶ್ವಿನ್ ಸ್ಟ್ರೈಕರ್ ಅಂಡಿಗೆ ಸುಚಿನ್ 4 ಬೌಂಡರಿ ಜೊತೆಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಚೇತನ್ ಎಸ್ಗಾರಿಕೆಯಲ್ಲಿ ಲೋವರ್ ಫುಲ್ ಟಾಸ್ ಚೆಂಡು ಕ್ಷೇತ್ರ ರಕ್ಷಣೆ ಫಲತೆಯನ್ನು ಕೂಡ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 32ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 17 ಎಸೆತ 17 ಓಟವನ್ನು ದಾಖಲಿಸಬೇಕಾಗಿದೆ. 17 ಬಾಲ್ ರಿಮೈನಿಂಗ್, 17 ರನ್ ರಿಕ್ವೈರ್. 17ಕ್ಕೆ 17. ಬಹುಶಃ 2ನೇ ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಸುಚಿನ್ ದಾಖಲಿಸಿದರು. ಬ್ಯಾಕ್ ಟು ಬ್ಯಾಕ್ 4 ಬೌಂಡರಿಯನ್ನು ದಾಖಲಿಸಿದರು.
ಬಯಸುವಂಥ ಒಂದು ಪ್ರಯತ್ನ, ಸುಂದರತೆ ಒಂದು ಎಸೆತ ಬ್ಲಾಕಲ್ಲಿ ಮಾದರಿ ಚೆಂಡು ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 33ಕ್ಕೆ ತಲುಪ್ತಾ ಇದೆ. 49ರ ಒಂದು ಟಾರ್ಗೆಟನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಬಯಸುವಂಥ ಒಂದು ಪ್ರಯತ್ನ, ವಿಶಿಷ್ಟತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 34ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಕೊಡಿ ಅಂತ ಕಾಣ್ತಾ ಇದೆ. ಚೇತನ್ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನೋ ಬಾಲ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ಎಸೆತ ಫ್ರೀ ಹಿಟ್ ಆಗಿರ್ತದೆ. 49ರ ಟಾರ್ಗೆಟನ್ನು ಪಡ್ಕೊಳ್ಬೇಕಾಗಿದೆ. 35 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿನಲ್ಲಿ ಸುಲಭ ಜಯದತ್ತ ಮುನ್ನುಗ್ತಿದ್ದಾರೆ. 49ರ ಒಂದು ಟಾರ್ಗೆಟನ್ನು ಪಡ್ಕೊಳ್ಬೇಕಾಗಿದೆ. ಫ್ರೀ ಹಿಟ್ನ ಅವಕಾಶವಿದೆ. ಅದ್ಯಾವ ರೀತಿಯ ಸದುಪಯೋಗವನ್ನು ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬಯಸುವಂಥ ಒಂದು ಪ್ರಯತ್ನ, ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. 1 ಬೌನ್ಸ್ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆ ಕೂಡ ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 36ಕ್ಕೆ ತಲುಪ್ತಾ ಇದೆ. ಕೊನೆಯ 2 ಚೆಂಡುಗಳು ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಜಯಕ್ಕಾಗಿ 13 ಓಟವನ್ನು ದಾಖಲಿಸಬೇಕಾಗಿದೆ. 5ನೇ ಚೆಂಡು ಬೀಸುವಂಥ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಕ್ಯಾಚನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಶ್ವಿನ್ ವಿಕೆಟ್ ಆಘಾತ, ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಯಶು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಕ್ಯಾಚನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 13 ಓಟವನ್ನು ದಾಖಲಿಸಬೇಕಾಗಿದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯವರ ಆಶ್ರಯ ನೇತೃತ್ವ ಸಾರಥ್ಯದ ಒಂದು ಟೂರ್ನಮೆಂಟ್ ಬಹಳಷ್ಟೊಂದು ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿನದ 2ನೇ ಪಂದ್ಯಾಂಗಣದೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ವಿರುದ್ಧವಾಗಿ ಚಿತ್ರಪುರ ಬುಲ್ಸ್. ಅಭಿ ಹೊಸ ಆಟಗಾರ ಪರಿಚಯದಲ್ಲಿ ನಾನ್ ಸ್ಟ್ರೈಕರ್ ಅಂಡಿಗೆ ಕೊನೆಯ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಸುಚಿನ್ ದಾಖಲಿಸಿದ್ದು. ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 4 ಸ್ಕೋರು 37 ಫಾರ್ ಲಾಸ್ ಆಫ್ 1 ವಿಕೆಟ್. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 37 ಓಟವನ್ನು ದಾಖಲಿಸ್ತದೆ. 1 ವಿಕೆಟ್ ಅಗತ್ಯದೊಂದಿಗೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ ಇನ್ನುಳಿದಂಥ 12 ಎಸೆತ 12 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. 12 ಬಾಲ್ ರಿಮೇನಿಂಗ್, 12 ರನ್ ರಿಕ್ವೈರ್. 12ಕ್ಕೆ 12 ಅದ್ಯಾವ ರೀತಿ ಪಂದ್ಯಾಟವನ್ನು ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. 4 ಬೌಂಡರಿಯ ಜೊತೆಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಸುಚಿನ್ ಆಡ್ತಾ ಇದ್ದಾರೆ. ಪವರ್ ಪ್ಲೇನ 2ನೇ ಓವರ್ನ ಕೊನೆಯ 4 ಚೆಂಡುಗಳಿಗೆ ಬ್ಯಾಕ್ ಟು ಬ್ಯಾಕ್ ಸುಚಿನ್ 4 ಬೌಂಡರಿಯನ್ನು ದಾಖಲಿಸಿದ್ರು. ಆ ಒಂದು ಓಟವೇ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಪ್ರಗತಿ ರೇಂಜರ್ಸ್ ಬೆಂಗ್ರೆಗೆ ಯಶಸ್ಸನ್ನು ತಂದುಕೊಡ್ತಾ ಇದೆ. ಘನತೆ ಗೌರವಾನ್ವಿತ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ ಬಹಳಷ್ಟೊಂದು ಅನುಭವಿ ನಿರ್ಣಾಯಕರು ಸಚಿನ್, ಸ್ಕ್ವೇರ್ ಲೆಗ್ ನಿರ್ಣಾಯಕರ ಪೀಠದಲ್ಲಿ ದೀಕ್ಷಿತ್ ಮಂಗಳೂರು, ನಿಹಾಲ್ ಕೊನೆ ಓವರ್ನ 5ನೇ ಓವರ್ನ ಚಾಲ್ತಿಗಾಗಿ
ಮೊದಲ ಒಂದು ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 11 ಎಸೆತ ಜಯಕ್ಕಾಗಿ 11 ಓಟವನ್ನು ದಾಖಲಿಸಬೇಕಾಗಿದೆ. ಹೊಸ ಆಟಗಾರ ಅಭಿ ಬಹಳಷ್ಟೊಂದು ಉತ್ತಮ ರೀತಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 39ಕ್ಕೆ ತಲುಪ್ತದೆ. ಒಂದು ವಿಕೆಟ್ ನಾಗಾತ್ತದೊಂದಿಗೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದು ತಂಡ ಜಯಕ್ಕಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. 10ಕ್ಕೆ 10 ಬಹಳಷ್ಟೊಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ನಿಹಾಲ್ ಎಸ್ಗಾರಿಕೆಯಲ್ಲಿ ಸುಂದರತೆಯೊಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 40ಕ್ಕೆ ತಲುಪ್ತಾ ಇದೆ. 9 ಎಸೆತ ಜಯಕ್ಕಾಗಿ 9 ಓಟವನ್ನು ದಾಖಲಿಸಬೇಕಾಗಿದೆ. ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 8 ಓಟವನ್ನು ದಾಖಲಿಸಬೇಕಾಗಿದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. MCL 2022 ಸಾಕ್ತಾ ಇದೆ. ಸುಂದರತೆ ಒಂದು ಎಸೆತ, ಬ್ಲಾಕ್ ಕಾಲ್ ಮಾದರಿ ಚೆಂಡು, ಓಟುಗಳಿಗೆ ಅವಕಾಶಗಳು ಬರ್ತಿಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಏಳೆಸೆತ ಜಯಕ್ಕಾಗಿ 8 ಓಟವನ್ನು ದಾಖಲಿಸಬೇಕಾಗಿದೆ. ನಿಹಾಲ್ ಕೊನೆ ಬಾರಿ ಬೀಸುವಂತ ಒಂದು ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲಿ ಸೀಮಾ ರೇಖೆ ಅಂಚಿನಲ್ಲಿ ಷಡ್ಕ ಸಿಕ್ಸರ್. ಈ ಬಾರಿ ರಿವರ್ಸ್ ಶಾಟ್ ಮುಖಾಂತರವಾಗಿ ಸುಂದರತೆ ಒಂದು ಸಿಕ್ಸರ್ ಅನ್ನು ದಾಖಲಿಸ್ತಾ. ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಸಿಕ್ಸರ್ ದಾಖಲಿಸಿದ್ರು. ಸುಚಿನ್ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. 4 ಬೌಂಡರಿಯ ಜೊತೆಗಾಗಿ ಇವಾಗ ಪಂದ್ಯಾಟದ ಚಿತ್ರಣವೇ ಬದಲಿಸುವಂತ ಒಂದು ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಕೊನೆ 6 ಎಸೆತ ಜಯಕ್ಕಾಗಿ ಕೇವಲ 2 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆ ಓವರ್ನ ಚಾಲ್ತಿಗಾಗಿ ಚೇತನ್ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಷಡ್ಕ ಜಯದ ಸಿಕ್ಸರ್ ಅನ್ನು ಇವಾಗ ಸಚಿನ್ ದಾಖಲಿಸಿದ. ಆ ನಿಟ್ಟಿನಲ್ಲಿ ಲೀಗ್ ಮಾದರಿ ಮೊದಲ ಪಂದ್ಯಾಟದಲ್ಲಿ ಕೂಡ ಜಯವನ್ನು ದಾಖಲಿಸಿದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ತಂಡ ಮೊದಲ ಜಯವನ್ನು ಕೂಡ ದಾಖಲಿಸಿದೆ. ಸುಚಿನ್ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. 2ನೇ ಓವರ್ನ ಪವರ್ ಪ್ಲೇನ ಕೊನೆ 4 ಚೆಂಡುಗೆ ಬ್ಯಾಕ್ ಟು ಬ್ಯಾಕ್ 4 ಬೌಂಡರಿಯನ್ನು ದಾಖಲಿಸಿದ್ರು. 5ನೇ ಓವರ್ನ ಕೊನೆ ಚೆಂಡಿಗೆ ಸಿಕ್ಸರ್ ಅನ್ನು ರಿವರ್ಸ್ ಶಾಟ್ ಮುಖಾಂತರವಾಗಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ನಿಸ್ಸಂಶಯವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಡೌಟ್ಲೆಸ್ ಸೆಲೆಕ್ಷನ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ಸುಚಿನ್ ಅವರು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ವೀಕ್ಷಕ ವಿದ್ಯಮಾನವನ್ನು ಬದಲಿಸಿಕೊಳ್ತಾ ಇದ್ದಾವೆ. ಮುಂದಿನ ವೀಕ್ಷಕರಣೆಗಾಗಿ ಕರ್ನಾಟಕ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟೊಂದು ಹೆಸರು ಸಂಪಾದಿಸಿದಂಥವ್ರು ಟೆನ್ನಿಸ್ ಬಾಲ್ ಅವರ ನಂಬರ್ 1 ವೀಕ್ಷಕರಣೆಗಾರರು ಕೂಡ ವಿನಯ್ ಉದ್ಯಾವರ ಮುಂದಿನ ಹಂತಕ್ಕಾಗಿ.
ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿದ್ಯಾರ್ಥಿ ಸಂಘ ಬೈಕಂಪಾಡಿದರ ಅಧ್ಯಕ್ಷರಾದ ಓಂದಾಸ್ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಂಗಡ ಒಳಭಾಗದಲ್ಲಿ ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಎಂಸಿಯಲ್ಲಿನ ದಿನದ 3ನೇ ಪಂದ್ಯ ರಾಮಾಂಜನ ಕ್ರಿಕೆಟರ್ಸ್ ಗುಡ್ಡೆಕೊಪ್ಲ ವರ್ಸಸ್ ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ಎರಡೂ ತಂಡಗಳ ನಾಯಕರು ಕಮೆಂಟೇಟರ್ ಬಾಕ್ಸ್ಗೆ 12ನೇ ಆಟಗಾರರನ್ನು ಕಳಿಸ್ಕೊಡ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಮಾಂಜನ ವರ್ಸಸ್ ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ಈ ತಂಡಗಳ ನಾಯಕರ ಗಮನಕ್ಕೆ 12ನೇ ಆಟಗಾರರನ್ನು ಕಳಿಸ್ಕೊಡ್ಬೇಕು ಅನ್ನೋದಾಗಿ ಕೂಡ ಕೇಳ್ತೇವೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ, ಯಸ್, ಓಕೆ. ಹಲೋ, ಹನ್ನೆರಡನೇ ಆಟಗಾರರು ಬಂದಿರೋದ್ರಿಂದ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘದ 12ನೇ ಆಟಗಾರರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಹಲೋ, ಮೊಗವೀರ ಸಮಾಜ ಬಾಂಧವರಿಗಾಗಿ 10 ತಂಡಗಳ ನಡುವಣ ಉಳ್ಳಾಲದಿಂದ ಹೆಜಮಾಡಿವರೆಗಿನ ಸಮಾಜ ಬಾಂಧವರಿಗಾಗಿ ಮಾತ್ರ ಈ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಆರಂಭಿಕರು. ಅನುಷ್ ಒಂದೆಡೆ ಲೆಫ್ಟಿ ದಾಂಡಿಗ, ಪ್ರೀತಮ್ ಮತ್ತೊಂದೆಡೆ. ಮೊದಲ ಓವರ್ನ ಸ್ಕಾರಿಕೆ ಭಾಗದಲ್ಲಿ ಚೆಂಡು ತನ್ಮೂಲಕ ಆರಂಭಿಕ ಹಂತದಲ್ಲೇ ನೋಬಾಲ್ ಸೂಚನೆ ಬರ್ತಾ ಇದೆ. ಬಾರಿ ಕ್ಷೇತ್ರಕ್ಷಣ ಜಮಾವಣೆ ಆಡುವಿಕೆಯಲ್ಲಿ ರಾಮಾಂಜನೇಯ ಮೊದಲ ಚೆಂಡಲ್ಲೇ ಫ್ರೀ ಹಿಟ್ ಲಭಿಸ್ತಾ ಇದೆ. ಬಾರಿ ತಂಡದ ಮೊತ್ತ ಅನುಭವವನ್ನು ಕಂಡುಕೊಳ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 2 ಫಾರ್ ವಿದೌಟ್ ಲಾಸ್. 10 ತಂಡಗಳು ಈ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ಇವತ್ತು 14 ಪಂದ್ಯಾಟಗಳು, ನಾಳೆ 9 ಪಂದ್ಯಾಟ ಇರ್ತದೆ. ಮತ್ತೆ ಯಶ್ ಎಸ್ಆರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ ರಾಮಾಂಜನೇಯದ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ, ಜಿಲ್ಲೆ ಮತ್ತು ರಾಜ್ಯ ಕ್ರಿಕೆಟ್ನಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದಂತಹ ತಂಡ.
ಸಂದೇಶ್ ಅವರ ನಿಧನದ ನಂತರ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳ ರಾಮಾಂಜನೇಯ ಕ್ರಿಕೆಟ್ ಕೋಪ್ಲ ಮೊದಲೇ ಹೇಳಿದ್ದೇವೆ 25 ನಿಮಿಷಗಳು. ಅಂಪೈರ್ಸ್ ಟೈಮ್ ನೋಟ್ ಮಾಡ್ಕೊಳ್ಳಿ. 1 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಮುಂದಿನ ಪಂದ್ಯ ನಿಮ್ಮ ಓವರ್ ರೆಡ್ಯೂಸ್ ಆಗ್ತದೆ. ಆಡುವ ಎಲ್ಲ ತಂಡಗಳು ಕೂಡ ಸಂಘಟಕರ ಸೂಚನೆ ಇದಾಗಿರ್ತದೆ. ಇವಾಗ ಫ್ರೀ ಹಿಟ್ ಎಸೆತ ಪ್ರೀತಮ್ ನಾಟಕ ಮುಂದಾಗಿ ಬಾರಿ ನಡುವೆ ಒಂದೋಟ ಪೂರೈಕೆಯೂ ಕೂಡ ತಂಡದ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ರೂಪದಲ್ಲಿ ಆಡ್ತಾ ಇದೆ. ಈ ಒಂದು ತಂಡ ಕೂಡ ಒಂದು ಕಾಲದ ಮಂಗಳೂರಿನ ಬಹಳಷ್ಟು ಪ್ರಸಿದ್ಧ ತಂಡ ಕೂಡ ಆಗಿತ್ತು. ವಿದ್ಯಾರ್ಥಿ ಸಂಘ ಕ್ರಿಕೆಟರ್ಸ್ ಮತ್ತೆ ಯಶು 2ನೇ ಬಾರಿಗೆ ಈ ತನ್ಮಧ್ಯೆ ಬಹಳ ಉತ್ತಮ ತಂದೆ ಎಸೆತ ಲಾಕ್ಷಿಕ ಭಾಗದಲ್ಲಿ ಬೀಳ್ತಾ ಇದೆ. ಅಣ್ಣ ಎಲೆಕ್ಟ್ರಿಷಿಯನ್ ಅವರು ಬರಬೇಕು. ಲೈವ್ ಟೆಲಿಕಾಸ್ಟ್ ಅವರು ಎಲೆಕ್ಟ್ರಿಷಿಯನ್ ಈ ಕಡೆ ಬರಬೇಕು ಅನ್ನೋದಾಗಿ ತಳ ಮೊತ್ತ 4 ಓಟಗಳು. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 4ಕ್ಕೆ ನೋ ಲಾಸ್. ಯಶಸ್ಸದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶು ಈ ಬಾರಿ ಪ್ರೀತಮ್ಗೆ ಸಂದ ಚೆಂಡು ಬಹಳ ಉತ್ತಮ ರೀತಿಯ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಬರ್ತಾ ಇದೆ. ಒಂದೊಡ ಸೇರ್ಪಡೆ ಮುಖಾಯನವಾಗಿ ಕೂಡ ತಣ ಮೊತ್ತ 5 ಓಟವನ್ನು ತಲುಪ್ತಾ ಇದೆ. ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ನ ಮುಕ್ತಾಯದಲ್ಲಿ ಇವಾಗಲೇ 10 ಓಟಗಳು ದಾಖಲಾಗ್ತಾ ಇದೆ. 10 ತಂಡಗಳ ನಡುವಣ ಇತ್ತೀಚೆಗೆ ಬಹುಶಃ ಕರ್ನಾಟಕ ರಾಜ್ಯದಾದ್ಯಂತ ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಹೆಚ್ಚುವರಿ ಆಗ್ತಾ ಇದ್ದ ಹಾಗೆ ಕೆಲವೊಂದು ಕಡೆ ಸಮಾಜ ಬಾಂಧವರ ಪಂದ್ಯಾಟಗಳು ಕೂಡ ಸತತವಾಗಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಕಳೆದ ವಾರವಷ್ಟೇ ಮಟ್ಟು ಕರಾವಳಿ ಫ್ರೆಂಡ್ಸ್ ತಂಡ 1 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನ ಕಡ್ಪಾಡಿಯಲ್ಲಿ ನಡೆಸಿದ್ರು. ಮುಂದಿನ ವಾರ 19 ಮತ್ತು 20 ಪಂಡರಿ ಫ್ರೆಂಡ್ಸ್ ಬಡಾನಿಡಿಯೂರು ಮಲ್ಪೆ ಒಂದು ತಂಡ ನೇಜಾರು ಕ್ರೀಡಾಂಗಣದಲ್ಲಿ 50,000 ರೂಪಾಯಿಗಳ ಮಲ್ಪೆ ಒಳ ಮಟ್ಟದ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ ಕೂಡ. ಈ ರೀತಿಯಾಗಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಪ್ರೀಮಿಯರ್ ಲೀಗ್ಗಳ ಜೊತೆ ಕೆಲವೊಂದು ಕಡೆ ಸಮಾಜ ಬಾಂಧವನ ಪಂದ್ಯಾಟಗಳು ಕೂಡ ಸಾಗ್ತಾ ಇದೆ. ಇದೇ ಕ್ರೀಡಾ ಋತುವಿನಲ್ಲಿ 2 ಲಕ್ಷ ರೂಪಾಯಿಗಳ ಒಂದು ಬಿಲ್ಲವ ಪ್ರತಿಷ್ಠಿತ ಪಂದ್ಯಕೂಟ ಹೆಜಮಾಡಿಯಲ್ಲಿ ನಡೆದ ನಂತರ ಕಡ್ಪಾಡಿ ಮೊಗವೀರ ಪಂದ್ಯಾಟ ಮುಕ್ತಾಯವನ್ನ ಕಂಡಿತ್ತು. ಇವಾಗ ಎಂಸಿಎಲ್ ನಡೀತಾ ಇದೆ. 10 ತಂಡಗಳ ನಡುವಣ ಮೊಗವೀರ ಯುವಕೂಟ ಮಂಗಳೂರು ಆಶ್ರಯದಲ್ಲಿ ಸಾಗಿ ಬರ್ತಾ ಇದೆ ಕೂಡ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನಿತೀಶ್ ಕಾರ್ಯಕ್ರಮದ ರಾಮಜ್ಜನೆಯ ಪರವಾಗಿ ಅನೂಷ್ಗೆ ಸಂದ ಚೆಂಡು ಬಹಳ ಉತ್ತಮ ರೀತಿಯ ಕೂಡ ಈ ಹಂತವನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸಂದೇಶ್ ಅವರು ಇರುವಷ್ಟು ಕಾಲಘಟ್ಟದಲ್ಲಿ ಮೈಸೂರಿನ ಪ್ರತಿಷ್ಠಿತ BR ಅಂಬೇಡ್ಕರ್ 2 ಲಕ್ಷ ರೂಪಾಯಿಗಳ ಒಂದು ಪಂದ್ಯಾಟವನ್ನು ಕೂಡ ಜಯಿಸಿ ಹೆಸರು ಮಾಡಿದಂತ ತಂಡ ರಾಮಾಂಜನೇಯ ಗುಡ್ಡೆ ಕೋಪ್ಲ. ನಿತೀಶ್ ತಂದ ಚೆಂಡು ಲಾಂಗ್ ಆನ್ ನಲ್ಲಿ
ಸುಲಭ ಕ್ಯಾಚ್ ಅನುಷ್ಠಾನ ಮುಖ್ಯವಾಗಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮೊದಲ ಹೋದರೆ ಆಘಾತವನ್ನ ಕಂಡ್ರು. 11 ಫಾರ್ 1, 11ಕ್ಕೆ 1. ಮೊದಲ ಹಂತದ ಬೌಂಡರಿಯನ್ನು ದಾಖಲಿಸಿ ಅನುಷ್ ವಾಪಸ್ ಆದ್ರು. ಇವಾಗ ಮತ್ತೊರು ಅನುಭವಿ ಆಟಗಾರ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ದೀಕ್ಷಿತ್ ಇವಾರೆ. 10 ತಂಡಗಳು ಆಡ್ತಾ ಇದೆ. ಜಯಮಾತಾ ಕುಳಾಯಿ, ಚಿತ್ರಾಪುರ ಬುಲ್ಸ್, ಪ್ರಗತಿ ಬೆಂಗ್ರ, ಮಾರುತೇಶ್ ಮಾಡಿ, ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ, ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ, ರಾಮಂಜನ ಗುಡ್ಡೆ ಕೊಪ್ಪಳ, ಮಾರುತಿ ಉಳ್ಳಾಲ, ಕೆಸಿ ಕ್ಯಾಜಮಾಡಿ ಮತ್ತು ಅಂಬಿಗಾ ತುಳುನಾಡು ಟೈಗರ್ಸ್. ಈ ರೀತಿಯಾಗಿ 10 ಮೊಗವೀರ ತಂಡಗಳು ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಮತ್ತೆ ನಿತೀಶ್ ಮೂರನೇ ಬಾರಿ ಹೆಸರುವಂತ ಚೆಂಡು ಬಹಳ ಸಮರ್ಥ ಹೊಡೆತ. ಪ್ರೀತಮ್ ಕೂಡ ಹಿರಿಯ ಅನುಭವಿ ಆಟಗಾರ. ಈ ಹಂತದಲ್ಲಿ ಮತ್ತೆ ಒಂದು ಓಟವನ್ನು ಅಕ್ರಾಸ್ ಲೈನ್ ಆಗಿ ಅಡ್ಡ ಹೊಡೆತದ ಮುಖಾಂತರ ಪಡ್ಕೊಂಡ್ರು. ತಣ ಮೊತ್ತ 12 ಓಟಗಳು. ಕ್ಷಮಿಸಿ, ತಣ ಮೊತ್ತ 11 ಓಟಗಳು. ಈ ತನ್ಮದೆ ಸುಂದರತೆ ಹೊಡೆತ. ದೀಕ್ಷಿತ್ ಶಾಟ್ ಬಿಡುಗಡೆ ಭಾಗದಲ್ಲಿ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 12 ಓಟಗಳು. ಮತ್ತೆ ನಿತೀಶ್ ಬಾರಿ ಪ್ರೀತಮ್ಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಾಮಾಂಜನೇಯ ವರ್ಸಸ್ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಪಂದ್ಯಾಟವನ್ನು ಆಡ್ತಾ ಇದೆ ಅಂಗಣ ಒಳಭಾಗದಲ್ಲಿ. ಏತನ್ಮದೆ ಪ್ರೀತಮ್ನ ಅಡ್ಡ ಹೊಡೆತ ಲೆಗ್ ಸ್ಲಿಪ್ ನಲ್ಲಿ ಸುಲಭ ಕ್ಯಾಚ್ ಆಗಲು ಮುಖ್ಯವಾಗಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಕ್ಕೆ ಮತ್ತೊಂದು ಆಘಾತ. ಪ್ರೀತಮ್ ಬ್ಯಾಕ್ ಟು ಪವಿಲಿಯನ್. ಮೊದಲ ಹಂತದ ಯಶಸ್ಸನ್ನು ಪಡ್ಕೊಳ್ತಾ ಇದೆ ರಾಮಾಂಜನೇಯ ಗುಡ್ಡೆ ಕೊಪ್ಪಳ. ಅಂಡ್ ಆಫ್ ಓವರ್ ನಂಬರ್ 2 ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 12 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಆರಂಭಿಕ ಹಂತದ ಬಹುಶಃ ಒತ್ತಡವನ್ನು ಕಂಡುಕೊಳ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. ಒಂದು ಹಂತದಲ್ಲಿ 10 ಫಾರ್ ನೋ ಲಾಸ್. ಇವಾಗ 12ಕ್ಕೆ 2 ಆರಂಭಿಕ ಹಂತ ಕುಸ್ಯವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಯಶು ಸೇರ್ಪಡೆ. ಎಸ್ಗಾರಿಕ ಭಾಗದಲ್ಲಿ ಮತ್ತೋರ್ವ ಯಶ್. ಕಳೆದ ಹೆಜಮಾಡಿಯ ಮೊಗವೀರ 3 ಲಕ್ಷ ಪಂದ್ಯಾಟದ ಸರಣಿ ಶ್ರೇಷ್ಠ ಬೈಕ್ ಪಡ್ಕೊಂಡ ಆಟಗಾರ. ಅಂಗಣ ಒಳಭಾಗದಲ್ಲಿ ಪಂದ್ಯಾಟ ಬೇಗ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ. 6 ಓವರ್ಗಳ ಪಂದ್ಯ ಇದು. 3ನೇ ಪಂದ್ಯ ದಿನದಲ್ಲಿ ಇನ್ನು 11 ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಯಶು ಈ ಬಾರಿ ಸಂದ ಚೆಂಡು. ಈ ತನ್ಮದೆ ಬಹಳ ಸುತ್ತಮರಿತ ಒಂದು ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಯಶ್ ಮಾಡಿದ್ರು. ತಂಡದ ಮೊತ್ತ ಕೂಡ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಬೈಕಂಪ್ ಮಾಡಿ 13ರ ಮೊತ್ತವನ್ನು ತಲುಪ್ತಾ ಇದೆ ಕೂಡ. 13ಕ್ಕೆ 2 MCL ಅನ್ನು ಆಡ್ತಾ ಇದೆ. ಬೋಟ್ ಹಂಚ್ಕೊಂಡ ಮತ್ತೆ ಯಶ್ ಶಿಬಾರಿ ತನ್ನ ಮೂಲಕ ವೈಟ್ ಬಾಲ್. ಅಕ್ರಮ ಎಸೆತ ಔಟ್ ಸೈಡ್ ದ ಲಾಕ್ ಸ್ಟಂಪ್. 14ಕ್ಕೆ ತಲುಪ್ತಾ ಇದೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. ಈ ತನ್ಮದೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ. ಚುರುಕಿನ ಕ್ಷೇತ್ರ ಕ್ಷಣ ನಡುವೆ ಒಂದೋಟ. 2 ಓಟಗಳ ಪೂರೈಕೆಯೂ ಕೂಡ ದೀಕ್ಷಿತ್ ದಾಂಡಲು ಬರ್ತಾ ಇದೆ. ದಣ ಮೊತ್ತ 16.
ಹಿಂದೆ ಮೊದಲ ಪಂದ್ಯ ಮಾರುತಿ ಜಯವನ್ನು ದಾಖಲಿಸಿತು. ಎರಡನೇ ಪಂದ್ಯ ಪ್ರಗತಿ ರೇಂಜರ್ಸ್ ಭಂಗಿರ ಜಯವನ್ನು ದಾಖಲಿಸಿದ್ರು ಕೂಡ. ಈ ತನ್ಮಧ್ಯೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ದೀಕ್ಷಿತ್ ಹೊಡೆತ, ಸುಲಭ ಕ್ಯಾಚ್ ಅನ್ನ ಸಚಿನ್ ಪಡ್ಕೊಂಡ್ರು. ವಿದ್ಯಾರ್ಥಿ ಸಂಘ ಪವನ್ ರಕ್ಷಕ್ಕೆ 3ನೇ ಹುದ್ದರಿ ನಷ್ಟವಾಗ್ತಾ ಇದೆ. ಯಶ್ ವಿಕೆಟ್ ಅನ್ನ ಇಲ್ಲಿ ಪಡ್ಕೊಂಡ್ರು. ತಂಡದ ಮೊತ್ತ 16ಕ್ಕೆ 3. 6 ಓವರ್ಗಳ ಪಂದ್ಯ ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ವಿದ್ಯಾರ್ಥಿ ಸಂಘ ಒಂದು ಹಂತದಲ್ಲಿ ಲೆಕ್ಕಾಚಾರ ತಪ್ತಾ ಇದ್ದಾರೆ ಕೂಡ. ರತನ್ ಮತ್ತೊಬ್ಬ ಯುವ ಆಟಗಾರರ ಸೇರ್ಪಡೆಯೂ ಕೂಡ. ವೈಯಕ್ತಿಕ ಕೇವಲ 3 ಓಟವನ್ನು ದಾಖಲಿಸಿ ವಾಪಸ್ಸಾದರು ದೀಕ್ಷಿತ್. ಈ ಬಾರಿ ಸುಹಾನಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೂಡ. ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ. ಅನಲು ಬಾಳಕೆನ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಈ ತನ್ಮಧ್ಯೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದ ಒಂದು ಉತ್ತಮ ರೀತಿಯ ಹೊಡೆತ. ತನ್ನ ಮೊತ್ತ ಕೂಡ 17 ತಲುಪ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಕ್ರಿಕೆಟರ್ 17 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಸ್ಕಾರಿಕ ಭಾಗದಲ್ಲಿ ಯಶ್, ರತನ್ ಸ್ಟ್ರೈಕರ್ ಅಲ್ಲಿ ಉತ್ತಮ ರೀತಿಯ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ಓಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಹೊಡೆತ ಡೀಪ್ ಮಿಡ್ಗಳು ಭಾಗದತ್ತ ಸಾಗ್ತಾ ಇದೆ. ಯಶ್ ಓವರ್ ಕೂಡ ಮುಕ್ತಾಯ 18 ಫಾರ್ 3. ಮೊದಲ 3 ಓವರ್ಗಳಲ್ಲಿ 6 ರನ್ ರೇಟ್ ಉಳಿಸಿ ಆಡ್ತಾ ಇರುವಂತಹ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 18 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಅವರನ್ನ ಎದುರಿಸುವ ತಂಡ ರಾಮಾಂಜನೇಯ ಗುಡ್ಡೆಕೊಪ್ಲ ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ ಕೂಡ. ಅಂಗಣ ಒಳಭಾಗದಲ್ಲಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕಳೆದ ಕ್ರೀಡಾ ಋತುವಿನಲ್ಲಿ 2 ರಿಂದ 3 ವರ್ಷಗಳ ಹಿಂಭಾಗದಲ್ಲಿ ಮೊಗವೀರ ಯುವ ವೇದಿಕೆ ಕೂಡ 2 ಅತಿ ದೊಡ್ಡ ಮಟ್ಟದ ಪಂದ್ಯಕೂಟಗಳನ್ನು ಸಂಘಟಿಸಿತ್ತು. ಅದಾದ ಬಳಿಕ ಚಿತ್ರಾಪುರ ಮೈದಾನದಲ್ಲಿ ಇವಾಗ ಮೊಗವೀರ ಯುವ ಕೂಟ ಮತ್ತೊಂದು ಹಾನರ್ ಬಳಕೆಯ ಮಾಯಾಜಾಲವನ್ನು ನಿರ್ಮಿಸ್ತಾ ಇದೆ ಕೂಡ. ಭರತ್ ಎಸ್ಗಾರಿಕ ಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿಗಾಗಿ ಚೆನ್ನೈ ಗ್ಯಾಲಕ್ಸಿ ಅನ್ನು ಬಳಸ್ತಾ ಇದ್ದಾರೆ. ಈ ತನ್ಮಧ್ಯೆ ಯಾರ್ಕರ್ ಡೆಲಿವರಿ ಬಹಳ ಸಮರ್ಥನೀಯ ಎಸೆತ. ಇನ್ ಸ್ವಿಂಗಿಂಗ್ ಯಾರ್ಕರ್ ಕೂಡ ಭರತ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೊತ್ತ 18ಕ್ಕೆ 3. ಆದರ್ಶರ ಮೊತ್ತವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ ವಿದ್ಯಾರ್ಥಿ ಸಂಘ. ಪವನ್ ರಾಕ್ಷದ ಇನ್ನೂ ಕೂಡ 7 ಹುದ್ದರಿಗಳು ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ. ಮತ್ತೆ ಭರತ್ 2ನೇ ಬಾರಿಗೆ ರತನ್ಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 6 ಓವರ್ಗಳ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಚೆನ್ನೈ ಗ್ಯಾಲಕ್ಸಿ ಅನ್ನು ಬಳಸ್ತಾ ಇದ್ದಾರೆ. ಕಾಡೋರ್ ರಾಗೋ ಆಟಗಾರರಿಗೆ ತಕ್ಷಣ ಹೆಚ್ಚು ಕಡಿಮೆ ಆದ್ರೆ ಫಿಸಿಯೋ ಆಗ್ತಾರೆ ಅವರು. ಏತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು. ಬಹಳ ಸಮರ್ಥ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್. ಲಾಂಗ್ ಆಫ್ ಲಾಂಗ್ ನಡುವಣ ರತನ್ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ಮೊತ್ತ 19 ಓಟಗಳು. ಒಂದು ಕಾಲದ ಅತ್ಯುತ್ತಮ ತಂಡ ಕೂಡ ವಿದ್ಯಾರ್ಥಿ ಸಂಘ ಬೈಕಂಪಾಡಿ.
30 yards ಕ್ರಿಕೆಟ್ ನ ಜೊತೆ 90 yards ಕ್ರಿಕೆಟ್ ನಲ್ಲೂ ಕೂಡ ಆಧಿಪತ್ಯವನ್ನ ಸ್ಥಾಪಿಸಿದಂತ ತಂಡವಾಗಿತ್ತು. ಆದ್ರೆ ಇವಾಗ ಮಾತ್ರ ಕೇವಲ ಈ ಒಂದು MCL ಗಾಗಿ ಮಾತ್ರ ಪಂದ್ಯಕೂಟವನ್ನು ಆಡ್ತಾ ಇದೆ. ಏತನ್ಮದ ವೈಟ್ ಬಾಲ್, ಅಕ್ರಮ ಎಸೆತ, ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 20 ಓಟಗಳನ್ನು ತಲುಪ್ತಾ ಇದೆ. 20 for 3. ಸ್ಲೋವರ್ ಡೆಲಿವರಿ, ವಿಕೆಟ್ ಕೀಪಿಂಗ್ ಪದೇ ಪದೇ ಆಡುವಿಕೆ ಆಗ್ತಾ ಇದೆ. ತಂಡ ಮೊತ್ತ 21, ಬೈ ಮೂಲಕ ಒಂದು ಓಟ ಅನ್ನುವಂತ ಸೂಚನೆ ಬರ್ತಾ ಇದೆ 4ನೇ ಓವರ್ನಲ್ಲಿ. ಈ ಹಂತದಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ರತನ್ ಹೊಡೆತ ಲಾಂಗನಲ್ಲಿ ಕ್ಯಾಚ್ ಆಗ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 21ಕ್ಕೆ 4ನೇ ಹೋದರೆ ನೆಲಕ್ಕೆ ಉರುಳ್ತಾ ಇದೆ. ಒಂದೆಡೆ ಬೋಟ್ ಹನ್ಸ್ ಬೌಲಿಂಗ್ ಎಂಡ್ ಆದ್ರೆ ಮತ್ತೊಂದೆಡೆ ಸಿನಿ ಗ್ಯಾಲಕ್ಸಿ. ಮಾರ್ಚ್ 17ರಂದು ಆರಂಭವಾಗುವಂತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಕೂಡ ಇದಾಗಿರ್ತದೆ. ದಯೇಶ್ ಅವರು ವಾರ್ಮ್ ಅಪ್ ಅಲ್ಲಿದ್ದಾರೆ. ಬಹಳ ಸಮಯಗಳ ನಂತರ ದಯೇಶ್ ಕೂಡ ಮೊಗವೀರ ಪಂದ್ಯಾಟವನ್ನು ಆಡ್ತಾ ಇರುವಂತ ಮತ್ತೊಂದು ಉತ್ತಮ ರೀತಿಯ ಆಟಗಾರ ಕೂಡ. ಈತನ ಮಧ್ಯೆ ಭರತ್ ಮೂಲಕವಾಗಿ ಸ್ಲೋವರ್ ಡೆಲಿವರಿ, ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ಪೂರೈಕೆ. ಭರತ್ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 4. ತಂಡದ ಮೊತ್ತ 22ಕ್ಕೆ 4. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಪಂದ್ಯಾಟ ನಡೀತಾ ಇದ್ದ ಹಾಗೆ ಎಲ್ರಿಗೂ ಬಹುಶಃ ಮ್ಯಾಚ್ ಟು ಮ್ಯಾಚ್ ಒಂದಷ್ಟು ಹೆಚ್ಚುವರಿ ಜವಾಬ್ದಾರಿಗಳಿದೆ. ಯಾಕಂದ್ರೆ ಇವತ್ತು 14 ಪಂದ್ಯಾಟವನ್ನ ಮುಗಿಸಲೇಬೇಕಾದಂತ ಅನಿವಾರ್ಯತೆ ಕೂಡ. ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ನಿತೇಶ್. ಈ ಬಾರಿ ಬೋಟ್ ಹನ್ಶಂಡ್ ಅನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಸಂದೇಶ್ ರವರ ಕಾಲ ನಂತರ ಈ ತಂಡವನ್ನ ಮುಂದುವರಿಸ್ತಾ ಇರುವಂತ ತಂಡ ವ್ಯವಸ್ಥಾಪಕ ಕೂಡ ನಿತೇಶ್. ಬಹಳಷ್ಟು ಮಂದಿ ಭಾಗದ ಹುಡುಗರಿಗೆ ಅವಕಾಶವನ್ನ ಕೂಡ ಇತ್ತೀಚಿನ ಮಾಡಿಕೊಟ್ಟಂತಹ ಒಂದು ತಂಡ ರಾಮಾಂಜನೇಯ ಗುಡ್ಡೆ ಕೊಪ್ಪಳವಾದರೆ ಹಿರಿಯ ಅನುಭವಿಗಳ ತಂಡ ವಿದ್ಯಾರ್ಥಿ ಸಂಘ ಬೈಕಂಪಾಡಿ. ಪವನ್ ರಕ್ಷಾ ಅನ್ಶಂಡನ ಬಳಸ್ತಾ ಇದ್ದಾರೆ. ಈತನ ಮಧ್ಯೆ ಹೈ ಲೆಫ್ಟ್ ಶಾಟ್. ಈ ಬಾರಿ ಲಾಂಗ್ ಆಫ್ ಅಲ್ಲಿ ಸುಲಭ ಕ್ಯಾಚ್ ಕಸರ ಮುಖ್ಯವಾಗಿ ಯಶ್ ಬ್ಯಾಕ್ ಟು ಪವಿಲಿಯನ್. ಅರ್ಧಾಂಶ ವಿಕೆಟ್ಗಳ ಪತನವನ್ನು ಕಂಡುಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. 22ಕ್ಕೆ 5 ಪ್ರಮುಖ ಹೋದರಿಗಳು ನೆಲಕ್ಕೆ ಉರುಳ್ತಾ ಇದೆ. ಆದಷ್ಟು ಬೇಗ ಗಮನಿಸಿ. ವಿದ್ಯಾರ್ಥಿ ಸಂಘ ಒಬ್ಬ ಆಟಗಾರ ಔಟ್ ಆಗಿ ಪವರ್ ಪ್ಲೇ ಸರ್ಕಲ್ ಬಿಡುವುದರ ಒಳಗಾಗಿ ಮತ್ತೋರವರು ಬರಬೇಕು. ಇಲ್ಲಾಂದ್ರೆ ಮತ್ತೊಂದು ವಿಕೆಟ್ ನಷ್ಟ ಅಂತ ಆಗುತ್ತೆ. ಹೊಸ ದಾಂಡಿಗನ ಸೇರ್ಪಡೆ ಪ್ರಜ್ವಲ್. 3ನೇ ಪಂದ್ಯಾಟ ಇಲ್ಲಿ ನಡೀತಾ ಇದೆ. 11 ಪಂದ್ಯಗಳು ಇವತ್ತು ಮತ್ತೆ ಮುಂದರಿಕೆಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022ರ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. 10 ತಂಡಗಳ ನಡುವಣ ಹಾಡಾಹಾಡಿ. ಈತನ ಮಧ್ಯೆ ಸ್ಲೋವರ್ ಡೆಲಿವರಿ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್. ತಂಡದ ಮೊತ್ತ 23 ಓಟಗಳು. ಈತನ ಮಧ್ಯೆ ಅಡ್ಡ ಹೊಡೆತ ಮಿಡ್ ವಿಕೆಟ್ ನಲ್ಲಿ
ದಯವಿಟ್ಟು ಪ್ರಾಕ್ಟೀಸ್ ಮಾಡೋರು ಗಮನಿಸಿ, ನಿಮ್ಮ ಚೆಂಡುಗಳು ಮೈದಾನದ ಒಳಗೆ ಬರಬಾರದು. ಅಂಗಡ ಒಳಭಾಗಕ್ಕೆ ದಯವಿಟ್ಟು ಗಮನಿಸಿ ಆಡುವ ತಂಡಗಳು. ಫೀಲ್ಡ್ ಅಲ್ಲಿರುವಂತ ಆಟಗಾರರಿಗೆ ಸಮಸ್ಯೆ ಆಗುತ್ತೆ, ಸಹಕರಿಸಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ ಕೂಡ. ತನ್ನ ಮೊತ್ತಕ್ಕೆ ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಮಾರುತಿಗೆ ಸುಧೀರಣ್ಣ ಕೋಚ್. ಈ ತನ್ಮದೆ ಬಹುಶಃ ಈ ಹಂತದಲ್ಲಿ ಇಂಜೂರ್ಡ್ ಸಮಸ್ಯೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರನ್ನರ್ ಕೊಡೋದಕ್ಕಿಲ್ಲ ಅನ್ನುವಂಥ ನಿಯಮ ಇದೆ. ಆದರೆ ಎದುರಾಳಿ ತಂಡ ಒಪ್ಪಿದ್ರೆ ಮಾನವೀಯ ನೆಲೆಯಲ್ಲಿ ಕೊಡ್ಬೋದು, ಒಪ್ಪದೇ ಇದ್ದಾಗ ಅದನ್ನು ಮಾಡೋದಕ್ಕಾಗಲ್ಲ. ಈತನವಾದ ಮತ್ತೆ ನಿತೇಶ್ ಸುಂದರತೆ ಒಂದೇ ಎಸೆತ. ಮೆಡ್ಡುಗಡ ಭಾಗದಲ್ಲಿ ದೊಡ್ಡ ಪೂರೈಕೆ ಆಗ್ತಾ ಇದೆ. ಪ್ರಜ್ವಲ್ ಮತ್ತೆ ಶೈಕನ ಪಡ್ಕೊಳ್ತಾ ಇದ್ದಾನೆ. ತಂಡದ ಮೊತ್ತ ಕೂಡ 26 ಓಟಗಳು. ಇದಾದ ನಂತರ ಮುಂದಿನ ಪಂದ್ಯ ಹಂತದಲ್ಲೂ ಲಾಂಗ್ ಆನ್ ನಲ್ಲಿ ಇವಾಗ ಪ್ರಜ್ವಲ್ ಕ್ಯಾಚ್ ಆಗ ಅವಕಾಶಗಳಿತ್ತು. ಸುಲಭ ಕ್ಯಾಚ್ ಅನ್ನೇ ಭರತ್ ಕೈ ಚೆಲ್ಲಿದ್ರು. ಮೊದಲ ಜೀವದಾನ ಪಡ್ಕೊಳ್ತಾ ಇದ್ದಾನೆ ಪ್ರಜ್ವಲ್ ಈ ಬಾರಿ. ತನ್ನ ಮೊತ್ತ 27, 27 ಫಾರ್ 4. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ವೋಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 27, 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಈ ಪಂದ್ಯ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 27 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಕೊನೆಯ 1 ಓವರ್ ಬಾಕಿ ಇದೆ. ಬಹಳ ಉತ್ತಮ ಎಸಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಬಾರಿ. ಅಂಗಡ ಒಳಭಾಗದಲ್ಲಿ ರಾಮಾಂಜನೇಯ ಗುಡ್ಡೆ ಕೊಪ್ಪಳ. ಇದಾದ ನಂತರ ಮಂಗಳೂರು ಜಿಲ್ಲೆ ಮತ್ತೆರಡು ಪ್ರತಿಷ್ಠಿತ ತಂಡಗಳು ಪಂದ್ಯಾಟವನ್ನು ಆಡ್ತದೆ. ಮಾರುತಿ ಉಳ್ಳಾಲ, ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ ತಂಡಗಳು. ಈ ತಂಡಗಳು ಕೂಡ ಜಿಲ್ಲೆಯ ಕ್ರಿಕೆಟ್ನಲ್ಲಿ ಬಹಳಷ್ಟು ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟಗಳನ್ನು ಒಂದು ಕಾಲದಲ್ಲಿ ಆಡಿದಂತ ಅತ್ಯುತ್ತಮ ತಂಡಗಳು ಕೂಡ. ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ ಮತ್ತು ಜಿಪ್ಸಿ ಫ್ರೆಂಡ್ಸ್ ಕುಳಾಯಿಯ ತಂಡಗಳು ಈ 1 ಓವರ್ ಮುಗಿದ ಕೂಡಲೇ ತಕ್ಷಣವೇ ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಬರಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನ ಕೇಳ್ತೇವೆ. ಮೊಗವೀರ ಯುವ ಕೂಟ ದಕ್ಷಿಣ ಕನ್ನಡ ಮಂಗಳೂರಿನ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ ಕೂಡ. ಲಾಸ್ಟ್ ಓವರ್ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಸುಹಾನ್. ಪ್ರಜ್ವಲ್ ಒಂದೆಡೆ ಪಂದ್ಯಾಟವನ್ನು ಆಡ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಲೋಕೇಶ್. ಕೊನೆಯ 6 ಚೆಂಡುಗಳು ಅದೆಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಸುಹಾನ್. ಅಂತಿಮ ಅವರ ಮೊದಲ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ನಾಗತ್ವವನ್ನು ಪಡ್ಕೊಳ್ತಾ ಇದೆ. ಒಂದೋಟದ ಈ ಹಂತದಲ್ಲಿ ಮೊದಲ ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಕೊನೆ 5 ಚೆಂಡುಗಳು ಮಾತ್ರ ಬಾಕಿ ಇದೆ ಕೂಡ. ರಾಮಾಂಜನೇಯ ಗುಡ್ಡೆ ಕೊಪ್ಪಳದ ಪರವಾಗಿ ಸುಂದರತೆ ಒಂದು ಎಸೆತ ಮೆಡ್ಡುಗಡು ಭಾಗದತ್ತ ಸಾಗ್ತಾ ಇದೆ. ಪ್ರಜ್ವಲ್ ಒಂದು ಸಮಸ್ಯೆ ಬಹುಶಃ ಅವರಿಗೆ ಒಂದಷ್ಟು ಮುಳುವಾಗ್ತಾ ಇದೆ ಕೂಡ ಈ ಹಂತದಲ್ಲಿ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಜೊತೆ MCL ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು MCL ಪ್ರಶಸ್ತಿ ಇರ್ತದೆ. ಪ್ರತಿ ಪಂದ್ಯ ಶ್ರೇಷ್ಠರ ಪ್ರಶಸ್ತಿ ಇರ್ತದೆ.
ಈ ರೀತಿಯಾಗಿ ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಎಂಸಿಎಲ್ಗಾಗಿ. ಈ ತನ್ಮದೆ ಸುಹಾನ್ ಎಸೆದ ಚೆಂಡು ಫೈಲ್ ಭಾಗದಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮವಾದ ಕ್ಯಾಚ್ ಕೈ ಸೇರ್ತಾ ಇದೆ. ಲೋಕೇಶ್ ಕೂಡ ಔಟ್ ಆಗಿ ವಾಪಸ್ ಆದ್ರು. 28ರ ಮೊತ್ತದಲ್ಲಿ 6ನೇ ಹೋದರಿ ಆಘಾತ. ಯಶಸ್ಸಿನ ಸಮರೋಪಾದಿಯಲ್ಲಿ ರಾಮಾಂಜನೇಯ ಗುಡ್ಡೆ ಕೊಪ್ಲ ಆರಂಭಿಕ ಹಂತದ ಸ್ಪಷ್ಟ ಮೇಲುಗೈಯನ್ನು ಪಡ್ಕೊಳ್ತಾ ಇದ್ದಾರೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಹೊಸ ದಾಂಡಿಗ ನಿಯತ್ ಪ್ರಜ್ವಲ್ಗೆ ಸಂದ ಚೆಂಡು ಓಟಗಳು ದಾಖಲಾಗ್ತಾ ಇಲ್ಲ. ಕೊನೆ 3 ಚೆಂಡುಗಳು ಬಾಕಿ ಇದೆ. ಅಂತಿಮ ಓವರ್ ಚಾತಿಯನ್ನು ಕಾಣ್ತಾ ಇದೆ ಕೂಡ. ಕ್ಷಮಿಸಿ, ಲಾಸ್ಟ್ 2 ಎಸ್ಗಳು ಬಾಕಿ ಇದೆ. ಮತ್ತೆ ಸುಹಾನ್ ಪ್ರಜ್ವಲ್ಗೆ ಸಂದ ಚೆಂಡು ಇನ್ ಸ್ವಿಂಗಿಂಗ್ ಡೆಲಿವರಿ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಒಂದು ಪ್ರಯತ್ನ ಮತ್ತೆ ಕೈ ಕೊಡ್ತಾ ಇದೆ ಬಾರಿ. ಮೊದಲೇ ಕಾಲ್ ನೋವಿನ ಸಮಸ್ಯೆ, ಇವಾಗ ಚೆಂಡು ಕೂಡ ತಿರುವನ್ನು ಪಡ್ಕೊಳ್ತಾ ಇದೆ. ಲಾಸ್ಟ್ ಒನ್ ಅಂತಿಮ ಸಭಾ ಕೇಳ್ಕೊಳ್ತಾ ಇದೆ ಕೂಡ. ತನ್ಮದೆ ಪ್ರಜ್ವಲ್ ಕ್ಲೀನ್ ಬೌಲ್ಡ್ ಆದ್ರು. 6ನೇ ಓವರ್ ಅಂತಿಮ ಚೆಂಡಿನಲ್ಲಿ ಕೂಡ ತಂಡದ ಮೊತ್ತ 28ಕ್ಕೆ 7 28 ಫಾರ್ ಲಾಸ್ ಆಫ್ 7. 36 ಎಸೆತ 29ರ ಅವಶ್ಯಕತೆ. ರಾಮಾಂಜನೇಯ ಗುಡ್ಡೆ ಕೊಪ್ಲ ಈ ಪಂದ್ಯಾಟದ ಜಯಕ್ಕಾಗಿ. ಅಣ್ಣ, ಮುಖ್ಯ ವೇದಿಕೆಯಲ್ಲಿರೋ ನಮ್ಮ ಅತಿಥಿಗಳು ಜಿಪ್ಸಿ ಫ್ರೆಂಡ್ಸ್ ಮತ್ತು ಮಾರುತಿ ಉಳ್ಳಾಲದ ಟಾಸ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದ ಕೇಳ್ತೇವೆ. ಮಾರುತಿ ಉಳ್ಳಾಲದ ಸುಧೀರ್ ಅಣ್ಣನ ಗಮನಕ್ಕೆ ಕ್ಯಾಪ್ಟನ್ ಅನ್ನ ಮೆಸೇಜ್ ಕಳಿಸ್ಕೊಡ್ಬೇಕು. ಮತ್ತೊಂದೆಡೆ ಜಿಪ್ಸಿ ಕ್ರಿಕೆಟರ್ಸ್ ಕುಳಾಯಿ ಆದಷ್ಟು ಬೇಗ ಟಾಸಿಗೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ ಕೂಡ. ಈ ಪಂದ್ಯಾಟದ ಅಂಪೈರ್ಸ್ಗಳು ರಾಘು ಮತ್ತು ಕೃಷ್ಣಪ್ಪ ಹಾಸನ್, ಹೊಳೆನರಸೀಪುರ ಹಾಸನ್ ಜಿಲ್ಲೆಗೆ ಸೇರ್ತದೆ. ಕನಿಷ್ಠ ಮೊತ್ತವನ್ನು ದಾಖಲಿಸಿದ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಅದ್ಯಾವ ರೀತಿಯ ಪ್ರತಿ ಹೋರಾಟವನ್ನು ಇಲ್ಲಿ ಕಾಣ್ತಾರೆ ನೋಡಬೇಕಾಗಿದೆ. ಮತ್ತೊಂದೆಡೆ ರಾಮಾಂಜನೇಯ ಅದ್ಯಾವ ರೀತಿಯಲ್ಲಿ ಒಂದು ಟೂರ್ನಮೆಂಟಿನ ಶುಭಾರಂಭವನ್ನು ಮಾಡ್ತಾರೆ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಅನಿಲ್ ಫ್ರಮ್ ಮಂಗಳೂರು ಮುಂದಿನ ಹಂತದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಕೂಡ. ಮ್ಯಾನ್ಯುವಲ್ ಸ್ಕೋರರ್ ದಿನೇಶ್ ಪೈಕಂಪಾಡಿ. ಅವರಿಗೆ ಟೂರ್ನಮೆಂಟ್ ಅಲ್ಲಿ ಹೆಚ್ಚುವರಿ ಉಸ್ತುವಾರಿ ಇರ್ತದೆ.
Thank you, Vinay. We're coming back to the second innings of the third game of this MCL 2022 tournament. There is a signal coming from the umpire for the second innings of this third game. Raman Jaya Chitrapura have elected to feed first, and the target has been set by the batsmen of Vidyarthi Sangha of 29 runs to get in allotted 6 overs. And we have the two openers already out in the middle. Yeshu is on the strikers end, and Jitu on the non-strikers end. The very first ball, a dotted ball, ball by Preetham. If the team Vidyarthi Sangha, if they need to win the game, they have to pick the wickets in each and every regular interval because the target is not so high. Just a 29 to get. The first 2 overs will be the crucial one, and the batsmen Yeshu gets off the mark with a single toward the point region, and here's the man normally being known as Bipin, but the batsman Jitu will be on the strikers end for the first time in this innings. Sensibly played. A back foot toward the cover region just for a single to get off the mark. So both the openers are off the mark with a single each, and the score is on 2 on the board. So we have a toss going on between Gypsy Friends and Marti Ullal. That will be the 4th game of the day. And a fuller ball hammered toward the long off region. One bounce over the boundary top, and that's the first boundary coming in the bat of Yeshu. It was a loser one ball by Preetham, and the batsman had an ample of time to play over the mid-off region. The fielder was inside the 30-yard circle. What a way to get off to the boundary in style. Sensible batting by Yeshu after hitting a boundary, taking a single, rotating the strike. That's what the batsman needs to do. The target is not so high, just a 29 to be chased in 36 ball. And this time Bipin playing toward the wider of the coverage of the ball, racing to the boundary to ban. The second boundary coming in this over. This time coming in the bat of Jitu. The man is very strong enough toward the offside region. So over number 1 coming to an end. The start what the team Raman Jaya needed. They have got by their 2 openers, and the score is on 11 on the board for no loss. So there's another 18 more runs needed of allotted 30 balls. They have all their wickets in hand. In the opening game, the team Madhiti Ajamadi, they had asked to bat first. They had scored a target of 49 against the team Jai Mata Kulai, which the team batting second was not able to chase the target. In the second game, we saw the team Prakriti Rangers Bengare winning the toss, elected to feed first. A target was set to them, and they had chased the target quite comfortably. And now the third match. Siddhanta will be the new ball introduced. They will be bowling from the boat Hans, and he'll be bowling to Yash. Sensible bowling, just a backward cut, punch towards the offside region just for a single. Both these batsmen are playing sensible out in the middle. Loser ball has been hammered to the boundary. And this time, once again, what a hit. The ball racing to the boundary top. It could be a second boundary coming the bat of Jitu, but at the end, the ball has been raced to the boundary top. That's a second boundary coming in the bat of Jitu. This time, a back foot cut over the cover fielder, and that's a second boundary coming in the bat of Jitu. With that boundary, the score jumping up to 16. They're trying to finish this game as soon as possible. Can they finish this game in the very second over? Still 4 more ball left. This time a fuller ball, missing it completely. Ready for the decision. Umpire calls it as a no ball. That's a fair call. And that's the first extra coming, and that's a free hit. We have seen in the previous game a free hit ball was not hammered by the batsman. So can we see Jitu doing some extraordinary hit in this free hit ball?
This time could not time it. They had an ample of time to play towards the wider of the final region, but this time they should be satisfied with the single only, and the score jumping up to 18 for no loss. Over number 2 in progress. Still 3 more balls left in the over number 2 to be completed. Just another 11 more runs needed. And this time over the long off region. One bounce to the boundary up. That's the second boundary coming in the bat of Yashu. So both the batsmen are trying to give room, hammered all the loser one towards the boundary up. The bowlers of Vidyarthi are already have lost hopes of winning this game. Only a magical can get a victory for the team. But this time it's impossible because the target of 29 has been set. They have already scored 22 runs, just under 7 to get plenty of over is left to complete this innings. And this time, but towards the wider of the square leg region, one bounce. Waiting for the umpire signal, and umpire raises both the hand, and that's a 6 coming in the part of Yashu. And now the score has been leveled, just a 1 to get. Still they have 1 over, 1 ball left in the over number 2 to be completed. 25 ball, just a 1 run needed. And they finishes the game. Once again, the ball racing toward the boundary. Can it be cut down by the fielder, or it will be a boundary? At the end, that's a boundary signal coming from the umpire. But so with that, that's a victory for the team. Ramanjaya Guddepura, they have won this game in grand style, completing the target of 29 runs in just allowed 2 overs, and they have completed within the power play. What a victory for the team. Ramanjaya Guddepura, and there is no hesitation for the officials to call the man of the match. And that's none other than Yashu of Ramanjaya Guddepura. I request Mr. Yashu to go to the stage and collect his man of the match reward for his outstanding batting performance by hitting a couple of boundaries and the 6. With that, the team Ramanjaya Guddepura have opened their points table with the 2 points, and definitely there is no hesitation in them to be in the top of the points table because they have completed the innings of the target within just 2 overs, which is an extraordinary batting performance by the openers. So the next match, the toss won by the captain of team Maruti Ullal, and we are just waiting for the decision of the captain of Maruti Ullal to let us know your decision whether to bat or bowl. So there's a decision coming by the captain of Maruti Ullal. They have decided to field first, and I request the 12th man of both the teams, please do report to the commentary box, and also I'd like to ask the fielders of the Maruti Ullal to enter the field as soon as possible. That would be the 4th game of the day.
ಅಂಗಡ ಒಳಭಾಗಕ್ಕೆ ಮಾರುತಿ ಇಮಿಡಿಯೇಟ್ ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಆಲ್ರೆಡಿ ಅಂಪೈರ್ಸ್ ಗ್ರೌಂಡ್ ಎಂಟ್ರಿಯನ್ನು ಕಂಡಿರೋದ್ರಿಂದ ಪ್ಲೇಯರ್ಸ್ ಲೇಟ್ ಮಾಡಿದರೆ ಓವರ್ ರೆಡ್ಯೂಸ್ ಆಗುತ್ತೆ. ಮೊದಲೇ ಬೆಳಿಗ್ಗೆ 8 ಗಂಟೆ ಆರಂಭ ಬೇಕಾಗಿರುವಂಥ ಪಂದ್ಯ 11:30 ಸ್ಟಾರ್ಟ್ ಆಗಿತ್ತು. ಅಂದರೆ 4 ಮ್ಯಾಚ್ಗಳ ಒಂದು ಸಮಯ ವ್ಯರ್ಥ ಆಗಿರೋದ್ರಿಂದ ಆಡುವ ತಂಡಗಳು ದಯವಿಟ್ಟು ಗಮನಿಸಿ ನಮ್ಮ ಜೊತೆ ಸಹಕರಿಸಬೇಕು. ಸುಧೀರಣ್ಣ 12ನೇ ಆಟಗಾರರನ್ನು ಕಳಿಸ್ಕೊಡಿ. ಇನ್ನೊಂದೆಡೆ ಜಿಪ್ಸಿ ಅವರು ಕೂಡ 12ನೇ ಆಟಗಾರರನ್ನು ಕಳಿಸ್ಕೊಡ್ಬೇಕು. ಮಾರುತಿ ಕ್ರೀಡಾ ಸುಳ್ಳಾಲ್ ಅಂಡ್ ಜಿಪ್ಸಿ ನಡುವಣ ಇವಾಗ ಮತ್ತೊಂದು ನಿರ್ಣಾಯಕ ಪಂದ್ಯ. ಬಹುಶಃ ಮೊದಲ ಸುತ್ತಿನಲ್ಲೇ 2 ತಂಡಗಳು ಕಾಳಗವನ್ನು ಮಾಡ್ತಾ ಇದೆ ಕೂಡ. ದಯೇಶರ ಪದ್ರಾಡ್ Fourth match of the day will be played between the team Gypsy Friends versus Maruti Ullal. The captain of Maruti Ullal have won the toss and elected to feed first. So we have the 2 openers, Sumit and Nishant. Sumit will be on the strikers end, Nishant on the non-strikers end, and we have the opening bowler Viraj will be starting the proceeding coming from the boat hunch, and is the most experienced player for the team, Maruti Ullal. We can say him has a complete package. Excellent batsman, excellent bowler, excellent feeder. So let's see how he will start the proceeding for his side in the first 2 overs of the power play. And here is a signal coming from the umpire. First ball, right arm over the wicket. And the first ball, the batsman going for an reverse sweep because the first 2 overs of the play, the 2 fielders have been kept outside the 30-yard circle. One towards the wider of the long off and long on region. The intention was right to play that reverse sweep. If he connects it, the ball would have raced the boundary up towards the offside region. Viraj second time. And this time, umpire said it's a no ball. The bowler might have overstepped the line over there. And with that, that's the first run coming in a form of an extra. With that, the team Gypsy Friends opens their account with the form of an extra. And there's a free hit signal coming from the umpire. That's a 3rd no ball of the day. Still, we have not seen a big hit coming in the bat of the batsman playing the free hit ball. And this time, the free hit ball once again missing completely, playing the reverse sweep. A good comeback by the bowler after conceding an extra in a form of a no ball. So bowling at the right area. Once again, another dot ball. The pressure is definitely on the batting end of the team. Gypsy Friends, Sumit struggling out in the middle. He needs to just keep his mind calm.
tried to rotate the striker. And this time, once again, a no ball, and there's an excellent running between the wicket by the batsman. Nishant was quite quick enough to take that risky single at the end. 1+1 added to the total. So all the runs so far has been come in a form of an extra for the team. Gypsy friends, the score is on 3. 3 balls have been delivered. That's the second no ball in the over. Another free hit signal coming from the umpire. This time the new batsman, that is none other than Nishant, will be facing for the first time in this innings, and he'll be facing the free hit ball. And the free hit ball has been hammered toward the longer reach, and the ball rising very quickly to the boundary up, and the two fielders unable to stop it. It was right in the middle of the bat, over the bowler's head. What a way to get off the mark with the boundary. The team score jumping up to 7 on the board, and Nishant gets off the mark with the boundary. Now the pressure is on the bowling end for the team. Mogaveera Viraj is struggling to bowl out in the middle. This time a slower ball could come back. There is an appeal for caught behind, but umpire in mode. An excellent comeback. It was a slow one. The batsman too early to play that shot, missing it completely. A dotted ball at the end, resulting after hitting a boundary in the previous ball. The score still remains on 7. 1 left in the over number 1. Straight to the cover fielder. At the end, the batsman crossing for a single. So over number 1 coming to an end. The score is on 8 for no loss. Changing the bowling end, we have the new bowler introduced by the captain of Mogaveera is Prajwal. Will be bowling the second over for his side. Coming from the City Blacks end, and starts with the dot ball. At the beginning of the first over, the score was on 8 runs per over, and now the equation is slowly jumping less to 7 runs per over. This is the final 5 balls remaining for the first over, second over of the power play to be completed. They have to score some quick runs in this over. This time played wider toward the mid-wicket region, the field inside the 30-yard circle. A fumbling out in the middle, but at the end the batsman crossing for a single. The singles will not hurt for the bowlers of or the captain of Mogaveera unless their bowler doesn't bowl any loser one, which gets a free hit for the batsman to score some quick runs. And this time a loser one, and the ball definitely will race over the fine leg region for a maximum. That's the first 6 coming at the bat of Summit, who was struggling in the very first over to score some runs for his side. But this time he doesn't lose an opportunity where the bowlers are bowled wider towards the pad. He's very strong enough towards his legs. And that was a loser one bowled by Prajwal, and definitely Summit will not
lose those kind of deliver to hammer it toward the wider of the final region for a maximum 6. And this is his home ground. He knows in and out of this ground. He knows where the wind is blowing and is taking his time. He needs to be there till the end. And this time wider towards the deep in wicket regions. That's another 6. 2 back-to-back 6 coming in the bat of Samit. The bowler Prajwal struggling out in the middle. Look at the way how he has timed it. The batsman struggling in the very first over, unable to time the ball. But in the second over, after watching the couple of deliveries, hammering the loser one out of the park. What a hit. It's 2 big sixes. This time, there was a chance to play wider toward the offside at the last moment, not offering a shot, thinking that the ball could have been wider of the offside. At the end, finally relief for the bowler, ends with the dot ball. I request all the volunteers who are inside the boundary rope, please can you just walk out at the back of the So after the completion of 2 overs, the score is on 22 on a board after the completion of the first 2 overs of the power play. ಅಣ್ಣ ಬೌಂಡ್ರಿ ರೋಪ್ನ ಒಳಗಡೆ ಇರುವಂತ ಆಟಗಾರರು ಪ್ರೇಕ್ಷಕರು ಇಮಿಡಿಯೇಟ್ ಆಗಿ ಹೊರಕ್ಕೆ ಹೋಗ್ಬೇಕು. ಸಮಸ್ಯೆ ಆಗುತ್ತೆ. ನೀವು ಒಬ್ಬೊಬ್ಬರಾಗಿ ಬಂದು ಕೂತ್ಕೊಂಡ್ರೆ ಮತ್ತೆ ಎಲ್ಲರೂ ಕೂತ್ಕೊಳ್ತಾರೆ. ಯಾವುದನ್ನು ಕಂಟ್ರೋಲ್ ಮಾಡೋ ಕಷ್ಟ ಆಗುತ್ತೆ. ಆಡುವ ತಂಡಗಳು ಫ್ರಾಂಚೈಸಿಯವರು. ಪ್ರೇಕ್ಷಕರು ನೋಡಿ, ನಾವು ಪಂದ್ಯಾಟ ನೋಡ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದೇವೆ. ನೀವು ಅಲ್ಲಿಂದ ಹೊರಕ್ಕೆ ಹೋಗ್ಬೇಕು. ಸಮಸ್ಯೆ ಆಗುತ್ತೆ. ಮತ್ತು 6 ಓವರ್ಗಳ ನಡುವೆ ಏನಿದೆ, ಒಂದು ಬಾರಿ ಮಾತ್ರ ಏನು ಸಜೆಷನ್ ಕೊಡೋದಿದ್ರು ನೀವು ಬದಲಿ ಆಟಗಾರರು ಅಥವಾ ಪ್ಲೇಯಿಂಗ್ 11 ಅಲ್ಲಿ ಇರೋರು ಗ್ರೌಂಡಿಗೆ ಹೋಗ್ಬೋದು. ನೀರು ಹಿಡ್ಕೊಂಡು ಹೋಗಿ ಅಥವಾ ಏನು ಸಜೆಷನ್ ಕೊಡೋದಕ್ಕಿದ್ರೆ ಹೋಗ್ಬೋದು, ಬ್ಯಾಟ್ ಕೊಡೋದಕ್ಕಿದ್ರು ಹೋಗ್ಬೋದು. ಆದರೆ 6 ಓವರ್ಗಳ ನಡುವೆ ಒಂದು ಬಾರಿ ಮಾತ್ರ ಇರ್ತದೆ. ಪದೇ ಪದೇ ಗ್ರೌಂಡಿಗೆ ಹೋಗೋದಕ್ಕಿಲ್ಲ. A sensible batting by Samit. He knows that this is the last over of Viraj. And it's an excellent running between the wicket by both the batsmen. There was a slightly fumble by the fielder inside the 30-yard circle, and the batsman of the non-strikers and Nishant was quite quick enough to rotate the single into the double. What a way of converting that run. The pressure is on the team of Marty Ullal. They need to pick a wicket. If these 2 batsmen sticks till the end, definitely the target will be above 60 plus, because the run rate is exactly about 10 runs per over. The score is on 25 over number 3 in progress. Viraj in his very first over conceding 8 runs. In his second over already has bowled 2 balls. He has conceded 3 runs. At this time played wide towards the point region just for a single. This is what we call a sensible marking going on now between the 2 players of Gypsy Friends. They are trying to score runs on the loser one. Both the batsmen are quite enough. They know the in and out of this ground. And this time another no ball. That's a third no ball bowled by. This time will the batsman cross for a second run. And that's another 2 more runs coming in the bat, and 1 in the form of an extra 2. 3 runs have been added to the total of the team Gypsy Friends, and the score jumping to 29 over number 3 in progress. Look at the way how these 2 batsmen are playing for their side. They know that it's an important game because the pressure will be definitely on the team on the other end. They come out to chase the target, whatever has been set by the team Gypsy Friends. So here comes the free signal.
Straight away going for the reverse sweep, missing it completely. Another miss coming this time once again by the batsman Sumit. Struggled in the very first over. The very first ball of the innings, going for the reverse sweep, missing it completely. Intention is quiet because the field is inside the 30-yard circle. If any ball slightly outside the off stick clears those fielder, the ball will race to the boundary rope. Another single taken after a loser one, which was bowled by the previous delivery. Missing it completely in a form of a reverse sweep. This time just taking a single. That's what the batsman needs to do. Try to rotate the strike, get the pressure back into the bowling end. This time that's a wicket what the team Martiula wanted. Finally the first wicket have been fallen. The batsman Nishant going for a big hit, getting it inside into the ball, hitting this time. That the first wicket fallen at the score of 30 runs on the board. 30 runs important partnership finally has been broken by the most experienced bowler of the team. Marthi Ulal coming in the final ball of his spell. So with that, Viraj completing his 2 overs of spell. In the first over, he had conceded 8 runs. In the second over, he has conceded almost another 8 runs. So the question is like 8 runs per over that he has given for his side. But at the end, taking the wicket in the final ball, and with that the over number 3 coming to an end. The score is on 30 on the board for the loss of 1 wicket. Over number 3 coming to an end, and the run rate is exactly 10 runs per over. So now we have changed the bowling end. Anish is the new man introduced to bowl the 4th over for his side and the first over of his spell. So we have a new batsman. Akash is on the non-strikers, and still the man who have hit 2 back-to-back sixes in the very second over. That the Samit is still there out in the middle. We have a strong fielder set towards the onside region. Look at the way how the fielders have been pushed back into the boundary rope. Fine leg, square leg, wider toward the long on region now. But still the batsman Samit going for his favourite hit towards the onside region in the very first ball of Akash. Of the very first ball of Anas. And this time straight away umpire calls it a no ball. And that's another free hit, but this time the batsman looking for the second, but at the other end, the batsman Samit losing his grip, and he is down on the ground. At the end, the batsman scoring just a single, so 2 more runs added in the total of the team Gypsy Friends, and the score is on 32 for 1. So that's a free hit ball. So let's see how the new batsman Akash will be facing of the bowling of Anis. And the free hit ball has been hammered toward the wider of the long on region, and the batsman crossing for another 2 runs because there's a longer part of the ground. It was firmly hit. The catch was been taken, but since it's a free hit ball, the batsman can only judge in a form of run out as an out. So free hit ball been conceded 2 runs. So with that, Akash gets off the mark. A good comeback by Anis after conceding a couple of loser one, bowling some extra deliveries in the form of a new ball. This time the ball kissing the pad, and there is a fair decision coming at the end by the umpire, calling as a leg by, another extra adding to the total. So apart from that, loser one bowled by Anis is bowled an excellent liner length, not giving any room for the batsman to score. His bowling on the good length delivery, that's what he needs to do. This time, once again, a no ball signal given by the umpire. That's another no ball.
So with that, no ball, the score jumping up to 36 runs. So the two back-to-back no balls coming in this over, and the decision coming from the umpire. After conceding two no balls in a form of a wrist action, so bowler Anis will not be able to bowl henceforth in this tournament. So Sumit has been introduced to bowl the remaining ball of this over number 4. He'll be bowling to the batsman, and this time the free hit ball has been hammered to the wide of the fine leg region. The catch has been put on, but still it's a free hit ball. Batsman Sumit is still out in the middle. Doesn't matter how the runs are flowing for the team of Gypsy Friends. Each and every run is quite important for them at this point because it's the first game of their match. And this time there is a chance of a catch. Summit underneath. An excellent catch taken. What an attempt by the bowler on his own bowling mark. It's not so easy to take those kind of catches. And the dangerous batsman Summit has to walk back to the pavilion after scoring a handy knock for his side. So we have both the openers are back at the pavilion at the score of 38 runs. The 2 wickets are fallen for the team Gypsy Friends. And he has played an excellent knock of 18 runs for his side with the help of 2 big sixes. And we have the new batsman Mithun walking slowly out to the middle. So after the completion of first 4 overs, the score is on 38 for 2. Still we have another 12 valuable ball left in this innings. So let's see how the bowlers of Mardi Ulal can they restrict the team Gypsy Friends to score anything above 50 plus will be definitely a tougher target. We have seen in the very first game a target of 49 was unable to be chased by the team Jaimata Kulai. On the second game, we have seen the team Pragati Rangers Bengali chasing the target of 42 plus. And in the third game, the team Ramanjaya Guddagopla, who have had to chase a target of 28 runs, 29 runs, they have chased it in 2 overs. And now the team Mardi Ulal, they'll be batting in the second innings. So let's see how much will be the target set by Gypsy Friends. This time Mithun gets off the mark with a single toward the short fine leg region. And Prajwal this time changing his end, coming from the boat end. In his first over, he was being hammered by Samit to the 2 big sixes, 1 in the fine leg region and 1 towards the deep mid-wicket region. So 2 fresh batsmen out in the middle. Akash playing on 2 runs and Mithun on 1. This time a good comeback by Prajwal, bowling on a good length delivery. That's what he needs to do for his side in the remaining 4 balls of his spell left in this over. Just ball on the right area. The batsman definitely will do a mistake. The pressure will be on the bowlers. And this time another miss by the batsman. He had an ample of time to play toward the wide of the fine leg region. But the batsman Akash missing it completely. So 2 back-to-back dot ball bowled by Prajwal. Just a 1 run conceded in the very first ball of this over. So 4 time. This time right on the block call, straight to the fielder. There is a chance of a run out if it had been a direct hit on the non-striker's end. But at the end, the ball missing slightly towards the stumps. At the end, the batsman crossing for a single, and he's safe on his batting crease. So with that single, the score is on 40 on the board. Still 2 left for the over number 5 to be completed. This time Mithun going for the reverse sweep. There is an appeal that the ball might be kissing the pad. Straight to the wicket keeper. An excellent over bowled by Prajwal.
just conceding 2 runs in this over. A good comeback by the bowler of Marty Ullal. At one stage, we thought that the Gypsy Friends would have crossed around 60 plus the way of the 2 openers. And this time a fuller ball hammered towards the boundary up and what a hit right in the middle of the bat. As I can say, that's a bullet hit coming in the bat of Mithun. A fuller ball between the 2 fielders. What a hit, what a way to finish the over number 5. One loser ball bowled by Prajwal have changed the equation of its spell of 2 overs that is bowled. After the completion of 5 overs, score is on 44 for the loss of 2 wickets. So final 6 ball remaining in the first innings of Gypsy Friends. In the meanwhile, the next match has been played between So the next match will be played between Jai Bata Kulai versus KCK Ajmani Kodi. I request that both the skippers please to come to the commentary box for the toss. So the final over will be bowled by Sushant. Will be bowling the last over for his side, and he'll be bowling to Akash, who's playing on 3 run on the other end. Mithun. What a hit was in the last ball. The 2 fielders were kept towards the onside region, but still those 2 fielders were not able to stop that ball. We hardly see those kind of hits coming in this ground. Because the outfield is doesn't suit for a boundary. And starts with the dotted ball. It was a loose one ball bowled by Shishant, the batsman. Akash too early to play that shot, missing it completely. Can he take a single, give a strike to Mithun? Even he has an ability to clear the boundary up. Can it be a 6? That's another 6. This time coming in the bat of Akash. What a hit. The fielder in the fine leg region was just watching the ball sailing over his head for another 6. So that's the third 6 coming in the innings of the team Gypsy Friends. With that 6, the team score moves on to 50 on the board for the team Gypsy Friends, coming at the right time in the final over of the first innings. Shant, after bowling a dot ball in the very first ball, bowling a fuller ball that to the pad of Akash. So can he come back, or can we see another big hit? This time, the batsman making a roam, playing toward his favorite area, but missing it completely. You miss, I hit. That's what the equation is. And finally, the batsman Akash has to walk back to the pavilion, but he has done his part for his side after scoring some quick runs for his side. He had scored 9 runs for his side. And Sushant still have another 3 left in this over to be completed. The score still remains on 50. So that's the highest run so far in this tournament. The previous highest total was 48 in the very first game, and now the score is on 50. Still 3 left. And a no ball signal given by the umpire. So 1 more extra adding to the total. 1 plus 1. 1 in a form of a no ball and 1 in a form of a leg bye. So 2 more runs adding to the total, jumping up to 52 on the board. And the new batsman, Sachin, going for a big hit in the very first ball. The ball kissing the pad. And umpire says it's a no ball. Pressure back into the bowling end. Mithun on the striker's end. And this time misses it completely, and umpire says that's a dot ball. Still 2 left in this over to go. There is an appeal, there is a chance of run out, and that's a fair call coming on the non-strikers end. On the strikers end. So Sachin has to walk back to the pavilion in a form of a run out without scoring
The score still remains on 52 on the board. Final ball remaining for the innings to be completed. And let's see who is going to face the final ball. And the last ball has been faced by Roshan. Will be facing the final ball of this innings. After putting it back first by the captain of Marti Ullal. Score is on 52 for the loss of 4 valuable wicket. They had a good opening partnership. The score of 30 runs. The first wicket has been fallen, and after that, the batsman scoring some runs. This time going for the reverse sweep, but the intention is quiet, and the ball racing toward the deep tournament region. The ball clearing the boundary up. What a finish for the team. Gypsy Friends in the last ball. Roshan straight away going for the reverse sweep, and he opens an account with the boundary. With that, the innings of the team Gypsy Friends coming to an end at the score of 56 runs. They have scored in allotted 6 overs, and that is the highest run so far in this tournament. A target of 57 has been set. So let's see how the players of Marti Ullal will walk out in the middle to score that 56 runs in allotted 36 ball. The question is just they need to score 9 runs in each and every over. So the first 2 overs of the power play will be the important one. But on the other end, definitely the bowlers of Gypsy Friends will try to bowl some decent liner length. So target of 56 has been set. The 56 runs have been scored in 6 overs, and the target of 57 has to be chased by the team Marti Ullal. I request the captain of Jaimada Kulai and KCK Ajamani Cody, please do come to the commentary box for the toss. It's a final call for the both teams' captain. Chasing a target of 57 runs in the second innings of this 4th game played between Gypsy Friends and Marti Ullal. So let's see how the players of Marti Ullal will come out in the middle to play to score that runs in allotted 6 overs. Definitely they will come out to score some quick runs in the first 2 overs of the power play, because the run is around 57 to be chased. The equation is slightly about 9.25 runs per over. So now we have changed the commentary, and so we have the one of the most talented commentator from the Dakshina Kannada. We have Vinay Udyavara will be proceeding with the second innings of this important game between the Gypsy Friends and Marti Ullal. And also we can watch this match live in at M9 Sports, who are the media partners for this the tournament of MCL 2022. Over to Vinay Udyavara.
ಮೊಗವೀರ ಕ್ರಿಕೆಟ್ ಲೀಗಿನ ಪರಿಮಿತ ಓವರ್ಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ಪ್ರಸ್ತುತ ಪಂದ್ಯ 57 ಓಟದ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿದೆ. ಮೊದಲ ಜಯಕ್ಕಾಗಿ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ ಅಂಗಡ ಒಳಭಾಗದಲ್ಲಿ ಜಿಪ್ಸಿ ಫ್ರೆಂಡ್ಸ್ ಕುಳಾಯಿಯನ್ನು ಎದುರಿಸ್ತಾ ಇದೆ ಕೂಡ. ಸುಮಿತ್ ಮತ್ತು ಪ್ರಣೀತ್ ಆರಂಭಿಕರು. ಸಚಿನ್ ಮೊದಲ ರೇಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಜಿಪ್ಸಿಯ ಪರವಾಗಿ. ಮೊದಲ ಚೆಂಡು ಈತನ ವೈಟ್ ಬಾಲ್ ಅಕ್ರಮ ಎಸೆತ ಔಟ್ ಸೈಡ್ ದ ಲಾಕ್ಸ್ಟಂಪ್ ಅನ್ನುವಂಥ ರೂಪದಲ್ಲಿ ಮೊದಲ ಓಟ ದಾಖಲಿಸ್ತಾ ಇದೆ ಕೂಡ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ ಈ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಸುಮಿತ್ ಕೆಸದ ಚೆಂಡು, ಸಚಿನ್ ಯಾವುದೇ ರೀತಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊಗವೀರ ಸಮಾಜ ಬಾಂಧವರ 10 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಟೋಟಲಿ 24 ಪಂದ್ಯಾಟಗಳು ಟೂರ್ನಮೆಂಟ್ಗಾಗಿ ನಡೀತದೆ. ಸುಮಿತ್ ಕೆಸದ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಹಂತದಲ್ಲಿ ಮಾರುತಿಯ ಕ್ಷೇತ್ರ ರಕ್ಷಣೆ ಒಂದಷ್ಟು ಎಡವಿಕೆಯನ್ನು ಕಂಡಿತ್ತು. ಬಹುಶಃ ಈ ಅಂಶಗಳು ಕೂಡ ಇವಾಗ ಒಂದಷ್ಟು ಅವರಿಗೆ ಮೈನಸ್ ಆಗ್ತಾ ಇದೆ ಕೂಡ. ಮತ್ತೆ ಸಚಿನ್ ಮೂರನೇ ಬಾರಿಗೆ ಎಸೆದಿರುವಂತಹ ಚೆಂಡು ಬಾಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯೂ ಕೂಡ ಜಿಪ್ಸಿ ಚುರುಕಿನ ಕ್ಷೇತ್ರ ರಕ್ಷಣೆ ಮಿಡ್ ಆಫ್ ಭಾಗದ ದಾಖಲಾಗ್ತಾ ಇದೆ. ತಂಡದ ಮೊತ್ತ 2 ಓಟಗಳು, 2 ಫಾರ್ ವಿದೌಟ್ ಲಾಸ್. ಮಾರುತಿ ಉಳ್ಳಾಲ್ ಪಂದ್ಯಾಟವನ್ನು ಆಡ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ಈ ತನ್ಮದೆ ಸುಂದರತೆ ಒಂದು ಆಟ ಈ ಬಾರಿ ಕವರ್ಸ್ ಭಾಗದಲ್ಲಿ ಒಂದು ಓಟ ಪ್ರಣೀತ್ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 3 ಓಟಗಳು. ಹಿಂದೆ ಮೊಗವೀರ ಯುವ ವೇದಿಕೆಯ ತಂಡ ಕೂಡ ಸತತವಾಗಿ 2 ಬಾರಿ ಹೊಣಬಳಕಿನ ಪಂದ್ಯಾಟವನ್ನ ಸಂಘಟಿಸಿತ್ತು. ಈ ಬಾರಿ ಮೊಗವೀರ ಯುವ ಕೂಟ ಟೂರ್ನಮೆಂಟ್ ನಡೆಸ್ತಾ ಇದೆ. ಈ ತನ್ನದ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ನ ಮುಖೇನವಾಗಿ ಒಂದೋಟ ಮಾರುತಿ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 4 ಓಟಗಳು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, LBW ಅಪೀಲ್ ಕೂಡ ಈ ಹಂತದಲ್ಲಿ. ಓಟಗಳು ಬರ್ತಾ ಇಲ್ಲ ಸುಮಿತ್ ತಾಂಡಿನಲ್ಲಿ. ಮತ್ತೆ ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಮೊದಲ ಹಂತದ ಮೇಲುಗಾನ ದಾಖಲಿಸಾದರೆ ಜಿಪ್ಸಿ 57 ಓಟವನ್ನು ದಾಖಲಿಸಬೇಕಾದಂತ ಉಳ್ಳಾಲ ಮಾರುತಿಯ ಮೊತ್ತ ಕೇವಲ 4 ಓಟಗಳು ಮಾತ್ರ ಇದುವರೆಗೆ ದಾಖಲಾಗ್ತಾ ಇದೆ. ಮತ್ತೆ ಸಚಿನ್ ಈ ಬಾರಿ ಸದ ಚೆಂಡು ಯಾರ್ಕರ್ ಡೆಲಿವರಿ ಲಾಂಗ್ ಆಫ್ ನಲ್ಲಿ ಒಂದೋಟದ ಪೂರೈಕೆ ಮುಖೇನ ಮೊದಲ ಓವರ್ ಮುಕ್ತಾಯ ಹಂತದಲ್ಲಿ 5 ಓಟವನ್ನು ಮಾತ್ರ ಮಾರುತಿ ದಾಖಲಿಸ್ತಾ ಇದೆ. ಒಂದು ಕಾಲದ ಮಂಗಳೂರು ಜಿಲ್ಲೆ ಬಹಳಷ್ಟು ಅತ್ಯುತ್ತಮ ತಂಡವಾಗಿತ್ತು ಮಾರುತಿ ಕ್ರಿಕೆಟರ್ಸ್. ಉಳ್ಳಾಲ ಬೆಂಗಳೂರಿನ 3 ಲಕ್ಷ ರೂಪಾಯಿಗಳ ರಂಗ 11 ಕಪ್ ಪಂದ್ಯಾಟದ ಸೆಮಿಫೈನಲ್ ಸೋತಂತ ಒಂದು ತಂಡ. ಸುಧೀರ್, ಅಮೀನ್, ವರದರಾಜ್, ಅಶ್ವಥ್, ಮಹೇಶ್, ತೇಜ್ಪಾಲ್ ಈ ರೀತಿಯಾಗಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಒಂದು ಕಾಲದಲ್ಲಿ ಕಟ್ಟಿ ಬೆಳೆಸಂತ ಈ ಒಂದು ತಂಡ ಇವಾಗ ಜಿಪ್ಸಿಯನ್ನು ಎದುರಿಸ್ತಾ ಇದೆ. ಜಿಪ್ಸಿ ಕೂಡ ಮತ್ತೊಂದು ಈ ಭಾಗದ ಪ್ರತಿಷ್ಠಿತ ತಂಡ ಕೂಡ. ದಯೇಶ್ ಟೂರ್ನಮೆಂಟ್ ಆಡ್ತಾ ಇರುವಂತ ಮತ್ತೊಬ್ಬರು ಹಿರಿಯ ಅನುಭವಿ ಆಟಗಾರ. ಈಗಿನ ಬಹುಶಃ ಯಂಗ್ಸ್ಟರ್ಸ್ಗಿಂತ ಹಿಂದಿನ ಹಿರಿಯರೇ ಆಗ್ಬೋದು ಅನ್ನೋದಾಗಿ ನೋಡ್ಬೋದಾಗಿದೆ. ಆದ್ರೆ ಇಲ್ಲಿ ದಯೇಶ್ ಅದೇ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಅಂತಿಮ 30 ಎಸೆತ 52 ಓಟಗಳ ಅವಶ್ಯಕತೆ. ಆದಷ್ಟು ಬೇಗ ಜಿಪ್ಸಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಪಂದ್ಯಾಟ ಮುದ್ದರಿಕೆಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ.
ಒಂದೆಡೆ ಬೋಟ್ ಹಂಶ ಬೌಲಿಂಗ್ ಎಂಡ್ ಆದ್ರೆ ಮತ್ತೊಂದೆಡೆ ಸಿನಿ ಗ್ಯಾಲಾಕ್ಸಿ ಮಾರ್ಚ್ 17ರಂದು ಈ ಒಂದು ಮಲ್ಟಿಪ್ಲೆಕ್ಸ್ ಸಿನಿಮಾ ಮಂದಿರ ಆರಂಭವನ್ನು ಕಂಡುಕೊಳ್ತದೆ. ಅದರ ಒಂದು ಬೌಲಿಂಗ್ ಎಂಡ್ ಅನ್ನು ಬಳಸಲಾಗ್ತಾ ಇದೆ ಕೂಡ MCL ಗಾಗಿ. ದಯೇಶ್ ಸುಮಿತ್ ಶಾಯ್ಕರ್ ಅಲ್ಲಿ ಮಾರುತಿಯ ಪರವಾಗಿ ಮೊದಲ ಚೆಂಡು ಕ್ಯಾಚ್ ಆಗೋ ಅವಕಾಶಗಳಿದೆ. ಸುಮಿತ್ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಜಿಪ್ಸಿಗೆ ಮೊದಲ ಸಸ್ ಮಾರುತಿ ಉಳ್ಳಾಲ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 5ಕ್ಕೆ 1 ಸುಮಿತ್ ಬ್ಯಾಕ್ ಟು ಪವಿಲಿಯನ್. ಅಂಗಣ ಒಳಭಾಗದಲ್ಲಿ ವಿರಾಟ್ ಸೇರ್ಪಡೆ. 5ನೆಯ ಪಂದ್ಯ ಜೈ ಮಾತಾ ಕುಳಾಯಿಯ ತಂಡ ವರ್ಸಸ್ ಕೋಡಿ ಕ್ರಿಕೆಟರ್ ಸಜ್ಜಮಾಡಿ. ಎರಡು ತಂಡಗಳ ನಾಯಕರು ಮುಖ್ಯ ವೇದಿಕೆ ಕಡೆ ಟಾಸಿಗೆ ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಜೈ ಮಾತಾ ಕ್ರಿಕೆಟರ್ಸ್ ಕುಳಾಯಿ ವರ್ಸಸ್ ಕೆಸಿಕೆ ಕೋಡಿ ಕ್ರೀಡಾ ಸಜ್ಜಮಾಡಿಯ ತಂಡ ಮುಖ್ಯ ವೇದಿಕೆ ಕಡೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಹೊಸ ದಾಂಡಿಗ ವಿರಾಜ್ ಹಂತದಲ್ಲೂ ಲಾಂಗ್ ಆಫ್ ಹೊಡೆತ ಈ ಬಾರಿ ಒಂದೋಟ. ಪ್ರಣೀತ್ 2ನೇ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 2 ಓಟಗಳ ಸೇರ್ಪಡೆಯೂ ಕೂಡ ದಳ ಮೊತ್ತ 7. 7 ಫಾರ್ 1. ಮಾರುತಿಗೆ ಇನ್ನು ಕೂಡ 50 ಓಟಗಳು ದಾಖಲಾಗಬೇಕಾಗಿದೆ ಕೂಡ. ದಯೇಶ್ ಶಿವಾನಿ ಎಸದ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದೆಡೆ ಚೊರೆ ಸೇರ್ಪಡೆ. 2ನೇ ಓಟ 3ನೇ ಓಟವನ್ನು ಕೂಡ ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. ಕ್ಷೇತ್ರ ರಕ್ಷಣ ಆಡುವಿಕೆಯಲ್ಲಿ ಜಿಪ್ಸಿ ಕುಳಾಯಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಳ ಮೊತ್ತ 10 ಓಟಗಳು. 10 ಫಾರ್ 1. ಮಾರುತಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಸುತ್ತಿನ ಒಂದು ಪಂದ್ಯ ಕೂಡ ಲೀಗ್ನ ಮೊದಲ ಪಂದ್ಯಾಟದಲ್ಲಿ MCL ಪಂದ್ಯಾಟವನ್ನು ಆಡ್ತಾ ಇದೆ. 2022ರ ಪ್ರತಿಷ್ಠಿತ ಪಂದ್ಯಕೂಟ ಕೂಡ. ದಯೇಶ್ ಚೆಂಡು ಈ ತನ್ಮಧ್ಯೆ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ನೋ ಬಾಲ್ ನ ಒಂದು ಸೂಚನೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಪಂದ್ಯಾಟ ಮುಂದುವರಿಸಬೇಕು ಅನ್ನೋದಾಗಿ ಸಂಘಟಕರು ಕೇಳ್ತಾ ಇದ್ದಾರೆ. ಪಂದ್ಯಾಟದ ಮುಂದರಿಕೆ ಮಾಡ್ಕೋಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಘಟಕರ ತೀರ್ಮಾನ ಪಂದ್ಯಾಟ ಮುಂದರಿಸಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಈ ಬಾರಿ ನೋ ಬಾಲ್ ತೀರ್ಪಿನ ಮುಖೇನವಾಗಿ ಕೂಡ ಒಂದೊಡ್ಡ ಹೆಚ್ಚುವರಿ ಬರ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ
ಪಂದ್ಯಾಟ ಮತ್ತೆ ಮುಂದರಿಕೆ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಿಂದ ಬರ್ತಾ ಇದ್ದಾರೆ ಜಿಪ್ಸಿ ಕುಳಾಯಿ ತಂಡದ ಮೊತ್ತ ಮತ್ತೆ ದಯೇಶ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಫ್ರೀಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ತನ್ಮಧ್ಯೆ ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್. ಕೊನೆ 2 ರನ್ಸ್ಗಳು ಮಾತ್ರ ಈ ಒಂದು ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ದಯೇಶ್ ಶಿಬಾಡೆ ಓಟಗಳು ಮತ್ತೆ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಈ ಓವರ್ನ ಕೊನೆ ಒಂದು ಎಸೆತ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 10 ತಂಡಗಳ ನಡುವಣ ಎಂಸಿಯಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮೊಗವೀರ್ಸ್ ಕ್ರಿಕೆಟ್ ಲೀಗ್ ಸಾಗಿ ಬರ್ತಾ ಇದೆ. ಹಗಲು ರಾತ್ರಿ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಕೂಡ. ದಯೇಶ್ ಲಾಸ್ಟ್ ಒನ್. ಈ ತರ್ಮದೆ ಮನಸ್ಸು ಬರ್ತಿ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ ಈ ಎಸೆತ. ಮೊದಲ 2 ಓವರ್ಗಳ ಮುಕ್ತಾಯದ ನಂತರ ಮಾರುತಿಯ ಮೊತ್ತ 11 ಓಟಗಳು. 11 ಫಾರ್ ಲಾಸ್ ಆಫ್ 1. ಅಂತಿಮ 4 ಓವರ್ಗಳಲ್ಲಿ 46 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲು ಮೊದಲ ಸುತ್ತಿನ ಪಂದ್ಯಾಟವನ್ನು ಆಡ್ತಾ ಇದೆ. ದಿನದ 4ನೇ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಅಂಗಡ ಒಳಭಾಗದಲ್ಲಿ ಮತ್ತೆ 3ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. 24 ಎಸೆತ 46 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಮಾರುತಿಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯ ಜಯಮಾತಾ ಕುಳಾಯಿ ವರ್ಸಸ್ ಕೋಡಿ ಕ್ರಿಕೆಟರ್ಸ್ ಕೋಡಿ ಯಜಮಾಡಿ. 2 ತಂಡಗಳು ಕೂಡ ಟಾಸಿಗೆ ಹೋಗ್ಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಒಂದೆಡೆ ವಿರಾಜ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ, ಮತ್ತೊಂದೆಡೆ ಪ್ರಣೀತ್. 3ನೇ ಓವರ್ನ ಮೊದಲ ಚೆಂಡು. ಇತರ ಮಧ್ಯೆ ಬಹಳ ಸಮರ್ಥ ಹೊಡೆತ. ಪ್ರಣೀತ್ ದಾಂಡಲ್ ಡೀಪ್ ಲಘು ಭಾಗದಲ್ಲಿ 1 ಓಟ. 2ನೇ ಓಟ ಸುಲಭವಾಗಿ 3ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು ಮಾರುತಿ ಆಟಗಾರರು. 14ಕ್ಕೆ 1. ಅಂತಿಮ 23 ಎಸೆತ 43 ಓಟಗಳ ಅವಶ್ಯಕತೆ. ಪಂದ್ಯಾಟ ಜಯವನ್ನು ದಾಖಲಿಸಬೇಕಾದ್ರೆ ಬಿರುಸಿನ ಆಟವನ್ನು ಆಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ ಈ ಹಂತದಲ್ಲಿ. ಮಾರುತಿಯ ಪಾಳ್ಯದಲ್ಲಿ 9 ವಿಕೆಟ್ಸ್ಗಳು ಉಳ್ಕೊಳ್ತಾ ಇದೆ. ಉಳ್ಳಾಲದ ತಂಡ ಚಿತ್ರಾಪುರ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಸಚಿನ್. ಈ ಬಾರಿ ವಿರಾಜ್ ಗೆಸದ ಚೆಂಡು ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಕಳಿಸಲು ಮುಖ್ಯವಾಗಿ ಮಾರುತಿ. 2ನೇ ಹೋದರಿ ಆಘಾತ. ವಿರಾಜ್ ಬ್ಯಾಕ್ ಟು ಪವಿಲಿಯನ್. 14ಕ್ಕೆ 2.
ಅಂಗಣ ಒಳಭಾಗದಲ್ಲಿ ಇವಾಗ ಮತ್ತೋರ್ವ ಹೊಸ ದಾಂಡಿಗರ ಸೇರ್ಪಡೆ ಮಾರುತಿ. ಸುಶಾಂತ ಈತನ ಬದಲಿಸಿದ ಚೆಂಡು ಮತ್ತೊಂದು ಬಹಳ ಸಮರ್ಥ್ಯ ಹೊಡೆತ. ಲಾಂಗ್ ಸ್ಲಿಪ್ ನತ್ತ ಪ್ರಣೀತ್ ಹೊಡೆತ ದಾಖಲಾಗ್ತಾ ಇದೆ. ತನ್ನ ಮೊತ್ತ ಕೂಡ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ 15ರ ಮೊತ್ತವನ್ನು ತಲುಪ್ತಾ ಇದ್ದಾರೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ MCLಗಾಗಿ. ಉತ್ತಮ ರೀತಿಯ ಹೊಡೆತ ಮಿಡ್ಗಳು ಭಾಗದತ್ತ ಚೆಂಡು ಸಾಕ್ತಾ ಇದೆ. ಮತ್ತೊಂದೊಡೆ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ತನ್ನ ಮೊತ್ತ 20 ಈ ಹಂತದಲ್ಲಿ 16 ಓಟಗಳು. 41ರ ಅವಶ್ಯಕತೆ ಇದೆ ಜಯಕ್ಕಾಗಿ. ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ್. ಮೊಗವೀರ ಪಂದಾಟವನ್ನು ಇಲ್ಲಿ ಆಡ್ತಾ ಇದೆ. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಡಿಫಾನ್ ಲಘು ಭಾಗದಲ್ಲಿ ಪ್ರಣೀತ್ ದಾಂಡಿನಲ್ಲಿ 6. ಮಾರುತಿ ನೆಕ್ಸಿಲ ವಂಶೀಧರ ಅತ್ಯುತ್ತಮ ಒಂದು ಹೊಡೆತ. 3ನೇ ಓವರ್ನ 3ನೇ ಚೆಂಡಿನಲ್ಲಿ ದಾಖಲಾಗ್ತಾ ಇದೆ ಕೂಡ. ಸಚಿನ್ ಒಂದು 6ಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 22 ಓಟಗಳು. ಈ ಹಂತದಲ್ಲಿ ಮತ್ತೆ ಬಹಳ ಸಮರ್ಥ ಹೊಡೆತ. ಲಾಂಗ್ ಆಫ್ ಲಾಂಗ್ ನಡುವಣ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಕೂಡ 23 ಓಟಗಳು ದಾಖಲಾಗ್ತಾ ಇದೆ. 3ನೇ ಓವರ್ ಮುಕ್ತಾಯ 23. 2 ಹೋದರಿಗಳ ಆಘಾತದಲ್ಲಿ ಇವಾಗ ಮಾರುತಿ ಅಂತಿಮ 18 ಎಸೆತ. ಜಯಕ್ಕಾಗಿ 34 ಓಟಗಳನ್ನು ದಾಖಲಿಸಬೇಕಾಗಿದೆ. ಎಂಟು ಹೋದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ಬಹಳಷ್ಟು ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ನಡೀತಾ ಇದ್ದ ಹಾಗೆ ಸಮಾಜ ಬಾಂಧವರ ಪಂದ್ಯಾಟಗಳು ಕೂಡ ಸತತವಾಗಿ ಜರುಗ್ತಾ ಇದೆ. ಮೊಗವೀರ ಸಮಾಜ ಬಾಂಧವರ ಪಂದ್ಯಾಟಗಳು, ಬೆಲ್ಲವಾಸ್ ಪಂದ್ಯಾಟ, ಮುಸ್ಲಿಂ ಪಂದ್ಯಾಟ ಜೊತೆಗೆ SC/ST ಪಂದ್ಯಾಟಗಳು ನಡೀತಾ ಇದೆ. ಲಂಬಾಣಿ ಸಮಾಜ ಬಾಂಧವರು, ಕೊರಗ ಸಮಾಜ ಬಾಂಧವರ ಪಂದ್ಯಾಟ, ಬನ್ಸ್ ಪ್ರೀಮಿಯರ್ ಲೀಗ್ ಈ ರೀತಿಯಾಗಿ ಸತತವಾಗಿ ಸಮಾಜ ಬಾಂಧವರ ಪಂದ್ಯಾಟಗಳು ಇತ್ತೀಚೆಗೆ ಉಡುಪಿ, ದಕ್ಷಿಣ ಕನ್ನಡ ಹೊರತಾಗಿ ಹೊರ ಜಿಲ್ಲೆಯಲ್ಲೂ ಕೂಡ ಅತಿ ಯಶಸ್ವಿ ಪಂದ್ಯಕೂಟಗಳ ಮುಂದುವರಿಕೆ ಆಗ್ತಾ ಇದೆ. ಪ್ರಸ್ತುತ ಮೊಗವೀರ ಯುವಕೂಟ ಮಂಗಳೂರು ರಾಷ್ಟ್ರದಲ್ಲಿ ಈ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಕೇವಲ ಮೊಗವೀರ ಸಮಾಜ ಬಾಂಧವರಿಗಾಗಿ ಮಾತ್ರ. ಉಳ್ಳಾಲದಿಂದ ಹೆಜಮಾಡಿಯ ಹೊರಗಿನ ವಾಸ್ತವ್ಯದಲ್ಲಿರೋರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಪ್ರಸ್ತುತ ದಿನದ 4ನೇ ಪಂದ್ಯ ಅಂಗಣ ಒಳಭಾಗದಲ್ಲಿ ಸಾಗಿ ಬರುತ್ತಾ ಇದೆ. ನಾಲ್ಕನೇ ಓವರ್ ಬೋಟ್ ಹನ್ಶಂಡನ ಬಳಸ್ತಾ ಇದ್ದಾನೆ. ಮತ್ತೆ ದಯೇಶ್ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. 18 ಎಸೆತ, 34 ಓಟಗಳ ಅವಶ್ಯಕತೆ. ಯಾಮ್ನಾಯ್ ಸ್ಪೋರ್ಟ್ಸ್ ಮುಖಾಂತರವಾಗಿ ನೇರ ಪ್ರಸಾರ ಈ ಒಂದು ಟೂರ್ನಮೆಂಟ್ ಕಂಡುಕೊಳ್ತಾ ಇದೆ. ನಾಳೆ ದಿನ ಅದ್ಯಾವ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಜಿಪ್ಸಿ ಕ್ಯಾಪ್ಟನ್ ಪ್ರಣೀತ್ ಸ್ಟ್ರೈಕರ್ ಅಲ್ಲಿ ಎಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಬೋಟ್ ಹಂಶ ಅಶ್ವಿನ್ ಕೋಟ್ಯಾನ್ ಅವರ ಮಾಲೀಕತ್ವದ ಈ ಒಂದು ಬೋಟ್ ಹಂಶ ಬೌಲಿಂಗ್ ಅನ್ನು ಕಂಡುಕೊಳ್ಳಲಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಬಹಳ ಸಮರ್ಥ್ಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 17ಕ್ಕೆ 34. ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ MCLಗಾಗಿ.
ದಯೇಶಿ ಬಾರಿಸಂದ ಚೆಂಡು ಸುಂದರತೆ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಪ್ರಣೀತ್ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 24 ಓಟಗಳು. 24 for loss of 2. ಮೂರನೇ ಬಾರಿಗೆ ದಯೇಶ್ ಸಂದ ಚೆಂಡು ಒಂದು ಓಟ ಪೂರೈಕೆ ಆಗ್ತಾ ಇದೆ. ತಂಡ ಮೊತ್ತ ಕೂಡ 25 ಓಟಗಳು. ಪ್ರತಿಯೊಂದು ತಂಡ ಕೂಡ ಲೀಗ್ ಹಂತದಲ್ಲಿ 4 ಪಂದ್ಯಗಳನ್ನು ಆಡುತ್ತೆ. ಅಂದ್ರೆ 5 ತಂಡಗಳು 2 ಬಣಗಳಲ್ಲಿ ಆಡ್ತಾ ಇದೆ ಕೂಡ. ಮತ್ತೆ ದಯೇಶ್ 4ನೇ ಬಾರಿಗೆ ತಂಡ ಮೊತ್ತ 25ಕ್ಕೆ 2. ತನ್ಮದ ಲಾಂಗ್ ಆನ್ ಒಂದು ಹೊಡೆತ ತನ್ಮೂಲಕ ಮತ್ತೆ ಸಿಕ್ಸರ್. 2ನೇ ಸಿಕ್ಸರ್ ಅನ್ನ ಪ್ರಣೀತ್ ದಾಖಲಿಸಿದ್ರು. ಮಾರುತಿ ಮರು ಹೋರಾಟವನ್ನ ಜಾರಿಗೊಳಿಸ್ತಾ ಇದ್ದಾನೆ ಕೂಡ ಪ್ರಣೀತ್ ಅಂಗಡ ಒಳಭಾಗದಲ್ಲಿ. ತಂಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. 26 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ರಿವರ್ಸ್ ಮಾಡೋ ಪ್ರಯತ್ನ. ದಯೇಶ್ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 31 ಓಟಗಳು ಇದರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಮಾರುತಿ. ಕ್ರಿಕೆಟರ್ ಸುಳ್ಳಾಲ 57 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಮೊದಲ ಸುತ್ತಿನ ಪಂದ್ಯಾಟ 2 ತಂಡಗಳ ನಡುವಣ ಸಾಗಿ ಬರ್ತಾ ಇದೆ. ಜಿಪ್ಸಿ ವರ್ಸಸ್ ಮಾರುತಿ. ದಯೇಶ್ ಬಾಡಿ ಎಸ್ ಅಂದ ಚೆಂಡು ಸುಂದರತೆ ಒಂದು ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಪೂರೈಕೆಯೂ ಕೂಡ. ಈ ರೀತಿಯಾಗಿ ಮೊದಲ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ 32ಕ್ಕೆ 2. ಅಂತಿಮ 12 ಎಸೆತ 25 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಪಂದ್ಯಾಟವನ್ನ ಜಿಪ್ಸಿ ಬೇಗ ಮುಂದುವರಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಡನ್ ಮೀಟಿಂಗ್ ಅನ್ನು ಆದಷ್ಟು ಬೇಗ ಮುಗಿಸಿ ಪಂದ್ಯಾಟ ಮುಂದುವರಿಕೆಯನ್ನು ಮಾಡಿಕೊಡ್ಬೇಕಾಗಿದೆ. 12ಕ್ಕೆ 25. ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಜಿಪ್ಸಿ. ವೈಷ್ಣವ್ ಹನ್ನೆರಡಕ್ಕೆ 25. ದಯವಿಟ್ಟು ಗಮನಿಸಿ, ಲೇಟ್ ಮಾಡಬಾರ್ದು. ಇದಾದ ನಂತರ ಇನ್ನೂ ಕೂಡ 9 ಮ್ಯಾಚಸ್ ಇದೆ, ಆಲೋಚನೆ ಮಾಡ್ಕೊಳ್ಳಿ. ಈ ತನ್ಮದ ಸ್ಲೋವರ್ ಡೆಲಿವರಿ ಮಿಡ್ಗಡ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆ ಆಗ್ತಾ ಇದೆ. 2ನೇ ಒಳಗಡೆ ಪ್ರಯತ್ನ, ರನ್ಔಟ್ ಅವಕಾಶವಿತ್ತು ಬಾರಿ. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ಬಾರಿ. ಅದೃಷ್ಟ ಮತ್ತೆ ಮಾರುತಿ ಕೈ ಹಿಡಿತಾ ಇದೆ. ತಂಡದ ಮೊತ್ತ 20. ಈ ಹಂತದಲ್ಲಿ 2 ಓಟಗಳ ಮುಖೇನ 34 ಓಟಗಳು. ಮಾರುತಿಗೆ 23 ಅವಶ್ಯಕತೆ.
ವೈಷ್ಣವ್ ಈ ಬಾರಿ ಸಂದ ಚೆಂಡು ಡೀಪ್ ಹಿಡಿಗಳ ಭಾಗದಲ್ಲಿ ಮತ್ತೆ 2 ಒಟ್ಟುಗಳ ಒಂದು ಸೇರ್ಪಡೆ ಆಗ್ತಾ ಇದೆ ಈ ಹಂತದಲ್ಲಿ. ತಣ ಮೊತ್ತ 36, 21 ಒಟ್ಟುಗಳು ದಾಖಲಾಗಬೇಕಾಗಿದೆ. ಸಿನಿ ಗ್ಯಾಲಕ್ಸಿ ಬೌಲಿಂಗ್ ಎಂಡನ್ನು ಬಳಸ್ತಾ ಇದ್ದಾನೆ ಬಾರಿ. ವೈಷ್ಣವ್ ಈ ಬಾರಿ ಸಂದ ಚೆಂಡು ನೋ ಬಾಲ್ ಅನ್ನುವಂತ ಸೂಚನೆ ತನ್ಮೂಲಕವಾಗಿ 1 ಓಟ 2, 3 ಓಟಗಳ ಪೂರೈಕೆಯೂ ಕೂಡ ಬಹುಶಃ ಇದೇ ಪಂದ್ಯಾಟದ ಮೈಂಡ್ ಟರ್ನಿಂಗ್ ಪಾಯಿಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಈ 3 ಓಟಗಳ ಮುಖೇನ ತಂಡದ ಮೊತ್ತ 39 ಓಟಗಳು. ಜಯಕ್ಕಾಗಿ 18 ಓಟಗಳ ಒಂದು ಅವಶ್ಯಕತೆ ಇದೆ. 8 ಹೋದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ ಒಂದು ತಂಡ ಮಾರುತಿ ಕ್ರಿಕೆಟರ್ಸ್. 10 ಎಸೆತ 18ರ ಅವಶ್ಯಕತೆ. 10 balls 18 runs to win. ಕ್ಷೇತ್ರ ಕ್ಷಣ ಬದಲಾವಣೆಯನ್ನ ಮತ್ತೆ ಮಾಡ್ತಾ ಇದ್ದಾರೆ ಅಂಗಣ ಒಳಭಾಗದಲ್ಲಿ. ಜಿಪ್ಸಿ ಕ್ರಿಕೆಟರ್ಸ್ ಥರ್ಡ್ ಒನ್. ಈ ಬಾರಿ ಕೂಡ ತೀರಾ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಣ ಮೊತ್ತ 30, 40 ಓಟಗಳು. 2 ಹೋದರಿಗಳ ಆಘಾತವನ್ನು ಕಂಡುಕೊಳ್ತಾ ಇದೆ ಮಾರುತಿ ಉಳ್ಳಾಲ. ಅಂತಿಮ 9 ಎಸೆಗಳಲ್ಲಿ 17 ಓಟಗಳನ್ನು ದಾಖಲಿಸಬೇಕಾಗಿದೆ. 9 balls 17 runs to win. ಮೊಗವೀರ ಯುವಕೂಟದ ಆಶ್ಚರ್ಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಮೊಗವೀರ ಕ್ರಿಕೆಟ್ ಪಂದ್ಯಕೂಟ MCL ಸೀಸನ್ 1ರ ಆವೃತ್ತಿಯಲ್ಲಿ ಈ ತಂಡಗಳು ಆಡ್ತಾ ಇದೆ. ಸುಶಾಂತ್ಗೆ ಸಂದ ಚೆಂಡು ಮತ್ತೆ 1 ಓಟದ ಪೂರೈಕೆ. ತಣ ಮೊತ್ತ 40, 41, 41ಕ್ಕೆ 2. ಮಾರುತಿಗೆ 16 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಈ ಹಂತದಲ್ಲಿ ಮತ್ತೊಂದು ಒಳ ಸಮರ್ಥ್ಯ ಎಸೆತ ಕ್ಯಾಚ್ ಆಗುವ ಅವಕಾಶಗಳಿತ್ತು. ಮತ್ತೆ 1 ಓಟದ ಪೂರೈಕೆಯೂ ಕೂಡ ಪ್ರಣೀತ್ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 42ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. 42 for 2. 7 balls 7ಕ್ಕೆ 15 ಓಟಗಳ ಅವಶ್ಯಕತೆ. ಒಂದು ಸಿಕ್ಸರ್ ಯಾ ಬೌಂಡ್ರಿ ಪಂದ್ಯಾಟದ ಗತಿಯನ್ನು ಬದಲಿಸ್ತದೆ. ಅದೀಗ ಮಾರುತಿಗೆ ಬರಬೇಕಾಗ್ತಾ ಇದೆ. ಸುಶಾಂತ್ ಗೆಸಂದ ಚೆಂಡು ಲಾಂಗ್ ಆಫ್ ನಡುವಣ ಈ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ಬೌಂಡ್ರಿ. 4 ಓಟಗಳು. ಅಂತಿಮ ಚೆಂಡಿನಲ್ಲಿ 5ನೇ ಓವರ್ನಲ್ಲಿ ಸುಶಾಂತ್ ದಾಖಲಾತಿಯನ್ನು ಕಂಡುಕೊಂಡ್ರು. ನಲವತ್ತಾರು ಓಟಗಳು. 11 ಓಟಗಳ ಒಂದು ಅವಶ್ಯಕತೆ ಇದೆ. 6 ಎಸೆತಗಳು ಅಂತಿಮ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. 11 ಓಟಗಳನ್ನು ದಾಖಲಿಸಬೇಕಾಗಿದೆ ಮೊದಲ ಪಂದ್ಯಾಟದ ಲೀಗ್ನ ಒಂದು ಜಯಕ್ಕಾಗಿ. ಜಿಪ್ಸಿಯ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ. ಕೊನೆಯವರೆಗಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಆಕಾಶ್ 11ರ ಅವಶ್ಯಕತೆ. 6 balls 11 runs to win.
ಪಂದ್ಯಾಟ ಬೇಗ ಮುಂದುವರಿಸಿ ಅನ್ನೋದಾಗಿ ಕೇಳ್ತೇವೆ. ಆಕಾಶ್ ಮತ್ತೆ ಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಪ್ರಣೀತ್ ಸ್ಟ್ರೈಕರ್ ಅಲ್ಲಿ ಮಾರುತಿಯ ಪರವಾಗಿ 6 balls 11 runs to win. MCL ಸಾಗ್ತಾ ಇದೆ. ಮೊದಲ ಚೆಂಡು ಬಹಳ ಸಮರ್ಥ್ಯ ಹೊಡೆತ ಲಾಂಗಾರ ಭಾಗದಲ್ಲಿ ನೋಡ ಪೂರೈಕೆ ಕಾಣುವ ಪ್ರಯತ್ನ. ಎರಡೋಟಗಳ ಪೂರೈಕೆಯೂ ಕೂಡ ಪ್ರಣೀತ್ ದಾಂಡಲಿ ಒಂದು 2 ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ 48 ಓಟಗಳು, 5ಕ್ಕೆ 9 48 ಫಾರ್ ಲಾಸ್ ಆಫ್ 2. ಮಾರುತಿ ಕ್ರಿಕೆಟರ್ ಸುಳ್ನಾಲ್ ಚಿತ್ರಾಪುರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಆಕಾಶ್ ಈ ಬಾರಿ ಎಸೆದ ಚೆಂಡು ಕೂಡ ಥರ್ಡ್ ಬಾರಿ ಭಾಗದಲ್ಲಿ ಪೂರೈಕೆ ಕಾಣುವ ಪ್ರಯತ್ನ. ತನ್ಮಧ್ಯೆ ಓವರ್ ಥ್ರೋ, 1 ಓಟ 2 3 ಓಟಗಳನ್ನ ಕೂಡ ಬಿಟ್ಕೊಟ್ರು. ಕ್ಷೇತ್ರ ರಕ್ಷಣೆ ಆಡುವಿಕೆಯನ್ನು ಮಾಡ್ತಾ ಇದೆ ಜಿತ್ಸಿ. ಈ ಹಂತದಲ್ಲಿ ತಂಡದ ಮೊತ್ತ 51 ಓಟಗಳು, 6 ಓಟಗಳ ಅವಶ್ಯಕತೆ, 4 ಎಸೆತಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸುಲಭದ ರನ್ಔಟ್ ಅವಕಾಶವಿತ್ತು, 2 ಬಾರಿ ಕೂಡ ರನ್ಔಟ್ ಅವಕಾಶವನ್ನು ಜಿಪ್ಸಿ ಕೈ ಚೆಲ್ತಾ ಇದೆ ಕೂಡ. ಮತ್ತೆ ಆಕಾಶ್ ಕೊನೆ ಹಂತದಲ್ಲಿ ಜಯ ಅಪಜಯ. ಈ ಪಂದ್ಯಾಟ ಅದ್ಯಾರ ಪಾಲಾಗ್ತದೆ ನೋಡ್ಬೇಕಾಗಿದೆ. MCL 4ನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮೊಗವೀರ ಯುವಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಆಶ್ರಯದಲ್ಲಿ MCL ಸಾಗ್ತಾ ಇದೆ. 3ನೇ ಬಾರಿ ಹೆಸರದ ಚೆಂಡು ಬಳಸವರ್ತೆ ಹೊಡೆತಾ ಬಾರಿ ಲಾಂಗನ್ ಭಾಗದಲ್ಲಿ ಸಚಿನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸುಶಾಂತ್ ವಿಕೆಟ್ ಪತನ. 51ಕ್ಕೆ 3. ಮಾರುತಿ ಉಳ್ಳಾಲ ಮತ್ತೊಂದು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಕೂಡ. 3ಕ್ಕೆ 6. ಅನೀಶ್ ಅಂಗಡ ಒಳಭಾಗದಲ್ಲಿ ಪ್ರಣೀತ್ ತಂಡದ ಆರಂಭಿಕ ದಾಂಡಿಗ ಇನ್ನೂ ಕೂಡ ಮಾರುತಿಯ ಪ್ರತಿ ಹೋರಾಟವನ್ನು ಉಳಿಸ್ತಾ ಇದ್ದಾನೆ. ಅಂತಿಮ ಹಂತದಲ್ಲಿ ಅದ್ಯಾವ ರೀತಿಯ ಆಟ ಮುಂದುವರಿಕೆ ಆಗ್ತದೆ ನೋಡಬೇಕಾಗಿದೆ. ಅದ್ಯಾವ ರೀತಿಯ ಆಟವನ್ನ ಕೂಡ 2 ತಂಡಗಳು ಜಯಕ್ಕಾಗಿ ತೋರ್ಪಡಿಸ್ತಾರೆ ಈ ಅಂಗಣದಲ್ಲಿ ನೋಡಬೇಕಾಗಿದೆ. ಮತ್ತೆ ಆಕಾಶ್ ಜಿಪ್ಸಿಯ ಪರವಾಗಿ 4ನೇ ಚೆಂಡಿಗಾಗಿ ಈ ತನ್ಮದೆ ಯಾರ್ ಕರ್ಲೆಂಡ್ ಡೆಲಿವರಿ ಲಾಂಗ್ ಆನ್ ಭಾಗದಲ್ಲಿ ಸಚಿನ್ ಬಳಸವರ್ಧ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತನ್ಮೂಲಕವಾಗಿ ಪ್ರಣೀತ್ ವಿಕೆಟ್ ಪತನ. ಈ ಬಾರಿ ಈ ಒಂದು ಅಂಶವೇ ಮಾರುತಿಗೆ ಬಿಗ್ ಮೈನಸ್ ಪಾಯಿಂಟ್ ಆಗ್ತಾ ಇದೆ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಂತ ಯುವ ಆಟಗಾರ ಕೊನೆ ಹಂತದಲ್ಲಿ ಕ್ಯಾಚ್ ಅನ್ನು ನೀಡಿದ್ರು. ಇವಾಗ ಅಂತಿಮ 2 ಎಸೆತ, 6 ಓಟಗಳ ಅವಶ್ಯಕತೆ. 1 ಸಿಕ್ಸರ್ ಮಾರುತಿಗೆ ಜಯವನ್ನ ತಂದು ಕೊಡ್ತದೆ. 2 ಡಾಟ್ ಬಾಲ್ಗಳು ಮೊದಲ ಜಯವನ್ನ ಕೊಡ್ತದೆ ಜಿಪ್ಸಿ ಕುಳಾಯಿಯ ತಂಡಕ್ಕೆ. 20 ಎಸೆಗಳಲ್ಲಿ 38 ಓಟವನ್ನು ದಾಖಲಿಸಿ ಪ್ರಣೀತ್ ಔಟ್ ಆಗಿ ವಾಪಸ್ ಆದ್ರು. ಮತ್ತೆ ಆಕಾಶ್ ಬಾರಿ ಜಿಪ್ಸಿಯ ಪರವಾಗಿ ಎಸೆದ ಚೆಂಡು ಔಟ್ ಸ್ವಿಂಗ್ ಡೆಲಿವರಿ
ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಒಂದು ಎಸೆತ, ಸಿಕ್ಸರ್ ಅವಶ್ಯಕತೆ ಕೂಡ. 1-6. ಏಕೆ ಮನೋಹರನ ರೀತಿಯಲ್ಲಿ ಆಡುವಂತ ಆಟಗಾರರಿದ್ರೆ ಮಾತ್ರ ಬಹುಶಃ ಈ ಅಂಶ ಮಾರುತಿಗೆ ಪ್ಲಸ್ ಪಾಯಿಂಟ್. ಈತನ್ವದೆ ಮತ್ತೊಂದು ಸಮರ್ಥ್ಯಸತ ಕ್ಯಾಚ್ ಆಗೋ ಅವಕಾಶಗಳಿದೆ. ಬಾರಿ ಜಯವನ್ನು ದಾಖಲಿಸಿದ್ರು ಜಿಪ್ಸಿಯ ತಂಡ. ಮಾರುತಿಯನ್ನ ಸೋಲಿಸ್ತಾ ಇದ್ದಾರೆ ಜಿಪ್ಸಿ. 4 ಓಟದ ಒಂದು ಜಯವನ್ನ ಕೂಡ ಬಿಗು ಹೋರಾಟದ ಕಾಳಗದಲ್ಲಿ ದಾಖಲಿಸಿದ್ರು ಜಿಪ್ಸಿ. ಮೊದಲ ಜಯವನ್ನು ದಾಖಲಿಸಿದ್ದಾರೆ. ಮಾರುತಿ ಮೊದಲ ಸೋಲನ್ನು ಕಂಡುಕೊಂಡ್ರು ಕೂಡ. ಇವಾಗ ಮುಂದಿನ ಪಂದ್ಯ ಅಂಗಡ ಒಳಭಾಗದಲ್ಲಿ ಜೈ ಮಾತಾ ಕ್ರಿಕೆಟರ್ಸ್ ಕುಳಾಯಿ ವರ್ಸಸ್ ಕೋಡಿ ಕ್ರಿಕೆಟರ್ಸ್ ಸಜ್ಜ ಮಾಡಿ ನಡುವಣ ಮುಂದಿನ ಪಂದ್ಯಾಟ ಇರ್ತದೆ. ಜೈ ಮಾತಾ ವರ್ಸಸ್ ಕೋಡಿ. ಅಣ್ಣ ದಯವಿಟ್ಟು ಆಡುವ ತಂಡಗಳು ನೀವು ಡಗೌಟ್ ಒಳಗೆ ಪ್ರೇಕ್ಷಕರು ಕೂಡ ಇರಬಾರದು. ಒಬ್ರು ಬಂದು ಕೂತ್ರೆ ಮತ್ತೆ ಬಾಕಿ ಎಲ್ಲರೂ ಒಳಗೆ ಬರ್ತಾರೆ. ದಯವಿಟ್ಟು ಯಾರು ಕೂಡ ಆ ಕಡೆ ಇರೋರು ಆಟಗಾರರು ಪ್ಲೇಯರ್ಸ್ಗಳೇ ಇದ್ದಾರೆ ನೋಡಿ, ಆ ಕಡೆ ಸಮಸ್ಯೆ ಆಗುತ್ತೆ. ಬಾಕಿಯವರಿಗೆ ನೋಡಿ ಸಂಘಟಕರಿಗೆ ಸಮಸ್ಯೆ ಆಗುತ್ತೆ. ನೀವು ಒಂದು ತಂಡದವರು ಬಂದು ಕೂತ್ರೆ ಬಾಕಿಯವರು ಒಬ್ಬೊಬ್ಬರಿಗೆ ಸಾಲಾಗಿ ಬರ್ತಾರೆ. ಯಾರು ಕೂಡ ತಪ್ಪು ಅನ್ನೋದಾಗಿ ತಿಳ್ಕೋಬೇಡಿ. ಟೂರ್ನಮೆಂಟ್ ನಡೆಸುವಂತದ್ದು ಸುಲಭ ಅಲ್ಲ. ಆದ್ದರಿಂದ ಯಾರು ಕೂಡ ನಮ್ಮ ಬೌಂಡ್ರಿ ರೋಪ್ನ ಒಳಗಡೆ ಇರಬಾರ್ದು ಅನ್ನೋದಾಗಿ ಕೇಳಿಕೊಳ್ತೇವೆ. ಇವಾಗಲೇ ಮುಗಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಜಿಪ್ಸಿ ಫ್ರೆಂಡ್ಸ್ ಆಕಾಶ್ ಅವರು ಪಡ್ಕೊಳ್ತಾ ಇದ್ದಾರೆ. ಜಿಪ್ಸಿ ಆಕಾಶ್ ಅವರು ಮುಖ್ಯ ವೇದಿಕೆ ಹೋಗ್ಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಜಿಪ್ಸಿ ಫ್ರೆಂಡ್ಸ್ ಆಕಾಶ್ ಪಂದ್ಯಾಟದ ಅತ್ಯುತ್ತಮ ಒಂದು ಆಟವನ್ನು ಅವರು ಆಡಿದ್ರು. ಅದಕ್ಕಾಗಿ ಅವರ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ನೀಡುತ್ತಾ ಇದ್ದೇವೆ. ಸರಿ, ಎರಡು ತಂಡಗಳ 12ನೇ ಆಟಗಾರರು ಅಂಗಡ ಒಳಭಾಗದಲ್ಲಿ ಜೈ ಮಾತಾ ಕ್ರೀಡಾಸ್ ಕುಳಾಯಿ ತಂಡದ 12ನೇ ಆಟಗಾರರು, ಮತ್ತೊಂದೆಡೆ ಕೋಡಿ ಕ್ರೀಡಾಸಿನ 12ನೇ ಆಟಗಾರರು ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ. ಇತ್ತ ವೀಕ್ಷಕರಲ್ಲಿ ಮತ್ತೆ ಬದಲಾವಣೆ. ಸಂತೋಷ್ ಮುಂದಿನ ಹಂತಕ್ಕಾಗಿ.
ಅಣ್ಣ ಮೈನ್ ಸ್ಟೇಜ್ ಅಲ್ಲಿ ಇರೋರು ಟಾಸ್ ವಿನ್ ಆದ ಕೂಡಲೇ ಇನ್ಫಾರ್ಮ್ ಅನ್ನ ಈ ಕಡೆ ಮಾಡ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಯಾರು ವಿನ್ ಆದ್ರು ಟಾಸ್? ಜಯಮಾತಾ ಅಂಡ್ ಕೋಡಿ ಹಜಮಾಡಿ ಪಂದ್ಯಾಟದ ಟಾಸ್ ಯಾರು ವಿನ್ ಆದ್ರು? ನರೇಶ್. ಪಂದ್ಯಾಟದ ಮಾರ್ಕಿಂಗ್ ಮಾಡೋರು ಬೇಗ ಮಾರ್ಕಿಂಗ್ ಮಾಡಿಕೊಂಡು ಪಂದ್ಯಾಟವನ್ನು ಬೇಗ ಆರಂಭಿಸಬೇಕು. ಯಾಕಂದ್ರೆ ಇನ್ನೂ 9 ಮ್ಯಾಚ್ ಇದೆ. ಈ ಮ್ಯಾಚ್ ಮುಗಿದ ನಂತರ ಇನ್ನು 9 ಮ್ಯಾಚ್ಗಳಿರೋದ್ರಿಂದ ಆದಷ್ಟು ನಾವು ಸಮಯದೊಂದಿಗೆ ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ. ಇದಾದ ನಂತರ ಮುಂದಿನ ಪಂದ್ಯ 6ನೇ ಪಂದ್ಯಾಟ ಇರ್ತದೆ. ಚಿತ್ರಾಪುರ ಬುಲ್ಸ್ ಮತ್ತು ಅಂಬಿಗಾ ತುಳುನಾಡು ಟೈಗರ್ಸ್. ಈ 6ನೇ ಪಂದ್ಯಾಟದವರೆಗೆ 6 ಓವರ್ಗಳು ಇರ್ತದೆ. ಮುಂದಿನ ಅದಾದ ನಂತರದ 8 ಪಂದ್ಯಗಳು 5 ಓವರ್ಸ್. ಸಂಘಟಕರು ಈಗಾಗಲೇ ತೀರ್ಮಾನವನ್ನು ತಿಳಿಸಿರೋದ್ರಿಂದ ಈ ಪಂದ್ಯಾಟದ ತರುವಾಯದ ಮುಂದಿನ ಪಂದ್ಯ ಚಿತ್ರಾಪುರ ಬುಲ್ಸ್ ಮತ್ತು ಅಂಬಿಗಾ ತುಳುನಾಡು ಟೈಗರ್ಸ್ ಪಂದ್ಯ ಮಾತ್ರ 6 ಓವರ್ಗಳು ಇರ್ತದೆ. ಉಳಿದ ಎಲ್ಲ ಪಂದ್ಯಾಟಗಳು ಕೂಡ 5 ಓವರ್ಗಳು. ಧನ್ಯವಾದಗಳು ವಿನಯ್ ಉದ್ದೇವರವರೇ. ಪ್ರಸ್ತುತ ಪಂದ್ಯ ದಿನದ 5ನೇ ಪಂದ್ಯವಾಗಿ ಜಯಮಾತಾ ಕುಳಾಯಿಯ ವಿರುದ್ಧವಾಗಿ ಕೆಸಿಕೆ ಯಜಮಾಡಿ ಕೋಡಿ. ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಕೆಸಿಕೆ ಯಜಮಾಡಿ ಕೋಡಿಯ ತಂಡ ಮೇಲುಗೈ ಸಾಧಿಸ್ತಾ ಇದೆ. ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಕೆಸಿಕೆ ಯಜಮಾಡಿ ಆನ್ ದ ಟಾಸ್ ಇಲೆಕ್ಟೆಡ್ ಟು ದ ಫೀಲ್ಡ್ ಫಾಸ್ಟ್. ದಯವಿಟ್ಟು ಎರಡು ತಂಡದ 12th ಮ್ಯಾನ್ 12ನೇ ಆಟಗಾರರು ಕಡ್ಡಾಯವಾಗಿ ವೀಕ್ಷಕ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು. ಎರಡೂ ತಂಡದ 12ನೇ ಆಟಗಾರರು ಕಡ್ಡಾಯವಾಗಿ ವೀಕ್ಷಕ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. 12th ಮೆಂಬರ್ ದಯವಿಟ್ಟು ಅಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಕುಳಿತಂತ ಪ್ರೇಕ್ಷಕರು ದಯವಿಟ್ಟು ಗಮನಿಸಬೇಕು. ಪ್ಲೇಯರ್ಸ್ಗಳಾಗಿರಲಿ ಯಾರೇ ಆಗಿರಲಿ ದಯವಿಟ್ಟು ಆ ಬ್ಯಾನರ್ನ ಹೊರಗಡೆ ಕುಳಿತು ಪಂದ್ಯಾಟವನ್ನು ವೀಕ್ಷಿಸಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಆರಂಭಿಕ ಆಟಗಾರರಾಗಿ ಜಯಮಾತಾ ಕುಳಾಯಿಯ ಮುಖಾಂತರವಾಗಿ ರೋಷನ್ ಸ್ಟ್ರೈಕರ್ ಎಂಡಿಗೆ ಪಂದ್ಯಾಟ ಆರಂಭವನ್ನು ಕಾಣ್ತಿದೆ. 6 ಓವರ್ಗಳ ಪಂದ್ಯ. ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಸಂತೋಷ್ ಕೆಸಿಕೆ ಯಜಮಾಡಿ ಕೋಡಿಯ ಪರವಾಗಿ ನೋ ಸ್ಟ್ರೈಕರ್ ಎಂಡಿಗೆ ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸಬಲ್ಲಂತ ಆಟಗಾರ ಯಶ್ಪಾಲ್. ನೋ ಸ್ಟ್ರೈಕರ್. ಮೊದಲ ಚೆಂಡು ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ರೋಷನ್ ಖಾತೆ ಆರಂಭ, ಜಯಮಾತಾ ಕೊಳೆ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಯಶ್ಪಾಲ್ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಹಂತದಲ್ಲಿ ಕೂಡ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತವರು ಆಟಗಾರ. ಬೀಸುವಂತೊಂದು ಪ್ರಯತ್ನ, ತೀರಾ ಕೆಳ ಅಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ.
ದಿನದ 5ನೇ ಪಂದ್ಯ ಅಂಕಣದೊಳ ಭಾಗದಲ್ಲಿ ಸಾಗ್ತಾ ಇದೆ. ಜೈಮಾತಾ ಕುಳಾಯಿ ವರ್ಸಸ್ KCK ಯಜಮಾಡಿ ಕೋಡಿ. ಮೂರನೇ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ಚೆಂಡು ಸಾಕ್ತಾ ಇದೆ, ನಡುವೆ ಬೌಂಡ್ರಿ. ಬಹಳಷ್ಟೊಂದು ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ವಿಫಲತೆಯನ್ನು ಕಂಡುಕೊಳ್ತಾ ಇದ್ರ ನಿಟ್ಟಿನಲ್ಲಿ ಮೊದಲ ಬೌಂಡ್ರಿಯನ್ನು ಇವಾಗ ಯಶ್ಪಾಲ್ ದಾಖಲಿಸ್ತಾ ಇದ್ದಾರೆ KCK ಯಜಮಾಡಿ ಕೋಡಿಯ ಮುಖಾಂತರವಾಗಿ. ಈತನ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಕ್ಷೇತ್ರಕ್ಷ ವಿಫಲತೆಯನ್ನು ಕಂಡುಕೊಳ್ತಾ ಇದ್ರೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ರೋಷನ್ ಜೈಮಾತಾ ಕುಳಾಯ ಮುಖಾಂತರವಾಗಿ. ದಯವಿಟ್ಟು ಅಲ್ಲಿ ಆಟಗಾರ ಗಮನಿಸಬೇಕು, ಪದೇ ಪದೇ ಹೇಳಲಿಕ್ಕೆ ಸರಿಯಾಗುವುದಿಲ್ಲ. ದಯವಿಟ್ಟು ನಮ್ಮ ಮಾತನ್ನಲ್ಲಿ ಸರಿಯಾಗಿ ಕೇಳಿ. ದಯವಿಟ್ಟು ಅಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಕುಳಿತಂತ ಪ್ರೇಕ್ಷಕರು, ಅದೇ ರೀತಿ ಆಟಗಾರ ಯಾರೇ ಆಗಲಿ, ದಯವಿಟ್ಟು ಹಿಂಭಾಗದಲ್ಲಿ ಕುಳಿತು ಪಂದ್ಯಾಟವನ್ನು ವೀಕ್ಷಿಸಿ ಎಂಬುದಾಗಿ ತಮಗೆ ಈ ಹಂತದಲ್ಲಿ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾವೆ. ಮೊದಲ 5 ಚೆಂಡುಗಳ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಯಶ್ಪಾಲ್ ಗೆಸಿರುವಂತ ಚೆಂಡು ತೀರಾ ಕೆಳ ಅಂಚಿನಲ್ಲಿ ಹಾದು ಹೋಗ್ತದೆ. ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸ್ತಾ ಇದೆ. 6 ಓವರ್ಗಳ ಪಂದ್ಯ. ಇವಾಗ ಮೊದಲ 6 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 7 ಓಟವನ್ನು ದಾಖಲಿಸ್ತಾ ಇದೆ ಜೈಮಾತಾ ಕುಳಾಯಿಯ ಒಂದು ತಂಡ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಬಹಳಷ್ಟೊಂದು ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಾಟ ನಡೀತಾ ಇದೆ. ಈ ಪಂದ್ಯ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ವಿನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತ ತಂಡ 1 ಲಕ್ಷದ ಜೊತೆಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರ್ತಕ್ಕಂಥ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ರತಿ ಪಂದ್ಯದಲ್ಲಿ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ವಿ ಪಂದ್ಯ ಟೂರ್ನಮೆಂಟ್ ಸಾಗಿ ಬರ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. 2ನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸ್ತಾ ಇದ್ದಾವೆ. ಚೇತನ್, ರೋಷನ್ ಸ್ಟ್ರೈಕರ್ ಎಂಡಿಗೆ, ಯಶ್ಪಾಲ್ ನಾನ್ ಸ್ಟ್ರೈಕರ್ ಎಂಡಿಗೆ. 6 ಓವರ್ಗಳ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಿನದ 5ನೇ ಪಂದ್ಯ ಅಂಕಣದೊಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಜೈಮಾತಾ ಕುಳಾಯಿ ವರ್ಸಸ್ KCK ಯಜಮಾಡಿ ಕೋಡಿಯ ಒಂದು ತಂಡ. ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿ ಒಂದು ಎಸೆತ, ಕ್ಷೇತ್ರ ರಕ್ಷಣೆ ವಿಫಲತೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. 2ನೇ ಓಟಕ್ಕಾಗಿ ಮನ ಮಾಡ್ತಾ ಇದ್ದಾರೆ. ಅವಳಿ ಹೊಡೆದ ಪೂರೈಕೆ ಕೂಡ ಆ ನಿಟ್ಟಿನಲ್ಲಿ 9ಕ್ಕೆ ತಲುಪ್ತಾ ಇದೆ. 2ನೇ ಓವರ್ನ ಮೊದಲ ಚೆಂಡಿನ ಮುಕ್ತಾಯದಲ್ಲಿ 2ನೇ ಓವರ್ ಕೂಡ ಪವರ್ ಪ್ಲೇ ಜಾರಿಯಲ್ಲಿದೆ. ಅದೆಷ್ಟು ಓಟವನ್ನು ದಾಖಲಿಸಿದ ಕಾದು ನೋಡಬೇಕಾಗಿದೆ. ಮತ್ತೆ ಚೇತನ್ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಔಟಿಗಾಗಿ ಮನವಿಗಳು ನಿರ್ಣಾಯಕರಿಂದ ಯಾವುದೇ ಪುರಸ್ಕಾರವಲ್ಲ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. 3ನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಔಟಿಗಾಗಿ ಬಲವಾದ ಮನವಿಗಳು ನಿರ್ಣಾಯಕರಿಂದ ನಾಟ್ಔಟ್ ಎಂಬ ಸೂಚನೆ ಕೂಡ ಬರ್ತಾ ಇದೆ. ಲೆಗ್ ಬೈಸ್ ಮುಖಾಂತರ ಗಂಟೆ ಹೊಡೆದ ಪೂರೈಕೆ 10ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯ ಕೊಡಿ ಅಂತ ಕಾಣ್ತಾ ಇದೆ.
ಈ ಪಂದ್ಯಾಟದ ನಿರ್ಣಾಯಕರಾಗಿ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ ಬಹಳಷ್ಟು ಅನುಭವಿ ನಿರ್ಣಾಯಕರು ರಾಘು ಕಡೂರು, ಸ್ಕ್ವೇರ್ ಲ್ಯಾಗ್ ನಿರ್ಣಾಯಕರ ಪೀಠದಲ್ಲಿ ಕೃಷ್ಣ ಹಾಸನ, ಬಹಳಷ್ಟೊಂದು ಉತ್ತಮ ರೀತಿಯ ಅಂಪೈರ್ಸ್ ಈ ಪಂದ್ಯಾಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾಲ್ಕನೇ ಚೆಂಡು ಯಶ್ಪಾಲ್ ಮುನ್ನುಗ್ಗಿ ಬಾರಿಸುವಂತ ಒಂದು ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಾವುದೇ ಹಂತದಲ್ಲಿ ಕೂಡ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ನಿಸ್ಸೀಮ ಹೊಡೆತದ ಡೇಂಜರ್ ಬ್ಯಾಟ್ಸ್ಮನ್ ಕೂಡ ಯಶ್ಪಾಲ್. ಐದನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಉದ್ದರಿ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಯಶ್ಪಾಲ್ ಬ್ಯಾಕ್ ಟು ಪೆವಿಲಿಯನ್. ಜೈಮಾತಾ ಕುಳಾಯಿಯ ಮೊದಲ ವಿಕೆಟ್ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ. ಎರಡನೇ ಓವರ್ನ ಕೊನೆಯ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. 10ಕ್ಕೆ 1, 10 ಫಾರ್ ಲಾಸ್ ಆಫ್ 1 ವಿಕೆಟ್. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ. ಜೈಮಾತಾ ಕುಳಾಯಿಯ ಪರವಾಗಿ ಲೋಹಿತ್ ಇವಾಗ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್, ಕೊನೆ ಚೆಂಡು ಸುಂದರತೆ ಒಂದು ಆಟ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಓವರ್ ಮುಕ್ತ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 11 ಫಾರ್ ಲಾಸ್ ಆಫ್ 1 ವಿಕೆಟ್. ಜೈಮಾತಾ ಕುಳಾಯಿಯ ಒಂದು ತಂಡ 6 ಓವರ್ನ ಪಂದ್ಯ. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 24 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪವರ್ ಪ್ಲೇ ಮುಕ್ತವನ್ನು ಕಂಡುಕೊಂಡಿದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಒಂದು ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿಗಳ MCL ಮೊಗವೀರ ಕ್ರಿಕೆಟ್ ಲೀಗನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟ. ಇವಾಗ ಅಂಕಣದೊಳಭಾಗದಲ್ಲಿ ಜೈಮಾತಾ ಕುಳಾಯಿಯ ವಿರುದ್ಧವಾಗಿ KCK ಯಜಮಾಡಿ ಕೋಡಿಯ ಒಂದು ತಂಡ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 11ಕ್ಕೆ 1 ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನ ಚಾಲ್ತಿಗಾಗಿ ಸಂತೋಷ್ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರಕ್ಕೆ ಅಂಚಿನಲ್ಲಿ 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಲೋಹಿತ್ ಬ್ಯಾಕ್ ಟು ಪೆವಿಲಿಯನ್. 2ನೇ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೈಮಾತಾ ಕುಳಾಯಿ 11 ಫಾರ್ ಲಾಸ್ ಆಫ್ 2 ವಿಕೆಟ್. ಬಹುಶಃ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು ಕೂಡ ಕ್ಯಾಚ್ ಕಾಯಿಸಿ ಇರ್ತಾ ಇದೆ. ಆ ನಿಟ್ಟಿನಲ್ಲಿ 2ನೇ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. 11ಕ್ಕೆ ಪ್ರಮುಖ 2 ವಿಕೆಟ್ ಅನ್ನು ಕಂಡುಕೊಳ್ತಾ ಇದೆ ಜೈಮಾತಾ ಕುಳಾಯಿಯ ಒಂದು ತಂಡ. KCK ಯಜಮಾಡಿ ಕೋಡಿಯ ವಿರುದ್ಧವಾಗಿ 6 ಓವರ್ಗಳ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. MCL 2022 ಪ್ರತಿಷ್ಠಿತ ಪಂದ್ಯ ಸಾಗಿ ಬರ್ತಾ ಇದೆ. 10 ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಯಶಸ್ವಿ ಪಂದ್ಯಾಟ. ಇವಾಗ ದಿನದ 5ನೇ ಪಂದ್ಯಾಟ ನಡೀತಾ ಇದೆ.
ಹೊಸ ಆಟಗಾರ ಪರಿಚಯ ಸುಕೇಶ್. ಸುಂದರತೆ ಒಂದು ಎಸೆತ ಬ್ಲಾಕ್ ಅಲ್ಲಿ ಮಾದರಿ ಚೆಂಡು ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 12ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ ಸಂತೋಷ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ದಾಖಲಿಸಿದ್ದಾರೆ. ಮೊದಲ ಓವರ್ನಲ್ಲಿ ಕೂಡ ಕೇವಲ 7 ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮಧ್ಯೆ ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಮಾಡಿ ಆಡ್ತಾ ಇದ್ದಾರೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 13ಕ್ಕೆ ತಲುಪ್ತಾ ಇದೆ. 13 ಫಾರ್ ಲಾಸ್ ಆಫ್ 2 ವಿಕೆಟ್. 13ಕ್ಕೆ 2 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಜೈಮಾತಾ ಕುಳಾಯಿಯ ಒಂದು ತಂಡ. ಬಯಸುವಂತ ಒಂದು ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 14ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್. 3ನೇ ಓವರ್ನ ಚಾಲ್ತಿಯ ಕೊನೆ 2 ಚೆಂಡುಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಸುಕೇಶ್ ಹೊಸ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಯಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಆಟ. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 2ನೇ ಒಟ್ಟಕ್ಕಾಗಿ ಮನ ಮಾಡ್ತಾ ಇದ್ದಾರೆ. ಅವಳಿ ಹೊಡೆದ ಪೂರೈಕೆ ಕೂಡ ಆ ನಿಟ್ಟಿನಲ್ಲಿ 16ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತೇವೆ 3ನೇ ಓವರ್ನ ಮುಕ್ತಾಯಕ್ಕಾಗಿ. ಸ್ವಲ್ಪ ಮಟ್ಟಿನಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡಿ ಆಡ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಕೊನೆ ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ ಸ್ವೀಪ್ ಮಾಡುವಂತ ಒಂದು ಪ್ರಯತ್ನ. ಔಟಿಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ನಿರ್ಣಾಯಕರಿಂದ ನಾಟ್ಔಟ್ ಎಂಬ ಸೂಚನೆ ಕೂಡ ಹಂತದಲ್ಲಿ ಬರ್ತದೆ. ಆ ನಿಟ್ಟಿನಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 16ಕ್ಕೆ 2 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಜೈಮಾತಾ ಕುಳಾಯಿಯ ಒಂದು ತಂಡ. ಇನ್ನುಳಿದಂಥ 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. 10 ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಯಶಸ್ವಿ ಪಂದ್ಯ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಇವರ ಆಶ್ರಯ ನೇತೃತ್ವ ಸಾರಥ್ಯದ ಒಂದು ಟೂರ್ನಮೆಂಟ್. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿ ಜೊತೆಗಾಗಿ ಆಕರ್ಷಕ ಒಂದು ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ ಅಂಬಿಗ ತುಳುನಾಡು ಟೈಗರ್ಸ್ 2 ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿರಿ ಎಂಬ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಮೊದಲ ಸೆಷನ್ ಮುಕ್ತಾಯದ ಬಳಿಕವಾಗಿ 2 ತಂಡದ ನಾಯಕರು ಕೂಡ ಟಾಸ್ ಕಾರ್ಯಕ್ರಮಕ್ಕೆ ಕೂಡ ಬರಬೇಕೆಂಬುದಾಗಿ ಹಂತದಲ್ಲಿ ಸೂಚನೆಯನ್ನು ಕೂಡ ರವಾನಿಸ್ತಾ ಇದ್ದಾವೆ. 4ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡಿಗಾಗಿ ಕೆಸಿ ಕೆಜಮಾಡಿ ಕೋಡಿಯ ಮುಖಾಂತರವಾಗಿ ಚೇತನ್ 4ನೇ ಓವರ್ನ ಮೊದಲ ಚೆಂಡನ್ನು ಕಾಣಬೇಕಾಗಿದೆ. ರೋಷನ್ ಸ್ಟ್ರೈಕರ್ ಅಂಡಿಗೆ, ಸುಕೇಶ್ ನಾನ್ ಸ್ಟ್ರೈಕರ್ ಅಂಡಿಗೆ. ಅಣ್ಣ ತಮ್ಮ ಸಹೋದರರ ಆಟ ಸಾಗ್ತಾ ಇದೆ. ಅದ್ಯಾವ ರೀತಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 16 ಓಟವನ್ನು ದಾಖಲಿಸಿ ಪ್ರಮುಖ 2 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಇನ್ನು ಕೂಡ ಬಹಳಷ್ಟು ಪಂದ್ಯಾಟಗಳು ನಡೀಲಿಕ್ಕಿದೆ. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಇನ್ನು ಕೂಡ 8 ಪಂದ್ಯಾಟಗಳು ಇವತ್ತಿನ ದಿನ ಸಾಗಲಿಕ್ಕಿದೆ. ಬಯಸುವಂತ ಒಂದು ಪ್ರಯತ್ನ ಔಟರ್ ರಾಜ್ಯ ಆಗ್ತಾ ಇದೆ. ರನ್ಔಟ್ಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 17ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಮೊದಲ ಚೆಂಡಿನ ಮುಕ್ತಾಯದಲ್ಲಿ 17 ಫಾರ್ ಲಾಸ್ ಆಫ್ 2 ವಿಕೆಟ್. 17ಕ್ಕೆ 2 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಜೈಮಾತಾ ಕುಳಾಯಿಯ ಒಂದು ತಂಡ.
ಚೇತನ್ ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 18ಕ್ಕೆ ತಲುಪ್ತದೆ. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂಥ ಪ್ರಯತ್ನವನ್ನಷ್ಟೇ ಜೈಮಾತ ಕುಳೈ ಆಟಗಾರರು ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೇವಲ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ 4ನೇ ಓವರ್ನ ಚಾಲ್ತಿಯ ಮೊದಲೆರಡು ಚೆಂಡುಗಳ ಮುಕ್ತಾಯದಲ್ಲಿ. ಐತನ್ ಮಧ್ಯೆ ಮತ್ತೆ ಬೀಸುವಂಥ ಒಂದು ಪ್ರಯತ್ನ, ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 19ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳು ಕೂಡ ಹಂತದಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆ ಸಂತೋಷ್, ಅದೇ ರೀತಿ ಚೇತನ್ ದಾಖಲಿಸಿದ KC ಕೆಜಮಾಡಿ ಕೋಡಿಯ ಮುಖಾಂತರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಕೇವಲ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತದೆ. ಮೊದಲ 4 ಚೆಂಡುಗಳ ಮುಕ್ತಾಯ ಕೂಡಿ ಹಂತವನ್ನು ಕಂಡುಕೊಳ್ತಾ ಇದೆ. ಯಾವುದೇ ರೀತಿಯ ಬಲವಾದ ಹೊಡೆತಕ್ಕೆ ಮನ ಮಾಡ್ತಾ ಇಲ್ಲ, ಕೇವಲ ಸ್ಟ್ರೈಕ್ ರೊಟೇಟ್ ಮಾಡಿ ಅಷ್ಟೇ ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. 6 ಓವರ್ಗಳ ಲೀಗ್ ಮಾತ್ರ ಬಹಳಷ್ಟೊಂದು ಯಶಸ್ವಿ ಪಂದ್ಯ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆಂಚಿನಲ್ಲಿ ಷಡ್ಕ, ಸಿಕ್ಸರ್ ಈ ಬಾರಿ ಸ್ಕ್ವೇರ್ ಲೆಗ್ ಸೈಡ್ ವಿಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರ ರೋಷನ್ ಇವಾಗ ತಂಡದ ಮೊದಲ ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. 6 ಓವರ್ದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. ಈ ಓವರ್ನ ಕೊನೆಯ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ 4ನೇ ಓವರ್ನ ಕೊನೆಯ ಚೆಂಡಿಗಾಗಿ. ಮತ್ತೆ ಬೀಸುವಂತಹ ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓವರ್ದ ಹೆಚ್ಚುವರಿ ಮುಖಾಂತರವಾಗಿ 30ಕ್ಕೆ ತಲುಪ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 30ಕ್ಕೆ 2 ಉದ್ದರ ಆಗತ್ತವನ್ನು ಕಂಡುಕೊಳ್ತಾ ಇದೆ ಜೈ ಮಾತಾ ಕುಳಾಯಿಯ ಒಂದು ತಂಡ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಮೊಗವೀರ ಪಂದ್ಯಾಟಗಳು ಬಹಳಷ್ಟು ಕಡೆಗಳಲ್ಲಿ ನಡೀತದೆ. ಈ ಹಿಂದೆ ಮಲ್ಪೆ ಪರಿಸರದ ಬಹಳಷ್ಟೊಂದು ಅದ್ದೂರಿಯಾದ 2 ಲಕ್ಷ ರೂಪಾಯಿಗಳ ಮೊಗವೀರ ಪಂದ್ಯಾಟವನ್ನು ನಡೆಸಿದ್ರು. 1 ವಾರ ಹಿಂಭಾಗದಲ್ಲಿ ಕಡ್ಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ಕೂಡ 1 ಲಕ್ಷ ರೂಪಾಯಿನ ಅದ್ದೂರಿಯಾದ ಹಗಲಿನ ಪಂದ್ಯಾಟವನ್ನು ಕೂಡ ನಡೆಸಿದ್ರು. ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 30ಕ್ಕೆ 2 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಹುಲ್ 5ನೇ ಓವರ್ನ ಚಾಲ್ತಿಗಾಗಿ KCK ಯಜಮಾಡಿ ಕೋಡಿಯ ಮುಖಾಂತರವಾಗಿ ಇನ್ನುಳಿದಂಥ 12 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿರೋದನ್ನ ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಬಹುಶಃ ಇವತ್ತಿನ ದಿನ ಬಹಳಷ್ಟು ವಿಳಂಬವಾಗಿ ಪಂದ್ಯಾಟ ಆರಂಭವನ್ನು ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾ ಕೇಳ್ಕೊಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಟೂರ್ನಮೆಂಟ್ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡೆಯಲಿಕ್ಕಿದೆ. ಟೂರ್ನಮೆಂಟ್ನ 5ನೇ ಪಂದ್ಯಾಟ ಅಂಗಣದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಹುಲ್ ಎಸ್ಗಾರಿಕೆಯಲ್ಲಿ ಸ್ಲೋವರ್ ಚೆಂಡು, ರನ್ಔಟ್ ಆಗುವೆಲ್ಲ ಸಾಧ್ಯತೆ, ನಾಟ್ ಔಟ್ ಎಂಬ ಸೂಚನೆಯನ್ನು ಕೂಡ ಕೊಡ್ತಾ ಇದ್ರೆ. 1 ಓವರ್ದ ಪೂರೈಕೆ ಆಗ್ತದೆ. 31ಕ್ಕೆ ತಲುಪ್ತಾ ಇದೆ. ತೀರಾ ಸ್ಲೋವರ್ ಚೆಂಡು. ಆ ನಿರ್ಣಾಯಕರ ಔಟ್ ಎಂಬ ಸೂಚನೆ ನೀಡ್ತಾ ಇದ್ರೆ. ಆ ನಿಟ್ಟಿನಲ್ಲಿ 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ.
ಕ್ಯಾಚ್ ಔಟ್ ಎಂಬ ನಿರ್ಣಯವನ್ನು ನೀಡ್ತಾ ಇದ್ದಾರೆ. 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತೇವೆ. ಪರೀಕ್ಷಿತ್ ಹೊಸ ಆಟಗಾರ ಪರಿಚಯದ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಆಟಗಾರ ರೋಷನ್ ಇನ್ನು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಜೊತೆಗಾಗಿ ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಇವಾಗ ಪರೀಕ್ಷಿತ್ ಹೊಸ ಆಟಗಾರ ಪರಿಚಯದ ಮೊದಲ ಸ್ಟ್ರೈಕ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ರಾಹುಲ್ 2ನೇ ಬಾರಿ. ಪರೇಶ್ ಇದು ಎಸ್ತಿರುವಂತ ಚೆಂಡು ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಸುಂದರತೆ ಒಂದು ಒಂಟಿ ಓಟವನ್ನು ದಾಖಲಿಸಿದ್ರು. ಪರೀಕ್ಷಿತ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 31ಕ್ಕೆ ತಲುಪ್ತಾ ಇದೆ. 10 ಚೆಂಡುಗಳು ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತದೆ. ಸ್ಟೋಟವನ್ನು ದಾಖಲಿಸ್ತಾರೆ, ಕಾದು ನೋಡಬೇಕಾಗಿದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ರಾಹುಲ್ 5ನೇ ಓವರ್ನ 3ನೇ ಚೆಂಡಿಗಾಗಿ ಕೆಸಿಕೆ ಮಾಡಿ ಕೋಡಿಯ ಮುಖಾಂತರವಾಗಿ ರೋಷನ್ಗೆ ಎಸಿರುವಂತ ಚೆಂಡು. ಸುಂದರತೆ ಒಂದು ಹೊಡೆತ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಅವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆಫ್ ಸೈಡ್ ಎಕ್ಸ್ಟ್ರಾ ಕವರ್ಸ್ ಭಾಗದತ್ತ ಚೆಂಡು ಸಾಗಿ ಬಂದು ಕ್ಯಾಚ್ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇತ್ತು. ಅವಳಿ ಹೊಡೆದ ಪೂರೈಕೆ ಮುಖಾಂತರವಾಗಿ 33ಕ್ಕೆ 3 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೈಮಾತಾ ಕುಳಾಯಿಯ ಒಂದು ತಂಡ. 4ನೇ ಬಾರಿ ಬೀಸುವಂತ ಒಂದು ಪ್ರಯತ್ನ. ಸ್ಕ್ವೇರ್ ಲೆಗ್ ಸೈಡ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ 30 ಆ ನಡುವೆ ಮತ್ತೆ ಕ್ಷೇತ್ರಕ್ಷಣಿ ಫಲತೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಅನಾವಶ್ಯಕವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1ರ ಬದಲಿಗೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 35ಕ್ಕೆ ತಲುಪ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಲಾಂಗ್ ಅನುಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ. ಕೊನೆಯ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. 36 ಫಾರ್ ಲಾಸ್ ಆಫ್ 3 ವಿಕೆಟ್. 36ಕ್ಕೆ 3 ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ಳಿ. ಲಾಸ್ಟ್ ಬಾಲ್. 5ನೇ ಓವರ್ನ ಕೊನೆಯ 1 ಚೆಂಡು. ಪರೀಕ್ಷಿತ್ ಸ್ಟ್ರೈಕರ್ ಎಂಡಲ್ಲಿ. ಈತನ ಮಧ್ಯೆ ಬೀಸುವಂತಂದು ಪ್ರಯತ್ನ. ಅದೃಷ್ಟದ ಓಟ ಕೂಡ ಬರ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 37 ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ 37ಕ್ಕೆ 3 ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಜೈಮಾತಾ ಕುಳಾಯಿಯ ಒಂದು ತಂಡ. ಇನ್ನುಳಿದಂತ 6 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸರ ಅಂತ ಕಾದು ನೋಡಬೇಕಾಗಿದೆ. ಇನ್ನಿಂಗ್ಸ್ನ ಕೊನೆ ಓವರ್ನ ಚಾಲ್ತಿಗಾಗಿ ಕೆಸಿಕೆ ಜಮಾಡಿ ಕೋಡಿಯ ಮುಖಾಂತರವಾಗಿ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂಥ ಆಟಗಾರ ಕೂಡ. ಬಹುಶಃ ಹಲವಾರು ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡಿದಂಥ ಯಶಸ್ವಿಯವರು ಆಟಗಾರ ಕೂಡ. ಆರಂಭಿಕ ದಿನದಲ್ಲಿ BBC ಅಗ್ರಹಾರ, ಸಾಗರ್ ಜಾನ್ಸನ್, AK ಸ್ಪೋರ್ಟ್ಸ್ ಉಡುಪಿ ಈ ರೀತಿಯ ತಂಡಗಳಲ್ಲಿ ಆಡಿದಂಥವ್ರು ಅನುಭವಿ ಆಟಗಾರ ಕೂಡ. ಅನಿಲ್ ಇನ್ನಿಂಗ್ಸ್ನ ಕೊನೆ ಓವರ್ಗಾಗಿ ಬರ್ತಾ ಇದ್ದಾರೆ. ಅನಿಲ್ ಬೆಂಗ್ರೆ ಕೆಸಿಕೆ ಯಜಮಾಡಿ ಕೋಡಿಯ ಮುಖಾಂತರವಾಗಿ ಕೊನೆ ಓವರ್ನ ಮೊದಲ ಚೆಂಡಿಗಾಗಿ. ಈ ತರ್ಮದ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸಿಕ್ಸರ್ ಈ ಬಾರಿ 6 ಹೆಚ್ಚುವರಿ ಆಗ್ತಾ ಇದೆ. ಲಾಂಗ್ ಅನುಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. 6 ಹೆಚ್ಚುವರಿ. ತಂಡದ ಮೊತ್ತ ಕೂಡ
ಈ ನಡುವೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಬೌಂಡ್ರಿ. ಆ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಬಳಿಕ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 47ಕ್ಕೆ ತಲುಪ್ತಾ ಇದೆ. ಅಂಪೈರ್ಸ್ ನೋಬಲ್ ಪ್ಲಸ್ ಬೌಂಡ್ರಿ 5 ಓವರ್ದ ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 48ಕ್ಕೆ ತಲುಪ್ತಾ ಇದೆ. ಎರಡನೇ ಚೆಂಡು ಮತ್ತೆ ಸ್ಲೋವರ್ ಚೆಂಡು, ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ 49ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ಕೊನೆ ಓವರ್ನಲ್ಲಿ ಪರೀಕ್ಷಿಸಿ ದಾಖಲಿಸಿದ್ದಾರೆ. ಮೊದಲ ಚೆಂಡಿಗೆ ಸಿಕ್ಸರ್, ಆ ಬಳಿಕ ನೋಬಾಲ್ ಚೆಂಡಿಗೆ ಕೂಡ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. ಮೂರನೇ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಎಸೆದ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ನಾಲ್ಕನೇ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಎಸೆದ ಔಟ್ ಸ್ವಿಂಗರ್ ಡೆಲಿವರಿ, ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲಾಸ್ಟ್ ಬಾಲ್, ಇನ್ನಿಂಗ್ಸ್ನ ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಈತನ್ಮದೆ ವಿಶಿಷ್ಟದ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಕೊನೆಯ ಚೆಂಡು 49ಕ್ಕೆ 3 ದರೆ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ, ತಡ್ಮೇಲೆ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಆ ನಿಟ್ಟಿನಲ್ಲಿ ಆ ರನ್ಔಟ್ ಕೂಡ ಆಗ್ತದೆ. 50 ಓಟವನ್ನು ದಾಖಲಿಸಿದ್ರು, ಅರ್ಧ ಶತಕವನ್ನು ಪೂರೈಸಿಕೊಳ್ತದೆ. 51ರ ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ KCK ಯಜಮಾಡಿ ಕೋಡಿಯ ಒಂದು ತಂಡ. ಆದಷ್ಟು ಬೇಗ ಕ್ಷೇತ್ರಕ್ಷಣ ಸಜ್ಜುಗೊಳಿಸಬೇಕು. ಜೈ ಮಾತಾ ಕುಳೈ, ಆದಷ್ಟು ಬೇಗ ಕ್ಷೇತ್ರಕ್ಷಣ ಸಜ್ಜುಗೊಳಿಸಿ ಎಂಬುದನ್ನು ಕೇಳಿಕೊಳ್ತಾ ಇದ್ದಾವೆ. ಮೂವತ್ತಾರು ಎಸೆತ 51ರ ಒಂದು ಟಾರ್ಗೆಟ್ ಅನ್ನು ಜಯಕ್ಕಾಗಿ ಪಡ್ಕೊಳ್ಬೇಕಾಗಿದೆ KCK ಯಜಮಾಡಿ ಕೋಡಿಯ ಒಂದು ತಂಡ. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ ಅಂಬಿಗ ತುಳುನಾಡು ಟೈಗರ್ಸ್ ಎರಡೂ ತಂಡದ ನಾಯಕರು ಶೀಘ್ರ ಟಾಸ್ಗೆ ಬನ್ನಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಪ್ರಸ್ತುತ 6ನೇ ಪಂದ್ಯ ಕೂಡ 6 ಓವರ್ನ ಪಂದ್ಯಾಟವಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಆ ಬಳಿಕದ ಎಲ್ಲ ಪಂದ್ಯಾಟಗಳು ಕೂಡ 5 ಓವರ್ನ ಪಂದ್ಯಾಟವಾಗಿ ಮುಂದುವರಿಕೆಯನ್ನು ಕಾಣ್ತದೆ. ಬಹುಶಃ ಈ ಟೂರ್ನಮೆಂಟ್ನ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡೀಬೇಕಾಗಿದೆ. ದಿನದ 5ನೇ ಪಂದ್ಯಾಟ ಅಂಕಣದೊಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ಕ್ಷೇತ್ರಕ್ಷಣೆ ಸಜ್ಜುಗೊಳಿಸಬೇಕು.
ಅದೇ ರೀತಿ KCK ಯಜಮಾಡಿ ಕೋಡಿ ಆರಂಭಿಕ ಆಟಗಾರ ಅನಿಲ್ ಅವರಿಗೊಂದು ಆಫರ್ಸ್ ಬರ್ತದೆ. ಮೊದಲ ಚೆಂಡಿಗೆ ಅನಿಲ್ ಅವರು ಸಿಕ್ಸರ್ ಅನ್ನು ದಾಖಲಿಸಿದ್ರೆ 2,000 ಬಹುಮಾನದ ಘೋಷಣೆ ಕೂಡ ಆಗ್ತಾ ಇದೆ. ಬಹುಶಃ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟು ಹೆಸರಾಂತ ಆಟಗಾರ ಕೂಡ. ರಾಜ್ಯದ ಶ್ರೇಷ್ಠ ತಂಡ, ರಾಜ್ಯದ ಸುತ್ತಗಲಕ್ಕೆ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದ AK ಸ್ಪೋರ್ಟ್ಸ್ ಉಡುಪಿ, BBC ಅಗ್ರಹಾರ, ಸಾಗರ್ ಜಾನ್ಸನ್ ಈ ರೀತಿಯ ತಂಡಗಳಲ್ಲಿ ಆಡಿದಂಥವರು ಅನುಭವಿ ಆಟಗಾರ ಕೂಡ. ಅನಿಲ್ ಬೆಂಗ್ರೆ ಅವರು ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರೆ 2,000 ಬಹುಮಾನ ಘೋಷಣೆ ಆಗ್ತಾ ಇದೆ. ಆ ಬಹುಮಾನವನ್ನು ಕೊಡುವಂಥವರು ಹೆಸರು ಬೇಡ ಹೇಳಿದರೆ ತಂಡದ ಅಭಿಮಾನಿಯವರು. ಈ ಒಂದು ಆಫರ್ ಅನಿಲ್ ರವರಿಗೆ ಮಾತ್ರ, ಅದು ಕೂಡ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದರೆ ಮಾತ್ರ. ಆ ಬಳಿಕ ಆ ತಂಡದ ಎಲ್ಲ ಆಟಗಾರರಿಗೆ ಕೂಡ ಯಾವುದೇ ಸಂದರ್ಭದಲ್ಲಿ ದಾಖಲಿಸಿದಂಥ ಪ್ರತಿಯೊಂದು ಸಿಕ್ಸರ್ಗೆ ಕೂಡ 500 ರೂಪಾಯಿದ ಬಹುಮಾನ ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೋರ್ವ ಆಟಗಾರ ಪುನೀತ್ ನಾಸ್ಟಾಯ್ ಕರಂಡಿಗೆ, ಬಹಳಷ್ಟು ಅನುಭವಿ ಆಟಗಾರ ಕೂಡ. BBC ಅಗ್ರಹಾರದ ಮುಖಾಂತರ ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥವ್ರು ಆಟಗಾರ ಕೂಡ. ಮೊದಲ ಚೆಂಡು ವೈಡ್ ಬಾಲ್, ಆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಅನಿಲ್ ದಾಖಲಿಸಿ 5,000 ಘೋಷಣೆ ಆಗ್ತಾ ಇದೆ. ಅದೇನ್ ಮಾಡ್ತಾರಂತ ಕಾದ್ ನೋಡಬೇಕಾಗಿದೆ. ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರೆ 2,000 ಘೋಷಣೆ ಕೊಡೆ ಹಂತದಲ್ಲಿ ಆಗ್ತಾ ಇದೆ. ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅನಿಲ್ ಖಾತೆ ಕೂಡ ಆರಾಮವನ್ನು ಕಂಡುಕೊಳ್ತಾ ಇದೆ. ಸುಕೇಶ್ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. KCK ಯಜಮಾಡಿ ಕೋಡಿ ತಂಡದ ಆಟಗಾರರು ದಾಖಲಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನದ ಘೋಷಣೆ ಕೊಡಿ ಹಂತದಲ್ಲಿ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿ ಎಸೆತ ನೆಗೆತವನ್ನು ಕಂಡಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಪುನೀತ್ ಸ್ಟ್ರೈಕರ್ ಎಂಡಿಗೆ ಆರಂಭಿಕ ದಿನದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡಿದಂಥವರು ಆಟಗಾರ ಕೂಡ. ರಾಜ್ಯದ ಒಂದು ಶ್ರೇಷ್ಠ ತಂಡ BBC ಅಗ್ರಹಾರದ ಮುಖಾಂತರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಆಟಗಾರ ಕೂಡ. ಬೀಸುವಂತ ಪ್ರಯತ್ನ, ಬಹಳಷ್ಟೊಂದು ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಪವರ್ ಪ್ಲೇಯ ಬಲವಾದ ಹೊಡೆತ, ಸಿಕ್ಸರ್ ಬೌಂಡ್ರಿಗಳಿಗೆ ಮನ ಮಾಡ್ತಾ, ಕೇವಲ ಒಂಟಿ ಒಟ್ಟಕ್ಕಾಗಿ ಮನ ಮಾಡಿದ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ 3ಕ್ಕೆ ನೋ ಲಾಸ್. ಬೀಸುವಂತ ಪ್ರಯತ್ನ, ಪರ್ಫೆಕ್ಟ್ ಆದ ಹೊಡೆತವನ್ನು ಕಂಡುಕೊಳ್ತಾ ಇದ್ದಾರೆ. ರನ್ಔಟ್ಗಾಗಿ ಪ್ರಯತ್ನವನ್ನು ಮಾಡ್ತಾರೆ. ಒಂಟಿ ಹೊಡೆದ ಪೂರೈಕೆ. ಆ ನಿಟ್ಟಿನಲ್ಲಿ 4ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ ಜಯಕ್ಕಾಗಿ 51 ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಪುನೀತ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ KCK ಯಜಮಾಡಿ ಕೋಡಿಯ ಮುಖಾಂತರವಾಗಿ. ಮತ್ತೆ ಬೀಸುವಂತ ಪ್ರಯತ್ನ, ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತದೆ. ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 5 ಚೆಂಡುಗಳ ಮುಕ್ತಾಯವನ್ನು ಕಾಣ್ತದೆ. ಕೇವಲ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇಯಲ್ಲಿ ಕೇವಲ ಒಂಟಿ ಓಟ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಬಯಸುವಂತ ಪ್ರಯತ್ನ, ಮೊದಲ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರು 4 ನೋ ಲಾಸ್. ಮೊದಲ ಓವರ್ನ ಮುಕ್ತಾಯದಲ್ಲಿ ಕೇವಲ 4 ಓಟವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ 51 ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಕಾದ್ ನೋಡಬೇಕಾಗಿದೆ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಯುವ ರಾಷ್ಟ್ರ ನೇತೃತ್ವ ಸಾರಥ್ಯದಲ್ಲಿ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕವಾದ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. 10 ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯ ದಿನದ 5ನೇ ಪಂದ್ಯ ಅಂಗಣದೊಳಭಾಗದಲ್ಲಿ ಸಾಗ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಗಾಗಿ ಜೈಮಾತಾ ಕುಳಾಯಿಯ ಮುಖಾಂತರವಾಗಿ
ರಿತೇಶ್ ಎಸ್ಗಾರಿಕೆ ಭಾಗದಲ್ಲಿ ಅನಿಲ್ ಬೆಂಗ್ರೆ ಮತ್ತೆ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಹಂತದಲ್ಲಿ ಕೂಡ ಸಿಕ್ಸರ್ ಬೌಂಡರನ್ನು ದಾಖಲಿಸಬಲ್ಲಂತ ನಿಸ್ಸೀಮ ಹೊಡೆತದ ಡೇಂಜರ್ ಬ್ಯಾಟ್ಸ್ಮನ್ ಕೂಡ ಅನಿಲ್. ಅದ್ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ. ರಿತೇಶ್ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಜಾರಿಯಲ್ಲಿದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅದಕ್ಕೆ ಕಾದು ನೋಡಬೇಕಾಗಿದೆ. ಬಹುಶಃ 1 ವರ್ಷದ ಬಳಿಕ ಕ್ರಿಕೆಟ್ನಲ್ಲಿ ಮತ್ತೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಸಮಯಗಳ ಬಳಿಕ ಕ್ರಿಕೆಟ್ಗೆ ಮತ್ತೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಪರ್ಫೆಕ್ಟ್ ಆದ ಹೊಡೆತವನ್ನು ಕಂಡುಕೊಳ್ತಾ ಇಲ್ಲ. ಕೇವಲ ಒಂಟಿ ಹೊಡೆದ ಪೂರೈಕೆ ತಂಡದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ ಪುನೀತ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. KC ಯಜಮಾಡಿ ಕೋಡಿ ದಾಖಲಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿದೆ. ಅದ್ಯಾವ ಆಟಗಾರದ ಪ್ರಯೋಜನ ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬೀಸುವಂತ ಒಂದು ಪ್ರಯತ್ನ, ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಡಾಟ್ ಬಾಲ್ನ ಸೇರ್ಪಡೆ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಮಾಡಿ ಕೊಡ್ತಾ ಇಲ್ಲ. ಪವರ್ ಪ್ಲೇ ಅಲ್ಲಿ ತೀರಾ ಕೆಳಂಚಿನ ಆಟವನ್ನು ಆಡ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಒಟ್ಟುಗಳು ಬರ್ತಾ ಇಲ್ಲ. ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ ಎರಡನೇ ಓವರ್ನ ಚಾಲ್ತಿಯಲ್ಲಿ. ಈ ನಡುವೆ ವೈಡ್ ಅನ್ನುವಂಥ ಸೂಚನೆ, ವೈಡ್ ಔಟ್ ಸೈಡ್ ಆಫ್ ಸ್ಟಾಂಪ್. ಒಂಟಿ ಹೊಡೆದ ಪೂರೈಕೆ ಮುಖಾಂತರ 6ಕ್ಕೆ ತಲುಪ್ತಾ ಇದೆ. 51ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ KC ಹೆಜ್ಜಮಾಡಿ ಕೋಡಿಯ ಒಂದು ತಂಡ. ರಿತೇಶ್ 4ನೇ ಚೆಂಡಿಗಾಗಿ ಮತ್ತೆ ಬಹಳಷ್ಟೊಂದು ಉತ್ತಮ ದೇಶದ ಬ್ಲಾಕ್ ಕಾಲ್ ಮಾದರಿ ಚೆಂಡು, ಆರ್ಕರ್ ಲೆಂತ್ ಡೆಲಿವರಿ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ದೇಶದವರಿಗೆ ಪವರ್ ಪ್ಲೇ ಅಲ್ಲಿ ರಿತೇಶ್ ದಾಖಲಿಸ್ತಾ ಇದೆ. ಲಾಸ್ಟ್ 2 ಬಾಲ್, ಕೊನೆ 2 ಚೆಂಡುಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಬಹಳಷ್ಟೊಂದು ಯಶಸ್ವಿಯಾದ MCL ಮೊಗವೀರ ಕ್ರಿಕೆಟ್ ಲೀಗ್ ಸಾಗಿ ಬರ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬೌಂಡ್ರಿ, ಲಾಂಗ್ ಆನ್ ಬೌಂಡ್ರಿ. ಆ ನಿಟ್ಟಿನಲ್ಲಿ 4 ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಪುನೀತ್ KC ಯಜಮಾಡಿ ಕೋಡಿಯ ಮೊದಲ ಬೌಂಡರಿಯನ್ನು ಕೂಡ ಪವರ್ ಪ್ಲೇ ಅಲ್ಲಿ ದಾಖಲಿಸ್ತಾ ಇದ್ದಾರೆ. ಕೊನೆಯ 1 ಚೆಂಡು ಕೂಡ ಪವರ್ ಪ್ಲೇ ಅಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್, ಎರಡನೇ ಓವರ್ನ ಮುಕ್ತಾಯಕ್ಕಾಗಿ ರಿತೇಶ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ನೇರ ಗುರಿಗಾಗಿ ಪ್ರಯತ್ನವನ್ನು ಕೂಡ ಮಾಡಿದ್ರು. 1 ಹೊಡೆದ ಪೂರೈಕೆ ಆಗ್ತಾ ಇದೆ. ಲೆಗ್ ಬಾಯ್ಸ್ ಅನ್ನುವಂಥ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 11ಕ್ಕೆ ನೋ ಲಾಸ್. ಆ ನಿಟ್ಟಿನಲ್ಲಿ ಇನ್ನುಳಿದಂತ 4 ಓವರ್ 40 ಓಟವನ್ನು ದಾಖಲಿಸಬೇಕಾಗಿದೆ. 24 ಎಸೆತ 40 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. KC ಯಜಮಾಡಿ ಕೋಡಿಯ ಒಂದು ತಂಡ ಪ್ರತಿ ಓವರ್ಗೆ 10ರ ಸರಾಸರಿಯಲ್ಲಿ ದಾಂಡನ್ನು ಬೀಸಬೇಕಾಗ್ತದೆ. ಬಹಳಷ್ಟು ಅನುಭವಿ ಆಟಗಾರರು ರಿತೇಶ್, ಅದೇ ರೀತಿ ಆ ಪುನೀತ್, ಅದೇ ರೀತಿ ಅನಿಲ್ ಅದ್ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ. ಸುಕೇಶ್ ತನ್ನ ಕಂತಿನ 2ನೇ ಓವರ್ನ ಚಾಲ್ತಿಗಾಗಿ, ಇನ್ನಿಂಗ್ಸ್ನ 3ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡಿಗಾಗಿ ಆರಂಭಿಕ ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆಯನ್ನು ದಾಖಲಿಸಿದ್ರು.
ಆರಂಭಿಕ ಓವರ್ ಪವರ್ ಪ್ಲೇಲಿ ಕೇವಲ 4 ಓಟಕ್ಕಾಗಿ ಸುಕೇಶ್ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇನ್ನಿಂಗ್ಸ್ನ 3ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡನ್ನು ಮತ್ತೆ ಸುಕೇಶ್ ಕಾಣಬೇಕಾಗಿದೆ. ದಿನದ 6ನೇ ಪಂದ್ಯ ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ ಅಂಬಿಗ ತುಳುನಾಡು ಟೈಗರ್ಸ್. ಎರಡೂ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಸುಕೇಶ್ ಮೊದಲ ಚೆಂಡಿಗಾಗಿ ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಒಂದು ಸೇರ್ಪಡೆ. ಬಹುಶಃ ಆರಂಭಿಕ ಹಂತದಿಂದಲೂ ಕೂಡ ಬೀಸುವಂತ ಪ್ರಯತ್ನವನ್ನು ನಿರಂತರವಾಗಿ ಆಟಗಾರರು ಮಾಡ್ತಾ ಇದ್ದಾರೆ. ಅನಿಲ್ ಅದೇ ರೀತಿ ಪುನೀತ್ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ಬರ್ತಾ ಇಲ್ಲ. ಈ ನಡುವೆ ವೈಡ್ ಬಾಲ್ ಅನ್ನಂತ ಒಂದು ಸೂಚನೆ ಬರ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ, ವೈಡ್ ಔಟ್ ಸೈಡ್ ಆಫ್ ಸ್ಟಾಂಪ್. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಮೊದಲ 1 ಚೆಂಡುಗಳ ಮುಕ್ತಾಯ ಕೂಡ ಹಂತವನ್ನು ಕಂಡುಕೊಳ್ತಾ ಇದೆ. MCL ಎರಡನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ. ಲೆಗ್ ಸೈಡ್ ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ, ಬಹುಶಃ ಅನಿಲ್ ಅವರು ದಾಂಡಿನ ಲಯವನ್ನು ಕಂಡುಕೊಳ್ಬೇಕಾಗಿದೆ. ಯಾವುದೇ ಹಂತದಲ್ಲಿ ಸಿಕ್ಸರ್ ದಾಖಲಿಸಬಲ್ಲಂತವರು ಆಟಗಾರ ಕೂಡ. ಅವರ ತಂಡದ ಜಯಕ್ಕಾಗಿ ಅವರ ದಾಂಡಿನ ಲಯವನ್ನು ಕಂಡುಕೊಳ್ಬೇಕಾಗಿದೆ. ಅದೇ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲ 2 ಚೆಂಡುಗಳ ಮುಕ್ತಾಯ. ಚಿತ್ರಾಪುರ ಬುಲ್ಸ್ ಅದೇ ರೀತಿ ಅಂಬಿಗ ತುಳುನಾಡು ಟೈಗರ್ಸ್ ಮುಂದಿನ ಪಂದ್ಯದ ಟಾಸ್ಗೆ ಶೀಘ್ರ ಬನ್ನಿ ಎಂಬುದಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ಅಂಬಿಗ ತುಳುನಾಡು ಅದೇ ರೀತಿ ಚಿತ್ರಾಪುರ ಬುಲ್ಸ್ ತಂಡದ ಕ್ಯಾಪ್ಟನ್ ಮುಂದಿನ ಪಂದ್ಯದ ಟಾಸ್ಗೆ ಶೀಘ್ರ ಬರಬೇಕು. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್, ಷಡ್ಕ, ಸುಂದರತೆ ಒಂದು ಮಿಡ್ ವಿಕೆಟ್ ಸಿಕ್ಸರ್ ಅನ್ನು ಇವಾಗ ಅನಿಲ್ ದಾಖಲಿಸ್ತಾ ಇದ್ದಾರೆ. ಇದೇ ರೀತಿಯಾದಂಥ ಸಿಕ್ಸರ್ಗಳು ಬಂದರೆ ಮಾತ್ರ ಪಂದ್ಯಾಟವನ್ನು ಜಯಿಸಬಹುದು KC ಕೆಜಮಾಡಿ ಕೋಡಿಯ ಒಂದು ತಂಡ. 51ರ ಬ್ರಾಡ್ ಟಾರ್ಗೆಟ್ ಅನ್ನು ಕೂಡ ಬೆನ್ನತ್ತಬೇಕಾಗಿದೆ. ಬಹುಶಃ ಅನಿಲ್ ಇರುವ ತನಕ ಖಂಡಿತವಾಗಿ ಎದುರಾಳಿ ತಂಡಕ್ಕೆ ಒಂದು ತಲೆಬೇನೆ ಸಂಗತಿ ಕೂಡ. ಯಾವುದೇ ಹಂತದಲ್ಲಿ ಕೂಡ ಸಿಕ್ಸರ್ ದಾಖಲಿಸಬಲ್ಲಂತೆ ಆಟಗಾರ ಕೂಡ. ಐತನ್ ಮಧ್ಯೆ ಮತ್ತೆ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್, 5ನೇ ಚೆಂಡು. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಸಿಕ್ಸರ್, ಈ ಬಾರಿ ಷಡ್ಕ, 6 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಬಹುಶಃ ಅನಿಲ್ ಮೊದಲ ಸಿಕ್ಸರ್ ದಾಖಲಿಸಿದ್ರು, ಇವಾಗ ಪುನೀತ್ ಕೂಡ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಹಿಂದೆ ಪುನೀತ್ ಒಂದು ಬೌಂಡರಿಯನ್ನು ಕೂಡ ದಾಖಲಿಸಿದ್ರು, ಇವಾಗ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ರೆ. 3ನೇ ಓವರ್ನ ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದ್ದ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 51ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಮೊದಲೇ ಹೇಳಿದಾಗೆ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನ ಘೋಷಣೆಯಾಗಿದೆ. ಆ ನಿಟ್ಟಿನಲ್ಲಿ ಇರುವರು ಆಟಗಾರರು ಕೂಡ ಇದುವರೆಗೆ 500 ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೆ ಸಿಕ್ಸರ್, ಈ ಬಾರಿ ಲಾಂಗ್ ಆನ್ ನಲ್ಲಿ ಸುಂದರತೆ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 32ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 32ಕ್ಕೆ ನೋ ಲಾಸ್. ಆ ನಿಟ್ಟಿನಲ್ಲಿ
ಕೊನೆಯ 3 ಓವರ್ 18 ಎಸೆತ ಜಯಕ್ಕಾಗಿ 19 ಓಟವನ್ನು ದಾಖಲಿಸಬೇಕಾಗಿದೆ ಕೆಸಿಕೆ ಜಮಾಡಿಕೋಡಿಯ ಒಂದು ತಂಡ. ಅಲ್ಲಿ ಮೇನ್ ಸ್ಟೇಜಲ್ಲಿ ದಯವಿಟ್ಟು ಗಮನಿಸಬೇಕು, ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ನಡೆಸಿದ್ರ ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ಬೇಕು. ಮುಂದಿನ ಪಂದ್ಯದ ಟಾಸ್ಗೆ ದಯವಿಟ್ಟು ಶೀಘ್ರ ಬರಬೇಕು. ಅಂಬಿಗಾ ತುಳುನ ಟೈಗರ್ಸ್ ಕ್ಯಾಪ್ಟನ್ ನಿಮಗಾಗಲೇ ಟಾಸ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಚಿತ್ರಾಪುರ ಬುಲ್ಸ್ ತಂಡದ ಕ್ಯಾಪ್ಟನ್ ಮೇನ್ ಸ್ಟೇಜ್ ಹತ್ರ ದಯವಿಟ್ಟು ಶೀಘ್ರ ಬರಬೇಕು. ದಿನದ 5ನೇ ಪಂದ್ಯ ಅಂಗಣದ ಆಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 51ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ 18 ಎಸೆತ ಜಯಕ್ಕಾಗಿ 19 ಓಟವನ್ನು ದಾಖಲಿಸಬೇಕಾಗಿದೆ. ದಕ್ಷಾತ್ 4ನೇ ಓವರ್ನ ಮೊದಲ ಚೆಂಡಿಗಾಗಿ ಬಹಳಷ್ಟು ಅನುಭವಿ ಆಟಗಾರರು, ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ಸು ಕಂಡಂತ ಆಟಗಾರರು ಕೂಡ. ಅನಿಲ್ ರಾಜ್ಯ ಮಟ್ಟದ ಬಹಳಷ್ಟು ಪಂದ್ಯಾಟ ಹಲವು ತಂಡಗಳಲ್ಲಿ ಆಡಿದಂಥವ್ರು ಆಟಗಾರ ಕೂಡ. ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಷಡ್ಕ ಲಾಂಗ್ ಆಫ್ ವಿಭಾಗದಲ್ಲಿ ಸುಂದರತೆ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹುಶಃ ಈ ಟೂರ್ನಮೆಂಟ್ನ ಬಹಳಷ್ಟೊಂದು ಅತ್ಯುತ್ತಮ ಹೊಡೆತ ಕೂಡ. ಮೊದಲೇ ಹೇಳಿದಾಗೆ ಅನಿಲ್ ಇರುವ ತನಕ ಎದುರಾಳಿ ತಂಡಕ್ಕೊಂದು ತಲೆಬೇನೆಯ ಸಂಗತಿ. ಆ ನಿಟ್ಟಿನಲ್ಲಿ ಇವಾಗ ಸುಂದರತೆಯ 2ನೇ ಸಿಕ್ಸರ್ ಅನ್ನು ಕೂಡ ಅನಿಲ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಬೇಯಿಸುವಂತ ಒಂದು ಪ್ರಯತ್ನ, ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ. ಲೆಕ್ಕಾಚಾರದ ಆಟವನ್ನು ಅನಿಲ್ ಆಡ್ತಾ ಇದ್ದಾರೆ, ಅನುಭವದ ಆಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ಕೂಡ ದಾಖಲಿಸಿದ್ರು. ಸುಂದರತೆ ಒಂದು ಆಟ, ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಲಾಂಗ್ ಆಫ್ ಮಿಡ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ, ಅವಳಿ ಹೊಡೆದ ಪೂರೈಕೆ ಕೂಡ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಓಟ ಕೂಡ 41ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಕೇವಲ 10 ಓಟದ ಅವಶ್ಯಕತೆ ಜಯಕ್ಕಾಗಿ ಕೆಸಿಕೆ ಜಮಾಡಿಕೋಡಿಯ ತಂಡಕ್ಕೆ. ಸುಂದರತೆ ಒಂದು ಆಟ, ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿ ಸ್ಟ್ರೈಕ್ ರೊಟೇಟ್ ಮಾಡಿ ಆಡ್ತಾ ಇದ್ದಾರೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 42ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 9 ಓಟವನ್ನು ದಾಖಲಿಸಬೇಕಾಗಿದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ. ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತ, ಕವರ್ಸ್ ವಿಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ 2ನೇ ಓಟಕ್ಕಾಗಿ ಕೂಡ ಮಾನ ಮಾಡಿದ್ರು. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 2 ಓವರ್ದ ಹೆಚ್ಚುವರಿ ಮುಖಾಂತರವಾಗಿ 44ಕ್ಕೆ ತಲುಪ್ತಾ ಇದೆ. ಕೇವಲ 7 ಓಟವನ್ನು ದಾಖಲಿಸಬೇಕಾಗಿದೆ. ಮೊದಲೇ ಹೇಳಿದಾಗೆ ಯಾವುದೇ ಹಂತದಲ್ಲಿ ಕೂಡ ಸಿಕ್ಸರ್ ಬೌಂಡರನ್ನು ದಾಖಲಿಸಬಲ್ಲ ಅಂತ ಆಟಗಾರ ಕೂಡ. 2 ಸಿಕ್ಸರ್ನ ಜೊತೆಗಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ವೈಡ್ ಅನ್ನುವಂತ ಸೂಚನೆ ಬರ್ತಾ ಇದೆ. ವೈಡ್ ಔಟ್ಸ್ ಆಗಿದೆ. ಲೆಗ್ ಸ್ಟ್ಯಾಂಪ್, ಒಂಟಿ ಹೊಡೆದ ಹೆಚ್ಚುವರಿ ಆಗ್ತದೆ. 45ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 6 ಓಟವನ್ನು ದಾಖಲಿಸಬೇಕಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ. ಕೊನೆ ಚೆಂಡು 4ನೇ ಓವರ್ ಮುಕ್ತಾಯಕ್ಕಾಗಿ.
ಮತ್ತೆ ಬೀಸುವಂತ ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ, ಸೀಮಾ ರೇಖೆಂಚಿನಲ್ಲಿ ಬೌಂಡ್ರಿ. ಪಂದ್ಯಾಟ ಸಮಬಲ, ಸ್ಕೋರ್ ಲೆವೆಲ್. ಕೇವಲ ಒಂಟಿ ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಬಹುಶಃ ಅನಿಲ್ ಅದೇ ರೀತಿ ಪುನೀತ್ ಅವರ ಅನುಭವದ ಆಟವೇ ಬಹಳಷ್ಟು ಲೆಕ್ಕಾಚಾರದ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ನಿಸ್ಸಂಶಯವಾಗಿ ಜಯವಾತ್ರ ದಾಖಲಿಸ್ತಾ ಇದ್ದಾರೆ. ಕೇವಲ ಒಂಟಿ ಓಟದ ಅವಶ್ಯಕತೆ ಜಯಕ್ಕಾಗಿ. ಕೇವಲ 2 ಓಟದ ಅವಶ್ಯಕತೆ ಜಯಕ್ಕಾಗಿ. ಅನಿಲ್ ಅದೇ ರೀತಿ ಪುನೀತ್ ಬಹಳಷ್ಟು ಒಂದು ಉತ್ತಮ ರೀತಿಯ ಜೊತೆ ಆಟವನ್ನು ದಾಖಲಿಸಿದ್ದಾರೆ. 2 ಸಿಕ್ಸರ್ನ ಜೊತೆಗಾಗಿ 1 ಬೌಂಡರಿಯನ್ನು ಅನಿಲ್ ದಾಖಲಿಸಿದರೆ, ಪುನೀತ್ ಕೂಡ 2 ಸಿಕ್ಸರ್ನ ಜೊತೆಗಾಗಿ ಬಹಳಷ್ಟೊಂದು ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. ಇಂಟ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇ ಹಂತದಲ್ಲಿ ತೀರಾ ಕೆಳಮಟ್ಟಿನ ಆಟವನ್ನು ದಾಖಲಿಸಿದ್ರು ಕೂಡ ಮೊದಲ 2 ಓವರ್ನ ಪವರ್ ಪ್ಲೇನಲ್ಲಿ ಕೇವಲ 11 ಓಟವನ್ನು ದಾಖಲಿಸಿದ್ರು. ಆ ಬಳಿಕ 3ನೇ ಮತ್ತು 4ನೇ ಓವರ್ನಲ್ಲಿ ಓಟಗಳು ಸರಾಗವಾಗಿ ಬರ್ತದೆ. ಆ ನಿಟ್ಟಿನಲ್ಲಿ ವಿಜಯದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ, ಜಯವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಬೌಂಡ್ರಿ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಕೆಸಿಕೆ ಯಜಮಾಡಿ ಕೋಡಿಯ ತಂಡ ಅಭಿನಂದನೆಗಳು. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಈ ಪಂದ್ಯ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿಗಳ ಜೊತೆಗಾಗಿ ಆಕರ್ಷಕವಾದ ಒಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮೊದಲೇ ಹೇಳಿದಾಗೆ ಪ್ರತಿಯೊಂದು ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿತ್ತು. ಆ ನಿಟ್ಟಿನಲ್ಲಿ ಆ 500 ರೂಪಾಯಿ ಕೊಡುವಂಥ ಪ್ರಸಾದ್ ಅವರು ಬಂದಿದ್ದಾರೆ. ದಯವಿಟ್ಟು ಅನಿಲ್ ಅದೇ ರೀತಿ ಪುನೀತ್ ಇರುವರು ಕೂಡ ವೀಕ್ಷಕವನ್ನ ಕೊಠಡಿ ಮುಂಭಾಗಕ್ಕೆ ಬನ್ನಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಅನಿಲ್ ಅದೇ ರೀತಿ ಪುನೀತ್ ದಯವಿಟ್ಟು ಇಬ್ಬರು ಕೂಡ ವೀಕ್ಷಕವನ್ನ ಕೊಠಡಿ ಮುಂಭಾಗಕ್ಕೆ ಬನ್ನಿ. ಆ ಸಿಕ್ಸರ್ಗಾಗಿ ತಮಗೆ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿತ್ತು, ಅದನ್ನು ಪಡ್ಕೊಳ್ಳಿ ಎಂಬುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅನಿಲ್ ಅದೇ ರೀತಿ ಪುನೀತ್ ಅವರೇ ದಯವಿಟ್ಟು ವೀಕ್ಷಕವನ್ನ ಕೊಠಡಿ ಮುಂಭಾಗಕ್ಕೆ ಬರಬೇಕು. ಸಿಕ್ಸರ್ ದಾಖಲಿಸಿದ್ದಕ್ಕಾಗಿ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಬಹುಮಾನ ಘೋಷಣೆ ಆಗಿತ್ತು. ಬಹುಶಃ ಇಬ್ಬರು ಆಟಗಾರರು ಕೂಡ ತಲಾ 2 ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಆ ನಿಟ್ಟಿನಲ್ಲಿ ಇಲ್ಲಿ ಬಂದ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು, ಆ ಒಂದು ನಗದನ್ನು ಪಡ್ಕೊಳ್ಬೇಕು ಎಂಬುದು ಕೇಳಿಕೊಳ್ತಾ ಇದ್ದಾವೆ. ಆ ಮೊತ್ತವನ್ನು ಅನಿಲ್ ಅದೇ ರೀತಿ ಪುನೀತ್ ಅವರಿಗೆ ಗೂಗಲ್ ಪೇ ಮುಖಾಂತರವಾಗಿ ಹಸ್ತಾಂತರಿಸಿದ್ರು. ಅವರಿಗೆ ಆತ್ಮೀಯದ ಒಂದು ಕೃತಜ್ಞತೆ ಸಲ್ಲಿಸೋದು. ಮುಂದಿನ ಪಂದ್ಯಾಟಕ್ಕಾಗಿ ದಿನದ 6ನೇ ಪಂದ್ಯಾಟ ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ ಅಂಬಿಗ ತುಳುನಾಡು ಟೈಗರ್ಸ್. ಈ ಹಂತದಲ್ಲಿ ವೀಕ್ಷಕ ವಿದ್ಯಮಾನವನ್ನು ಬದಲಿಸಿಕೊಳ್ತದೆ. ಮುಂದಿನ ವಿದ್ಯಮಾನಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಮಿತ್ರ ಅನಿಲ್ ಮಂಗಳೂರು.
I request the volunteers to please enter the field to do the marking. The previous match which was played between the team Jaimata Kalai versus KCK Ejimani Cody. The man of the match goes to none other than Anil. So I request Anil to come forward and collect his man of the match report for his wonderful batting knock for his side. So next match which is played between the team Chitrapura Bulls versus Ambika Tulina Tigers. So here's the two openers are already out in the middle. I request the 12th man of both the teams. Summit on the strikers and Vitesh on the non-strikers. And in the meanwhile, I request the 12th man of Chitrapura Bulls please to come to the commentary box. And the opening bowler is none other than Chetan will be starting the proceeding. And here's the first ball, right arm over the wicket. The very first ball, driven it towards the mid-on region, starts with the dot ball. And he held the fielder collecting the ball. Starts with the dot ball. The opening bowler, Chetan, starting with the dot ball. Once again coming right arm. Over the wicket. This time hammered wider towards the long on region. One bounce over to the boundary. The bat at the last moment. The ball kissing the boundary rope at the end. And there's the first six coming in the bat of the Summit in the very second ball. What a way to get off the mark. It was a loser one bowled by the bowler Chetan. Summit hitting it wide toward the long region for a maximum six. And also there is an announcement coming from the owner of the boat Hunts. If any batsman or any player hits a six directly to that banner, he will be rewarded with 2,000 rupees to the banner of boat Hunts. And the third ball, a good comeback by Chetan, bowling a dot ball, the crucial one, much needed on the over number one. Power play introduced this time, firmly hit wider toward the long of region. And this once again the result is another six. So 2 sixes coming in this over. There is no harm in telling that the bowler has not bowled an excellent line length, but the batsman made it quite easily to hit that six toward the long off region. There was nothing wrong with the delivery. He has bowled an extremely good line length, but the batsman made it quite easier. And this time once again over pitch ball hammered toward the long region for another single. An expensive over so far bowled by Chetan. 13 runs conceded. Still one left. And first time in this innings, first time in this tournament, we are watching Vitesh playing for the first time in this tournament, MCL 2022. The last ball of the over number one.
A sensible body to get off the mark, playing towards the offside region. The last moment, streaking a single. So over number 1 coming to an end. The score moves on to 14 on the board. What a start for the team. Ambika Tulanad Tigers. So change the ball again coming from the board hand side. We have Chetan Senior, because we have 2 Chetans in this team of Chitrapura Bulls. So let me call Mr. Chetan as the Chetan Senior, bowling the second over for his side, and important over because this is the last over of the power play. What a start for him. Excellent delivery. Good delivery batsman. No missing it completely. Well kept by the wicketkeeper behind the stump. It's not so easy for the wicketkeeper to stand so closer to the stump. But on the other end, Johnny made it quite easier. This time a loser one, the batsman Vitesh missing it completely. He could not believe it that he has missed such a loser one. At the end, the umpire calls it as a bye. An extra adding to the total, slowly jumping up to 15 for no loss. We hardly see the batsman missing those of loser one. If it have timed it, the ball would have raced towards the final region. This time high in the air, the field under net. And it's not so easy to take those kind of photos. At the end, he had made it quite easier. What an excellent catch taken by What excellent catch taken by Rakesh. It's not so easy to get those kind of catch. It was high in the air. He was standing wider toward the umpire, toward the square region. Was inside the 30-yard circle. At the end, the dangerous man back into the pavilion. Sumit, the man who had hit 2 big sixes in the first over, has to walk back to the pavilion. Chetan, the man picking the wicket. Now the new batsman Nihal is walking out in the middle. He'll be on the non-strikers end. When the catch has been taken, the batsmen have crossed at the end. Still 3 left in this over, number 2 to be completed. This time going for the reverse sweep, connecting right in the middle of the bat. The ball racing toward the boundary rope. Can it be cut down by the fielder at the end? Well stopped by the fielder, but in the meanwhile, the batsman crossing for another couple of runs. So 3 runs adding to the belt of Vitesh. And the 3 run adding to the total of the team. Ambika Tulina Tigers, and the score jumping to 18 on the board for the loss of 1 wicket. Still 2 left for the over number 2 to be completed. Run rate is exactly above 10.5 runs per over. They're trying to utilize the power play has been introduced in this tournament. Nihal playing lightly towards the short third man region to get off the mark. A sensible batting. He knows that on the other end, Vitesh is an informed batsman. And giving a strike to face the final ball of the power play. Can we see a big hit?
of the last ball of the over number 2. This time wide off the leg stick, looking for a single on the non-striker batsman. A fair call coming from the umpire at the end. A wide signal given by the umpire. One more extra adding to the total. And the score jumping up to 21 on the board. Sorry, 20 on the board. This time over to the long off region. One bounce over to the boundary drop. What a way to finish the over number 2 and the power play. And with that boundary, the score jumping up to 24 for loss of 1 wicket. Over number 2 of the power play coming to an end. And the run rate is around 12 runs per over. What a hit. It was a loose over ball by Chaitan Senior. The batsman had ample of time to clear it over the long off region. So over number 2 coming to an end. Score is on 24 and still another 4 more overs remaining. They need to pick the wicket off Vitesh. Vitesh sticks till the end. There's no hesitation for the score of Ambika Tulunad to raise above 50 plus runs. So far the highest score in this tournament is 50. So far the highest total was 56. So let's see whether the team Ambika Tulunad Tigers, can they cross that the total of 56 runs. Still they have 4 overs left. If they go in this equation, definitely the target will be 60 plus. So change the bowling, and we have Nihal introduced coming from Nihal bowling to Nihal. The 2 Nihals out in the middle. A sensible batting by Nihal, taking a single toward the point region. The point feeder was at the edge of the 30-yard circle. In the meanwhile, the batsman had an ample of time to cross for a single. In the meanwhile, the next match will be played between the team Maruti Ajmari versus the team So the next match will be played between team Maruti Ajmari versus Vidyarthi Sangha. So I request the 2 captains to be ready as soon as this first innings gets over. And this time the batsman playing a reverse sweep, and that's a boundary coming in the bat of Vitesh. That's a second boundary. It was a loose one bowled at the batsman Vitesh. He knew that if he clears it over the point region, the ball will be definitely racing toward the boundary of. You cannot set a feed for those kind of the loser one which has been bowled by the bowler. Nihal needs to bowl on a right line length. Anything wider outside the off stake, the batsman Vitesh will definitely go for a reverse sweep. He's quite good enough to play those kind of cricketing shot. Look at the way in the beginning of the ball only he has decided to play the reverse sweep, but there is no hesitation for the umpire to call it as a wide. The batsman following the bowler and the bowler following the batsman. The pressure building up for the bowlers of the team Challenger Chitrapura Bulls, because already they have lost their opening game against Pragati Rangers Bengaluru. This time played wider toward the deep fine leg region, and the result is definitely a 6. What a hit. Nihal under pressure. Look at the way how he has taken that ball, playing slightly wider outside the off stink. This kind of cricketing shot, we have seen the player like A.B. de Villiers playing those kind of hit for RCB in the last so many years for RCB, and now we have none other than Vitesh.
playing the similar hit. He knew that anything slightly outside the leg stick, the result could be over the boundary of. Still look at the way how we are standing wide. This time changing his shot in the last moment. The ball racing toward the third man region at the end. The batsman had ample of time to cross for another 2 runs. Another expensive over so far bowled by the bowler of Chitrapura Bulls. Still we have another 1 ball left in this over. The score is on 38 for the loss of 1 wicket. And this time, the result is the catch has been put down. Can it be a costly run for the team Chitrapura Bulls, and that to a catch of Vitesh? That will be definitely a big blow for the team of Chitrapura Bulls. You cannot give a life for a batsman who is well set in the middle. He is a changer of the game, and definitely he will try to utilize in the remaining 3 overs. Off of the stage, the score is on 39 for 1. 3 overs have been bowled, 39 runs have been scored. The run rate is above 13 runs in each and every over. Still another 18 balls left. An expensive over bowled by Nihal. 15 runs conceded in the last over. So coming back after a short break. Off the stage of the team, Ambika Tulina Tigers are at 39 for 1. The previous over, the catch was been put down by the feed in the final region, giving a life to Vitesh. Can it be a costliest one for the team? So we need to wait and watch for the next remaining 18 ball. The target needs to be set by the team Ambika Tulina Tigers. So far they've already crossed 39 runs. Still another 18 left. 9 more wickets in hand. Change the bowling and Chetan Senior coming back. The man who picked a wicket in his first over. Looking for the second run. Definitely they will cross it because both the batsmen are quite quick enough because the new batsman Nihali just walked in the middle. So he would be in a fresh mode to convert the single into double. The score jumping up to 41 for 1. And straight away going for the reverse sweep, and the result is 1 bounce over to the boundary rope. What a hit! That's another boundary coming in the mat of Vitesh. This is the costliest one in the previous over, the catch which was been put down. And that's what the batsman needs to utilize in the remaining overs for his side. This is a league come knockout tournament, and the winner will be rewarded with MCL 2022 trophy and a cash prize of 2 lakhs rupees. So all the 10 teams are definitely battling very hard to be the champion. At the end, just one team will be the champion. So we need to wait and watch which that team will be the champion one. Vitesh going for the reverse sweep, one of his favorite hit throughout the innings. We have seen him trying those kind of reverse hit. Once he connects it right in the middle of the bat, the result will be a boundary or a sixer. On the other end, the Nihal just trying to wait for the ball at the end. An excellent running between the wicket, but at the umpire at the end says that the batsman might not have offered for any hit.
That's a fair call coming by the umpire. On the other end, the batsman Vitesh was quick enough to take a single, but at the end, it's a deliberate hit, which is costing a dot ball. The score still remains on 46 on the board for the loss of 1 wicket. This time, one bounce. That's too high, and there is no hesitation for the umpire to call it as wide. Definitely, that's the first bounce coming in this over. The first warning has already been given to the bowler. An excellent comeback by the bowler. Chaitan, he looked very quite comfortable. He is the only one bowler for the Chitrapura Bulls who had bowled an excellent liner length. He has not given any room for the batsman to score some quick runs under his belt. That's what the bowler needs to do, because it's just a shorter format of the game. 6 overs the game. The bowler needs to bowl on the good length delivery. This time going for the reverse sweep, missing it completely. Another dot ball to finish the over number 4, and the score is on 47 after the completion of 4 overs. Still 12 to go. Definitely the team Ambika Tulunad will be the first team to cross the highest run of the day, because the previous highest score was 56. They have 12 balls. Even if they score another 12 runs, they have crossed the score of 56 to reach to the highest total of the MCL 2022 tournament, which is played today and tomorrow. One of the most beautiful ground at the Chitrapura area. A lot of tournament have been played on this tournament. A daylight, a tournament, a lot of league games, knockout tournaments. Plenty of local boys playing from the home ground in this tournament. So change the bowling end. The ball has been handed over to Chetan. Started the proceeding the very first over, conceding 14 runs with the help of 2-6, which was hit by Samit in the very first over. Look at the way how the batsman Vitesh is standing out in the middle. And that's a delivery. That's a excellent delivery bowled by Chetan, the senior most player for the team. Every time the batsman cannot go against the bowling of Chetan, even though the first 2-6 have been considered, that was been hit for the good length delivery which was been bowled by Chetan. This time a loser one. The chance would be one bounce over to the boundary rope. Another boundary coming in the bat of Vitesh. If the catch could have been taken in the very third over, the change could have been different. The equation for the team Ambika Tulunad Tigers, the total. With that boundary, the score jumping up to 51 for the team Ambika Tulunad Tigers for the loss of 1 wicket. 50 up for the team Ambika Tigers. And this time the fielder has been kept to that position, and this time the wicket has been fallen. But Vitesh has done his part for his side, and his innings coming to an end, who has come as an opener, getting out in the over number 5th of the bowling of Chetan. The previous ball, the ball was firmly hit towards the fine leg region. This time the fielder has been pushed back to the boundary rope, and the ball straight to the hand of the fielder. This time the fielder doesn't make any mistake of dropping those simple catches. So he has done his part for his side. An excellent knock of 31 runs for his side. What a knock from the batsman Vitesh, and an excellent all-rounder for the team Ambika Tulunad Tigers. So we have the new batsman Dharma. He'll be on the strikers end. And Nihal is playing on 2 runs. He's on the non-strikers end. The score is on 51 over number 5.
And this time there is a chance, but at the end the ball falling right in short of the bowler on his own bowling mark. An attempt was done by the bowler, but finally the ball falling right in front of him. Or else it could be another wicket. That could have been a back-to-back wickets fallen in this over. So still two more balls left in the over number 5 to be completed. He has conceded just a 4-run. That was just a boundary hit towards the final region. An excellent dot ball. What an over bowled by Chaitan. The first over conceding 14 runs. In the second over of his spell, just 4 runs so far. And picked a dangerous man of Ambiga Tulina. That is none other than Vaitesh, who had scored 31 runs for his side. This time it could be a wicket. So another wicket fallen at the final ball of the over number 5. And the batsman Dharma walking back to the pavilion without opening his account goes for a golden duck. So over number 5 coming to an end. The score is still on 51 for the loss of 3 wickets. So the new batsman is slowly walking out in the middle is Avinash. So the final 6 balls. So let's see who's going to bowl the last over for the team of Chitrapura Bulls. Can they restrict the team Ambiga Tulunards lesser than 60 runs? Because when they come into bat, they have to score the target with exactly around 10 runs per over, which is a chaseable target in this ground, because cricket is a funny game. Anything is possible until the last ball has not been delivered. You cannot predict which team can win the game. So change the bowling, and Vikyat will be bowling the last over. Still there is an offer for the batsman. If any batsman hits a 6 towards the banner which has been kept on the long on region, that is boat hunch, Ashwin Kotian Ullal, the batsman, will be rewarded with 2,000 rupees. This time Haidir, another wicket has been fallen. So 3 wickets have been fallen in the last 5 deliveries which have been bowled by the bowlers of Chitrapura Bulls. Another batsman going for a golden duck. Wickets are falling. So second ball, a dot ball. Vikyat bowling to Nihal. Once again, another dot ball. What an excellent over ball by Vikyat. Just a single taken. This over looking for the second run, Nihal, but at the end the batsman Akash not willing to score a run on that. So score still remains on 52 runs. At the one stage we thought that Ambiga Tulunada will cross the total of 56 runs. They had that huge opportunity to cross the highest total, but still we have 1 ball. The score is on 53 run now. 1 big 6 coming to the bat of Nihal can change the game for the team Ambiga Tulunad. So final ball.
An edge ball the racing toward the third man region. Will cross for another run. So with that, 2 runs, the score moves on to 55 runs. So the innings of the team, Ambika Tulunad, coming to an end. In the first 6 overs, they managed to score just 55 runs. With the highest run coming in the bat of Vaitesh scoring 31 run and Samit scoring 13 runs for his side. And the quick of the bowler is none other than Chaitan picking 2 important wickets in his 2 overs of spell. So let's see how the batsmen of Chitrapura Bulls come out in the middle in the second innings to chase the target of 56 runs. So Ambika Tulunad, they were just short of 1 run to equal the highest total so far scored in this tournament. In the meanwhile, I request the captain of the team, Maruti Ejamadi, and Vidyarthi Sangha captain, please do report to the stage for the toss. So as soon as this match gets over, the next match going forward, all the games will be played of 5 overs. So I would like to make a note on all the captains. The next game onwards, each and every game will be a 5 overs game. Just one bowler will be allowed to bowl 2 overs in that 5 overs game. So chasing a target of 56 runs. So let's see how Chitrapura Bulls batsmen, because this is like a do or die game for them. They've already lost their opening game. This is an important game for them to stay alive in this tournament. They need to score those runs. On the other end, Ambika Tulunad Tigers, it is their first game. So definitely they will look for a victory on the very opening game. So still the batsmen of all the teams have a chance of winning a cash prize of 2,000 rupees if any players hits a 6 toward the banner of boat hunts. Ashwin Kotian Ulala will be rewarding you 2,000 rupees. But so far we have not seen a single boundary or a 6 hitting toward that banner. So let's see who's going to be the first batsman to hit a 6 to that banner of the boat hunts. So I request the captain to make a note of Maruti Hejamari and Vidyarthi Sangha. The next match will be of 5 overs. Just one bowler will be allowed to bowl 2 overs. So the next game onwards, all the matches will be played of 5 overs. In 5 overs game, just the first over will be a power play. So I request you all the teams just to make a note of it. Only the first over will be a power play. So we have the 2 openers of Chitrapura Bulls is Suhan and Vikyat. Vikyat on the non-strikers end and Suhan on the strikers end. The ball is none other than on the hands of Vitesh. An opener batsman, an opener bowler, an excellent fielder. That's a complete package which has been brought by the owner of the team, Ambika Tulunad. Definitely the owner and all the members of the team, Ambika Tulunad, will be pleased to having a player like Vitesh, who's playing for the team. He has shown his team that what an important player is for his side. So here he comes on the very first ball, right arm over the wicket, passing the umpire. So first ball. There was a chance, one bounce at the end, the ball pitching slightly in front of the fielder.
And Suhan gets off the marker. And both the batsmen of Chitrapura Bulls are getting off the mark with a single edge. This time Vikyat is scoring towards the wider of the point region to get off the mark. With the just bowling to the good length delivery. He's not trying to give any room for the batsman to score runs because this is the power play has been introduced. The batsman will look for a big hit. And this time played towards the wider of the Scrannock region. There is a fielder underneath, and that's the first wicket fallen. The intention was right to play that shot. At the end, the batsman Suhan has to depart for his side. That's a big wicket. The big fish of Chitrapura Bulls falling at the rock time. They had a big total to be chased. 56. It's not so easy to chase. The pressure is definitely on the team batting second. And now we have new batsman Johnny joining out in the middle, joining the company of Vikyat. So now the pressure will be definitely under the belt of Johnny, the man. Can he be the hero for his side? In the previous game, he had played an excellent knock but could not do anything much for his side. Because they were asked to bat first by the captain of the team, Pragrati Rangers Bengare. He did his part for his side, but now his job is totally different because he has come out to chase the target. This time going for the big hit, Vikyat missing it completely. The first 2 runs been conceded, then a wicket and a dot ball. So there is no hesitation for Vitesh, who's bowling an excellent line length for his side. Look at the way how he is taking his run up. At the end, delivering an excellent knock. This was an excellent Yorker length, but umpire says it's a no ball overstep. And no hesitation for the umpire to call it as a no ball. So 1+1 added to the total, jumping to 4 on the board, and that's a free hit signal coming. And the man will be facing for the first time in this innings of this game. There is none other than Johnny. Can he utilize the free hit ball? Can he hammer it? And the free hit ball has been hammered towards the mid-wicket region for a 6. What a way to get off the mark. And that's the way how the Johnny plays his knock for his side. What a hit. What a way to get off the mark. With that 6, the score jumping up to 10 run on the board. The pressure is on Vitesh. Johnny, he needs to play a sensible game. He needs to be there till the end of the innings for his side because the equation is to be scored is 56 to be chased. They have scored already 10 runs in this over. Can he play a sensible knock? This time a Yorker and delivery. What a delivery to finish the over number 1. 10 runs have been conceded after the completion of first over for the loss of 1 wicket of Suhan. When the team Ambika Tulunad Tigers, when they were batting, they had scored 14 runs in the opening over.
So change the bowling and we have the new bowler introduced. Dharmesh will be bowling the second over for his side, and this will be another a request. So Dharmesh is the new bowler coming right arm over the wicket. This time change the angle coming around the wicket. There is an appeal behind the stumps, umpire and board. The starts with a dot ball. Dharmesh the bat who could not do anything much when he had come into bat. Got a golden duck for his side, but he is an excellent bowler. Look at the way how he has produced at the first delivery. Bowling right arm around the wicket, passing the umpire Dikshit. Once again, this time batsman going for the huge hit, and there is a simple catch taken by the wicketkeeper Ritesh, and the batsman Vikyat has to walk back to the pavilion. That's another wicket fallen for the team. Chitrapura Bulls at the score of 10 runs, 10 for 2, over number 2 in progress. So we have a new batsman, Nihal, facing for the first time with the bowling of Dharmesh. This time sensible played a back foot punch towards the onside region to get off the marker. That's what he needs to do. He needs to give as much of the strike to Johnny. Well, Johnny is there out in the middle. The target of 56 runs is possible for the team Chitrapura Bulls to win the first game in this tournament. He is the man to be watched. This time Malusa one. It's a hard luck for the batsman. Could not time it. There was a chance of a run out if it was a direct hit. It was a miss. We have seen the similar way in the first innings where the batsman Vitesh missing it. This time the batsman Johnny missing that same similar way in the second over of the innings. This time once again looking to play a back foot towards the onside region. The batsman needs to play towards a front foot towards the offside region because the bowler Dharmesh is changing his line length. It's not so easy to score runs under his belt. Look at the way how he is changing his each and every ball that has been bowled. In swing, out swing, Yorker delivery, a good length one. So the final ball of the power play. This time going for the big hit, missing it completely. Another dot ball. So after the completion of 2 overs, the score is on 11 on the board. So just a single run conceded in this over, but the total is on 12 on the board. What an excellent over bowled by Dharmesh. So after the completion of 2 overs of the power play coming to an end, the score is on 12 on the board. The first over
which was been bowled by Vitesh. 10 runs have been conceded in the second over. Just 2 runs and the wicket of Vikyat falling in that over. In the first over, the wicket of Sohan. So 2 openers are back in the pavilion, and we have still Johnny out in the middle. The man who got off mark with a big 6 to the wider of the deep mid-wicket region. And now we can see 3 strong fielders of the team Ambika Tuluna Tigers have kept it towards the onside region of the bowling of Vaitesh. A long on now, square leg, fine leg, short fine leg. We have a short, a mid-wicket fielder. And this time straight to the field in the cover region. The batsman Johnny could not believe it. It was hit firmly right in the middle, and the fielder was kept in the right position. That's a big wicket for the team. Chitrapura Bulls. Johnny was stunned over there in the middle. He was just waiting for a couple of minutes. Even he couldn't believe that what he has done for his team. The whole responsible was under the shoulders of Johnny, but at the end, he has to depart. That's really a bad sign for the team Chitrapura Bulls. It's a hard luck, I can say, for the batsman Johnny. But an excellent catch taken by the fielder. Look at the way how Ashwin has taken that catch. It was firmly hit like a traceable light. At the last moment, he has given his best to take that catch because he knows that how important the wicket of Johnny is. So once again, the batsman falling against the bowling of Vitesh in the very first ball of the over number 3. And the new batsman Janna facing for the first time. This time there was a chance for the batsman to get out. Luckily the ball at the last moment the wicketkeeper could not take the stumps at the last moment, missing it. Another out ball. This time there is an appeal for a leg before. Now this time on the other end, Nihal was very slow enough to reach the batting crease, and there's another wicket fallen. A disappointing way to get run out. It will hurt for the batsman because in the cricketing game, the batsman getting out for unnecessary run will hurt himself, and Nihal has to walk back to the pavilion. That's another wicket fallen. The 4th wicket has been fallen for the team Chitrapura Bulls. So with the bowling to the new batsman Nihal, this time coming down the track, and umpire raises his finger. That's a fair decision coming to an end. At the end, the batsman was too short to reach his batting crease. An excellent stumping by the wicketkeeper. It reminds me like Mahendra Singh Dhoni of India. Look at the way how he has taken the ball, which was slightly wider outside the leg stick. At the end, the batsman Nihal has to walk back to the pavilion for a golden duck. So off of the side of the team, Chitrapura Bulls are back into the pavilion at the score of just 12 on the board. What a stamping. It is the quickest stamping of the day we can call so far, and that was done by none other than Avinash behind the stump.
And this time at play toward the short tournament region, and the batsman Latesh gets off the mark with a single. Singles will not work for the team Chitrapura Bulls. They need to score a couple of sixes or a boundary in each and every over if they need to chase the target of 56 run. What a And this time trying to bowl a Yorker and delivery at the end of the ball, just bowling as low full draws at the end, a single taken. An excellent over coming to an end, just 2 runs conceded in this over, and he finishes off 2 overs of his spell, conceding just 2 wild run and picking 3 important wickets for his side. So after the completion of 3 overs, the score is on 14 for 5. So change the ball again. We have a new bowler introduced is none other than Akash. Will be starting the proceeding to bowl the 4th over for his side, and I would like to thank our media partner M9 Sports. You can watch this exclusive live coverage in YouTube. M9 Sports is the media partner for this wonderful tournament, which has been organized by the members of MCL 2022. That's Mogaveera Yuva Kota Dakshina Kannada presenting a league cum knockout tournament which will be played today and tomorrow. The winners team will be rewarded with the 2 lakhs. The runners team will be rewarded with 1 lakh, and also there is another trophy will be rewarded for the discipline team in this tournament. We have 10 teams, so let's see which team will bag that trophy, because the winners and the runners trophy is a different one, but the discipline trophy will be the most important and the valuable trophy in this tournament. There is a chance of an run out, and the batsman Latesh has to walk back to the pavilion. He was not ready to take that single. It was firmly hit to the fielder. It was well taken by the bowler Akash in the end. And a fair call coming by the umpire, the exit. And another wicket fallen for the team Chitrapura Bulls. They are in deep in trouble. At the score of 15 run, they have lost their 6th wicket. And now we have a new batsman, Chetan, walking slowly out in the middle, joining the company of Janna. He is still there out in the middle, but unfortunately he has just faced 3 deliveries so far in this innings. And this time another down ball. An excellent over so far bowled by Aka, just a single conceded in this over, not giving any room. Once again going for a big hit, missing it completely. So the back-to-back dot balls have been bowled in this over. The bowlers of the team on we go to Lunada Tigers. All the bowlers have bowled an excellent line length. They are not trying to give any room for the batsman to score some free hit
except 1-6 coming in the bat of Johnny in a form of a no ball in the very first over that he has faced in the bowling of Vitesh. Apart from that, we have hardly seen the ball crossing the 30-yard circle in this game. And this time played wide to the long off region, one bounce straight to the fielder, just a single added to the total. Singles will not work for the team. Chitrapura Bulls, they still need another 40 odd more runs. A single taken to get off the mark to the short third man region to keep the strike on the next over. So over number 4 coming to an end. The score is on 17 on the board. 39 to get off 12 balls. A sensible thinking by the captain, because we have seen Dharmesh coming from the boat Hunt's end in his very first over, but conceding just a single run, picking an important wicket. Now this time coming from the other end. So this time Dharmesh coming from the other end, that is from the Cine Galaxy, bowling the second over of his spell. And Chetan gets off the mark towards the deep point region. 38 to get, 11 to go. Six sixers can do for the game for the team. Chitrapura Bulls. Can Janna be the hero for his side? This time going for the big hit, missing it completely. It's not so easy to hit the bowling of Dharmesh. We have seen the way how he has bowled in the very first over. He changes his each and every delivery. He bowls a quicker one, the slower one, the off break, the leg break, the Yorker length. That makes the batsman confused when he is out in the middle to bowl is 2 overs of his spell. These kind of the bowling makes the batsman tougher and tougher to chase the target. This time a fuller one. There is a field underneath. Can a catch taken? And that's a sensible catch taken by the fielder. It's not so easy to judge at the edge of the boundary line. He made it quite easier. Another wicket fallen. Another wicket picked by Dharmesh for his side. And Janna's innings coming to an end. He had just scored 2 runs for his side. And the team, Chitrapura Bulls, have lost their 7th wicket. So we have a new batsman joining. In the middle is Rakesh. He had taken an excellent catch in the first innings of this game. That was an important wicket of Vitesh. What was the catch taken in the first innings? Sorry, the wicket of Samit. And Dharmesh, 4-time, bowling to Chetan. What a delivery, what an excellent liner length. Batsman too early to play that shot toward the onside region, but he misses. But excellent keeping behind the stump by Vitesh. An excellent player, an excellent package for the team. This time a looser and bowled. But
But there are 3 field underneath, but at the end of the ball falling in between those 3 fielders. So there was an attempt done by the fielder who was inside the 30-yard circle, running backwards. It's not so easy for him to judge those kind of catches. And the score still remains on 20 on the board. 36 to get off 7 balls. So that's it. Over number 5 coming to an end. The score is on 20 on the board for the loss of 7 valuable wickets. An excellent spell coming to an end by Dharmesh. In his first over conceding 1 run, picking 1 important wicket. In his second over conceding 3 run, picking a wicket. So in his 2 overs of spell, he has just conceded 4 runs. Even he is an excellent all-rounder for his side, but unfortunately he could not do anything in the batting end when he was being promoted. So the next match has been played between the team Maruti Ajmani and Vidyarthi Sangha. The captain of team Vidyarthi Sangha have won the toss and they have decided to field first. In the meanwhile, I request the fielders of Vidyarthi Sangha, please do be ready as soon as this game gets over. I would like to ask all the fielders to enter the field immediately. The next game onwards, it will be just a 5 overs game. 1 bowler will be allowed to bowl 2 overs. So the last over has been bowled by Anil. He has to restrict the 36 runs in the final over. So can Rakesh hit 6 sixers? We have seen only couple of players in the international game hitting 6 sixers. The first man to hit in the T20 was none other than Yuvraj Singh. So now let's see whether Rakesh can be the hero. And Anil the bowler. This time there is a fielder in the long on region. 1 straight to the fielder. Just a single conceded and he gets off the mark. And now the result, I can predict that it's a victory definitely for the team Ambika Tuluna Tigers. Because 5 balls, 35 runs is an impossible target. 5 ball 35, it's an impossible target, and this time just a single taken. No hesitation for the umpire to definitely raise his finger, but at the end the batsman says, but the umpire say that there's an inside edge and the ball raising toward the wider of the final region for another 2 runs added to the total of Chetan. The score is on 23 on the board. So still 3 more left in this innings. There is an appeal, umpire say that is right in front. Another wicket fallen for the team Chitrapura. This time Rakesh in front. So Akil will be facing the bowling of still 2 left in this over to be completed. This time once again there is a huge appeal, but umpire on board. Look at the way how Anil is bowling the last over for his side. He reminds me one of the great bowler of Sri Lankan team, that is none other than Latish Malinga. The way how he is the bowling action is similar to him. The final ball of the second innings. The match is all over for Chitrapura Bulls.
And the final ball, just a single conceded. So after the completion of 6 overs of the second innings, the team Chitrapura Bulls have managed to score only 26 runs, and the team Ambika Tuluna Tigers have won this game by 29 runs. So there is no hesitation for the organized to hand over the man of the match for this. The game is none other than Vitesh of the team Ambika Tuluna Tigers for his excellent knock of 31 run and picking 3 important wickets and conceding just 12 runs. So he is the man of the match for this game. ಎಲೆಕ್ಟ್ರಿಷಿಯನ್ಸ್ ಲೈಟ್ಸ್ ಆನ್ ಮಾಡಿ ಅನ್ನೋದ ಕೇಳ್ತಾ ಇದ್ದೇವೆ. ಮುಗಿದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿತೇಶ್ ಅವರು ಪಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಂಡು ಮುಂದಿನ ಎಲ್ಲ 8 ಪಂದ್ಯಾಟಗಳು ಕೂಡ 5 ಓವರ್ಸ್ ಇರ್ತದೆ. 5 ಓವರ್ಗಳ ಪಂದ್ಯಾಟಗಳು, ಒಬ್ಬರಿಗೆ ಮಾತ್ರ 2 ಓವರ್ಗಳು, ಆನಂತರ 3 ಓವರ್ಗಳನ್ನು 3 ಮಂದಿ ಬೌಲರ್ಸ್ಗಳು ಎಸೆಯಬೇಕು. ಪವರ್ ಪ್ಲೇ ಕೇವಲ ಮೊದಲ ಓವರ್ ಮಾತ್ರ ಇರ್ತದೆ. ಎಲೆಕ್ಟ್ರಿಷಿಯನ್ ಈಗಿಂದೀಗಲೇ ನೀವು ಲೈಟ್ಸ್ ಆನ್ ಮಾಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮುಂದಿನ ಪಂದ್ಯ 5 ಓವರ್ಸ್.
ಈ ಹಿಂದೆ ಮೊಗವೀರ ಯುವ ವೇದಿಕೆ ಕೂಡ 2 ಬಾರಿ ಪರಿಸರದಲ್ಲಿ ಹಗಲು ರಾತ್ರಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ರು. ಇವಾಗ ಮೊಗವೀರ ಯುವ ಕೂಟದ ಸರದಿ. ಈ ತನ್ಮಧ್ಯೆ ಸ್ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ವಿಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯವೊಂದರ ಪೂರೈಕೆಯೂ ಕೂಡ ಪ್ರತಿಷ್ಠಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 6 ಓಟಗಳು. 5 ಓವರ್ಗಳ ಪಂದ್ಯಾಟ ಇದಾಗಿರ್ತದೆ. ಮತ್ತೆ ಪ್ರೀತಮ್ ಎಸಂದ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ತಿಲಕ್ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ ಓವರ್ ಮುಕ್ತಾಯದಲ್ಲಿ ಇವಾಗಲೇ 7 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪ್ರತಿ ಒಂದು ತಂಡ ಕೂಡ ಲೀಗ್ನಲ್ಲಿ 4 ಪಂದ್ಯಾಟವನ್ನು ಆಡುತ್ತೆ. ಆಲ್ಮೋಸ್ಟ್ 2 ಸೋಲುಗಳನ್ನು ಕಂಡ್ರೆ ವಸ್ತುಶಃ ಮುಂದಿನ 2 ಪಂದ್ಯಾಟದ ಜಯವನ್ನು ದಾಖಲಿಸಿದ್ರು ಕೂಡ ಇನ್ನುಳಿದ ಪಂದ್ಯಾಟಗಳ ಲೆಕ್ಕಾಚಾರವನ್ನು ನೋಡಿಕೊಂಡೆ ಬಹುಶಃ ಅವರು ಬಕಪಕ್ಷಿಯಾಗಿ ಕಾದು ಕೂತ್ಕೊಳ್ಬೇಕಾಗುತ್ತೆ. ಇಲ್ಲೀಗ ಮೊದಲ ಓವರ್ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸಿರುವಂತಹ ಮಾರುತಿ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ವಿರುದ್ಧವಾಗಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ಕೋಡಿ ಕ್ರಿಕೆಟರ್ಸಿನ ಪ್ರಮುಖ ಪೋಷಕರು ಕ್ರಿಕೆಟ್ ಅನ್ನ ಬಹಳಷ್ಟು ಪ್ರೀತಿಸ್ತಾ ಇದ್ದಂತ ಸಂತೋಷ್ ಕೋಟ್ಯಾನ್ ಪುಡೆ ಅವರ ಒಂದು ಬ್ಯಾನರ್ ಅನ್ನ ಕಮೆಂಟೇಟರ್ ಬಾಕ್ಸಿನ ಲೆಫ್ಟ್ ಸೈಡ್ ನ ಒಂದು ಟವರ್ಗೆ ಅಳವಡಿಕೆ ಮಾಡಲಾಗಿದೆ. ಅದಕ್ಕೆ ಯಾವುದೇ ಸಿಕ್ಸರ್ ಬಿದ್ರೂ ಕೂಡ ಕೋಡಿಯ ತಂಡ 500 ರೂಪಾಯಿಗಳನ್ನು ಕೊಡ್ತಾರೆ. ಈ ಟೂರ್ನಮೆಂಟ್ ನ ಉದ್ದಕ್ಕೂ ಕೂಡ 2ನೇ ಓವರ್ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಂತೋಷ್ ಕೋಟ್ಯಾನ್ ಪುಡೆ ಅವರ ಹೆಸರಿನಲ್ಲಿ ಒಂದು ಟವರ್ ಬ್ಯಾನರ್ ಇರ್ತದೆ. ಕ್ರಿಕೆಟಿನ ಬಹಳಷ್ಟು ದೊಡ್ಡ ಪೋಷಕರು ಕೂಡ ಕೋಡಿ ಸಂಸ್ಥೆಯ ಪ್ರಧಾನ ಆಧಾರ ಸ್ತಂಭಗಳಲ್ಲಿ ಒಂದಾಗಿದ್ದವರು. ಆ ಟವರಿಗೆ ಪ್ರತಿ ಸಿಕ್ಸರ್ಗೂ ಕೂಡ 500 ರೂಪಾಯಿಗಳನ್ನ ಕೇಸಿಕೆ ಅವರು ಕೊಡ್ತಾ ಇದ್ದಾರೆ. ಈ ತನ್ಮಧ್ಯೆ ತಿಲಕ್ ಡಿಫೈನ್ ಲೆಗ್ ಭಾಗದಲ್ಲಿ ನೋಡೋ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 8 ಓಟಗಳನ್ನು ತಲುಪ್ತಾ ಇದೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. MCL ಪ್ರಶಸ್ತಿ ಮುಖೇನವಾಗಿ ಪ್ರತಿ ಪಂದ್ಯ ಶ್ರೇಷ್ಠನ ಪ್ರಶಸ್ತಿ ಇರ್ತದೆ. ರತನ್ ಈ ಧರ್ಮದ ಪ್ರತೀಶ್ ಚೆಂಡು ಮಿಡ್ ವಿಕೆಟ್ ನಲ್ಲಿ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. 6 ಮಾರಿ 6 ಓಟಗಳು ಷಟ್ಕ. ತಂಡದ ಮೊತ್ತ 14 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಬಾರಿ ಮಾರುತಿ ಕ್ರಿಕೆಟರ್ಸ್. ನೋಡಿ, ಯಾವುದೇ ರೀತಿಯಾಗಿ ಘೋಷಣೆಯನ್ನು ಮಾಡುವವರಿಗೆ ಒಂದು ಗಮನಕ್ಕೆ, ನೀವು ಇವಾಗ ಒಂದು ಸಿಕ್ಸರ್ಗೆ 5,000 ಕೊಡ್ತೇವೆ 10,000 ಕೊಡ್ತೇವೆ ಅನ್ನುವಂಥದ್ದೆಲ್ಲ ನಮ್ಮ ಮುಖ್ಯ ವೇದಿಕೆಯಲ್ಲಿ ನರೇಶ್ ಅವರಿದ್ದಾರೆ. ಅಲ್ಲೇ ಕ್ಯಾಶ್ ಪೇಡ್ ಮಾಡಿದ ನಂತರ ಅದರ ಪ್ರಕಟಣೆಯನ್ನು ಮಾಡಲಾಗುತ್ತೆ ಅನ್ನೋದಾಗಿ ಸಂಘಟಕರು ಹೇಳ್ತಾ ಇದ್ದಾರೆ. ಯಾವುದೇ ಘೋಷಣೆಗಳು ಮುಖ್ಯ ವೇದಿಕೆಯಲ್ಲಿ ಮಾತ್ರ. ಈ ತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡುವಂತ ಒಂದು ಪ್ರಯತ್ನ. ಲೆಗ್ ಸ್ಲಿಪ್ ನಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ತನ್ನ ಮೂಲಕವಾಗಿ ತಂಡ ಮೊತ್ತ ಕೂಡ ಈ ಹಂತದಲ್ಲಿ 15 ಓಟಗಳು. ಕೊನೆ ಒಂದು ಸಮಯ ಹಿಡಿದ 2ನೇ ಓವರ್ನಲ್ಲಿ ತಿಲಕ ಈ ಹಂತದಲ್ಲಿ ಬಹುಶಃ ಚೆಂಡು ಒಂದಷ್ಟು ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂಥ ಸೂಚನೆ ಮುಖೇನವಾಗಿ ಮಾರುತಿಯ ಮೊತ್ತ 16 ಓಟಗಳು. 16 ಫಾರ್ ಲಾಸ್ ಆಫ್ 1 ಮಾರುತಿ ಅಜ್ಮಾಡಿ.
ಈತನ ಮತ್ತೆ ವೈಟ್ ಬಾಲ್ ಅಕ್ರಮ ಎಸೆತ. 6 ಓವರ್ಗಳ ಪಂದ್ಯ 5ಕ್ಕೆ ಇಳಿತಾ ಇದೆ. ಆದ್ರೆ ಹೆಚ್ಚುವರಿ ಓಟುಗಳನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಮಾರುತಿಯನ್ನು ಎದುರಿಸ್ತಾ ಇದೆ. ಸ್ಕೋರ್ ಈಸ್ ಆನ್ 17. 17ಕ್ಕೆ 1. ತಿಲಕ ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟ. 2ನೇ ಓಟಗಳ ಪೂರೈಕೆಯೂ ಕೂಡ ಮೊದಲ 2 ಓವರ್ಗಳಲ್ಲಿ 19ಕ್ಕೆ 1. ಮಾರುತಿಯ ತಂಡ ಇನ್ನೊಳ 3 ಓವರ್ಗಳಲ್ಲಿ ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ನೋಡಿ, ಒಂದು ಪಂದ್ಯದ ಯಾವುದೇ ಇನ್ನಿಂಗ್ಸ್ 5 ಓವರ್ಗಳ ನಡುವೆ 1 ಬಾರಿ ಮಾತ್ರ ಗ್ರೌಂಡಿಗೆ ಬರುವುದಕ್ಕೆ ಅವಕಾಶ ಇದೆ. ಯಾವುದೇ ತಂಡಕ್ಕೂ ಕೂಡ ಒಂದೇ ಬಾರಿ ಅವಕಾಶ ಇರ್ತದೆ, ಪದೇ ಪದೇ ಗ್ರೌಂಡಿಗೆ ಬರುವುದಕ್ಕಿಲ್ಲ. ಅಂಗಡ ಒಳಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡಿಗಾಗಿ ದೀಕ್ಷಿತನ ಬಳಸ್ತಾ ಇದೆ ವಿದ್ಯಾರ್ಥಿ ಸಂಘ. ಕೂಡ 80-90ರ ವಿಭಾಗದ ಒಂದು ಮಂಗಳೂರು ಜಿಲ್ಲೆ ಜನಪ್ರಿಯ ತಂಡವಾಗಿತ್ತು. ಇವಾಗ ವಿದ್ಯಾರ್ಥಿ ಸಂಘದ ಜೊತೆ ಪವನ್ ರಕ್ಷಾ ಸೇರಿಕೊಳ್ತಾ ಇದೆ. ಬೌಲರ್ ದೀಕ್ಷಿತ್ ಈ ಬಾರಿ 3ನೇ ಓವರ್ನ ಮೊದಲ ಚೆಂಡಿಗಾಗಿ. 10 ಮೊಗವೀರ ತಂಡಗಳು ಆಡ್ತಾ ಇದೆ. ಅತಿ ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಕೂಟ ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಇಲ್ಲಿ 2 ದಿನಗಳ ಕಾಲ ಹಗಲು ರಾತ್ರಿಯಾಗಿ ನಡೀತದೆ ಕೂಡ. ಈ ಬಾರಿ ಪ್ರತೀಶ್ನ ಹೊಡೆತ ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಆಗ ಅವಕಾಶವಿತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ವಿದ್ಯಾರ್ಥಿ ಸಂಘದ ಕ್ಷೇತ್ರ ರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ. ಜೀವದಾನವನ್ನ ಪಡ್ಕೊಂಡ್ರು ಪ್ರತೀಶ್. ಈ ಹಂತದಲ್ಲಿ ಮಾರುತಿ ಕ್ರಿಕೆಟರ್ ಸಜ್ಜು ಮಾಡಿಯ ಪರವಾಗಿ ತಳ ಮೊತ್ತ 20 ಓಟಗಳು. ಮತ್ತೆ ದೀಕ್ಷಿತ್ ತಿಲಕ್ಕೆ ಸಂದ ಚೆಂಡು ಟಾಪ್ ಎಜ್ ಆಗ್ತಾ ಇದೆ. ಥರ್ಡ್ ಮ್ಯಾನ್ ಭಾಗದಲ್ಲಿ ನೋಡಿ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ ಬಹುಶಃ ಇದು ಲೆಗ್ ಬೈ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತಳ ಮೊತ್ತ 21 ಓಟಗಳು. ಮೂರನೇ ಚೆಂಡು ಈತನದೇ ನೋ ಬಾಲ್ ಸೂಚನೆ. ಆದ್ರೆ ಸ್ಟಂಪ್ ಔಟ್ ಪರಿಗಣನೆ, ರನ್ ಔಟ್ ಪರಿಗಣನೆಗೆ ಬಂದಿರೋದ್ರಿಂದ ಪ್ರತೀಶನ ವಿಕೆಟ್ ಪತನ. ರನ್ ಔಟ್ ಮುಳುವಾಗ್ತಾ ಇದೆ ಮಾರುತಿಗೆ ಬಾರಿ. 22ಕ್ಕೆ 2. ಪ್ರತೀಶ್ ಬ್ಯಾಕ್ ಟು ಪವಿಲಿಯನ್. ಅತಿ ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ ಮೊಗವೀರ ಯುವ ಕೂಟ. ಇತ್ತೀಚೆಗಷ್ಟೇ ಕಡ್ಪಾಡಿಯ ಮೈದಾನದಲ್ಲೂ ಕೂಡ ಕರಾವಳಿ ಮಟ್ಟುವಿನ ತಂಡ 1 ಲಕ್ಷ ರೂಪಾಯಿಗಳ ಮೊಗವಿಸ್ಟೇ ಮ್ಯಾಚ್ ಅನ್ನು ಸಂಘಟಿಸಿದ್ರು ಕೂಡ. ನಡುವೆ ಫ್ರೀ ಹಿಟ್ ಎಸೆತ. ಈತನ ಮತ್ತೆ ವೈಟ್ ಬಾಲ್. ತಳ ಮೊತ್ತ 23. ಫ್ರೀ ಹಿಟ್ ಮತ್ತೆ ಮುಂದರಿಕೆ ಆಗ್ತಾ ಇದೆ. ಬಹಳಷ್ಟು ಅಕ್ಷರಾಸ್ಗಳನ್ನ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಇಲ್ಲಿ ಬಿಟ್ಕೊಡ್ತಾ ಇದೆ ಕೂಡ. ಮತ್ತೆ ದೀಕ್ಷಿತ್ ಸೂರಜ್ಗೆ ಸಂದ ಚೆಂಡು. ಈತನ ವೈಟ್ ಬಾಲ್. ಅಕ್ಷರಾಸ್ ಓಟಗಳು, ಹೆಚ್ಚುವರಿ ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 24. 5 ಓವರ್ಗಳ ಪಂದ್ಯ 40ಕ್ಕಿಂತ ಮೊತ್ತ ಮಿಕ್ಕಿದ ಮೊತ್ತ ಬಂದ್ರೆ ಘನತೆಯ ಮೊತ್ತ ಕೂಡ. ಮತ್ತೆ ದೀಕ್ಷಿಯ ಸಂದ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನು ಎಸೆದ್ರು. 1 ಓಟದ ಸೇರ್ಪಡೆಯೂ ಕೂಡ. ಲೆಗ್ ಬೈ. ತಳ ಮೊತ್ತ 25 ಓಟಗಳು. M9 ಸ್ಪೋರ್ಟ್ಸಿನ ಒಂದು
ನೇರ ಪ್ರಸಾರ ಈ ಟೂರ್ನಮೆಂಟ್ಗೆ ಇರ್ತದೆ. ವಿಶ್ವದಾದ್ಯಂತ ಪಂದ್ಯಾಟ ನೋಡ್ತಾ ಇರುವಂತ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಏತನ್ಮಧ್ಯೆ ಮತ್ತೊಂದು ಸುಲಭದ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ಅಕ್ಷಯ್ ಗೌರ್ ಭಾಗದಲ್ಲಿ. 2 ಓಟಗಳ ಸೇರ್ಪಡೆಯೂ ಕೂಡ ತಿಲಕ ಆ ನಿಟ್ಟಿನಲ್ಲಿ ಓಟವನ್ನು ದಾಖಲಿಸಿದ್ರು. ತಣ ಮೊತ್ತ ಕೂಡ 27. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 3ನೇ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ ಕೂಡ. ಈ ಹಂತದಲ್ಲಿ ತಿಲಕನ ಮತ್ತೊಂದು ಹೊಡೆತ ಲಾಂಗ್ ಆನ್ ನಲ್ಲಿ ಕ್ಯಾಚ್ ಆಗಿದೆ. ಮುಖ್ಯವಾಗಿ ಇವಾಗ 3ನೇ ವಿಕೆಟ್ ಪತನ. ಮಾರುತಿ ಕ್ರಿಕೆಟ್ ಸಜ್ಜ ಮಾಡಿ ತಿಲಕ್ ಇನ್ನಿಂಗ್ಸ್ ಮುಕ್ತಾಯ. 27-3. ಅಂಗಡ ಒಳಭಾಗದಲ್ಲಿ ಮತ್ತೊಂದು ದಾಂಡಿಗರ ಸೇರ್ಪಡೆ. ತಿಲಕ್ ಔಟ್ ಆದ ನಂತರ ಶುಕೀತ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ ದೀಕ್ಷಿತ್ ಸ್ಕಾರಿಕ ಭಾಗದಲ್ಲಿ. ಈ ಬಾರಿ ಸಂದ ಚೆಂಡು ಮತ್ತೆ ವೈಡ್ ಬಾಲ್. ಅಕ್ರಮ ಎಸೆತ ಹೆಚ್ಚುವರಿಯಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 28 ಓಟಗಳು. 28-3 ಮಾರುತಿ ಕ್ರಿಕೆಟರ್ಸ್. ಉತ್ತಮ ರೀತಿಯ ಹೊಡೆತ. ಮಧ್ಯೆ ಶಾರ್ಟ್ ಪಟ್ಟಿಗಳು ಭಾಗದತ್ತ ಚೆಂಡು ಸಾಕ್ತಾ ಇದೆ. ಸೂರಜ್ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ 29-3. ಈ ಒಂದು ಪಂದ್ಯ ವಿದ್ಯಾರ್ಥಿ ಸಂಘ ವರ್ಸಸ್ ಪವನ್ ರಕ್ಷಾ 2 ತಂಡಗಳು MCL ಟ್ರೋಫಿಗಾಗಿ ಇಲ್ಲಿ ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ನಾಲ್ಕನೇ ಓವರ್ಗಾಗಿ ಮತ್ತೆ ಪ್ರೀತಮ್. ಚೆನ್ನೈ ಗ್ಯಾಲಕ್ಸಿ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಮಾರ್ಚ್ 17ರಂದು ಈ ಒಂದು ಚೆನ್ನೈ ಗ್ಯಾಲಕ್ಸಿ ಅಧಿಕೃತವಾಗಿ ಆರಂಭ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಅದರ ಒಂದು ಬೌಲಿಂಗ್ ಎಂಡನ್ನು ಬಳಸಲಾಗ್ತಾ ಇದ್ರೆ ಒಂದು ಕಡೆ ಬೋಟ್ ಹಂಚ, ಮತ್ತೊಂದೆಡೆ ಬೌಲಿಂಗ್ ಎಂಡ್ ಕೂಡ MCLಗಾಗಿ. ಮತ್ತೆ ಸೂರಜ್ ಸ್ಟ್ರೈಕರ್ ಅಲ್ಲಿ, ಶುಕಿತ್ ಮತ್ತೊಂದೆಡೆ. ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಸುಲಭ ಕ್ಯಾಚ್ ಕಸರ. ಮುಖ್ಯವಾಗಿ ಶುಕಿ ಈ ಹಂತದಲ್ಲಿ ಸೂರಜ್ ವಿಕೆಟ್ ಪತನ. ಮಾರುತಿ 28ಕ್ಕೆ 4ನೇ ಹೋದರೆ ಯಜಮಾಡಿಯ ತಂಡ ಕಳ್ಕೊಳ್ತಾ ಇದೆ. 4ನೇ ಓವರ್ನ ಮೊದಲ ಚೆಂಡಿನಲ್ಲೇ ಇವಾಗ ಪ್ರೀತಮ್ಮ ಈ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. 28 ಫಾರ್ ಲಾಸ್ ಆಫ್ 4. ಮತ್ತೊಂದು ದಾಂಡಿಗ ಯಶ್, ಯುವ ಆಟಗಾರ ಯಶು. ಶುಕಿ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಪ್ರೀತಮ್ 2ನೇ ಚೆಂಡು ತಟ್ಟಿ ಮುಟ್ಟಿ ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈ ಮೂಲಕವಾಗಿ ತಂಡ ಮೊತ್ತ ಕೂಡ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ 20-30 ತಲುಪ್ತಾ ಇದೆ. ಮೊದಲ ಹಂತದಲ್ಲಿ ಇವಾಗಲೇ 4 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಆಡ್ತಾ ಇರುವಂತಹ ಒಂದು ತಂಡ ಕೂಡ ಮಾರುತಿ ಕ್ರಿಕೆಟ್ ಸಜ್ಜು ಮಾಡಿ ವಾಳ ತಿರುವನ್ನ ಪಡ್ಕೊಂಡ ಚೆಂಡು ಇನ್ ಸ್ವಿಂಗಿಂಗ್ ಡೆಲಿವರಿ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಮತ್ತೆ ಒಂದು ದೊಡ್ಡ ಹೆಚ್ಚುವರಿ ಸೇರ್ಪಡೆ ಕೂಡ. ತಂಡದ ಮೊತ್ತ 31-4. ಮಾರುತಿಯ ತಂಡ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಬೈಕಂಪಾಡಿಯನ್ನು ಎದುರಿಸ್ತಾ ಇದೆ.
ನಾಲ್ಕನೇ ಬಾರಿಗೆ ಪ್ರೀತಮ್ ಎಸೆದ ಚೆಂಡು ಈ ಬಾರಿ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ನಡುವಣ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆರೋಟಗಳ ಒಂದು ಸೇರ್ಪಡೆ ಕೂಡ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಶುಕೇತ್ ಸುಂದರತೆ ಸಿಕ್ಸರ್ ದಾಖಲಿಸಿದ್ರು ಕೂಡ ಮತ್ತೆ ಪ್ರೀತಮ್ನ ಚೆಂಡು ಈ ಬಾರಿ ಕೂಡ ಲಾಂಗ್ ಆನ್ ನಲ್ಲಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಕೈಸರ ಮುಖ್ಯವಾಗಿ 5ನೇ ಹೋದರೆ ಭಾರತಿ ಕಳ್ಕೊಳ್ತಾ ಇದೆ. ಶುಕೇತ್ ಬ್ಯಾಕ್ ಟು ಪ್ಯಾವಿಲಿಯನ್. ಮೂವತ್ತೇಳು ಓಟಗಳು. ಶುಕೇತ್ ವೈಯಕ್ತಿಕ ಮೊತ್ತ 1 ಸಿಕ್ಸರ್ನ ಸಮೇತ 6 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಹೊಸ ದಾಂಡಿಗ ಲತೇಶನ ಸೇರ್ಪಡೆ. ಯಶ್ವಿತ್ ಒಂದೆಡೆ, ಲತೇಶ್ ಮತ್ತೊಂದೆಡೆ. ಅಲ್ಲಿ ಪ್ರೀತಮ್ ಎಸ್ಗಾರಿಕೆ ಭಾಗದಲ್ಲಿ ಈ ಬಾರಿ ಶಾರ್ಟ್ ರೈಸಿಂಗ್ ಡೆಲಿವರಿ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಓವರ್ ಕೂಡ ಮುಕ್ತಾಯ. 37ಕ್ಕೆ 5 ಹೋದರ್ಗಳನ್ನು ಕಳ್ಕೊಳ್ತಾ ಇದೆ. ಮಾರುತಿ ಕ್ರಿಕೆಟ್ ಸಜ್ಜ ಮಾಡಿ 5 ಓವರ್ಗಳ ಪಂದ್ಯ. ಮೊದಲ ಹಂತದ ಕೊನೆ 1 ಓವರ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈ ಕ್ರೀಡಾ ಋತುವಿನಲ್ಲಿ ಬಹುಶಃ ಜಿಲ್ಲೆಯಲ್ಲಿ ನಡೀತಾ ಇರುವಂತ 2ನೆಯ ಮೊಗವೀರ್ ಸ್ಪಂದಕೂಟ ಇದಾಗ್ತಾ ಇದೆ. ಕಳೆದ ವಾರವಷ್ಟೇ ಕಟ್ಪಾಡಿಯಲ್ಲಿ ಕರಾವಳಿ ಮಟ್ಟು 1 ಲಕ್ಷ ರೂಪಾಯಿಗಳ ಡೇ ಮ್ಯಾಚ್ ಅನ್ನು ನಡೆಸಿದ್ರೆ ಇಲ್ಲಿ ಮೊಗವೀರ ಯುವ ಕೂಟ ಮೊದಲ ಬಾರಿಗೆ ಹೊರಬಳಕಿನ ಪಂದ್ಯಾಟವನ್ನು ನಡೆಸ್ತಾ ಇದೆ. ಉಳ್ಳಾಲದಿಂದ ಹೆಜಮಾಡಿಯ ವ್ಯಾಪ್ತಿ ಪ್ರದೇಶದಲ್ಲಿ ವಾಸ್ತವ್ಯ ಇರುವಂತಹ ಮೊಗವೀರರಿಗಾಗಿ ಮಾತ್ರ ಈ ಟೂರ್ನಮೆಂಟ್ ಅನ್ನು ಸಂಘಟಿಸಲಾಗ್ತಾ ಇದೆ. 10 ತಂಡಗಳು 150ರ ಸಮೀಪ ಮೊಗವೀರ ಆಟಗಾರರು ಈ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಲಾಸ್ಟ್ ಓವರ್ ಬೌಲರ್ ನಿಶಿತ್ ಬೋಟ್ ಹಂಚ್ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಕೈಸಲು ಮುಖ್ಯವಾಗಿ ಮಾರುತಿ ಕ್ರಿಕೆಟ್ ಸಜ್ಜ ಮಾಡಿ 6ನೇ ವಿಕೆಟ್ ಪತನ. ಲತೀಶನ ಆಟ ಮುಕ್ತಾಯ 37ಕ್ಕೆ 6. ಒಂದೆಡೆ ಯಶ್ವಿತ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ, ಮತ್ತೊಂದೆಡೆ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ರವಿರಾಜ ಕೊನೆಯ 5 ಚೆಂಡುಗಳಲ್ಲಿ ಆದಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಮಾರುತಿ ಇನ್ನಿಂಗ್ಸಿನಲ್ಲಿ ಮತ್ತೆ ನಿಶಿತ್ ಬಾರಿ ವಿದ್ಯಾರ್ಥಿ ಸಂಘದ ಪರವಾಗಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಕ್ಷೇತ್ರ ರಕ್ಷಣೆ ಆಳ್ವಿಕೆಯನ್ನು ವಿದ್ಯಾರ್ಥಿ ಸಂಘ ಮಾಡ್ತಾ ಇದೆ. 1 ಓಟ 2 3 ಓಟದ ಕೂಡ ಬಹುಶಃ 1 ಶಾಟ್ 1 ಓಟ ಕಡಿಮೆ ಅನ್ನುವಂತ ಸೂಚನೆ ಈಗ ಬರ್ತಾ ಇದೆ. ಅಂದ್ರೆ ಕೌಂಟಿಂಗಿಗೆ 2 ಓಟಗಳು ಮಾತ್ರ ನಮ್ಗೆ ಲೆಕ್ಕಕ್ಕೆ ಸಿಗ್ತಾ ಇದೆ. ತಡ ಮೊತ್ತ 39. ಮಾರುತಿ ಕ್ರಿಕೆಟ್ ಸಜ್ಜ ಮಾಡಿ 39 for 6. 39ಕ್ಕೆ 6. ನಿಶಿತ್ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ ಓವರ್ ನಲ್ಲಿ ಇನ್ನು ಕೂಡ 4 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಈ ತನ್ಮದಸ್ಸಂತ ಚೆಂಡು LBW ಅಪೀಲ್ ಅನ್ನು ಕೂಡ ಮಾಡಿದ್ರು. ಲಾಂಗ್ ಲಗ್ ಭಾಗದಲ್ಲಿ ಒಂದೆಡೆ ಚೋರಿಯ ಸೇರ್ಪಡೆ 2ನೇ ಓಟವನ್ನು ಕೂಡ ಸುಲಭ ಸಾಧ್ಯ ಪೂರೈಕೆ ಮಾಡಿಕೊಂಡ್ರು. 2 ಓಟಗಳ ಪೂರೈಕೆಯೂ ಕೂಡ 41 41. ಮಾರುತಿಯ ಮೊತ್ತ 41ಕ್ಕೆ 6.
ಮತ್ತೆ ನಿಶ್ಚಿತಿ ಬಾರಿ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಒಂದೋಟದ ಪೂರೈಕೆ ಲೆಗ್ ಬಾಯ್. ತಂಡದ ಮೊತ್ತ 42 ಓಟುಗಳನ್ನು ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ಒಂದು ಮೊತ್ತವನ್ನು ಪೇರಿಸ್ತಾ ಇದ್ದಾರೆ ಮಾರುತಿಯ ತಂಡ. ಮೊದಲ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿತ್ತು. ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತೊಂದು ಉತ್ತಮ ರೀತಿಯ ಎಸೆತ. ಸುಲಭದ ರನ್ಔಟ್ ಅವಕಾಶ ಮತ್ತೆ ಕೈ ಜಾರ್ತಾ ಇದೆ. ಲಾಗ್ ಬಾಯ್ ಮೂಲಕ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 43. ಅಂತಿಮ ಒಂದು ಎಸೆತ ಮಾತ್ರ ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಿಶ್ಚಿತಿ ಬಾರಿ ಎಸೆದ ಚೆಂಡು ಮತ್ತೆ ಓಟಗಳು ಬರ್ತಾ ಇದೆ. ಲೆಗ್ ಬಾಯ್ 44ಕ್ಕೆ 6. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಜಯಕ್ಕಾಗಿ 30 ಎಸೆತ 45 ಓಟಗಳ ಅವಶ್ಯಕತೆ. ಮಾರುತಿ ಆಟಗಾರರು ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸ ಮಾರುತಿಯ ತಂಡ ಎರಡನೇ ಪಂದ್ಯಾಟದಲ್ಲೂ ಕೂಡ ಫೈಟಿಂಗ್ ಟೋಟಲ್ ಅನ್ನು ದಾಖಲಿಸ್ತಾ ಇದೆ. ರಿಸಲ್ಟ್ ಅದೇ ಯಾವ ರೀತಿಯಲ್ಲಿ ಬರ್ತದೆ ನೋಡಬೇಕಾಗಿದೆ. ಮುಂದಿನ ಪಂದ್ಯದ ಟಾಸ್ಗೆ ಹೋಗ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ ಮತ್ತು ಪ್ರಗತಿ ರೇಂಜರ್ಸ್ ಬೆಂಗಳೂರು ತಂಡಗಳು ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಜಿಪ್ಸಿ ಫ್ರೆಂಡ್ಸ್ ಕುಳಾಯಿಯ ಒಂದು ತಂಡ ಪ್ರಗತಿ ರೇಂಜರ್ಸ್ ಬೆಂಗಳೂರನ್ನು ಎದುರಿಸ್ತಾರೆ. ಎರಡು ತಂಡಗಳು ಕೂಡ ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಹೋಗ್ಬೇಕು. ನರೇಶ್ ಆ ಕಡೆ ಬೇಗ ಟಾಸ್ ಮಾಡಿಸಿ. ಕೊರೋನಾ ಅಥವಾ ಇನ್ನಿತರ ಕೆಲವೊಂದು ಕಾರಣಗಳಿಂದ ಸತತವಾಗಿ ಮುಂದೂಡಲ್ಪಟ್ಟಂತ ಕ್ರಿಕೆಟ್ ಪಂದ್ಯಾಟಗಳು ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳು ಕೂಡ ಏಕಕಾಲದಲ್ಲಿ ಒಮ್ಮೆಯಾಗಿ ಒಂದೊಂದಾಗಿ ನಡೀತಾ ಇರೋದ್ರಿಂದ ಸತತವಾಗಿ ಕ್ರಿಕೆಟ್ ಪಂದ್ಯಾಟಗಳು ಕರ್ನಾಟಕ ರಾಜ್ಯದಾದ್ಯಂತವಾಗಿ ನಡೀತಾ ಇದೆ ಕೂಡ. ಇವತ್ತಿನ ದಿನ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸಾಧಾರಣ 8 ರಿಂದ 10 ಕಡೆ ಪಂದ್ಯಾಟಗಳು ನಡೀತಾ ಇದೆ. ಬೆಂಗಳೂರಿನ BTM ಲೇಔಟ್ನಲ್ಲಿ 2 ಲಕ್ಷ ರೂಪಾಯಿಗಳ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಮುಂದರಿಕೆ ಆಗ್ತಾ ಇದೆ. ಮಡಿಕೇರಿಯ ಗಾಳಿಬೀಡು ಟ್ರೋಫಿ ಕೂಡ ಮೊದಲ ದಿನದ ಮುಕ್ತಾಯವನ್ನು ಇವಾಗ ಕಂಡುಕೊಂಡಿದ್ದಾರೆ. ಸತತ ಪಂದ್ಯಾಟಗಳು ಮುಂದರಿಕೆ ಆಗ್ತಾ ಇದೆ. ಇಲ್ಲೀಗ MCL ಮೊಗವೀರ ಯುವ ಕೂಟದ ಆಸರೆ ನಡೀತಾ ಇದೆ ಕೂಡ. ಒಂದೆಡೆ ದೀಕ್ಷಿತ್ ಎಂಟ್ರಿಯನ್ನು ಪಡ್ಕೊಂಡ್ರು, ಮತ್ತೊಂದೆಡೆ ಅನೂಶ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಅನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮೊದಲ ಪಂದ್ಯಾಟವನ್ನ ಸೋತ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಯಶ್ವಿತ್ ಎಸ್ಗಾರಿಕೆ ಭಾಗದಲ್ಲಿ ಅನೂಷ್ಗೆ ಸಂದ ಚೆಂಡು, ಈತನ ಮಧ್ಯೆ ವೈಟ್ ಬಾಲ್, ಅಕ್ರಮ ಎಸೆಯುವಂತ ಸೂಚನೆ ಬರ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್ ಮುಖೇನವಾಗಿ ಖಾತೆ ಕೂಡ ಆರಂಭಗೊಳ್ತಾ ಇದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 1 for without loss. ಮತ್ತೆ ಯಶ್ವಿತ್ ಈತನ ಮಧ್ಯೆ ಸಂದ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಬಾರಿ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ಬಾರಿ.
ಜೀವದಾನ ಅನುಷ್ಗೆ ಲಭಿಸ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಅನ್ನು ಕೈಚಲ ಮುಖೇನವಾಗಿ ತಂಡದ ಮೊತ್ತಕ್ಕೆ ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ. ವಿದ್ಯಾರ್ಥಿ ಸಂಘ 3 ಓಟಗಳು, 3 ಫಾರ್ ವಿದೌಟ್ ಲಾಸ್. ಯಶ್ವೇತ್ ಈ ಬಾರಿ ಕೂಡ ಶಾಟ್ ಎಸೆದ ಚೆಂಡು, ಮತ್ತೊಂದು ಕ್ಯಾಚ್ ಕೈಜಾಲ ಮುಖೇನವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ 3 ಓಟಗಳ ಪೂರೈಕೆಯೂ ಕೂಡ. ಸುಲಭದ ಕ್ಯಾಚ್ ಕೈಜಾಲ ಮುಖೇನವಾಗಿ 2ನೇ ಜೀವದಾನವನ್ನು ಅನುಷ್ ಪಡ್ಕೊಂಡ್ರು. 6 ಓಟಗಳು. ತಂಡದ ಮೊತ್ತ ಈ ಹಂತದಲ್ಲಿ ಯಾವುದೇ ರೀತಿ ಆಘಾತವನ್ನ ಕಂಡುಕೊಳ್ತಾ ಇಲ್ಲ. ತನ್ಮಧ್ಯೆ ಕ್ಯಾಚ್ ಆಗೋ ಅವಕಾಶಗಳಿದೆ. ತನ್ಮೂಲಕ ಲಾಂಗ್ ಆಫ್ ಭಾಗದಲ್ಲಿ ದೀಕ್ಷಿತ್ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ವಿದ್ಯಾರ್ಥಿ ಸಂಘ ಪವನ್ ರಕ್ಷದ ಮೊದಲ ಹೋದರಿ ಆಘಾತ. ಬೋಟ್ ಹಂಶ ಬೌಲಿಂಗ್ ಅಂಡ್ ಒಂದೆಡೆ ಇರ್ತದೆ. ಸಿನಿ ಗ್ಯಾಲಾಕ್ಸಿಯ ಒಂದು ಕಟ್ಔಟ್ ಮತ್ತೊಂದೆಡೆ ಬೌಲಿಂಗ್ ಎಂಡ್ ಆಗಿರ್ತದೆ. ಮೊದಲ ಹೋದರೆ ಆಘಾತದ ನಂತರ ಪ್ರೀತಮ್ ಅಂಗಡ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಮತ್ತೋರ್ವ ಜಿಲ್ಲೆ ಹಿರಿಯ ಅನುಭವಿ ಆಟಗಾರ ಕೂಡ ಇವಾಗ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಪರವಾಗಿ. ಯಶ್ವಿತ್ ಹೆಚ್ಚುಗಾರಿಕೆ ಭಾಗವನ್ನು ಕಂಡುಕೊಂಡ್ರು. 6 ಓಟಗಳು. ಈ ತನ್ಮಧ್ಯೆ ಮನಸವರ್ತ ಕ್ಯಾಚ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೈಸಲ ಮುಖೇನವಾಗಿ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಮೊದಲ ಓವರ್ನಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಲೆಫ್ಟಿ ಅನೀಶ್ ಬ್ಯಾಕ್ ಟು ಪವಿಲಿಯನ್. ಅನುಷ್ 2 ಕ್ಯಾಚ್ಗಳು ಕೈ ಚೆಲ್ಲಿದ ನಂತರ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ನೀಡಿ ಅನುಷ್ ವಾಪಸ್ ಆದ್ರು. ಮತ್ತೊಂದು ಹೋದರಿ ಆಘಾತ. 6ಕ್ಕೆ 2. ಯಾಶಿದ್ ಮತ್ತೊರು ದಾಂಡಿಗನ ಸೇರ್ಪಡೆ. ವಸ್ತುಶಃ ಮಾರುತಿಯ ತಂಡ ಈ ಹಂತದಲ್ಲಿ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ಯಶ್ವೇತ್ ಯುವ ಆಟಗಾರ ಬಹಳಷ್ಟು ಉತ್ತಮ ಆರಂಭವನ್ನು ಪಡ್ಕೊಂಡ್ರು ಮಾರುತಿಯ ಪರವಾಗಿ. ಈ ಬಾರಿ ಕೂಡ ಸುಂದರತೆ ಹೊಡೆತ ಅಕ್ಷಾ ಕೌರ್ಸು ಭಾಗದಲ್ಲಿ ಯಶೀತ್ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ 7 for 2. 7ಕ್ಕೆ 2. ಮೊದಲ ಓವರ್ನಲ್ಲಿ ಅಂತಿಮ ಸಮಯಕ್ಕೆ ಉಳ್ಕೊಳ್ತಾ ಇದೆ ಕೂಡ. ರ ಮೊತ್ತವನ್ನು ಬೆನ್ನಡ್ತಾ ಇದ್ದಾರೆ ಬಾರಿ ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ. ಈ ಹಂತದಲ್ಲಿ ಲಾಂಗಾಲ ಭಾಗದತ್ತ ಮತ್ತೊಂದು ಬಹಳ ಸಮರ್ಥ ಹೊಡೆತ ಪ್ರೀತಮ್ ಈ ಬಾರಿ 2 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ 9ಕ್ಕೆ 2. 9 for 2.
ಆ ನಿಟ್ಟಿನಲ್ಲಿ 24 ಎಸೆತ 36 ಓಟಗಳ ಅವಶ್ಯಕತೆ. 10 ತಂಡಗಳ ನಡುವಣ ಹಡಾಹಡಿ. ಹಗಲಿನ ಪಂದ್ಯಾಟಗಳಲ್ಲಿ ಒಂದಷ್ಟು ಓಟಗಳು ಬಂದರೂ ಕೂಡ ರಾತ್ರಿಯ ಪಂದ್ಯಾಟ, ಪ್ರತಿ ಪಂದ್ಯಾಟ ಮೇಲ್ನೋಡುವ ಸ್ಥಿತಿಯಲ್ಲಿ ಬಹುಶಃ ಕಡಿಮೆ ಮೊತ್ತದ ಪಂದ್ಯಾಟಗಳು ಕೂಡ ಅಂತಿಮ ಎಸೆದವರೆಗೆ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವಂತ ಎಲ್ಲ ಅವಕಾಶಗಳು ಚಿತ್ರಾಪುರ ಅಂಗಣವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಮಾರುತಿ. ಇಂದ 2 ಬಾರಿ ಮೊಗವೀರ ಪಂದ್ಯಾಟದ ಫೈನಲ್ ಪ್ರವೇಶವನ್ನು ಮಾಡಿದಂತ ತಂಡ ಕೂಡ ಪಾಂಡುರಂಗ ಕರ್ಕೇರ್ರ ಮಾಲೀಕತ್ವದಲ್ಲಿ NPTಯಲ್ಲೂ ಕೂಡ 1 ಬಾರಿ ಫೈನಲ್ ಪ್ರವೇಶವನ್ನು ಮಾಡಿತ್ತು ಈ ತಂಡ. 2015 ಅಂತ ಕಾಣುತ್ತೆ. ಹಜಮಾಡಿಯ ಮೈದಾನದಲ್ಲಿ 15-13 ಅಂತ ಕಾಣುತ್ತೆ. ಕರ್ನಾಟಕ ರಾಜ್ಯ ಮಟ್ಟದ ಹೊರಬಳಕಿನ ಪಂದ್ಯಾಟವನ್ನ ಕೂಡ ಮಾರುತಿಯ ತಂಡ ಸಂಘಟಿಸಿತ್ತು ಕೂಡ. ಈ ತರ್ಮದೆ ಬಹಳ ಸಮರ್ಥನೆ ಎಸೆತ, ಓಟಗಳು ಬರ್ತಾ ಇಲ್ಲ. ಶೀತಾಟವನ್ನು ಆಡ್ತಾ ಇದ್ದಾರೆ ಈ ಬಾರಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಪರವಾಗಿ. 23ಕ್ಕೆ 36. ಮತ್ತೊಂದು ಬಹಳ ಸಮರ್ಥ ಹೊಡೆತ, ಸ್ಕ್ವೇರ್ ಲೆಗ್ ಸೀಮರಕ್ಕೆ ಅಂಚಿನಲ್ಲಿ ಬಹಳ ಉತ್ತಮವಾದ ಕ್ಯಾಚ್. ಕೆಲಸದ ಮುಖ್ಯವಾಗಿ ಮಾರುತಿ 2ನೇ ಯಶಸ್ಸನ್ನು ಪಡ್ಕೊಂಡ್ರು. ಯಶಿತ್ ಬ್ಯಾಕ್ ಟು ಪವಿಲಿಯನ್. 9ಕ್ಕೆ 2 ನಿರ್ಣಾಯಕ ಪಂದ್ಯ. ಬಹುಶಃ ಈ ಪಂದ್ಯಾಟ ಜಯಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಆಡ್ತಾ ಇದೆ ವಿದ್ಯಾರ್ಥಿ ಸಂಘ. ಆದ್ರೆ ಆರಂಭಿಕ ಹಂತದಲ್ಲಿ 2 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರು. 9.2 ಕ್ಷಮಿಸಿ, 9ಕ್ಕೆ 3. ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ. ಲೋಕೇಶ್ ಬೌಲರ್, ಸುಕೀತ್ ಮಾರುತಿಯ ಪರವಾಗಿ, ಪ್ರೀತಮ್ ಸ್ಟ್ರೈಕರ್ ಅಲ್ಲಿ. ಏತನ್ಮಧ್ಯೆ ನೋ ಬಾಲ್. ಅಂತಾರಾಷ್ಟ್ರೀಯ ಕ್ರಿಕೆಟಿನ ಇತ್ತೀಚೆಗಿನ ಕೆಲವೊಂದು ಪ್ರಮುಖ ನಿಯಮಗಳು ಬೌಲರ್ಸ್ ಗಳಿಗೆ ಮುಳುವಾಗ್ತಾ ಇದೆ. ತಂಡದ ಮೊತ್ತ 10 ಓಟಗಳು. ಪ್ರೀತಮ್ ಈ ಬಾರಿ ಅಡ್ಡ ಹೊಡೆತ ಕೈ ಹಾಕ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಕೂಡ ಶುಕೀತ್ ಎಸ್ಗಾರಿಕೆಯನ್ನು ಕಂಡುಕೊಂಡ್ರು. ಮತ್ತೆ ಶುಕೀತ್ ಮಾರುತಿಯ ಪರವಾಗಿ ಪ್ರೀತಮ್ಗೆ ಸಂದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಇತ್ತೀಚೆಗಷ್ಟೇ ಕ್ರಿಕೆಟ್ ನಲ್ಲಿ ಮತ್ತೊಂದು ನಿಯಮ ಅಧಿಕೃತ ಅಂತ ಆಗಿದೆ. ಮಂಕಡ್ ಔಟ್ ಮಾಡಬಹುದು ಅನ್ನೋದಾಗಿ. ಏತನ್ಮಧ್ಯೆ ಪ್ರೀತಮ್ ದಾಂಡಿನ ಹೊಡೆತ, ಸ್ಕ್ವೇರ್ ಲೆಗ್ ಸೀಮರಕ್ಕೆ ಅಂಚಿನಲ್ಲಿ ತನ್ಮೂಲಕವಾಗಿ 6 ಬಾರಿ 6 ಓಟಗಳ ಒಂದು ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಸ್ಕ್ವೇರ್ ಲೆಗ್ ನಲ್ಲಿ ಪ್ರೀತಮ್ 6 ದಾಖಲಿಸಿದ್ರು. ತಂಡದ ಮೊತ್ತ 16 ಓಟಗಳು. 29ರ ಅವಶ್ಯಕತೆ ಇದೆ ಇನ್ನು ಕೂಡ ಜಯಕ್ಕಾಗಿ. ಬಹುಶಃ ವಿದ್ಯಾರ್ಥಿ ಸಂಘದಲ್ಲಿ ಪ್ರೀತಮ್ ಇರುವಷ್ಟು ಕಾಲ ಮಾರುತಿಗೆ ತಲೆಬೇನೆ ವಿಚಾರ. ಯಾವುದೇ ಹಂತದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಬಲ್ಲಂತ ಆಟಗಾರ. ಈ ಹಂತದಲ್ಲಿ ಡಿಪ್ಯಾಕ್ಷ ಕವರ್ಸಲ್ಲಿ ಮತ್ತೆ ಒಂದು ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಇವಾಗ ತಳ ಮೊತ್ತ 17ಕ್ಕೆ 3. ಹ್ಯಾಂಡ್ ಆಫ್ ಓವರ್ ನಂಬರ್ 2. ಆ ನಿಟ್ಟಲ್ಲಿ 18 ಎಸೆತ, 28 ಓಟಗಳ ಅವಶ್ಯಕತೆ.
18ಕ್ಕೆ 28. ಮುಂದಿನ ಪಂದ್ಯ 8ನೇ ಪಂದ್ಯಾಟದ ಟಾಸ್ ಅನ್ನ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಮತ್ತು ಜಿಪ್ಸಿ ಕುಳಾಯಿಯ ತಂಡಗಳು ಮುಖ್ಯ ವೇದಿಕೆ ನಡೆಸ್ಕೊಂಡು ರೆಡಿ ಇರಬೇಕು ಅನ್ನೋದ ಕೇಳಿಕೊಳ್ತಾ ಇದೆ. ಮುಂದಿನ ಪಂದ್ಯ 8ನೇ ಪಂದ್ಯಾಟ ಕೂಡ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. ಆದಷ್ಟು ಬೇಗ ಮಾರುತಿ ಅವರು ಪಂದ್ಯಾಟ ಮುಂದುವರಿಸಬೇಕು. ಒಂದು ಕಾಲದಲ್ಲಿ ಬಹುಶಃ ಡೇ ಮ್ಯಾಚಸ್ಗಳಿಗಿಂತ ಡೇ ಅಂಡ್ ನೈಟ್ ಮ್ಯಾಚಸ್ಗಳೇ ಜನಪ್ರಿಯತೆಯ ದೃಷ್ಟಿಕೋನದಿಂದ ಬಹಳಷ್ಟು ಮಂಚೂಣಿಯನ್ನು ಪಡ್ಕೊಳ್ತಾ ಇತ್ತು. ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ 1989ರಲ್ಲಿ ಪಡುಬಿದ್ರೆ ಫ್ರೆಂಡ್ಸಿನ ತಂಡ ಮೊದಲ ಬಾರಿಗೆ ಹೊರಬಳಕಿನ ಪಂದ್ಯಾಟವನ್ನು ಸಂಘಟಿಸಿದಂತ ತಂಡ ಕೂಡ. ಅದಾದ ಬಳಿಕ ದಾವಣಗೆರೆ 11 ತಂಡ ಸತತವಾಗಿ 14 ಬಾರಿ ಹೊನಲ್ ಬಳಕಿನ ಪಂದ್ಯಾಟವನ್ನು ನಡೆಸುವ ಮುಖೇನ ಹೊಸ ಇತಿಹಾಸವನ್ನು ಬರೆದಿತ್ತು ಕೂಡ. ಮೊಗವೀರ ಬಾಂಧವರ ಪಂದ್ಯಾಟ ಮೊಗವೀರ ಯುವ ವೇದಿಕೆ ಕೂಡ 2 ಪಂದ್ಯಾಟವನ್ನು ಹೊರಬಳಕಿನ ನಡೆಸಿತ್ತು. ಈಗ ಮೊಗವೀರ ಯುವ ಕೂಟ ಮೊದಲ ಬಾರಿಗೆ ಹೊನಲು ಬಳಕಿನ ಪಂದ್ಯಾಟವನ್ನು ಈ ಪರಿಸರದಲ್ಲಿ ನಡೆಸ್ತಾ ಇದೆ ಕೂಡ. ಪ್ರಸ್ತುತ ಪಂದ್ಯ ಟೂರ್ನಮೆಂಟಿನ 8ನೇ ಪಂದ್ಯಾಟವಾಗಿ 7ನೇ ಪಂದ್ಯಾಟವಾಗಿ ನಡೀತಾ ಇದೆ ಕೂಡ ಈ ಒಂದು ಚಿತ್ರಾಪುರ ಮೈದಾನದಲ್ಲಿ. 3ನೇ ಓವರ್ನ ಬೌಲರ್ಗಾಗಿ ಬೌಲರ್ ವೈಶಾಖ್. 18ಕ್ಕೆ 28 ವಿದ್ಯಾರ್ಥಿ ಸಂಘದ ಹಳಿ ಉಳಿನ ಪ್ರಶ್ನೆ ಬಹುಶಃ ಪ್ರೀತಮ್ನ ಭುಜಬಲದ ಮೇಲೆ ಉಳ್ಕೊಳ್ತಾ ಇದೆ. 18 ಎಸೆತ 28 ಓಟಗಳ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಈ ಬಾರಿ ಬಹಳ ಸಮರ್ಥ ಹೊಡೆತ ದೀಪಕ್ ಚಗರ್ಸ್ ಮೇಲ್ಭಾಗದಲ್ಲಿ ಒಂದಡ ಪೂರೈಕೆ ಸುಲಭವಾಗಿವೆ. ಈ ಬಾರಿ ಪ್ರೀತಮ್ 2ನೇ ಓಟವನ್ನು ಪೂರೈಕೆ ಮಾಡಿದ್ರು. ತಂಡದ ಮೊತ್ತ 2 ಓಟಗಳ ಮುಖೇನವಾಗಿ 19 ಫಾರ್ 3. ಹತ್ತೊಂಬತ್ತಕ್ಕೆ 3 45ರ ಟಾರ್ಗೆಟ್ ಅನ್ನು ಇಡ್ತಾ ಇದೆ ಮಾರುತಿ ಕ್ರಿಕೆಟರ್ಸ್ ಯಜಮಾಡಿಯ ತಂಡ. ವೈಶಾಖ್ 2ನೇ ಬಾರಿಗೆ ಸಿರಂದ ಚೆಂಡು ಸ್ಲೋವರ್ ಫುಲ್ ಟಾಸ್ ಆಗಿ ಬಾರಿ ಡೀಪ್ ಫಾಲ್ ಲಘು ಭಾಗದಲ್ಲಿ ಮತ್ತೆ ಶುಕೀತ್ ಬಹಳ ಸುತ್ತಮರಿತ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟಗಳ ಸೇರ್ಪಡೆ ಪ್ರೀತಮ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 21 ಓಟಗಳು. 3 ಹೋದರ್ಗಳ ಆಘಾತವನ್ನು ಕಂಡುಕೊಂಡು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ. ಪವನ್ ರಕ್ಷಾ ಎಂಸಿಎಲ್ಗಾಗಿ ಬೋಟ್ ಅಂಶ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ ಈ ಬಾರಿ. ಮತ್ತೆ ವೈಶಾಖ ಯುವ ಆಟಗಾರ ಮಾರುತಿಯ ಪರವಾಗಿ. ಪ್ರೇತಮ್ಗೆ ಸಂದ ಚೆಂಡು ಡೀಪ್ ಫೈನ್ ಲಗ್ ಭಾಗದಲ್ಲಿ ಬಾರಿ ಬಿರುಸಿನ ಸಿಕ್ಸರ್. ಇವಾಗ ವಿದ್ಯಾರ್ಥಿ ಸಂಘ ಪವನ್ ರಕ್ಷಕ್ಕೆ ಬರ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಪ್ರೀತಮ್ ಇರುವಷ್ಟು ಕಾಲ ಮಾರುತಿಗೆ ತಲೆಬೇನೆ ವಿಚಾರ. ಈಗಾಗಲೇ ತಂಡದ ಮೊತ್ತ 27 ಓಟಗಳನ್ನು ತಲುಪ್ತಾ ಇದೆ. ಇನ್ನು 18 ಓಟಗಳ ಅವಶ್ಯಕತೆ ಜಯಕ್ಕಾಗಿ 15 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. 15ಕ್ಕೆ 18 ಕುತೂಹಲಕಾರಿ ಪಂದ್ಯ ಚಿತ್ರಾಪುರದಲ್ಲಿ ನಡೀತಾ ಇದೆ ಕೂಡ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ತನ್ಮೂಲಕವಾಗಿ ಕಾರ್ಡ್ ಬ್ಯಾಂಡ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನು ಮಾಡ್ತಾ ಇದ್ದಾರೆ. ಅಂಪೈರ್ಸ್ ಡಿಸಿಷನ್ ಫೈನಲ್ ಆಗಿರ್ತದೆ. ಅಂಪೈರ್ಸ್ ಮೇಲೆ ಯಾರು ಪ್ರೆಷರ್ ಮಾಡೋಂಗಿಲ್ಲ. ಅಂಪೈರ್ಸ್ ಡಿಸಿಷನ್ ಯಾವ ರೀತಿ ಬರ್ತದೆ ನೋಡಬೇಕಾಗಿದೆ. ಈ ತನ್ಮಧ್ಯೆ ಲಾಗ್ ಬಾಯ್ ಮುಖೇನ ಒಂದು ಹೆಚ್ಚುವರಿಯ ಸೇರ್ಪಡೆ ಅನ್ನುವಂತ ಸೂಚನೆ ಬರ್ತಾ ಇದೆ. ನಾಟ್ ಔಟ್.
ತನ್ಮೂಲಕ ತಡ ಮೊತ್ತ 28 ಓಟಗಳು. 14 ಎಸೆತ, 17 ಓಟಗಳ ಅವಶ್ಯಕತೆ. ಲೆಕ್ಕಾಚಾರ ಮಾಡಿ ಆಡಿದ್ರೆ ವಿದ್ಯಾರ್ಥಿ ಸಂಘಕ್ಕೆ ಜಯ. ಕಟ್ಟಿಟ್ಟ ಬುತ್ತಿ. ಲೆಕ್ಕಾಚಾರ ತಪ್ಪಿದ್ರೆ ಮಾರುತಿ 2ನೇ ಜಯವನ್ನು ದಾಖಲಿಸುವ ಅವಕಾಶಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ವೈಶಾಖ ಈ ಬಾರಿ ಹೆಸರುವಂತ ಚೆಂಡು ಸ್ಲೋವರ್ ಫುಲ್ ಟಾಸ್ ಲಾಂಗ್ ಆಫ್ ಆಗದಲ್ಲಿ ಒಂದೆರಡು ಚೋರಿಯ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಕೂಡ 29 ಓಟಗಳು. 3 ಹೋದರಿಗಳ ಆಘಾತದಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ಕೂಡ ಒಂದಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘ ಬೈಕಂಪಾಡಿಯ ಪರವಾಗಿ. ಅಂತಿಮ ಸಮಯಕ್ಕೆ ಉಳ್ಕೊಳ್ತಾ ಇದೆ. 13ಕ್ಕೆ 16 ಓಟಗಳ ಅವಶ್ಯಕತೆ. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ಓಟವನ್ನು ಪ್ರೀತಮ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 30 ಓಟಗಳು. 12 ಎಸೆತ, 15 ಅವಶ್ಯಕತೆ. ಪಂದ್ಯಾಟದ ಮುಂದರಿಕೆ ಬೇಗ ಆಗಬೇಕಾಗಿದೆ. 2 ನಿಮಿಷಗಳ ಒಳಗೆ ಅಂಗಣ ಒಳ ಪ್ರವೇಶವನ್ನು ಮಾಡಿದಂತಹ ಸಹ ಆಟಗಾರರು ಅಂಗಣದಿಂದ ಹೊರಕ್ಕೆ ಹೋಗಬೇಕು ತೆರಳಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತೇವೆ. ಯಾಕಂದ್ರೆ ಈ ಪಂದ್ಯ ಮುಗಿದ ಬಳಿಕ ಇನ್ನು ಕೂಡ ಕೆಲವು ಇಂಪಾರ್ಟೆಂಟ್ ಮ್ಯಾಚ್ಗಳು, ನಿರ್ಣಾಯಕ ಪಂದ್ಯಾಟಗಳು ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಂತ್ರಜ್ಞಾನಗಳು ಒಂದಷ್ಟು ಮಂಚೂಣಿಗೆ ಬರ್ತಾ ಇದೆ. ಆದಷ್ಟು ಬೇಗ ಮಾರುತಿ ಅವರು ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಮಾಡ್ಕೋಬೇಕು. ಮುಂದಿನ ಪಂದ್ಯ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಜಿಪ್ಸಿ ಕುಳಾಯಿ ನಡುವಣ ಬಿಗು ಹೋರಾಟದ ಮತ್ತೊಂದು ಪಂದ್ಯಾಟ ಇರ್ತದೆ. MCLಗಾಗಿ ದಿನದ 8ನೆಯ ಪಂದ್ಯ ಕೂಡ. ಬೌಲರ್ ಪ್ರಶಾಂತ್ ಈ ಬಾರಿ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸೇನೆ ಗ್ಯಾಲಕ್ಸಿ ತುದಿಯನ್ನು ಬಳಸ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಕ್ಕೆ ಇವಾಗ ಪ್ರೀತಮ್ ಸ್ಟ್ರೈಕರ್ ಅಲ್ಲಿ ಮೊದಲ ಚೆಂಡು. ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ಸೀಮರ ಕ್ಯಾಚ್ನಲ್ಲಿ ಸೋಲಮ ಕ್ಯಾಚ್ ಕೆಲಸದ ಮುಖ್ಯವಾಗಿ ಪ್ರೀತಮ್ ಇನ್ನಿಂಗ್ಸ್ ಮುಕ್ತಾಯ. ಬಹುಶಃ ಪಂದ್ಯಾಟದ ಚಿತ್ರಣ ಈ ಹಂತದಲ್ಲಿ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿ ಸಂಘದ ಆಧಾರ ಸ್ತಂಭ ಇವಾಗ ನೆಲಕ್ಕೆ ಉರುಳ್ತಾ ಇದೆ. 30ಕ್ಕೆ 4. ಆದಷ್ಟು ಬೇಗ ಅಂಗಣಕ್ಕೆ ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. 11 ಎಸೆತಗಳಲ್ಲಿ 15 ಓಟಗಳ ಅವಶ್ಯಕತೆ. ಪವನ್ ರಕ್ಷಾ ವಿದ್ಯಾರ್ಥಿ ಸಂಘದ ಮತ್ತೋರ್ವ ಯುವ ಆಟಗಾರ. ನಿಹಾಲ್ ನಿಯತ್ ಸೇರ್ಪಡೆ. ಇತ್ತೀಚೆಗಿನ ಕ್ರಿಕೆಟ್ನಲ್ಲಿ ಸ್ವಲ್ಪ ನಿಯತ್ತು ಕಡಿಮೆ ಆಗ್ತಾ ಇದೆ. ಯುವ ಆಟಗಾರ ನಿಯತ್ ಅಂಗಡ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. 11 ಬಾಲ್ಸ್ 15 ರನ್ಸ್ ಟು 1. 11ಕ್ಕೆ 15. ಮತ್ತೆ ಅಶ್ವಿತ್ ಈ ಬಾರಿ ಸಂದ ಚೆಂಡು ಸುಂದರತೆ ಹೊಡೆತ ಕವರ್ಸ್ ಭಾಗದಲ್ಲಿ 1 ಓಟ 2 ಓಟಗಳ ಪೂರೈಕೆಯೂ ಕೂಡ.
32ಕ್ಕೆ ತಲುಪ್ತಾ ಇದೆ. 32 ಫಾರ್ ಲಾಸ್ ಆಫ್ 4. ಅಂಗಣ ಒಳಭಾಗದಲ್ಲಿ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. ಲೋಕಿ ಮತ್ತೆ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. ಯಶ್ವಿತ್ ಎಸ್ಗಾಲಿಕ ಭಾಗದಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಭವನ್ನ ಪಡ್ಕೊಳ್ತಾ ಇಲ್ಲ. ತೀರಾ ಫುಲ್ ಟಾಸ್ ಆದ ಎಸೆತ. ಅಂತಿಮ 9 ಎಸೆತ, 13 ಓಟಗಳ ಅವಶ್ಯಕತೆ. ಯಶ್ವಿತ್ ಎಸ್ಗಾಲಿಕ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ. ಲಾಂಗಾನ ಭಾಗದಲ್ಲಿ ಒಂದೆಡೆ ಚೊರೆ ಸೇರ್ಪಡೆ, ಗಲಿಬಿಲಿ ಕ್ಷೇತ್ರ ರಕ್ಷಣೆ, 2ನೇ ಓಟಕ್ಕೆ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಲೋಕಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 33 ಓಟಗಳು. 4 ಹೋದರಿಗಳ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಚೆನ್ನೈ ಗ್ಯಾಲಕ್ಸಿ ಬೌಲಿಂಗ್ ಅಂಡಿಂದ ಈ ಬಾರಿ ಮತ್ತೆ ಯಶ್ವಿತ್ ಎಸ್ಗಾಲಿಕ ಭಾಗದಲ್ಲಿ ಈ ಪಂದ್ಯ ಮಾರುತಿ ಕ್ರೀಡಾ ಸಜ್ಜ ಮಾಡಿ ವರ್ಸಸ್ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಬೈಕಂಪಾಡಿ ಇಲ್ಲಿ ಆಡ್ತಾ ಇದ್ದಾರೆ. ಸುಂದರತೆ ಒಂದು ಎಸೆತ, ಔಟ್ ಸ್ವಿಂಗ್ ಡೆಲಿವರಿ, ಹೊರ ತಿರುವನ್ನ ಪಡ್ಕೊಳ್ತಾ ಇದೆ ಬಾರಿ. 7 balls 12 runs to win. 7ಕ್ಕೆ 12. 6 ಹೋದರಿಗಳು ಉಳ್ಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ. ಈ ಬಾರಿ ಕೂಡ ಮತ್ತೊಂದು ಬಹಳ ಸಮರ್ಥ ಎಸೆತ. ಯಶ್ವಿತ್ ಓವರ್ ಮುಕ್ತಾಯ. 4 ಓವರ್ಗಳಲ್ಲಿ 33ಕ್ಕೆ 4, 6ಕ್ಕೆ 12. ಪ್ರೀತಮ್ ಇರುವಷ್ಟು ಕಾಲ ಬಹುಶಃ ಒಂದಷ್ಟು ಮಾರುತಿ ಒತ್ತಡಕ್ಕೆ ಸಿಲುಕಿತ್ತು. ಪ್ರೀತಮ್ ಪತನದ ನಂತರ ಮತ್ತೆ ಮಾರುತಿ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕೂಡ. 6 balls 12 runs to win. 6ಕ್ಕೆ 12. ಈ ಟೂರ್ನಮೆಂಟಿನ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ ಜೊತೆ ಎಂಸಿಎಲ್ ಆಕರ್ಷಕ ಪ್ರಶಸ್ತಿಯ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳ ಜೊತೆ ಎಂಸಿಎಲ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಇವಾಗ ಬಹಳಷ್ಟು ನಿರ್ಣಾಯಕ ಇಂಪಾರ್ಟೆಂಟ್ ಓವರ್. ಅಂತಿಮ 6 ಚೆಂಡುಗಳು, 12 ಓಟಗಳ ಅವಶ್ಯಕತೆ. ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಪವನ್ ರಕ್ಷಾ, ಒಂದೆಡೆ ಲೋಕಿ, ಮತ್ತೊಂದೆಡೆ ನಿಯಾತ್ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. ನೀತು ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ ಓವರ್ನ ಮೊದಲ ಚೆಂಡು. ಈ ತನ್ಮದೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಹೊಡೆತ, ಒಂದೆಡೆ ಪೂರೈಕೆ ಆಗ್ತಾ ಇದೆ ಬಾರಿ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಔಟ್ ಅನ್ನುವಂತ ಸೂಚನೆ. ನಿಯಾತ್ ಬ್ಯಾಕ್ ಟು ಪವಿಲಿಯನ್. ಹೋದರಿಯ ಆಘಾತವನ್ನ ಕಂಡುಕೊಂಡ್ರು. ನಿಯಾತ್ ಔಟ್ ಆದ ನಂತರ ಮತ್ತೊಂದು ದಾಂಡಿಗನ ಸೇರ್ಪಡೆ. ಪ್ರಜ್ವಲ್ 5 ಎಸೆತ, 11ರ ಅವಶ್ಯಕತೆ. ಒಂದು ಬೌಂಡರಿ ಅಥವಾ ಒಂದು ಸಿಕ್ಸರ್ ಈ ಹಂತದಲ್ಲಿ ಪಂದ್ಯಾಟದ ಗತಿ ಬದಲಿಸುವ ಸಾಧ್ಯತೆಗಳು ಕೂಡ ಇದೆ. 1 ರಿಂದ 2 ಕ್ಷಿಪ್ರ ಗತಿಯಲ್ಲಿ ವಿಕೆಟ್ಗಳನ್ನು ಕಳ್ಕೊಂಡ್ರೆ ಇಡೀ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ಆ ನಿಟ್ಟಿನಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. 5ಕ್ಕೆ 11. ಎಸ್ಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ನೀತು ಪ್ರಜ್ವಲ್ ಸ್ಟ್ರೈಕರ್ ಅಲ್ಲಿ, ಲೋಕಿ ಮತ್ತೊಂದೆಡೆ ಕ್ಷೇತ್ರ ರಕ್ಷಣೆಯನ್ನು ಮತ್ತೆ ಜಮಾವಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಬದಲಾವಣೆಗಳು ಕೂಡ ಮಾರುತಿಯ ಪರವಾಗಿ ಸಾಗಿ ಬರ್ತಾ ಇದೆ. ಹಗಲು ರಾತ್ರಿ ಒಂದು ಅತಿ ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಮೊಗವೀರ ಯುವ ಕೂಟ, ರಿಜಿಸ್ಟರ್ಡ್, ದಕ್ಷಿಣ ಕನ್ನಡ ಜಿಲ್ಲೆ. ಪಂದ್ಯಾಟ ಮುಂದುವರಿಸಬೇಕು ಬೇಗ.
ಈ ತನ್ಮದೆ ಸುಂದರತೆ ಹೊಡೆತ ಲಾಂಗ್ ಭಾಗದಲ್ಲಿ ಪ್ರಜ್ವಲ್ ದಂಡಲ್ಲಿ ಬಾರಿ ಬಹಳ ಸಮರ್ಥ ಹೊಡೆತ 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮೊತ್ತ 36 ಓಟಗಳು 9ರ ಅವಶ್ಯಕತೆ ಜಯಕ್ಕಾಗಿ 4 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ನೀತು ಮಾರುತಿಯ ಪರವಾಗಿ ಪ್ರಜ್ವಲ್ಗೆ ಸಂದ ಚೆಂಡು ಈ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಚುರುಕಿನ ಕ್ಷೇತ್ರ ನಡುವೆ ಈ ಬಾರಿ 2 ಓಟಗಳ ಪೂರೈಕೆ ಲೆಫ್ಟಿ ಪ್ರಜ್ವಲ್ ಪೂರೈಕೆಯನ್ನು ಮಾಡಿಕೊಂಡ್ರು. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ 38ಕ್ಕೆ ತಲುಪ್ತಾ ಇದೆ. 38ಕ್ಕೆ 4. ಐದು ಹುದ್ದರಿಗಳ ಪತನವಾಗಿದೆ. 5 ವಿಕೆಟ್ಸ್ಗಳನ್ನು ಉಳಿಸ್ಕೊಳ್ತಾ ಇದ್ದಾರೆ. ಇವಾಗ 3 ಎಸೆತ 7 ಓಟಗಳ ಅವಶ್ಯಕತೆ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಜಯ ಅಪಜಯ ಈ ಪಂದ್ಯ ಅದ್ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಈ ತನ್ಮದೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಪೂರೈಕೆ ಕಾಣುವ ಪ್ರಯತ್ನ ರನ್ಔಟ್ ಅವಕಾಶವಿತ್ತು. ಮತ್ತೆ 2 ಓಟಗಳ ಪೂರೈಕೆಯು ಕೂಡ ಪ್ರಜ್ವಲ್ ಹಂತವನ್ನು ಕಂಡುಕೊಂಡ್ರು. ತಂಡದ ಮೊತ್ತ 40 ಓಟಗಳು 2 ಎಸೆತ 5 ಓಟಗಳ ಅವಶ್ಯಕತೆ. ಒಂದೆಡೆ ಮಾರುತಿ ಮತ್ತೊಂದೆಡೆ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಪವನ್ ರಕ್ಷಾ ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. MCLಗಾಗಿ ಮೊಗವೀರ ಸಮಾಜ ಬಾಂಧವರ ಸಾಧಾರಣ ಉಳ್ಳಾಲದಿಂದ ಅಜಮಾಡಿ ವ್ಯಾಪ್ತಿ ಪ್ರದೇಶದ ಒಳಗಿನ ಆಟಗಾರರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವಕೂಟ ಈ ಟೂರ್ನಮೆಂಟ್ ಸಂಘಟಿಸ್ತಾ ಇದೆ ಕೂಡ. ಅಣ್ಣ ಆ ಬೋಟ್ ಹನ್ಸ್ ಬ್ಯಾನರ್ ಪಕ್ಕ ಇರೋರೆಲ್ಲ ಬದಿ ಸರಿಬೇಕು. ಆಚೀಚೆ ಓಡಾಡ್ತಾ ಇದ್ರೆ ಪ್ಲೇಯರ್ ಕನ್ಫ್ಯೂಷನ್ ಆಗುತ್ತೆ. ಈ ಬಾರಿ ಸಂದ ಚೆಂಡು ಕಾರ್ಡ್ ಬ್ಯಾಂಡ್ ಆಗುವ ಅವಕಾಶ. ಈ ಬಾರಿ ಪ್ರಜ್ವಲ್ ವಿಕೆಟ್ ಪತನ. 40ಕ್ಕೆ 6ನೇ ಹುದ್ದರಿ. ಅಂತಿಮ ಹಂತದಲ್ಲೂ ಕೂಡ ಮಾರುತಿಯ ಕೈ ಮೇಲಾಗ್ತಾ ಇದೆ. ಇವಾಗ 1 ಚೆಂಡಿನಲ್ಲಿ 5 ಓಟದ ಅವಶ್ಯಕತೆ. ಬೌಂಡರಿ ಬಂದ್ರೆ ಮ್ಯಾಚ್ ಟೈ ಆಗ್ತದೆ, ಪಾಯಿಂಟ್ ಶೇರ್ ಆಗ್ತದೆ ಕೂಡ. ಕುಮಾರ್ ಬಂಗಾರ ಬನ್ನಿ. ಬಹುಶಃ ಏಕೆ ಮನೋಹರನ ಆಟವೇ ಬಹುಶಃ ಇವಾಗ ನೆನಪಿಗೆ ಬರ್ತದೆ. ಏಕೆ ಪುರುಷ ಆಟ ಕೂಡ ನೆನಪಿಗೆ ಬರ್ತದೆ. ಆ ರೀತಿ ಹೊಡೆತವನ್ನ ಇಲ್ಲಿ ಯಾರು ದಾಖಲಿಸ್ತಾರೆ ನೋಡಬೇಕಾಗಿದೆ. ಆ ಹೊಡೆತಗಳು ಬಂದ್ರೆ ಮಾತ್ರ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಜಯವನ್ನು ದಾಖಲಿಸದೆ. ಇಲ್ಲದಿದ್ದರೆ ಮಾರುತಿಯ ತಂಡ 2ನೇ ಜಯವನ್ನು ದಾಖಲಿಸ್ತಾರೆ ಕೂಡ. ಈ ತನ್ಮಧ್ಯೆ ನೀತು ಅಣ್ಣ ಅಲ್ಲಿ ಹಿಂದಕ್ಕೆ ಲೈನಲ್ಲಿ ಹೋಗ್ತಾ ಇರೋರು ಬೆಂಗ್ರೆ ಆಟಗಾರರು, ನೀವು ಆಚೀಚೆ ಹೋಗ್ತಾ ಇದ್ರೆ ಸಮಸ್ಯೆ ಆಗುತ್ತೆ. ಅಂತಿಮ 1 ಎಸೆತ 5ರ ಅವಶ್ಯಕತೆ. ಒಂದಕ್ಕೆ 5 ಲೋಕಿ ಅದೇ ನನ್ನ ಮಾಡ್ತಾನೆ ನೋಡಬೇಕಾಗಿದೆ. ನೀತು ಮಾರುತಿಯ ಪರವಾಗಿ ಅಂತಿಮ ಚೆಂಡು ಸ್ಕ್ವೇರ್ ಲೆಗ್ ಸೀಮರ ಕ್ಯಾಂಚಿನಲ್ಲಿ ಬಹಳಷ್ಟು ಉತ್ತಮರ್ಥ ಒಂದು ಕ್ಷೇತ್ರ ರಕ್ಷಣೆ ಬಾರಿ ನಡೀತಾ ಇದೆ. ಶುಕೀತಿ ಬಾರಿ ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ಮೂಲಕ
ಅಂಪೈರ್ ಏನಂತೆ? ಎಸ್, ತೃತೀಯ ನೇತ್ರದ ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ನಮ್ಮ ಅಂಪೈರ್ಸ್ಗಳಿದ್ದಾರೆ. ಬೇರೆ ಯಾರು ಬರೋದು ಬೇಡ, ಬೇರೆ ಯಾರು ನೋಡೋದಕ್ಕೆ ಬರೋದಕ್ಕಿಲ್ಲ. ಆಡುವ ತಂಡಗಳಾಗಿ ನಮ್ಮ ಅಂಪೈರ್ಸ್ ಕ್ಲಿಯರೆನ್ಸ್ ಕೊಡ್ತಾರೆ. KC ಅಂಪೈರ್ಸ್ಗಳಿರೋದ್ರಿಂದ ನಮ್ಗೆ ಸಮಸ್ಯೆ ಇಲ್ಲ. ಥರ್ಡ್ ಅಂಪೈರ್ ಡಿಸಿಷನ್ ಸಿಕ್ಸರ್ ಇಲ್ಲ ಅನ್ನೋದಾಗಿ ಬರ್ತಾ ಇದೆ. ತನ್ಮೂಲಕ ಮಾರುತಿ ಹಜಮಾಡಿಯ ತಂಡ ಸತತ 2ನೇ ಜಯವನ್ನು ದಾಖಲಿಸಿದ್ರು. ರನ್ಔಟ್ ಅನ್ನುವಂತ ಸೂಚನೆ ಮುಖೇನವಾಗಿ ಅಂತಿಮ ಹಂತದ ಹೋರಾಟದಲ್ಲಿ ವಿದ್ಯಾರ್ಥಿ ಸಂಘ ಬೈಕಂಪಾಡಿ ಲೋಕಿ ಬರ ಸಿಡಿಲಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಮಾರುತಿ ಅದೃಷ್ಟದ ಆಟದಲ್ಲಿ ಮತ್ತೆ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ಪ್ರಗತಿ ರೇಂಜರ್ಸ್ ಬಂಗ್ರೆ ಅಣ್ಣ ಮುಖ್ಯ ವೇದಿಕೆಯಲ್ಲಿ ಆ ಕಡೆ ನೋಡಿ. ಮ್ಯಾನ್ ಆಫ್ ದ ಮ್ಯಾಚ್ಗಾಗಿ ಮಾರುತಿಯ ಯುವ ಆಟಗಾರ ಯಶ್ವಿತ್ ಪಂದ್ಯ ಶ್ರೇಷ್ಠ ಮೆನ್ಸೇಜ್ ಕಡೆ ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದೆ. ಪಂದ್ಯಾಟ ತಿರುಗಿಸಿದ ಒಂದು ಅತ್ಯುತ್ತಮ ಆಟವನ್ನು ಅವರು ತೋರ್ಪಡಿಸಿದ್ರು. ಯಶ್ವಿತ್ ಫ್ರಮ್ ಮಾರುತಿ ಕ್ರಿಕೆಟರ್ಸ್ ಮುಖ್ಯ ವೇದಿಕೆ ಹೋಗಿ ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೊಳ್ಳಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ರೇಂಜರ್ಸ್ ಪ್ರಗತಿ ಬೆಂಗ್ರೆ ನಿಮ್ಮ ಡಿಸಿಷನ್ ಅನ್ನು ತಿಳಿಸ್ಕೋಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಜಿಪ್ಸಿ ಕುಳಾಯಿಯ ತಂಡ ಪಂದ್ಯಾಟವನ್ನು ಆಡ್ತದೆ. ಈ ಎರಡು ತಂಡಗಳು ಕೂಡ ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸಿದ ತಂಡಗಳು. 2ನೇ ಪಂದ್ಯಾಟವನ್ನು MCL ನಲ್ಲಿ ಆಡ್ತದೆ ಕೂಡ. ಅಣ್ಣ ಅಲ್ಲಿ ಪ್ರಗತಿ ರೇಂಜರ್ಸ್ ಬೆಂಗ್ರೆ ಅವರು ನಿಮ್ಮ ನಿರ್ಧಾರವನ್ನ ನಿಮ್ಮ ಡಿಸಿಷನ್ ಅನ್ನ ತಿಳಿಸಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಎಸ್, ಪ್ರಗತಿ ರೇಂಜರ್ಸ್ ಬೆಂಗ್ರೆ won the toss and elected to bowling first. ಸುಚಿತ್ ಅವರು ಸುಚಿನ ಅಣ್ಣ ಈ ಕಡೆ 12ನೇ ಆಟಗಾರನ್ನು ಕಳಿಸ್ಕೊಡ್ರಿ ಬೇಗ. ಬೆಂಗ್ರೆ ಕ್ಯಾಪ್ಟನ್ ಅಣ್ಣ ದಯೇಶ್ ಅವರು ಜಿಪ್ಸಿ 12ನೇ ಆಟಗಾರನ್ನು ಇಮಿಡಿಯೇಟ್ ಕಳಿಸ್ಕೊಡ್ಬೇಕು. ಇಲ್ಲದಿದ್ರೆ ನಮಗೆ ಸಮಸ್ಯೆ ಆಗುತ್ತೆ. ವೈಯಕ್ತಿಕ ಪ್ರಶಸ್ತಿಗಳೇನಿದೆ ಅದನ್ನು ಕೊಡೋದಕ್ಕೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇರೋದ್ರಿಂದ 2 ತಂಡಗಳ 12ನೇ ಆಟಗಾರರು ಕಂಪಲ್ಸರಿ ಕಮೆಂಟೇಟರ್ ಬಾಕ್ಸ್ ಅಲ್ಲಿ ಇರಬೇಕು. ಈ ಹಂತದಲ್ಲಿ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಸಂತೋಷ್ ಮುಂದಿನ ಹಂತಕ್ಕಾಗಿ. ಅಲ್ಲಿ ಮೊಗವೇರ ಯುವ ಕೂಟದ ಸ್ವಯಂ ಸೇವಕರು ದಯವಿಟ್ಟು ಅಲ್ಲಿ ಪಿಚ್ನಲ್ಲಿ ಲೈನ್ ಕಾಣ್ತಾ ಇಲ್ಲ ಅಂತೆ, ದಯವಿಟ್ಟು ಅದರ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ನಡುವೆ ಧನ್ಯವಾದನ ಸಲ್ಲಿಸ್ತಾ ಇದ್ದಾವೆ ವಿನಯ್ ಉದ್ಯಾವರ್ರವರೇ. 2 ತಂಡದ 12ನೇ ಆಟಗಾರರು ಕಡ್ಡಾಯವಾಗಿ
ವೀಕ್ಷಕವರ್ಣ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು ದಯವಿಟ್ಟು. ದಿನದ 8ನೇ ಪಂದ್ಯ ಸಾಗ್ತಾ ಇದೆ. ಪ್ರಗತಿ ಬೆಂಗ್ರೆ ವಿರುದ್ಧವಾಗಿ ಜಿಪ್ಸಿ ಫ್ರಾನ್ಸ್. ಪ್ರಗತಿ ಬೆಂಗ್ರೆ won the toss and elected to the field fast. ಅದೃಷ್ಟದ ನಾಣ್ಯ ಚಿಮ್ಮಿಕೆಯಲ್ಲಿ ಮೇಲುಗೈ ಸಾಧಿಸಿದ ಪ್ರಗತಿ ಬೆಂಗ್ರೆ ತಂಡ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಪ್ರಗತಿ ಕ್ಯಾಪ್ಟನ್ ಗಮನಿಸಬೇಕು, 12th ಮೆಂಬರ್ ಕಳಿಸ್ಕೊಡ್ಬೇಕು. ಅದೇ ರೀತಿ ಜಿಪ್ಸಿ ಫ್ರೆಂಡ್ಸ್ 12ನೇ ಆಟಗಾರರು ಕಡ್ಡಾಯವಾಗಿ ವೀಕ್ಷಕನ ಕೊಠಡಿಯಲ್ಲಿ ಉಪಸ್ಥಿತಿಯನ್ನು ಕಾಣಬೇಕು. ದಯವಿಟ್ಟು ಎರಡೂ ತಂಡದ ನಾಯಕರು ಗಮನಿಸಬೇಕು. ಪ್ರಗತಿ ಬೆಂಗ್ರೆ ಅದೇ ರೀತಿ ಜಿಪ್ಸಿ ಫ್ರೆಂಡ್ಸ್ 12th ಮೆಂಬರ್ ಅನ್ನು ಕಡ್ಡಾಯವಾಗಿ ಕಳಿಸ್ಕೊಡಿ. ಬಹಳಷ್ಟು ಉತ್ತಮ ರೀತಿಯೊಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ನಮ್ಮೊಂದಿಗೆ ಸಹಕರಿಸಬೇಕೆಂಬುದಾಗಿ ಕೂಡ ಕೇಳಿಕೊಳ್ತಾ ಇದ್ದಾವೆ. ಆ ಜಿಪ್ಸಿಯ 12th ಮೆಂಬರ್ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಪ್ರಗತಿ ಬೆಂಗ್ರೆಯ ಕ್ಯಾಪ್ಟನ್ ಗಮನಿಸಬೇಕು, ದಯವಿಟ್ಟು 12th ಮೆಂಬರ್ ಅನ್ನು ಕಳಿಸ್ಕೊಡಿ. ಆ ಬಳಿಕ ಸ್ಕೋರ್ನಲ್ಲಿ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ. ಆ ಬಳಿಕ ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. 12th ಮೆಂಬರ್ ಅನ್ನು ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕು.
ದಿನದ 8ನೇ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ಪ್ರಗತಿ ಬೆಂಗ್ರೆ ವಿರುದ್ಧವಾಗಿ ಜಿಪ್ಸಿ ಫ್ರೆಂಡ್ಸ್ನ ಮುಖಾಂತರವಾಗಿ ಆರಂಭಿಕ ಆಟಗಾರರಾಗಿ ಶಮಿತ್ ಸ್ಟ್ರೈಕರ್ ಎಂಡಿಗೆ, ನಿಶಾಂತ್ ನಾನ್ ಸ್ಟ್ರೈಕರ್ ಎಂಡಿಗೆ. ಈ ಪಂದ್ಯಾಟದ ನಿರ್ಣಾಯಕರಾಗಿ KCI ಅಂಗೀಕೃತ ನಿರ್ಣಾಯಕರು ದೀಕ್ಷಿತ್ ಮಂಗಳೂರು, ಅದೇ ರೀತಿ ಸಚಿನ್ ಹಾಸನ, ಬಹಳಷ್ಟು ಅನುಭವಿ ನಿರ್ಣಾಯಕರು ಈ ಪಂದ್ಯಕೂಟದಲ್ಲಿ. ಬೀಸುವಂತ ಪ್ರಯತ್ನ, ಮೊದಲ ಚೆಂಡು, ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಒಂದು ಸೇರ್ಪಡೆಯಾಗ್ತಾ ಇದೆ. ಸಂಜಯ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಎರಡು ತಂಡಗಳು ಕೂಡ ಒಂದೊಂದು ಪಂದ್ಯಾಟವನ್ನು ಜಯಿಸಿದೆ. ಮಧ್ಯೆ ವೈಡ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ನಿಟ್ಟಿನಲ್ಲಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಜಿಪ್ಸಿ ಫ್ರೆಂಡ್ಸ್ನ ಖಾತೆ ಆರಂಭವನ್ನು ಕಂಡುಕೊಳ್ತದೆ. 5 ಓವರ್ನ ಪಂದ್ಯ, 30 ಎಸೆತಗಳ ಇನ್ನಿಂಗ್ಸು, ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಮೊದಲ ಓವರ್ನ 2ನೇ ಚೆಂಡಿಗಾಗಿ ಸಂಜಯ್, ಬಹಳಷ್ಟೊಂದು ರಕ್ಷಣಾತ್ಮಕ ಆಟ, ಪವರ್ ಪ್ಲೇ ಜಾರಿಯಲ್ಲಿದೆ. ಮೊದಲ ಓವರ್ ಪವರ್ ಪ್ಲೇ ಆಗಿ ಸಾಕ್ತದೆ. ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೂರನೇ ಚೆಂಡು, ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯ ಚುರುಕಿನ ಓಟ, ನೇರ ಗುರಿ ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ರು, ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ 3 ಚೆಂಡುಗಳ ಮುಕ್ತಾಯ, 3ಕ್ಕೆ ಲಾಸ್. ಜಿಪ್ಸಿ ಫ್ರೆಂಡ್ಸ್ ವಿರುದ್ಧವಾಗಿ ಪ್ರಗತಿ ಬೆಂಗ್ರೆ ಒಂದು ತಂಡ. ಮೊಗವೀರ ಯುವ ಕೂಟ ದಕ್ಷಿಣ ಕನ್ನಡ ಯುವ ರಾಷ್ಟ್ರೀಯ ನೇತೃತ್ವ ಸಾರಥ್ಯದಲ್ಲಿ ಒಂದು ಯಶಸ್ವಿ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿ ಒಂದು ಪಂದ್ಯ. 4ನೇ ಚೆಂಡು ತೀರಾ ಕೆಳಂಚಿನಲ್ಲಿ ಹಾದು ಹೋಗ್ತಾ ಇದೆ, ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಡಾಟ್ ಬಾಲ್ನ ಒಂದು ಸೇರ್ಪಡೆ, ಬಹಳಷ್ಟೊಂದು ಉತ್ತಮ ಎಸೆತ, ಯಶಸ್ಸಿನ ಓವರ್ ಪವರ್ ಪ್ಲೇ ಅಲ್ಲಿ ಸಾಗಿ ಬರ್ತಾ ಇದೆ. ಸಂಜಯ್ ಪ್ರಗತಿ ಬೆಂಗ್ರೆ ಮುಖಾಂತರವಾಗಿ 5ನೇ ಚೆಂಡು, ಔಟಿಗಾಗಿ ಬಲವಾದ ಮನವೇ, ಚುರುಕಿನ ಓಟ ಕೂಡ ಸಾಕ್ತಾ ಇದೆ. ನಿಧಾನಗತಿಯ ಕ್ಷೇತ್ರ ಕ್ಷಣ ಈ ನಡುವೆ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 4ಕ್ಕೆ ತಲುಪ್ತಾ ಇದೆ. ಕೊನೆ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಓವರ್ನ ಪವರ್ ಪ್ಲೇ ಕೊನೆ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಪ್ರಗತಿ ಬೆಂಗ್ರೆ ವಿರುದ್ಧವಾಗಿ ಜಿಪ್ಸಿ ಫ್ರೆಂಡ್ಸ್ ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಈ ಪಂದ್ಯ ಟೂರ್ನಮೆಂಟ್ ಅನ್ನು ಜಯಿಸಿದಂತ ತಂಡ 2 ಲಕ್ಷ ನಗದಿನೊಂದಿಗೆ ಆಕರ್ಷಕವಾದ ವಿನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಜಯಿಸಿದಂತ ತಂಡ 1 ಲಕ್ಷದ ನಗದಿನೊಂದಿಗೆ ಆಕರ್ಷಕವಾದ ಒಂದು ರನ್ನರ್ಸ್ ಆಫ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ರತಿ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಬೇಯಿಸುವಂತ ಒಂದು ಪ್ರಯತ್ನ, ಮೊದಲ ಓವರ್ ಮುಕ್ತಾಯ, ಪವರ್ ಪ್ಲೇ ಮುಕ್ತಾಯವನ್ನು ಕೂಡ ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರು 4 ನೋ ಲಾಸ್. ಕೇವಲ 4 ಓಟವನ್ನು ದಾಖಲಿಸ್ತಾ ಇದೆ ಮೊದಲ ಓವರ್ನ ಮುಕ್ತಾಯದಲ್ಲಿ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾದ ಒಂದು ಪಂದ್ಯ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಉಳ್ಳಾಳದಿಂದ ಹೆಜ್ಜಮಾಡಿಯ ಒಳಭಾಗದ ವ್ಯಾಪ್ತಿಯ ಆಟಗಾರರಿಗೆ 10 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯ ಸಾಗ್ತಾ ಇದೆ. ದಿನದ 8ನೇ ಪಂದ್ಯಾಟ ಕೂಡ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆಯಾಗಿ ಈ ಟೂರ್ನಮೆಂಟ್ನ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡೆಯಲಿಕ್ಕಿದೆ. ಈ ಟೂರ್ನಮೆಂಟ್ನ 8ನೇ ಪಂದ್ಯಾಟ ಕೂಡ ಅಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇವತ್ತು ಆರಂಭ, ನಾಳೆ ದಿನ ಸಮಾಪ್ತಿಯನ್ನು ಈ ಟೂರ್ನಮೆಂಟ್ ಕಂಡುಕೊಳ್ತದೆ. ಈ ಅಂಕಣದ ಇತಿಹಾಸದಲ್ಲಿ 2 ಬಾರಿ ಮೊಗವೀರ ಯುವ ಸಂಘಟನೆ 2 ಬಾರಿ ಹಗಲು ರಾತ್ರಿ ಯಶಸ್ವಿ ಪಂದ್ಯಾಟವನ್ನು ನಡೆಸಿದ್ರು. ಇದು 3ನೇ ಬಾರಿ ಇವಾಗ ಮೊಗವೀರ ಯುವ ಕೂಟ ನಡೆಸ್ತಾ ಇದೆ. ಬಹಳಷ್ಟೊಂದು ಯಶಸ್ವಿ ಪಂದ್ಯಕೂಟ.
10 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಭಿಲಾಷ್ ಎರಡನೇ ಓವರ್ನ ಚಾಲ್ತಿಗಾಗಿ ಸಿನಿಗೆ ಎಲೆಕ್ಷನ್ ಕಡೆಯಿಂದ ಐತನ್ಮತ ಬೀಸುವಂತ ಒಂದು ಪ್ರಯತ್ನ. ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಚುರುಕಿನ ಒಂಟಿ ಹೊಡೆದ ಪೂರೈಕೆ ಕೂಡ ಆಗ್ತಾ ಇದೆ. ಬೈಸು ಓಟದ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. 30 ಎಸೆತಗಳ ಇನ್ನಿಂಗ್ಸ್, ಅದೆಷ್ಟು ಓಟವನ್ನು ದಾಖಲಿಸಿದ ಕಾದ್ ನೋಡಬೇಕಾಗಿದೆ. ಪ್ರಗತಿ ಬೆಂಗ್ರೆ ವರ್ಸಸ್ ಜಿಪ್ಸಿ ಫ್ರಾನ್ಸ್. ಅಭಿಲಾಷ್ ಮೊದಲ ಒಂದು ಚೆಂಡು ಮುಕ್ತವನ್ನು ಕಂಡುಕೊಳ್ತಾ ಇದೆ. ನಿಶಾಂತ್ ಬೀಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ಇವತ್ತಿನ ದಿನ ಒಟ್ಟಾರೆಯಾಗಿ 12 ಪಂದ್ಯಾಟಗಳು ನಡೀಲಿಕ್ಕಿದೆ. 8ನೇ ಪಂದ್ಯಾಟ ಅಂಕಣದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ನೋ ಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯೊಂದು ಆರಂಭ. ಆ ಫ್ರೀ ಹಿಟ್ ಇವಾಗ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಐತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ಅತ್ತ ಚೆಂಡು ಸಾಕ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಫ್ರೀ ಹಿಟ್ ನಲ್ಲಿ ಒಂಟಿ ಹೊಡೆದ ಪೂರೈಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮೊದಲ 3 ಚೆಂಡುಗಳ ಮುಕ್ತವನ್ನು ಕೂಡ ಈ ಹಂತದಲ್ಲಿ ಕಾಣ್ತಾ ಇದೆ. 7 ಓಟವನ್ನು ದಾಖಲಿಸ್ತಾ ಇದೆ. ಅಭಿಲಾಷ್ 2ನೇ ಓವರ್ನ 4ನೇ ಚೆಂಡನ್ನು ದಾಖಲಿಸಬೇಕಾಗಿದೆ. ಈತನ ಮಧ್ಯೆ ಬ್ಲಾಕ್ ಕಾಲ್ ಮಾದರಿ ಚೆಂಡು, ಯಾರ್ಕರ್ ಲೆಂತ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ, ಡಾಟ್ ಬಾಲ್. ಕೊನೆಯ ಒಂದು ಚೆಂಡು 2ನೇ ಓವರ್ನ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ, ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತದೆ. ಡಾಟ್ ಬಾಲ್ ಒಂದು ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರು ಆ ಕೊನೆ ಚೆಂಡು ಬಾಕಿ ಉಳ್ಕೊಳ್ತದೆ. ಲಾಸ್ಟ್ ಬಾಲ್. ಈ ಹಿಂದೆ ಒಂದು ನೋ ಬಾಲ್ ಇತ್ತು. ಆ ನಿಟ್ಟಿನಲ್ಲಿ ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್, ಕೊನೆ ಚೆಂಡು. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ. ಆ ನಿಟ್ಟಿನಲ್ಲಿ 2ನೇ ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತದಲ್ಲಿ 8ಕ್ಕೆ ನೋ ಲಾಸ್. ಇನ್ನು ಉಳಿದಂತ 18 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊಗವೀರ ಯುವ ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಸಂಸ್ಥೆ ಬಹಳಷ್ಟೊಂದು ಉತ್ತಮ ರೀತಿ ಆಗಲು ರಾತ್ರಿಯ ಇದ್ರು. 1 ವಾರ ಹಿಂಭಾಗದಲ್ಲಿ ಕಡ್ಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ಕೂಡ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ 1 ಲಕ್ಷ ರೂಪಾಯಿ ನಗದಿನ ಮೊಗವೀರ ಪ್ರೀಮಿಯರ್ ಲೀಗ್ ಅನ್ನು ನಡೆಸಿದ್ರು. ಇವಾಗ ಮೊಗವೀರ ಯುವ ಕೂಟ ದಕ್ಷಿಣ ಕನ್ನಡದ ಸಂಸ್ಥೆ ಇವತ್ತಿನ ದಿನ ಈ ಅಂಕಣದಲ್ಲಿ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಸಂಜೆಯನ್ನು ಪರಿಚಯಿಸ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ನಿರ್ಣಾಯಕರು. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಬಹುಶಃ ಇನ್ನು ಕೂಡ ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ 4 ಪಂದ್ಯಾಟಗಳು ಇವತ್ತಿನ ದಿನ ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಕೂಡ ಮುಂದುವರಿಸಬೇಕು. ಶಮೈತ್ ಸ್ಟ್ರೈಕರ್ ಎಂಡಿಗೆ, ನಿಶಾಂತ್ ನೋ ಸ್ಟ್ರೈಕರ್ ಎಂಡಿಗೆ.
ಬೀಸುವಂತ ಒಂದು ಪ್ರಯತ್ನ, ಪರ್ಫೆಕ್ಟ್ ಆದ ಹೊಡೆತವನ್ನು ಕಂಡುಕೊಳ್ತಲ್ಲ. ಆ ನಿಟ್ಟಿನಲ್ಲಿ ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತದೆ. 3ನೇ ಓವರ್ನ ಚಾಲ್ತಿಯ ಮೊದಲ ಚೆಂಡಿನ ಮುಕ್ತಾಯದಲ್ಲಿ ಆರಂಭಿಕ ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಸಂಜಯ್ ದಾಖಲಿಸಿದ್ರು. ಇವಾಗ ಮೊದಲ ಒಂದು ಚೆಂಡಿಗೆ ಕೇವಲ ಒಂಟಿ ಒಟ್ಟಕ್ಕಾಗಿ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸಂಜಯ್ 2ನೇ ಬಾರಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ನಿರ್ಣಾಯಕರ ಪೀಠದಲ್ಲಿ ವೈಡ್ ಅನ್ನುವಂತ ಒಂದು ಸೂಚನೆ ಕೂಡ ಬರ್ತದೆ. ವೈಡ್ ಔಟ್ ಸೈಡ್ ಲೆಗ್ ಸ್ಟಂಪ್, ತನ್ನ ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಈ ನಡುವೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಆರಂಭಿಕ ಓವರ್ನಿಂದಲೂ ಕೂಡ ನಿರಂತರವಾಗಿ ಬೀಸುವಂತ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಮಾತ್ರ ಓಟಗಳು ಬರ್ತಾ ಇಲ್ಲ. ಹೊತ್ತು ಕಳೆದಂತೆ, ಸಮಯ ಕಳೆದಂತೆ ಸಿಕ್ಸರ್ ಬೌಂಡ್ರಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಮೇಲೆ ಒಂದು ಸೇರ್ಪಡೆ. ಮೂರನೇ ಓವರ್ನ ಚಾಲ್ತಿಯ ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಕೂಡ ಈ ಹಂತದಲ್ಲಿ ಕಾಣ್ತಾ ಇದೆ. 4ನೇ ಚೆಂಡು, ಮತ್ತೆ ಒಂದು ಬಹಳಷ್ಟೊಂದು ಉತ್ತಮ ರೀತಿಯ ಬ್ಲಾಕ್ ಕಾಲ್ ಮಾದರಿ ಚೆಂಡು, ಏರ್ಕಾರ್ ಲೆಂತ್ ಡೆಲಿವರಿ. ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 5 ಓವರ್ಗಳ ಪಂದ್ಯದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕೇವಲ 10 ಓಟವನ್ನು ದಾಖಲಿಸಾದೆ ಯಾವುದೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಬೀಸುವಂತ ಒಂದು ಪ್ರಯತ್ನ, ತನ್ನ ಮುಖಾಂತರವಾಗಿ ಮಿಡ್ ವಿಕೆಟ್ ವಿಭಾಗದತ್ತ ಚೆಂಡು ಸಾಕ್ತದೆ. ಮೊದಲ ಓಟದ ಪೂರೈಕೆ, 2ನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತದೆ. 12ಕ್ಕೆ ತಲುಪ್ತದೆ. ಕೊನೆ ಒಂದು ಚೆಂಡು 3ನೇ ಓವರ್ನ ಮುಕ್ತಾಯಕ್ಕಾಗಿ. ಪ್ರಗತಿ ಬೆಂಗ್ರೆ ಮುಖಾಂತರವಾಗಿ ಸಂಜಯ್ 3ನೇ ಓವರ್ನ ಕೊನೆ ಚೆಂಡಿಗಾಗಿ. ಈತನ್ ಮಧ್ಯೆ ವೈಡ್ ಔಟ್ ಸೈಡ್ ಲೆಗ್ ಸ್ಟಂಪ್, ವೈಡ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ, ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ನಿಧಾನಗತಿಯ ಆರಂಭ, ಅದೇ ರೀತಿಯ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಮೊಗವೀರ ಯುವ ಕುಟುಂಬ ರಾಷ್ಟ್ರೀಯ ನೇತೃತ್ವ ಸಾರಥ್ಯದಲ್ಲಿ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿಯ 2 ಲಕ್ಷ ರೂಪಾಯಿಗಳ MCL ಮೊಗವೀರ ಕ್ರಿಕೆಟ್ ಲೀಗ್ 2020 ಸಾಗಿ ಬರ್ತಾ ಇದೆ. ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 14ಕ್ಕೆ ತಲುಪ್ತದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 14ಕ್ಕೆ ನೋ ಲಾಸ್. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರು 14 ಫಾರ್ ನೋ ಲಾಸ್. ಜಿಪ್ಸಿ ಫ್ರಾನ್ಸ್ ಇನ್ನುಳಿದಂತ 12 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. 1989 ಕರ್ನಾಟಕ ಟೆನ್ನಿಸ್ ಬಾಲ್ ಯುಗದಲ್ಲಿ ಸುವರ್ಣ ಯುಗದ ಆರಂಭ. ಕೇವಲ 2 ಹೊನಲ್ ಬೆಳಕಿನ ಟವರ್ಗಳನ್ನು ನಿರ್ಮಿಸುವುದರ ಮುಖಾಂತರವಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲ್ ಬೆಳಕಿನ ಟೂರ್ನಮೆಂಟ್ ಅನ್ನು ನಡೆಸಿದಂಥ ಸಂಸ್ಥೆ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಆ ಬಳಿಕ 2000 ಇಸವಿಯಲ್ಲಿ ನೇರ ಪ್ರಸಾರ ಲೈವ್ ಟೆಲಿಕಾಸ್ಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೊಂದು ಹೊಸ ಮೈಲಿಗಲ್ಲನ್ನು ಬರೆದಂಥ ಸಂಸ್ಥೆ ಕೂಡ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಈ ನಡುವೆ ಬೀಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ಸ್ ವಿಭಾಗದಲ್ಲಿ ಅವಳಿ ಒಡ್ಡದ ಪೂರೈಕೆ ಕೂಡ ಹಂತದಲ್ಲಿ ಕಾಣ್ತಾ ಇದೆ. ನಿಶಾಂತ್ ಅವಳಿ ಒಟ್ಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಮೊದಲು 1 ಚೆಂಡುಗಳ ಮುಕ್ತಾಯದಲ್ಲಿ. ಈತನ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಔಟಿಗಾಗಿ ಬಲವಾದ ಮನವಿ. ಲೆಗ್ ಬಿಫೋರ್ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ. ನಿಶಾಂತ್ ಇನ್ನಿಂಗ್ಸ್ ಅಂತ್ಯ. ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. LBW ಮುಖಾಂತರವಾಗಿ ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್.
ಮೊದಲ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ನಿಶಾಂತ್ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತದೆ ಮಿಥುನ್. ಹೊಸ ಆಟಗಾರ ಪರಿಚಯದ ಅಂಗಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 5 ಓವರ್ನ ಪಂದ್ಯ, ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದುವರೆಗೆ ಬಹಳಷ್ಟು ಸಿಕ್ಸರ್ ಬೌಂಡ್ರಿಗಳು ಈ ಟೂರ್ನಮೆಂಟ್ನಲ್ಲಿ ದಾಖಲಾಗಿತ್ತು. ಸಮಯ ಕಳೆದಂತೆ, ಹೊತ್ತು ಕಳೆದಂತೆ ಬಹಳಷ್ಟು ಸಿಕ್ಸರ್ ಬೌಂಡ್ರಿಗಳ ಸಂಖ್ಯೆ ಕೂಡ ಕಡಿಮೆಯಾಗ್ತಾ ಇದೆ. ಈ ಹಿಂದೆ ಗಾಳಿಗೆ ಪೂರಕವಾಗಿ ದಂಡನ್ನು ಬೀಸಿದ ಆರಾಮವಾಗಿ ಸಿಕ್ಸರ್ ಬೌಂಡರಿಗಳು ದಾಖಲಾಗ್ತಾ ಇತ್ತು. ಇವಾಗ ಗಾಳಿಯ ಒತ್ತಡ ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಸಿಕ್ಸರ್ ಬೌಂಡ್ರಿಗಳು ಬಹಳಷ್ಟು ಕಡಿಮೆ ಕೂಡ ಆಗ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ 17ಕ್ಕೆ 1 ಜಿಪ್ಸಿ ಫ್ರಾನ್ಸ್. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಲೆಗ್ ಬೈಸ್ ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 18ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯೊಂದು ಆರಂಭಿಕ ಪವರ್ ಪ್ಲೇ ಅಲ್ಲಿ ಕೂಡ ಕೇವಲ 4 ಓಟವನ್ನು ದಾಖಲಿಸಿದ್ರು. ಇವಾಗ 4ನೇ ಓವರ್ನ ಚಾಲ್ತಿಯಲ್ಲಿ 18ಕ್ಕೆ 1 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಐದನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನ. ಶಾರ್ಟ್ ತಡ್ಮೇನೆ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ 19ಕ್ಕೆ ತಲುಪ್ತಾ ಇದೆ. 19 ಫಾರ್ ಲಾಸ್ ಆಫ್ 1 ವಿಕೆಟ್. 4ನೇ ಓವರ್ನ ಕೊನೆ ಒಂದು ಚೆಂಡು. ಅಶ್ವಥ್ ಯಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಪ್ರಗತಿ ಬೆಂಗ್ರೆಯ ಮುಖಾಂತರವಾಗಿ. ಕೊನೆ ಚೆಂಡು ಬಹಳಷ್ಟೊಂದು ತೀರಾ ಕೆಳ ಅಂಚಿನಲ್ಲಿ ಚೆಂಡನ್ನು ಎಸೀತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. 4ನೇ ಓವರ್ ಕೂಡ ಮುಕ್ತಾಯ. 4 ಓವರ್ಗಳ ಮುಕ್ತಾಯದಲ್ಲಿ 19ಕ್ಕೆ 1 ಉದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ ಜಿಪ್ಸಿ ಫ್ರಾನ್ಸ್. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ 9ನೇ ಪಂದ್ಯಾಟವಾಗಿ ರಾಮಾಂಜನೇಯ ಗುಡ್ಡೆಕೊಪ್ಪಳದ ವಿರುದ್ಧವಾಗಿ ಜೈ ಮಾತಾ ಫ್ರಾನ್ಸ್. 2 ತಂಡದ ನಾಯಕರು ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ ಎಂಬುದ ಕರೆಯನ್ನು ಕೊಡಿ ಹಂತದಲ್ಲಿ ನೀಡ್ತಾ ಇದ್ದಾವೆ. ಮೊಗವೀರ ಯುವ ಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. MCL 2022 ಸಾಗಿ ಬರ್ತಾ ಇದೆ. ಈ ಟೂರ್ನಮೆಂಟ್ನ ವಿಜೇತ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿದ ತಂಡ 1 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಹಗಲು ರಾತ್ರಿಯ ಪ್ರತಿಷ್ಠಿತ MCL ಮೊಗವೀರ ಕ್ರಿಕೆಟ್ ಲೀಗ್ ಸಾಗ್ತಾ ಇದೆ. ಯಜಮಾಡಿಯಿಂದ ಹಿಡಿದು ಉಳ್ಳಾಳದ ಒಳಗಿನ ವ್ಯಾಪ್ತಿಯ ಆಟಗಾರರ 10 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟ ನಡೀತಾ ಇದೆ. ಸುಚೀನ್ ಎಸ್ಗಾರಿಕೆಯಲ್ಲಿ ಬೀಸುವಂತ ಒಂದು ಪ್ರಯತ್ನ. ಲಾಂಗ್ ಆನ್ ಚೆಂಡು ಸಾಕ್ತದೆ. ಒಂಟಿ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ನ ಕೊನೆಯ 5 ಚೆಂಡುಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದ್ರೆ ಕಾದು ನೋಡಬೇಕಾಗಿದೆ. 10 ತಂಡಗಳು ಈ ಟೂರ್ನಮೆಂಟ್ನ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ನಡಿಲಿಕ್ಕಿದೆ. ಇವಾಗ 8ನೇ ಪಂದ್ಯಾಟ ಅಂಗಣದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಗತಿ ಬೆಂಗ್ರೆ ವರ್ಸಸ್ ಜಿಪ್ಸಿ ಫ್ರಾನ್ಸ್. ಸುಚಿನ್ ಮತ್ತೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಪರ್ಫೆಕ್ಟ್ ಹೊಡೆತವನ್ನು ಕೂಡ ಕಂಡುಕೊಳ್ತಾ ಇಲ್ಲ. ಈ ನಡುವೆ ಕ್ಷೇತ್ರಕ್ಷಣೆ ಕೂಡ ವಿಫಲತೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಹೊಡೆದ ಪೂರೈಕೆ 1ರ ಬದಲಿಗೆ 2 ಓಟಕ್ಕಾಗಿ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಕೆ 1 ಇನ್ನಿಂಗ್ಸ್ನ ಕೊನೆಯ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ.
ಈ ನಡುವೆ ಮತ್ತೆ ರಿವರ್ಸ್ ಮಾಡುವಂತ ಸತತ ಪ್ರಯತ್ನದಲ್ಲಿ ಪರ್ಫೆಕ್ಟ್ ಆದ ಹೊಡೆತವನ್ನು ಕೂಡ ಕಂಡುಕೊಳ್ತಾ ಇಲ್ಲ. ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ. ಕೊನೆಯ 3 ಚೆಂಡುಗಳು ಕೂಡ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಹಂತದಿಂದಲೂ ಕೂಡ ನಿರಂತರವಾಗಿ ಬೀಸುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. ಸಿಕ್ಸರ್ ಬೌಂಡರಿಗಳು ಈ ಪಂದ್ಯಾಟದಲ್ಲಿ ದಾಖಲಾಗ್ತಾ ಇಲ್ಲ. ರಿವರ್ಸ್ ಮಾಡುವಂಥ ಒಂದು ಮತ್ತೊಮ್ಮೆ ಪ್ರಯತ್ನ, ಸತತ ಪ್ರಯತ್ನಗಳು ಸಾಗ್ತಾ ಇದೆ. ಪರ್ಫೆಕ್ಟ್ ಹೊಡೆತವನ್ನು ಕೂಡ ಕಂಡುಕೊಳ್ತಾ ಇಲ್ಲ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳ ಮುಕ್ತಾಯ. ಲಾಸ್ಟ್ ಬಾಲ್, ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸ್ನಲ್ಲಿ ಯಾವುದೇ ಬೌಂಡರಿ, ಸಿಕ್ಸರ್ ಇದುವರೆಗೆ ದಾಖಲಾಗ್ತಾ ಇಲ್ಲ. ಸಚಿನ್ 5ನೇ ಬಾರಿ ಈ ನಡುವೆ ಪೂರ್ಣಾಂಕದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 2ನೇ ಒಟ್ಟಕ್ಕಾಗಿ ಕೂಡ ಮನ ಮಾಡ್ತಾ ಇದ್ದಾರೆ. ನೇರ ಗುರಿ ಆಗ್ತಾ ಇದೆ. ಡೈರೆಕ್ಟ್ ಹಿಟ್ ಆ ನೆಲೆಯಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ನೀಡ್ತಾ ಇದ್ದಾರೆ ನಿರ್ಣಾಯಕರು. ಥರ್ಡ್ ಅಂಪೈರ್ ಡಿಸಿಷನ್, ತೀರ್ಪು ಔಟ್ ಎಂಬ ಸೂಚನೆ ನೀಡ್ತಾ ಇದ್ರ ನಿಟ್ಟಿನಲ್ಲಿ 2ನೇ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಜಿಪ್ಸಿ ಫ್ರಾನ್ಸ್ 2ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ. ಕೊನೆ 1 ಚೆಂಡು ಇನ್ನಿಂಗ್ಸ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 25ಕ್ಕೆ 2ನೇ ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಆಕಾಶ್ ಹೊಸ ಆಟಗಾರ ಪರಿಚಯದಲ್ಲಿ ನಾನ್ ಸ್ಟ್ರೈಕರ್ ಎಂಡಿಗೆ. ಆರಂಭಿಕ ಆಟಗಾರ ಶಮಿತ್ ಕೊನೆಯ 1 ಚೆಂಡನ್ನು ಎದುರಿಸಬೇಕಾಗಿದೆ. ಸಚಿನ್ ಎಸ್ಗಾರಿಕೆಯಲ್ಲಿ ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. LBW ಮುಖಾಂತರವಾಗಿ ಇನ್ನಿಂಗ್ಸ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಕ್ಕೆ 3 ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ ಪ್ರಗತಿ ಬೆಂಗ್ರೆಯ ತಂಡ 26 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ದಿನದ 9ನೇ ಪಂದ್ಯಾಟಕ್ಕಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳದ ವಿರುದ್ಧವಾಗಿ ಜೈ ಮಾತಾ ಫ್ರಾನ್ಸ್ 2 ತಂಡದ ನಾಯಕರು ಶೀಘ್ರ ಟಾಸ್ಗೆ ಬನ್ನಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಎಲೆಕ್ಟ್ರಿಷಿಯನ್ ಕಮೆಂಟೇಟರ್ ಬಾಕ್ಸ್ ಹತ್ತ ಬರಬೇಕಾಗಿ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಮೊಗವೀರ ಯುವಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಟೂರ್ನಮೆಂಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. 10 ತಂಡಗಳ ಲೀಗ್ ಮಾತ್ರ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟೊಂದು ಮೊಗವೀರ ಸಮಾಜ ಬಾಂಧವರಿಗಾಗಿ ಬಹಳಷ್ಟು ಕಡೆಗಳಲ್ಲಿ ಪಂದ್ಯ ಟೂರ್ನಮೆಂಟ್ ಬಹಳಷ್ಟು ಶ್ರೀಮಂತ ಮಟ್ಟದಲ್ಲಿ ನಡೀತಾ ಇದೆ. ಈ ಅಂಕಣದ ಇತಿಹಾಸದಲ್ಲಿ ಕೂಡ ಬಹಳಷ್ಟೊಂದು ಅದ್ದೂರಿಯಾದ ಟೂರ್ನಮೆಂಟ್ ಅನ್ನು ಇವತ್ತಿನ ದಿನ ಮೊಗವೀರ ಯುವಕೂಟ ಸಂಸ್ಥೆ ನಡೆಸ್ತಾ ಇದೆ. ಎಲೆಕ್ಟ್ರಿಷಿಯನ್ ಎಲ್ಲಿದ್ರು ಕಮೆಂಟೇಟರ್ ಬಾಕ್ಸ್ ನತ್ತ ಬರಬೇಕು. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ಇವತ್ತಿನ ದಿನದ ಮುಕ್ತಾಯಕ್ಕಾಗಿ ಇನ್ನು ಕೂಡ 4 ಪಂದ್ಯಾಟಗಳು ನಡೆಯಲಿಕ್ಕಿದೆ. ಒಟ್ಟಾರೆಯಾಗಿ ಈ ಟೂರ್ನಮೆಂಟ್ನ ಮುಕ್ತಾಯಕ್ಕಾಗಿ 24 ಪಂದ್ಯಾಟಗಳು ಜರುಗಲಿಕ್ಕಿದೆ.
ಜಿಪ್ಸಿ ಫ್ರೆಂಡ್ಸ್ನ 12ನೇ ಆಟಗಾರರು ದಯವಿಟ್ಟು ನಮಗೆ ಸಹಕರಿಸಬೇಕು. ಸ್ಕೋರ್ನಲ್ಲಿ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ. ದಯವಿಟ್ಟು ಜಿಪ್ಸಿ ಫ್ರೆಂಡ್ಸ್ನ 12th ಮೆಂಬರ್ ಆ ಬಳಿಕ ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ, ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದನ್ನು ಕೇಳಿಕೊಳ್ತಾ ಇದ್ದಾವೆ. ಜಿಪ್ಸಿ ಕ್ಯಾಪ್ಟನ್ ಗಮನಿಸಬೇಕು, 12th ಮೆಂಬರನ್ನು ಕಡ್ಡಾಯವಾಗಿ ವೀಕ್ಷಕನ ಕೊಡ ಕಳಿಸ್ಕೊಡಿ. ಅಶ್ವಿನ್ ಸ್ಟ್ರೈಕರ್ ಎಂಡಿಗೆ, ಸುಚಿನ್ ನೋ ಸ್ಟ್ರೈಕರ್ ಎಂಡಿಗೆ. ಆರಂಭಿಕ ಓವರ್ನ ಚಾಲ್ತಿಗಾಗಿ ಜಿಪ್ಸಿ ಫ್ರೆಂಡ್ಸ್ನ ಮುಖಾಂತರವಾಗಿ ಸಚಿನ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಮೊದಲ ಚೆಂಡು ಔಟಿಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ನಿರ್ಣಾಯಕರಲ್ಲಿ ವೈಡ್ ಎಂಬ ಸೂಚನೆ ಹಂತದಲ್ಲಿ ಆ ನಿಟ್ಟಿನಲ್ಲಿ ಅದೃಷ್ಟದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ ಪ್ರಗತಿ ಬೆಂಗ್ರೆ ಒಂದು ತಂಡ. ಮೂವತ್ತೆಸೆತ 26ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಪ್ರಗತಿ ಬೆಂಗ್ರೆ ತಂಡ. ಈ ತನ್ನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಮೊದಲ 1 ಚೆಂಡುಗಳ ಮುಕ್ತಾಯ 2ಕ್ಕೆ ತಲುಪ್ತಾ ಇದೆ. ಈ ಹಿಂದೆ 2 ಬಾರಿ ಅದ್ದೂರಿಯಾದಂಥ ಹಗಲು ರಾತ್ರಿಯ ಪಂದ್ಯಾಟವನ್ನು ಮೊಗವೀರ ಯುವ ಸಂಘಟನೆ ನಡೆಸಿದ್ರು. ಇವಾಗ ಮೊಗವೀರ ಯುವ ಕೂಟ ನಡೆಸ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಹೊಂದಾಣಿಕೆ ಓಟವನ್ನು ದಾಖಲಿಸಿದ್ರೆ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತದೆ ಮೊದಲ 2 ಚೆಂಡುಗಳ ಮುಕ್ತಾಯದಲ್ಲಿ. ಈತನ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 3 ಓಟವನ್ನು ದಾಖಲಿಸ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಅದ್ಯಾವ ರೀತಿಯ ಆಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಈತನ್ ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ನೆಗೆತವನ್ನು ಕಂಡುಕೊಳ್ತಾ ಇದೆ. ಒಟ್ಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಿಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ 4 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಶ್ವಿನ್ ಸ್ಟ್ರೈಕರ್ ಎಂಡಿಗೆ, ಇನ್ನೂರು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಬಲ್ಲಂತ ಸುಚಿನ್ ಸ್ಟ್ರೈಕರ್ ಎಂಡಿಗೆ. ಐದನೇ ಚೆಂಡು ಮತ್ತೆ ಬೀಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿಡಾನ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಮೊದಲ 5 ಚೆಂಡುಗಳ ಮುಕ್ತಾಯದಲ್ಲಿ 4ಕ್ಕೆ ತಲುಪ್ತಾ ಇದೆ. ಯಾವುದೇ ವಿಕೆಟ್ ಕೂಡ ಆಘಾತವನ್ನು ಕೂಡ ಕಂಡುಕೊಳ್ತಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಎಸಗಾರಿಕೆಯಲ್ಲಿ ಸಚಿನ್ ದಿನದ ಆರಂಭಿಕ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಸುಚಿನ್ ದಾಖಲಿಸಿದ್ರು. 4 ಸಿಕ್ಸರ್ನ ಜೊತೆಗಾಗಿ 4 ಬೌಂಡರಿಯ ಜೊತೆಗಾಗಿ ಒಂದು ಸಿಕ್ಸರ್ ಅನ್ನು ದಾಖಲಿಸುವುದರ ಮುಖಾಂತರವಾಗಿ ಚಿತ್ರಾಪುರ ಬುಲ್ಸ್ನ ವಿರುದ್ಧ ಬಹಳಷ್ಟೊಂದು ಯಶಸ್ಸಿನ ಆಟವನ್ನು ಸುಚಿನ್ ದಾಖಲಿಸಿದ್ರು. ಇವಾಗ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯದಲ್ಲಿ 5 ಓಟವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದಂಥ 24 ಎಸೆತ ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. 24ಕ್ಕೆ 21 ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಕ್ಯಾಲ್ಕುಲೇಟೆಡ್ ಮೈಂಡ್ ಆಟವನ್ನು ಆಡಬೇಕಾಗಿದೆ. ಸ್ಟ್ರೈಕ್ ರೊಟೇಟ್ ಮಾಡಿ ಆಡಬೇಕಾಗಿದೆ. ಅದೇ ರೀತಿಯಾದ ಆಟವನ್ನು ಕೂಡ ಇವಾಗ ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಮುಕ್ತಾಯದಲ್ಲಿ 5 for no loss. ಸಾವಿರದ 1989ರಲ್ಲಿ 33 ವರ್ಷಗಳ ಹಿಂಭಾಗದಲ್ಲಿ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕೇವಲ 2 ಟವರ್ಗಳನ್ನು ನಿರ್ಮಿಸುವುದರ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಹೊನಲು ಬೆಳಕಿನ
ಟೂರ್ನಮೆಂಟ್ ಅನ್ನು ನಡೆಸಿದಂಥ ಸಂಸ್ಥೆ ಕೂಡ ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟರ್ಸ್. ಆ ಬಳಿಕ ದಾವಣಗೆರೆ 11 ತಂಡ ಸತತವಾಗಿ 14 ಬಾರಿ ಹೊನಲು ಬೆಳಕಿನ ಟೂರ್ನಮೆಂಟ್ ಅನ್ನು ನಡೆಸಿದ್ರು. ಇತ್ತೀಚಿನ ದಿನದಲ್ಲಿ ರಾಜ್ಯದ ಸುತ್ತಗಲಕ್ಕೂ ಬಹಳಷ್ಟು ಕಡೆಗಳಲ್ಲಿ ಹೊನಲು ಬೆಳಕಿನ ಪಂದ್ಯಾಟಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ, ಬಹಳಷ್ಟು ಮಂಚೂಣಿಯನ್ನು ಕೂಡ ಪಡ್ಕೊಳ್ತದೆ. ಇವಾಗ ಮೊಗವೀರ ಯುವಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದಲ್ಲಿ ಒಂದು ಹಗಲು ರಾತ್ರಿಯ ಪಂದ್ಯಾಟ ಕೂಡ ನಡೀತಾ ಇದೆ. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂಥ ತಂಡ 2 ಲಕ್ಷದ ನಗದಿನೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಯಿಸಿದಂಥ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕವಾದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ರತಿ ಪಂದ್ಯಾಟದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ, ಒಟ್ಟಾರೆಯಾಗಿ ಶ್ರೇಷ್ಠ ಒಂದು ಪಂದ್ಯಕೂಟ ಚಿತ್ರಾಪುರದ ಒಂದು ಮೈದಾನದಲ್ಲಿ ಸಾಗ್ತಾ ಇದೆ. ಜಿಪ್ಸಿ ಫ್ರೆಂಡ್ಸ್ ಮುಖಾಂತರವಾಗಿ ದಯೇಶ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಪಂದ್ಯದ ಹೀರೋ ಸುಚಿನ್ ಇವಾಗ ಸ್ಟ್ರೈಕರ್ ಎಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಂದಾಣಿಕೆ ಆಟ, ನೇರ ಗುರಿಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 6ಕ್ಕೆ ತಲುಪ್ತಾ ಇದೆ 2ನೇ ಓವರ್ನ ಮೊದಲ ಚೆಂಡುಗಳ ಮುಕ್ತಾಯದಲ್ಲಿ. ದಿನದ ಆರಂಭಿಕ ಪಂದ್ಯದಲ್ಲಿ ಸುಚಿನ್ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ 4 ಬೌಂಡರಿ ಜೊತೆಗಾಗಿ ಸುಂದರತೆ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಪಂದ್ಯಾಟದಲ್ಲಿ ಚಿತ್ರಾಪುರದ ವಿರುದ್ಧವಾಗಿ ಪ್ರಗತಿ ಬೆಂಗ್ರೆ ತಂಡ ಮೊದಲ ಪಂದ್ಯಾಟದಲ್ಲಿ ಯಶಸ್ಸಿನ ಜಯವನ್ನು ಕೂಡ ದಾಖಲಿಸಿತ್ತು. ಇವಾಗ ಅದ್ಯಾವ ರೀತಿ ಸುಚಿನ್ ಆಟವನ್ನು ಆಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. 30 ಎಸೆತ ಜಯಕ್ಕಾಗಿ 26ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಇವಾಗ 2ನೇ ಓವರ್ನ ಮೊದಲ 1 ಚೆಂಡುಗಳ ಮುಕ್ತಾಯದಲ್ಲಿ 6 ಓಟವನ್ನು ದಾಖಲಿಸಿದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ ಇನ್ನು ಕೂಡ 20 ಓಟವನ್ನು ದಾಖಲಿಸಬೇಕಾಗಿದೆ. 23ಕ್ಕೆ 20, 23 ಬಾಲ್ ರಿಮೈನಿಂಗ್, 20 ರನ್ ರಿಕ್ವೈರ್. ದಯೇಶ್ 2ನೇ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಕ್ಷೇತ್ರ ಕ್ಷಣ ಕೂಡ ಹಂತದಲ್ಲಿ ಸಾಗ್ತಾ ಇದೆ. ಕೇವಲ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ, ಕ್ಯಾಲ್ಕುಲೇಟೆಡ್ ಮೈಂಡ್ ಆಟ. ಇದೇ ರೀತಿಯಾಗಿ ಸ್ಟ್ರೈಕ್ ರೋಟೇಟ್ ಮಾಡಿ ಆಡಿದ್ರು ಕೂಡ ನಿಸ್ಸಂಶಯವಾಗಿ ಜಯಿಸಬಲ್ಲಂತ ಒಂದು ಪಂದ್ಯ ಕೂಡ. ಸುಲಭ ಟಾರ್ಗೆಟ್, ಅದ್ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ, ಒಟ್ಟಿಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ನಿರ್ಣಾಯಕರಲ್ಲಿ ಯಾವುದೇ ರೀತಿಯ ಪುರಸ್ಕಾರವಿಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆ. ಅಶ್ವಿನ್ ಅದೇ ರೀತಿ ಸುಚಿನ್ ಆರಂಭಿಕ ಆಟಗಾರರು ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ 2ನೇ ಓವರ್ನ ಚಾಲ್ತಿಯಲ್ಲಿ ಕಾಣ್ತಾ ಇದೆ. 26ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಈತನ್ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಪೂರ್ಣಾಂಕದಲ್ಲಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಆದ ಹೊಡೆತವನ್ನು ಸುಚಿನ್ ಇವಾಗ ದಾಖಲಿಸಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತದೆ. 2ನೇ ಓವರ್ನ 4 ಚೆಂಡುಗಳ ಮುಕ್ತಾಯ ಕೊಡಿ ಹಂತವನ್ನು ಕಾಣ್ತದೆ. ಕೇವಲ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 19 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಈತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿ ಎಸೆತ ನಿಟ್ಟಿನಲ್ಲಿ ಕೊನೆಯ 1 ಚೆಂಡು ಕೊಡಿ ಹಂತದಲ್ಲಿ ಬಾಕಿ ಉಳ್ಕೊಳ್ತದೆ 2ನೇ ಓವರ್ನ ಮುಕ್ತಾಯಕ್ಕಾಗಿ. ಕ್ರಿಕೆಟ್ನ ವಲಯದಲ್ಲಿ ಒಂದು ಮಾತಿದೆ, ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡ್ತದೆ. ಸದ್ಯ ಈ ಪಂದ್ಯ ಅದೇನಾಗ್ತದೆ ಕಾದ್ ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಸಾಧಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 2ನೇ ಓವರ್ನ ಕೊನೆ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ವಿಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಓವರ್ ಮುಕ್ತ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರು 8 ಫಾರ್ ನೋ ಲಾಸ್. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 8ಕ್ಕೆ ನೋ ಲಾಸ್. ಆ ನಿಟ್ಟಿನಲ್ಲಿ ಇನ್ನುಳಿದಂತ 18 ಎಸೆತ ಜಯಕ್ಕಾಗಿ 18 ಓಟವನ್ನು ದಾಖಲಿಸಬೇಕಾಗಿದೆ.
ಮೂರನೇ ಓವರ್ನ ಚಾಲ್ತಿಗಾಗಿ ಸಚಿನನ್ನು ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಕೇವಲ 5 ಓಟಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸದ್ಯ ಈ ಓವರ್ನಲ್ಲಿ ಅದೇ ಯಾವ ರೀತಿ ಎಸ್ತವನ್ನ ಹೆಸರಿಂದ ಕಾದು ನೋಡಬೇಕಾಗಿದೆ. 18 ಚೆಂಡು ಜಯಕ್ಕಾಗಿ 18 ಓಟವನ್ನು ದಾಖಲಿಸಬೇಕಾಗಿದೆ ಪ್ರಗತಿ ಬೆಂಗ್ರೆ ಒಂದು ತಂಡ. ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡಿದಂಥ ಬಹಳಷ್ಟು ನಿದರ್ಶನಗಳು ಕ್ರಿಕೆಟಿನ ವಲಯದಲ್ಲಿ ಹಾದು ಹೋಗಿದೆ. ಪ್ರಸ್ತುತ ಈ ಪಂದ್ಯ ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದಾಟ, ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಕಾಣಬಹುದು. ಜಯದ ಅಂಚಿನಲ್ಲಿದ್ದಂಥ ತಂಡ ಸೋಲಿನ ಸರಪಳಿಯನ್ನು ಕಟ್ಟಿಕೊಂಡಂಥ ಬಹಳಷ್ಟು ನಿದರ್ಶನಗಳು ಕ್ರಿಕೆಟ್ನ ವಲಯದಲ್ಲಿದೆ. ಅದೇ ರೀತಿ ಸೋಲಿನ ಅಂಚಿನಲ್ಲಿದ್ದಂಥ ತಂಡ ಜಯದ ದುದುಂಬಿಯನ್ನು ಬಾರಿಸಿದಂಥ ಬಹಳಷ್ಟು ನಿದರ್ಶನಗಳು ಕ್ರಿಕೆಟ್ನ ವಲಯದಲ್ಲಿ ಹಾದು ಹೋಗಿದೆ. 26ರ ಸುಲಭ ಟಾರ್ಗೆಟ್. ಮೂರನೇ ಓವರ್ನ ಮೊದಲ ಚೆಂಡಿಗೆ ಕೇವಲ 1 ಹೊಡೆದ ಪೂರೈಕೆ ಆಗ್ತಾ ಇದೆ. ಬೀಸುವಂತ ಒಂದು ಪ್ರಯತ್ನ, ಒಟ್ಟಿಗಾಗಿ ಬಲವಾದ ಮನವಿ ಮುಖಾಂತರವಾಗಿ ಮೊದಲ ವಿಕೆಟ್ ಕೂಡ ಆಘಾತ. ಅಶ್ವಿನ್ ಬ್ಯಾಕ್ ಟು ಪೆವಿಲಿಯನ್. ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಗತಿ ಬೆಂಗ್ರೆ ಒಂದು ತಂಡ. ಕಡಿಮೆ ಮೊತ್ತದ ಪಂದ್ಯ, ಗರಿಷ್ಠ ಒತ್ತಡವನ್ನು ನೀಡುವಂತ ಎಲ್ಲ ಲಕ್ಷಣಗಳು ಅಂಕಣದಲ್ಲಿ ಸಾಕ್ತಾ ಇದೆ. ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. 26ರ ಸುಲಭ ಟಾರ್ಗೆಟ್. ಮೂರನೇ ಓವರ್ನ ಮೊದಲ ಚೆಂಡಿನಲ್ಲಿ ಇವಾಗ ಕೇವಲ 9 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ 16 ಎಸೆತ ಜಯಕ್ಕಾಗಿ 17 ಓಟವನ್ನು ದಾಖಲಿಸಬೇಕಾಗಿದೆ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ರೂಪೇಶ್. ಹೊಸ ಆಟಗಾರ ಪರಿಚಯದಲ್ಲಿ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಆಫ್ ಸೈಡ್ ಎಕ್ಸ್ಟ್ರಾ ಕವರ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. 2 ಓವರ್ದ ಪೂರೈಕೆ 11ಕ್ಕೆ ತಲುಪ್ತಾ ಇದೆ. 26ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. 15 ಓಟವನ್ನು ಇನ್ನು ಕೂಡ ದಾಖಲಿಸಬೇಕಾಗಿದೆ. 15ಕ್ಕೆ 15. 15 ಬಾಲ್ ರಿಮೈನಿಂಗ್, 15 ರನ್ ರಿಕ್ವೈರ್. ಪ್ರತಿಯೊಂದು ಎಸೆತಕ್ಕೂ ಕೂಡ 1 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ ಪ್ರಗತಿ ಬೆಂಗ್ರೆ ಒಂದು ತಂಡ. ಈತನ ಮಧ್ಯೆ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನ, ಸ್ವೀಪ್ ಶಾಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಮೇಲೆ ಒಂದು ಸೇರ್ಪಡೆ. ಮೊದಲೇ ಹೇಳಿದಾಗೆ ಕಡಿಮೆ ಮೊತ್ತದ ಪಂದ್ಯ, ಗರಿಷ್ಠ ಒತ್ತಡವನ್ನು ನೀಡುವಂಥ ಎಲ್ಲ ಲಕ್ಷಣಗಳು ಕೂಡ ಅಂಕಣದಲ್ಲಿ ಸಾಕ್ತಾ ಇದೆ. ಬಹುಶಃ ಈ ಹಿಂದೆ ಗಾಳಿಗೆ ಪೂರಕವಾಗಿ ದಾಂಡನ್ನು ಬೀಸಿದ್ರೆ ಆರಾಮವಾಗಿ 6 ಬೌಂಡರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇತ್ತು. ಬಹಳಷ್ಟೊಂದು ಉತ್ತಮ ರೀತಿ ಒಂದು ಎಸೆತ, ಕೇವಲ 1 ಹೊಡೆದ ಪೂರೈಕೆ ಆಗ್ತಾ ಇದೆ. 1 ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಈ ಓವರ್ನ ಕೊನೆ ಒಂದು ಚೆಂಡು ಕೂಡ ಸಚಿನ್ ಎಸ್ಗಾರಿಕೆಯಲ್ಲಿ ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಈ ಓವರ್ನಲ್ಲಿ ಇದುವರೆಗೆ ಸಚಿನ್ ಬಹಳಷ್ಟೊಂದು ಉತ್ತಮ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಕೊನೆ ಒಂದು ಚೆಂಡು ಕೂಡ ಆ ನಿಟ್ಟಿನಲ್ಲಿ 13ಕ್ಕೆ ಜಯಕ್ಕಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ. 13ಕ್ಕೆ 14. ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಚಿನ್ ಬ್ಯಾಕ್ ಟು ಪೆವಿಲಿಯನ್. ಆ ನಿಟ್ಟಿನಲ್ಲಿ ಇವಾಗ 2ನೇ ಉದ್ದಾರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಗತಿ ಬೆಂಗ್ರೆ ಒಂದು ತಂಡ. ಮಧ್ಯಾಹ್ನದ ಸಂಜೆ ಹೊತ್ತಿಗೆ ಇದೇ ಹೊಡೆತ ಒಂದು 6 ಆಗುವಂತ ಎಲ್ಲ ಸಾಧ್ಯತೆ ಇತ್ತು. ಆವಾಗ ಗಾಳಿಗೆ ಪೂರಕವಾಗಿ ದಾಂಡನ್ನು ಬೀಸಿದ್ರೆ ಆರಾಮವಾಗಿ 6 ಬೌಂಡ್ರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇತ್ತು. ಇವಾಗ ಗಾಳಿಯ ಒತ್ತಡ ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. 2ನೇ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಗತಿ ಬೆಂಗ್ರೆ ಒಂದು ತಂಡ.
ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತದ್ದು ಅಭಿಲಾಷ್. ಪ್ರಗತಿ ಬೆಂಗ್ರೆ ಮುಖಾಂತರವಾಗಿ ಸ್ಟ್ರೈಕರ್ ಅಂಡಿಗೆ, ರೂಪೇಶ್ ನೋ ಸ್ಟ್ರೈಕರ್ ಅಂಡಿಗೆ 26ರ ಸುಲಭ ಟಾರ್ಗೆಟ್. ಇವಾಗ 12 ಎಸೆತ ಜಯಕ್ಕಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ. ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡ್ತದೆ. ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. 12ಕ್ಕೆ 14 ಓಟವನ್ನು ದಾಖಲಿಸಬೇಕಾಗಿದೆ. ಎಸ್ಗಾರಿಕೆಯಲ್ಲಿ 4ನೇ ಓವರ್ನ ಚಾಲ್ತಿಗಾಗಿ ಆಕಾಶನ್ನು ಪರಿಚಯಿಸ್ತಾ ಇದ್ದಾರೆ ಜಿಪ್ಸಿ ಫ್ರಾನ್ಸ್. ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ ರಾಮಾಂಜನೆ ಗುಡ್ಡೆ ಕೊಪ್ಪಳದ ವಿರುದ್ಧವಾಗಿ ಜೈ ಮಾತಾ ಫ್ರೆಂಡ್ಸ್ ಪಂದ್ಯಾಟ ನಡೀಲಿಕ್ಕಿದೆ. ಎರಡೂ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿರಿ ಎಂಬ ಕರೆಯನ್ನು ಕೂಡ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಈತನ ಮಧ್ಯೆ ವೈಡ್ ಅನ್ನುವಂಥ ಒಂದು ಸೂಚನೆ, ಬೋನಸ್ ರೂಪದ ಉಡುಗೊರೆ ರೂಪದ ಗಿಫ್ಟ್ ಮುಖಾಂತರದ ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 12ಕ್ಕೆ 13 ಓಟವನ್ನು ದಾಖಲಿಸಬೇಕಾಗಿದೆ. 12ಕ್ಕೆ 13, 12 ಬಾಲ್ ರಿಮೈನಿಂಗ್, 13 ರನ್ ರಿಕ್ವೈರ್. ಪ್ರಗತಿ ಫ್ರೆಂಡ್ಸ್, ಪ್ರಗತಿ ಬೆಂಗ್ರೆ ಫ್ರೆಂಡ್ಸ್ ತಂಡಕ್ಕೆ. ಈತನ ಮಧ್ಯೆ ಬ್ಲಾಕಲ್ ಮಾತ್ರ ಒಂದು ಚೆಂಡು, ಮತ್ತೆ ಕೇವಲ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮತ್ತೆ ಕೂಡ 14ಕ್ಕೆ ತಲುಪ್ತದೆ. ಜಯಕ್ಕಾಗಿ ಇನ್ನು ಕೂಡ 12 ಓಟವನ್ನು ದಾಖಲಿಸಬೇಕಾಗಿದೆ. ಹನ್ನೊಂದು ಚೆಂಡು ಜಯಕ್ಕಾಗಿ 12 ಓಟವನ್ನು ದಾಖಲಿಸಬೇಕಾಗಿದೆ. ಈತನ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 10ಕ್ಕೆ 11 ಓಟವನ್ನು ದಾಖಲಿಸಬೇಕಾಗಿದೆ. ಆಕಾಶ್ ಎಸ್ಗಾರಿಕೆಯಲ್ಲಿ ಈತನ ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಲಾಂಗ್ ಆಫ್ ಅಥವಾ ಚೆಂಡು ಸಾಕ್ತಾ ಇದೆ. ಕ್ಯಾಚ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ, 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಭಿಲಾಷ್ ಇನ್ನಿಂಗ್ಸ್ ಕೂಡ ಅಂತ್ಯವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಪ್ರಗತಿ ಫ್ರೆಂಡ್ಸ್ ಬೆಂಗ್ರೆ ಒಂದು ತಂಡ ಆರಂಭಿಕ ಪಂದ್ಯಾಟದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಚಿತ್ರಾಪುರ ಬುಲ್ಸ್ನ ವಿರುದ್ಧವಾಗಿ ದಾಖಲಿಸಿದ್ರು. ಇವಾಗ ಬಹಳಷ್ಟು ಒತ್ತಡಕ್ಕೆ ಸಿಲುಕ್ತದೆ. ಕಡಿಮೆ ಮೊತ್ತದ ಪಂದ್ಯ, ಮೊದಲೇ ತಿಳಿಸಿದ ಹಾಗೆ ಕ್ರಿಕೆಟಿನ ಇತಿಹಾಸದಲ್ಲಿ ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡ್ತದೆ. ಬಹುಶಃ ಲೆಕ್ಕಾಚಾರದ ಪ್ರಕಾರವಾಗಿ ಕೂಡ ಈ ಪಂದ್ಯ ಕೂಡ ಕಡಿಮೆ ಮೊತ್ತದ ಪಂದ್ಯವಾದರೂ ಕೂಡ ಗರಿಷ್ಠ ಒತ್ತಡವನ್ನು ಪ್ರಗತಿ ಫ್ರೆಂಡ್ಸ್ ತಂಡಕ್ಕೆ ನೀಡ್ತಾ ಇದೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ, ಸ್ವಲ್ಪ ಮಟ್ಟಿಗೆ ಪಂದ್ಯಾಟದ ಪ್ರೆಷರ್ ರಿಲೀಸ್ ಆಗ್ಬೋದು. ಅದೇನಾಗ್ತಂದ ಕಾದು ನೋಡಬೇಕಾಗಿದೆ. ಒಂಬತ್ತು ಎಸೆತ ಜಯಕ್ಕಾಗಿ 11 ಓಟವನ್ನು ದಾಖಲಿಸಬೇಕಾಗಿದೆ. ಸಂಜಯ್ ಹೊಸ ಆಟಗಾರ ಪರಿಚಯದಲ್ಲಿ ಎಸಗಾರಿಕೆಯಲ್ಲಿ ಬಹಳಷ್ಟೊಂದು ಉತ್ತಮ ಎಸಗಾರಿಕೆಯನ್ನು ದಾಖಲಿಸಿದ್ರು. ದಾಂಡಿಗತನದಲ್ಲಿ ಅದೇನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆಕಾಶ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಬಹಳಷ್ಟೊಂದು ಉತ್ತಮ ರೀತಿಯ ಚುರುಕಿನ ಓಟ ಕೂಡ ಈ ನಡುವೆ ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 10 ಓಟವನ್ನು ದಾಖಲಿಸಬೇಕಾಗಿದೆ. ಈ ಓವರ್ನ ಕೊನೆ 2 ಚೆಂಡುಗಳು ಕೂಡ ಬಾಕಿ ಉಳ್ಕೊಳ್ತದೆ. 8 ಎಸೆತ ಜಯಕ್ಕಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. 8ಕ್ಕೆ 10, 8 ಬಾಲ್ ರಿಮೈನಿಂಗ್, 10 ರನ್ ರಿಕ್ವೈರ್. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿ 2 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಅಂಗಣದೊಳ ಭಾಗದಲ್ಲಿ ಸಾಗ್ತಾ ಇದೆ. ಈ ಹಿಂದೆ 2 ಬಾರಿ ಅದ್ದೂರಿಯಾದ ಹೊನಲ್ ಬೆಳಕಿನ ಪಂದ್ಯಾಟವನ್ನು ಮೊಗವೀರ ಯುವ ಸಂಘಟನೆ ನಡೆಸಿತ್ತು. ಇವಾಗ ಮೊಗವೀರ ಯುವಕೂಟ ನಡೆಸ್ತಾ ಇದೆ. ಎಂಟಕ್ಕೆ 10,
ಎಸ್ಗಾರಿಕೆಯಲ್ಲಿ ಆಕಾಶ್ ಜಿಪ್ಸಿ ಫ್ರೆಂಡ್ಸ್ನ ಮುಖಾಂತರವಾಗಿ ಪ್ರಗತಿ ಫ್ರೆಂಡ್ಸ್ ಬೆಂಗ್ರೆ ತಂಡ ಬಹಳಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದೆ. ಮಧ್ಯೆ ಬೀಸುವಂತ ಒಂದು ಪ್ರಯತ್ನ, ಔಟಿಗಾಗಿ ಮನವಿಗಳು ಕೂಡ ಬರ್ತಾ ಇದೆ. ನಿರ್ಣಾಯಕರಿಂದ ಯಾವುದೇ ಪುರಸ್ಕಾರಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ನ ಒಂದು ಸೇರ್ಪಡೆಯಾಗ್ತಾ ಇದೆ. ಕೊನೆಯ ಒಂದು ಚೆಂಡು ಜಯಕ್ಕಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. 30-26 ಸುಲಭ ಟಾರ್ಗೆಟ್ ಅನ್ನು ಪಡ್ಕೊಂಡಿತ್ತು. ಸದ್ಯ ಈ ಹಂತ 7ಕ್ಕೆ 10 ಓಟವನ್ನು ದಾಖಲಿಸಬೇಕಾಗಿದೆ. ಮಧ್ಯೆ ಮುನ್ನುಗ್ಗಿಸಿ ಬಾರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 2ನೇ ಓಟಕ್ಕಾಗಿ ಮನ ಮಾಡ್ತಾ ಇದ್ರೆ ಕ್ಷೇತ್ರ ರಕ್ಷಣೆ ವಿಫಲತೆ. ಆ ನಿಟ್ಟಿನಲ್ಲಿ 2 ಹೊಡೆದ ಪೂರೈಕೆ ಮುಖಾಂತರವಾಗಿ ಎಂಡ್ ಆಫ್ ಓವರ್ ನಂಬರ್ 4 ಸ್ಕೋರು 18 ಫಾರ್ ಲಾಸ್ ಆಫ್ 3 ವಿಕೆಟ್. ಆ ನಿಟ್ಟಿನಲ್ಲಿ ಕೊನೆಯ 6 ಎಸೆತ ಜಯಕ್ಕಾಗಿ 8 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆಯ 6 ಎಸೆತ ಜಯಕ್ಕಾಗಿ 8 ಓಟವನ್ನು ದಾಖಲಿಸಬೇಕಾಗಿದೆ. ರೂಪೇಶ್ ಸ್ಟ್ರೈಕರ್ನಿಗೆ ಸಂಜಯ್ ನೋ ಸ್ಟ್ರೈಕರ್ನಿಗೆ 6ಕ್ಕೆ 8 ಓಟವನ್ನು ದಾಖಲಿಸಬೇಕಾಗಿದೆ. ಪಂದ್ಯಾಟ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಮಧ್ಯೆ ಸ್ಲೋವರ್ ಚೆಂಡು ಸ್ಕ್ವೇರ್ ಲೆಗ್ ಸೈಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವಿಫಲತೆಯನ್ನು ಕಂಡುಕೊಂಡ್ರು. ನಡುಗೆಲ್ಲ ಸಾಧ್ಯತೆಗಳು ಕೂಡ ಒಟ್ಟಿಗಾಗಿ ಬಲವಾದ ಮನವಿ. ಥರ್ಡ್ ಅಂಪೈರ್ ಡಿಶಾನ್ ನಿರ್ಣಾಯಕರು ಥರ್ಡ್ ಅಂಪೈರ್ ಸೂಚನೆಗಾಗಿ ಮನವಿ ಮಾಡ್ತಾ ಇದ್ರೆ ಆದಷ್ಟು ಬೇಗ ಥರ್ಡ್ ಅಂಪೈರ್ ಸೂಚನೆ ನೀಡಬೇಕಾ ಕೇಳಿಕೊಳ್ತಾ ಇದ್ದಾವೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿ ನಗದಿನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ.
ಆ ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್ ಎಂಬ ಸೂಚನೆ ನೀಡ್ತದೆ. ಆ ನಿಟ್ಟಿನಲ್ಲಿ 2 ಓಟದ ಪೂರೈಕೆ ಕೂಡ ಹಂತದಲ್ಲಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆ 5 ಚೆಂಡು ಜಯಕ್ಕಾಗಿ 6 ಓಟವನ್ನು ದಾಖಲಿಸಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಕಾಣಬಹುದು. ವಿಜಯಲಕ್ಷ್ಮಿ ಚಂಚಲೆ ಆಗಿದ್ದಾಳೆ. ಅದ್ಯಾವರಿಗೆ ಯಾವ ತಂಡಕ್ಕೆ ಒಲಿತಾಳೆ ಅಂತ ಕಾದು ನೋಡಬೇಕಾಗಿದೆ. ಕೊನೆ 5 ಎಸೆತ ಜಯಕ್ಕಾಗಿ 6 ಓಟವನ್ನು ದಾಖಲಿಸಬೇಕಾಗಿದೆ. 5ಕ್ಕೆ 6. ಆರಂಭಿಕ ಹಂತ 30 ಎಸೆತ ಜಯಕ್ಕಾಗಿ 26 ಓಟವನ್ನು ದಾಖಲಿಸಬೇಕಿತ್ತು. ಇವಾಗ ಕೊನೆ ಹಂತದಲ್ಲಿ 5 ಚೆಂಡು ಜಯಕ್ಕಾಗಿ 6 ಓಟವನ್ನು ದಾಖಲಿಸಬೇಕಾಗಿದೆ. ರೋಷನ್ ಎಸೆಗಾರಿಕೆಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿ ಒಂದು ಹೊಡೆತ ಕೊಡೆ ಹಂತದಲ್ಲಿ ಬರ್ತಾ ಇದೆ. 1 ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ 4ಕ್ಕೆ 5 ಓಟವನ್ನು ದಾಖಲಿಸಬೇಕಾಗಿದೆ. 4 ಎಸೆತ 5 ಓಟವನ್ನು ದಾಖಲಿಸಬೇಕಾಗಿದೆ. ಪಂದ್ಯಾಟ ಬಹಳಷ್ಟು ಕುತೂಹಲ ರೋಮಾಂಚನಕಾರಿಯಾಗಿ ಸಾಗ್ತಾ ಇದೆ. ಜಯ ಅಪಜಯ ಅದ್ಯಾರ ಪಾಲಾಗ್ತದಂತ ಕಾದ್ ನೋಡಬೇಕಾಗಿದೆ. ವಾಸ್ತುಶಃ ಬಹಳಷ್ಟು ಪಂದ್ಯಾಟಗಳು, ಪ್ರತಿಯೊಂದು ಪಂದ್ಯಾಟಗಳು ಕೂಡ ಬಹಳಷ್ಟು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ದಿನದ ಆರಂಭಿಕ ಪಂದ್ಯಾಟದಿಂದ ಇದುವರೆಗೆ ಕೂಡ ಎಲ್ಲ ಪಂದ್ಯಾಟಗಳು ಕೂಡ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪಿತು. ಪ್ರಸ್ತುತ ಈ ಪಂದ್ಯ ಕೂಡ ಬಹಳಷ್ಟು ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. 3ನೇ ಚೆಂಡು ಬೀಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ನಿಭಾಗದತ್ತ ಚೆಂಡು ಸಾಕ್ತಾ ಇದೆ. 1 ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 22ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 4 ಓಟವನ್ನು ದಾಖಲಿಸಬೇಕಾಗಿದೆ. 3 ಚೆಂಡುಗಳ ಮುಂದೆ 3 ಬಾಲ್ ರಿಮೈನಿಂಗ್, 4 ರನ್ ರಿಕ್ವೈರ್. 3ಕ್ಕೆ 4. ಬಹಳಷ್ಟೊಂದು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಒಂದು ಸಂಸ್ಥೆ ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. MCL 2022 ಮೊಗವೀರ ಕ್ರಿಕೆಟ್ ಲೀಗ್ ನಡೀತಾ ಇದೆ. ಐತನ್ಮದ ಬೀಸುವಂತ ಒಂದು ಪ್ರಯತ್ನ, ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಮೊದಲು ಹೊಡೆದ ಪೂರೈಕೆ ಕ್ಷೇತ್ರ ರಕ್ಷಣೆ ಗಲಿಬಿಲಿಯನ್ನು ಕೂಡ ಕಂಡುಕೊಳ್ತಾ, ಅವಳಿ ಹೊಡೆದ ಪೂರೈಕೆ ಕೂಡ. ಆ ನಿಟ್ಟಿನಲ್ಲಿ 2ಕ್ಕೆ 2. ಅದೃಷ್ಟದ ಆಟದಲ್ಲಿ ಅದ್ಯಾವ ತಂಡ ಮೇಲುಗೈ ಸಾಧಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲೇ ಹೇಳಿದಾಗೆ ಕಡಿಮೆ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ಕ್ರಿಕೆಟಿನಲ್ಲಿ ನೀಡಿದಂಥ ಬಹಳಷ್ಟು ನಿದರ್ಶನಗಳು ಹಾದು ಹೋಗಿದೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಈ ಪಂದ್ಯ ಕೂಡ ಬಹಳಷ್ಟು ಗರಿಷ್ಠ ಒತ್ತಡವನ್ನು ಕೂಡ ಎರಡೂ ತಂಡಗಳಿಗೂ ಕೂಡ ನೀಡ್ತಾ ಇದೆ. ಕೊನೆ 2 ಚೆಂಡು ಜಯಕ್ಕಾಗಿ 2 ಓಟವನ್ನು ದಾಖಲಿಸಬೇಕಾಗಿದೆ. ಸಮಬಲಕ್ಕಾಗಿ 1, ಜಯಕ್ಕಾಗಿ 2 ಓಟವನ್ನು ದಾಖಲಿಸಬೇಕಾಗಿದೆ. 2ಕ್ಕೆ 2, 2 ಬಾಲ್ ರಿಮೈನಿಂಗ್, 2 ರನ್ ರಿಕ್ವೈರ್. ಐದನೇ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ಗೂಟದ ಹಿಂಭಾಗದಲ್ಲಿ ಕೂಡ ಸ್ವಲ್ಪ ಮಟ್ಟಿನಲ್ಲಿ ಗಲಿಬಿಲಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯಾಟ ಸಮಬಲ, ಸ್ಕೋರ್ ಲೆವೆಲ್ 1ಕ್ಕೆ 1. ಕೊನೆ 1 ಚೆಂಡು ಜಯಕ್ಕಾಗಿ 1 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರಗತಿ ಬೆಂಗ್ರೆ ಒಂದು ತಂಡ. ಬಹಳಷ್ಟೊಂದು ರೋಚಕ ರೋಮಾಂಚನಕಾರಿಯಾಗಿ ಈ ಪಂದ್ಯ ಸಾಗ್ತಾ ಇದೆ. 1ಕ್ಕೆ 1. ಒಂದು ವೇಳೆ ಪಂದ್ಯಾಟ ಸಮಬಲ ಆದರೆ ಎರಡೂ ತಂಡಗಳಿಗೂ ಕೂಡ ತಲಾ 1 ಅಂಕವನ್ನು ನೀಡಲಾಗ್ತದೆ. ಲೀಗ್ ಅಂತ ಆಗಿರೋದ್ರಿಂದ ಎರಡೂ ತಂಡಗಳಿಗೂ ಕೂಡ 1 ಪಾಯಿಂಟನ್ನು ಎರಡೂ ತಂಡಗಳಿಗೂ ಕೂಡ ಟೈ ಆದರೆ ಶೇರ್ ಮಾಡಲಾಗ್ತದೆ. ಬಹುಶಃ ಬಹಳಷ್ಟೊಂದು ರೋಚಕತೆ ಪಂದ್ಯ. ಇದುವರೆಗೆ ಕೂಡ ಎರಡೂ ತಂಡದ ಇನ್ನಿಂಗ್ಸ್ನಲ್ಲಿ ಕೂಡ ಸಿಕ್ಸರ್ ಬೌಂಡರಿಗಳು ದಾಖಲಾಗಲಿಲ್ಲ. ಕೇವಲ ಒಂಟಿ ಓಟ, ಅವಳಿ ಓಟ, ಅದರ ಎಕ್ಸ್ಟ್ರಾಸ್ ಮೂಲಕ ಮಾತ್ರ ಈ ಪಂದ್ಯಾಟದಲ್ಲಿ ಓಟಗಳು ದಾಖಲಾಗ್ತಾ ಇದೆ. ಈ ಇನ್ನಿಂಗ್ಸ್ನಲ್ಲಿ ಎರಡೂ ತಂಡಗಳು ಕೂಡ ಸಿಕ್ಸರ್ ಬೌಂಡರಿಯನ್ನು ಇದುವರೆಗೆ ದಾಖಲಿಸಲಿಲ್ಲ. ಕೊನೆ 1 ಚೆಂಡು ಜಯಕ್ಕಾಗಿ 1 ಓಟವನ್ನು ದಾಖಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ರನ್ ಆಗುವ ಸಾಧ್ಯತೆಗಳು ಕೂಡ ನೇರ ಗುರಿ ಆಗ್ತಾ ಇಲ್ಲ. ಮುಖಾಂತರವಾಗಿ ಪ್ರಗತಿ ಬೆಂಗ್ರೆ ತಂಡ ಮೇಲುಗೈ ಸಾಧಿಸ್ತಾ ಇದೆ. ಪಂದ್ಯಾಟದಲ್ಲಿ ವಾಸ್ತುಶಃ ಮೇಲುಗೈ ಸಾಧಿಸ್ತಾ ಇದ್ದಾರೆ.
ಪ್ರಸ್ತುತ ಮುಕ್ತಾಯ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಬಹುಶಃ ಲೋ ಸ್ಕೋರ್ ಆಗಿರೋದ್ರಿಂದ ಬಾಲ್ ಟು ಬಾಲ್ ಪಂದ್ಯ ಇತ್ತು. 11 ಓಟವನ್ನು ದಾಖಲಿಸಿದಂಥ ರೂಪೇಶ್ ಈ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಗತಿ ಬೆಂಗ್ರೆ ರೂಪೇಶ್ ಅವರು ಇನ್ನಿಂಗ್ಸ್ನಲ್ಲಿ 11 ಓಟವನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಭಾಳಷ್ಟು ಕಡಿಮೆ ಮೊತ್ತದ ಪಂದ್ಯಾಟವಾದರೂ ಕೂಡ ಕೊನೆಯ ಚೆಂಡಿನವರೆಗೆ ಕೂಡ ಪಂದ್ಯಾಟ ಬಂದಿತ್ತು. ಈ ಟೂರ್ನಮೆಂಟ್ನ ಭಾಳಷ್ಟೊಂದು ರೋಚಕತೆ ಪಂದ್ಯ ಕೂಡ ಇವಾಗ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ಪಂದ್ಯ ಟೂರ್ನಮೆಂಟ್ ಅನ್ನು ನಡೆಸುತ್ತಿರುವಂತಹ ಸಂಘಟಕರ ಗಮನಕ್ಕೆ ಪಿಚ್ಚಿನಲ್ಲಿರುವಂಥ ಲೈನ್ ಸರಿಯಾಗಿ ನಿರ್ಣಾಯಕರಿಗೆ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಅದನ್ನು ಸರಿಪಡಿಸಬೇಕೆಂಬುದಾಗಿ ಸಂಘಟಕರಿಗೆ ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಗಮನಿಸಬೇಕು ಸಂಘಟಕರು, ಪಿಚ್ನಲ್ಲಿ ಲೈನ್ ಸರಿಯಾಗಿ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮುಂದೆ ಸಮಸ್ಯೆ ಆಗ್ತದೆ. ಅದಾಗದಿರಲಿ ಎಂಬ ಉದ್ದೇಶವನ್ನು ಇಟ್ಕೊಂಡು ನಿರ್ಣಾಯಕರು ಇವಾಗಲೇ ತಿಳಿಯಪಡಿಸ್ತಾ ಇದ್ದಾರೆ. ಸಂಘಟಕರು ಆದಷ್ಟು ಬೇಗ ಆ ಲೈನನ್ನು ಸರಿಯಾದ ಒಂದು ಮಾರ್ಕಿಂಗ್ ಮಾಡೋದ್ರ ಮುಖಾಂತರವಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಹಂತದಲ್ಲಿ ವೀಕ್ಷಕ ವಿದ್ಯಮಾನವನ್ನು ಬದಲಿಸಿಕೊಳ್ತದೆ. ಮುಂದಿನ ವಿದ್ಯಮಾನಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಅನಿಲ್ ಮಂಗಳೂರು. Thank you, Santosh. We are coming for the next game of this tournament organized by Mogaveera Yuva Kota DK MCL 2022. The previous game, what an exciting game it was between the Pragati Bengare and Gypsy Friend at the last ball. The result coming to the team Pragati Rangers Bengare winning at the last ball. Sanju taking a single in the last ball. It was a game between both the teams. Hard luck for Gypsy Friends. So coming back to the next game, that's the 9th game of the day played between the team Jai Mata versus Ramanjaya Guddegopala. So the toss won by the captain of Ramanjaya, and they have elected to field first. Organizer.
ಹಲೋ ನರೇಶ್, ಮಾರ್ಕಿಂಗ್ ಮಾಡೋ ಕೆಲಸ ಸ್ವಲ್ಪ ಬೇಗ ಮಾಡ್ಕೊಂಡು ಬನ್ನಿ, ಇನ್ನು ಮ್ಯಾಚಸ್ಗಳು ಬಾಕಿ ಇದೆ. ಆದ್ದರಿಂದ ಆಡುವ ಎರಡೂ ತಂಡಗಳನ್ನು ಕೇಳ್ತಾ ಇದ್ದೇವೆ. ರಾಮಾಂಜನ ಗುಡ್ಡೆ ಕೊಪ್ಪಳ 12th ಮೆಂಬರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಇನ್ನೊಂದು ತಂಡ ಜೈ ಮಾತಾ ಕ್ರಿಕೆಟರ್ಸ್ ಕುಳಾಯಿ ತಂಡದ 12ನೇ ಆಟಗಾರರು ಕಮೆಂಟೇಟರ್ ಬಾಕ್ಸ್ ಅನ್ನು ಕಂಡ್ಕೋಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ಮಾರ್ಕಿಂಗ್ ಮಾಡೋರು ಆದಷ್ಟು ಬೇಗ ಮಾರ್ಕಿಂಗ್ ಮಾಡಿಕೊಂಡು ಬನ್ನಿ ಅನ್ನೋದಾಗಿ ಕೂಡ ನಿಮ್ಮನ್ನ ಕೇಳಿಕೊಳ್ತೇವೆ.
So coming back to the ninth game of the day, so I request the 12th man of the team, Jai Mata, please to come to the commentary box. We are unaware of the two openers. The opening batsman and the strikers end, we have Roshan, and the non-strikers end, we have Lohit, and the ball is under the hands of Yeshu will be starting the proceeding, and the very first ball, nice to play toward the shorter part of the ground, towards the short third man region for a single, and Roshan gets off the mark. With that, the team, Jai Mata gets off the mark with a single. They have lost both the games. So if they want to stay alive in this tournament, they need to win this game. This is a crucial game for the team, Jai Mata. This time, another single taken in the cover region. So both the batsmen gets off the mark with a single each. Lohit and Roshan. Yes, the bowler. This time played wide into the point region, slightly fumbled by the fielder, but there is a protection in the deep. But meanwhile, the batsman crossing for another 2 runs. Anything above 30 plus in 5 overs will be a tough target. We have seen in the last game a target of 26 was changed in the final ball of the over, where the team of Pragrati Bengaluru needed 1 run of the last ball. This time a good comeback after conceding 2 runs in the previous ball. Comes back, ball's a dotted ball. Still the run rate is quite good for the team. Jai Mata, they are scoring exactly around 6 runs in each in the first over. This time going for the big hit, missing it completely. Another dot ball. And the last ball of the first over of the power play, just 1 over is conceded as the batting power play this time. Going for a big hit, could not time it, but at the end he should be satisfied with the single. Over number 1 coming to an end. The score is on 5 for no loss. Mogaveera Yuva Kota DK presenting MCL 2022. And I would like to officially thank the co-sponsor for this tournament. That is none other than JSW, one of the main co-sponsor for this tournament. So on the behalf of all the members of the Mogaveera Yuva Kota, I would like to heartily congratulate the sponsor for this big event, that is JSW. So they are the main the sponsors for this the tournament which has been organized in the Chitrapura ground. So coming back to the second over is Neetha will be bowling the second over for his side. He'll be bowling to none other than Roshan. Zanito first time and a firmly hit. That could be the first 6, but at the end a valuable attempt by the fielder. That could be an excellent catch, the catch of the day. Look at the way how the fielder in the deep field region. At one stage, all the spectators in the ground was waiting for a big hit coming in the bat of Roshan. Even he cannot believe the catch which was taken in the final region. First attempt, second attempt, third attempt. At the end, an excellent catch taken. Under the pressure, under the lights, it's not so easy to take those kind of catches. But at the end, the fielder made it quite easy for his side. That's a big wicket for the team. And the Roshan has to depart.
So we have a new batsman on the non-strikers, and Parikshit, he'll be on the non-strikers, and in the last game he had played an excellent knock for his side. This time once again going for the big hit, looking for a single. There is a chance of a run out, but at the end the wicketkeeper unwilling to throw the ball to the strikers, and he knew that there was no backup. If he misses the stump, definitely a single or a double could have been added to the team total. Still the pressure on for the team batting first. This time played wide into the square leg region. One bounce. And the tall man of the fielder cutting down, at least saving 2 runs for his side. Another 2 more runs adding to the team total of Jaimata. And the score jumping up to 7 for the loss of 1 wicket. This time right to the block call, straight to the bowler. Full respect given by the batsman and well cut down by the bowler. That's what the bowler needs to bowl. Even though the wicket has been conceded, it's over. He has bowled an excellent line, not giving any room for the batsman to score runs. That's what the bowler needs to do. A couple of dot ball will get the pressure back into the batting end. Look at the way how he has bowled. There is a chance of a run out if it's a direct hit. But at the end, the ball misses the stump, and the batsman crossing for a single in the form of bye signal given by the umpire. In the previous game, we have seen the 2 openers of the team was bowling currently. That is Ramanjaya. The 2 openers have played an excellent knock, winning the game without losing any wicket. So anything between 20 to 25 runs will be easy target, but you cannot predict under the lights. It's quite be difficult. We have seen in the last game how the team Pragati Rangers have won the game in the last ball, in the last minute, just a single needed of the last ball. So after the completion of 2 over, the score is on 9 on the board for the loss of 1 wicket. So change the ball again, coming from the boat hunch. We have none other than the tall bowler of the team is Dixit, will be bowling the 3rd over for his side. Sorry, it's none than Bharat will be bowling the 3rd over for his side, and he'll be bowling to the man facing for the first time in this innings for the bowling of Bharat. Coming round the wicket, batsman Brakyat going for a big hit. At the end of the ball, kissing the pad, no hesitation for the umpire to call it as a leg bye. So another couple of extras adding to the total of the team Jaimata, and the score is on 10 follows of 1 wicket, and that was an important wicket of Roshan. This time going for the reverse sweep, missing it completely. Pressure back into the batting, and that's what the bowler needs to do. Just bowl a couple of dotted delivery. The batsman will do a mistake by giving their wickets. The pressure will be on the batting end. This time over the bowler set toward the long on region. There is a fielder kept behind the boundary rope, and just a single has been conceded, and the score slowly jumping up to the double figure. That is 1 and 1, 11 on the board. This time going for a big hit, top edge, the man, the wicket keeper underneath. Another wicket has been fallen, so both the openers
this time, I'm sorry, that's another. Then Prakyat has to walk back to the pavilion, going for a big hit, missing it completely. Parishit is the man, has to walk back to the pavilion after scoring just 3 runs for his side, and that's the second wicket fallen for the team at the score of 11 for 2. Slightly fumbled with the fielder out there in the batsman crossing for another 2-run. This kind of extra run has to be stopped by the fielders of Raman Jaya, because they'll be batting second. Anything about 20 to 25 runs will be a tough target to be chased under the lights. So, but at the final time, going for the reverse sweep, finishes with the dot ball. So, over number 3 coming to an end. The score is on 13 for 2. So final 12 ball, even if they score another 12 odd runs, a target of 25 to 26 runs will be a tougher one. We have seen in the last game, that's the first game under the lights, we have seen how the players of the team, Pragati Rangers Bengaluru winning in the last moment. And so far they have played 2 games, they have won both their games. So Yashwant has been introduced once again by the captain of the team, bowling the second over of his spell and the 4th over for his side. In his very first over, just a 4 runs conceded. Another single adding to the total. So the man Lohit, who has come as an opener, is still there, and the batsman going for a big hit, missing it completely. Pressure to the batsman Lohit on the striker's end. In the last couple of games, he has played an excellent knock for his side, but now in this game, he is struggling to score runs for his side. This time, a flick toward the onside region. Will he cross for a second run? Looking for the second run. There is a chance of a run, but this it's a wrong throw by the wicketkeeper. Instead of throwing to the striker's end, looking on the non-striker's end, where the batsman was quite easily under his batting crease. Another 2 runs adding to the total, jumping to 15. 16 on the board. This time the feed underneath, but the umpire said it's a no ball. 1+1 adding to the total. Another extra run. And this time there is a free hit signal coming from the umpire. And the new batsman Yash will be on the strikers end. Can he utilize the free hit delivery ball by the bowler Yashwant? Yes to Yash. And the free hit ball, the ball hitting the stumps at the end. A single taken. It's still the free hit continue. I request the umpire to let us know their decision. Still the free hit continues, or it was a no ball. So this time there was an edge. The wicketkeeper missing it completely. The ball pitching right in front of him. A valuable attempt done by the wicketkeeper.
At the end, a single taken. This is an expensive over ball by Yashwan. The score jumping up to 20 on the board. When the over number 2 complete, when the over number 3 is completed, the score was on 13 on the board. But now 7 runs are already conceded in this over. This time played firmly toward the square region. An excellent catch taken. The wicket falling once again on the last ball of the over number 4. So with that, the 4 overs have been bowled. The score is on 20 on the board for the loss of 3 wickets. So final 6 balls. Can they score another 6 runs? Or can the bowlers of So the next match, that's the 10th match of the day, will be played between the team Maruti Ullal versus the team Chitrapura Bulls. So I request the 2 skippers, please report to the main stage for the toss. The 2 captains of Maruti Ullal and Chitrapura Bulls. So there's an announcement for the batsman Sukesh on the strikers, and if he hits a 6, he will be rewarded with 500 rupees by Tushar. So here's an opportunity for Sukesh. But on the other end, we have the new bowler has been introduced. Is Jitu, the man who played an excellent knock in the previous game. Is a genuine all-rounder for the side. So can we see him striking for his side in the very last over for his side? 24 balls have been bowled, 20 runs have been scored. Anything above 25 plus will be a tougher target in the allotted 30 legal delivery to be bowled in this second innings. So Jetu coming right arm round the wicket, bowling to Sukesh. The first ball, it was a bounce ball, but at the end the umpire calls it a wide. A 1 bounce. The ball slightly outside the leg stake. The batsman Sukesh had an opportunity to hammer that to the wider of the final region, but at the end missing it completely. This time once again, this time played wide into the fine leg. The ball racing to the boundary up, well cut down by the fielder, saving at least 3 runs for his side. Still, Sukesh has an opportunity to score a big hit for his side, and also the 500 rupees, just a 1-6. They'll give him 500. The money doesn't matter for the team of the team Jaimata. Currently they need some runs coming in the bat of these 2 batsmen who are still out in the middle to face the last 5 balls of their innings. This time going for the reverse sweep, missing it completely. Lohit, the man who had come as an opener, is still there. Playing on 8 runs for his side. A single taken. The 3 balls have been bowled. 3 runs have been conceded in this over. And this time played wide to the long off region. Slightly fumbled by the fielder. The batsman had an ample. There is a direct hit, and that's a fake call coming at the end. The batsman was slightly short on his batting crease. And Lohit's innings of 8 runs coming to an end. He has to walk back to the pavilion in a form of run out. So the score is on 24. Last 2 more balls remaining. Can Sukesh hit a 6 for his side? Still the 500 rupees is on for you from Tushar, standing right behind me in the commentary box, catching the
The money on his hand, that's none other than 500 rupees note. So Cancer Case hit a 6. This time going for the reverse sweep. Could not time it, but the ball racing to the boundary rope. At the end, well cut down by the fielder, was inside the 30-yard circle. Once again, the batsman on the non-strike and then looking for the third run, but he should be satisfied with with those 2 runs. The score jumping up to 26 on the board. So the final ball of this innings for the team Jai Mata. There is a chance for a nut, and umpire says that's out. The batsman who had just walked in as a fresh batsman, in the end, he has to walk back to the pavilion in the form of a nut. So with that, the innings of the team Jai Mata coming to an end. They have scored 26 runs in the allotted 5 overs, and the target of 27 has been set. So can we see the 2 openers in the last game? They have won the match without losing any wicket. So Raman Jaya, Gopala, they have to score a target of 27 in allotted 30 balls. It's not so easy to chase. So chasing a target of 27 on the very first ball, the umpire signals as a wide. With that, the team Raman Jaya opens their account with an extra, adding to the total. This was the 2 openers for the team who have backed the game in the very first 2 overs of the power play. Even they had to chase the same target what they're chasing in the second game. 27 to get of 30 balls. And this time hammered towards the long off region, and the result could be a 6. What a way to start for the innings. Coming this time in the bat of Yasho, and he gets off the mark with the maximum. The intention is quite good for the openers of Raman Jaya. They need to finish their game. That's what they had an intention in the very first game, finishing the game in the very
2 overs of the power play, and this is the first over of the power play. 7 runs already conceded in this very first ball. There's still another 20 more runs needed. And this time there is no hesitation for the umpire to call it as a wide. It's another extra adding to the total. The bowler Sukesh looking quite nervous over there after a wonderful hit. Driven it over the bowler's head towards the longer region for a maximum 6. And that's the first 6 coming under the lights. We have seen in the last couple of games the batsmen struggling to hit the boundary ropes, and this was the first big hit. Just watching the ball. Quite good. This time going for a big hit. There is an appeal. Umpire and more. The ball might be slightly pitching outside the leg stick. A fair call coming at the end by the umpire. Another single adding to the total. Just 2 legal balls have been bowled in this over. 9 runs have been conceded in this over. And then Iran facing for the first time in this innings is Jitu the man. He's quite good in the cover region. This time going for a big hit. Missing it completely. A dot ball. Finally a relief for the bowler to get a dot ball in this over. Still 3 to go in the power play to be completed. Score is already moved to 9 on the board with the help of 1 big 6 and 3 extras. And this time over the cover region, the ball will definitely race the boundary rope. The fielder underneath at the end, well down by the point fielder. Meanwhile, the batsman crossing for another extra run. So 3 runs have been conceded. As I told in the beginning, Jitu is quite stronger toward the arm side region. Anything outside the off stick, he will definitely go after the bowling's end. He knows that the power play has been introduced. Only 2 fielders have been kept outside the 30-yard circle. If you clear the feeder was inside the 30-yard circle, the ball will race to the boundary rope. What a way to get off the mark for him. This time just a flight cut towards the onside region. Sensible batting performance going on between these 2 batsmen. They have shown in their first game, and they are just doing the same way in this game too. They had to chase a target of 27, which was given to them in the first game of this tournament, which was been chased in 2 overs. And now the team target is also 27. And the score is on 13. So dot ball to finish the over number 1. The power play has been completed. An excellent start for the team. 13 runs have been added on the board. Another 14 more runs needed of 24 balls. So change the bowling end coming from the boat. Manas is none other than Ritesh will be bowling the second over for his side. 24 balls remaining, just a 14 to get plenty of wickets in hand. They have all their wickets in hand. They just need to play a sensible cricket under the lights. It's just convert the singles into double. Both the batsmen are quite good in between the running between the wickets. They can convert the singles into double wherever the opportunities were given. They have converted the double into triple, as we have seen in the first over. And this time the batsman missing it completely, unable to view the ball because it's quite difficult under the lights for the batsman. They should just concentrate on the bowling action of the bowler. They need to be focused in the game. This time a sensible played toward the longer region. That's what the batsmen need to do. Just
keep their strike rotating. The target is not so high, just another 13 to get. And this time another single. At the last moment, just checking his shot, but the ball just kissing the pad. At the end, the umpire said that's a leg bye. Another extra adding to the total. That's the second leg bye coming in this innings. We have seen 2 wides bowled in the first over. This time towards the leg stick, waiting for the decision. Umpire said that's a legal one. The batsman missing it. This time looking for a quick run, but actually the ball is right in the front of the pitch and the bowler himself collecting a dot ball. A good over so far bowled by Ritesh, not conceding some runs apart from the 2 singles and 1 run conceding in the form of a leg bye. This time umpire said it's a wide. The score jumping up to 16 on the board, just another 11 needed to register the another victory in this tournament for the team. Raman Jaya, they are the one of the best side. This time the fielder was inside the 30-yard circle and the batsman playing over the point region and the ball racing to the boundary rope. No hesitation for the umpire. This time the boundary coming in the bat of yes, the man was started his innings with a big 6 towards the long off region and this time played over the point fielder. It's strong enough towards the both the side of his the batting area towards the offside region. He had an ample of time to play that back foot cut over the point fielder for a boundary. Even though the outfield is not so quick enough, but the timing of the shot looked perfect. No hesitation for the umpire to call it as a no ball. Now there is another opportunity for the batsman to score another big hit. We have seen him doing in the very first over of a no ball. On the next ball, the free hit ball has been hammered. And now can we see another big hit? And can he finishes the game in this over for his side? And the free hit ball misses it. And the over number 2 coming to an end. The score is on 21 on the board. Just another 6 needed. If the free hit ball, if you would have hammered for a 6, they could have completed the game in the second over itself. That's what they did in their first game, finishing off in 2 overs. So 6 to get, 18 balls remaining. Sukesh coming back to bowl the second over of his spell. Sensible batting by Jitu, giving a strike to the man who have already hit a boundary error 6 in his innings. What a player to watch. Yash and Jitu, the 2 most dangerous pair so far in this tournament. At this time, but there is a field underneath, and that could be a catch. At the end, the innings of Yeshu coming to an end. The intention was right to play the shot. He had
an ample of time to play that shot, but unfortunately he could not time it. It was not right in the middle of the bat, getting a bottom edge straight the field in the square leg region. Finally, the wicket has been fallen for the team. Raman Jaya Framing in the bowling of Sukesh. Sailesh is a new batsman. He'll be joining the company of Jeetu. So 16 ball remaining, just a 5 more runs needed. Score is on 22 for 1. This time outside the legs, take another extras. A couple of extras already we have seen bowled in this innings by the bowler. So there is a reward. If Sukesh picks a wicket off Jeetu, he'll be rewarded with 500 rupees coming from Tushar. A valuable attempt done by the bowler, bowling a Yorker delivery, but at the end the ball slightly missing the stump. Still the 500 rupees is in for Sukesh. But it's not so easy because Jeetu is the man who doesn't give his wicket so easily. You need to take that wicket. This was a full toss ball, but at the end there is a wicket keeper underneath and the catch has been taken. So there is a reward of 500 rupees has been given to Sukesh. And the man who has sponsored that 500 rupees is none other than Tushar. So as soon as the game gets over, you can come and collect your 500 rupees from the commentator box. So both the openers are back into the pavilion, but they have done their part for their side. Just 4 more runs needed. So we have 2 new batsmen out in the middle. Sailesh and Nitesh. Nitesh will be on the non-strikers end. Sailesh on the strikers end. Sukesh to Sailesh. And this time another wicket. But this time you will not get that reward because you have already got your reward of 500 rupees by picking the wicket of Jeetu. And Sailesh walking back to the pavilion without opening a run for his side. A golden duck. The team score still remains on. 1 more ball remaining in this over. Still 4 to get. Chirag is a new batsman facing the last ball of the over. There is an appeal and another wicket fallen. This time 3 back-to-back wickets coming in the bowling of Sukesh. And here's the first man to back the hat-trick wicket in this tournament. The wicket of Jeetu, next the wicket of Sailesh, and this time right in front plumb the wicket of Chirag. What an excellent over, but this is too late for the team Jai Mata because they have scored just 26 runs in the allotted 5 overs, and now 4 to get. 12 balls remaining. On the other end, the team are losing wickets in the regular interval.
So change the bowling and we have the new bowler introduced. Dakshat will be bowling the fourth over for his side. 12 balls remaining, 4 to get. Kenny Bowler made an over for his side. And that will be a pressure game for the team. Just a 4 to get. Roshan behind the stem, setting the field for his side. The first 2 over costed for the team Chaivata. This time driven it wider to the long on range and the ball racing to the boundary. 1 bounce, 2 bounce, but at the end it has been cut down by the fielder. At the end the 2 runs have been taken. With that 2 runs, the score is on 25 on the board. Just another 2 more runs to be taken in this innings for the team. For the team Raman Jaya, they need just another 2 more runs. And this time missing it completely. A dot ball. If they had picked the 2 opening wickets in the first over, then the game would have been under the hands of the team Jaimata. On the other end, the first 2 overs have costed them some big runs. And with that, the score is level. Just a 1 run needed for the team to register their second victory. On the other end, the team Jaimata, they have played their 3 games, including this. They have lost 2 games, and definitely this is their 3rd straight defeat in this tournament. This time played wide into the coverage, and the ball has raced with the boundary rope. With that, that's a victory for the team Ramanjaya Guttagopala. With that, they have registered their 2nd win in this tournament. And the man of the match on this game is so the man of the match on this game is none other than Yeshu, the man who had hit a 6 on the boundary. So I request Mr. Yeshu to collect his man of the match reward from the main stage. In the meanwhile, I would request Mr. Sukesh, the man who picked the hat-trick wicket, please to come to the commentary box to collect your 500 rupees, who has been rewarded by none other than Tushar. So congratulations, Sukesh. So the next match has been played between Team Maruti Ullal versus Chitrapura Bulls. The toss won by the captain of Maruti Bulls, and they have elected to field first. So I request the fielders of Maruti Ullal to enter the field immediately.
So the captain of the team, Maruti Ullal, they have won the toss and they have decided to field first. Request the fielder to spread the field immediately, and I would request the two openers of Chitrapura Bulls to enter the ground. On the other end, Chitrapura Bulls, they have lost their both the games. So this is something like a do or die game to stay alive in this tournament. On the other end, the team Maruti Ullal, they have lost their opening game, so definitely they will bounce back to get their first win in this tournament. They had an opportunity in the first game, but at the end could not register the victory. But they had to chase 6 runs in the last 4 balls. At the end, losing the game by 4 runs. In the meanwhile, I request the 12th man of both the teams. The team Maruti Ullal, can you please send your 12th man? And also I would like to ask the 12th man of Chitrapura Bulls, please do come to the commentary box. The 12th man of both the sides. I request the 12th man of Chitrapura Bulls, please do send your 12th man. The 2 openers are out in the middle. We are not aware of the 2 openers' name. It's a humble request from the commentator. The scorer needs the 12th man in the commentary box. So the 2 openers for Chitrapura Bulls, we have Suhan and Vikyat. Suhan on the strikers end and Vikyat on the non-strikers end. The opening bowler is none other than Viraj. Will be starting the proceeding for his side. He'll be bowling the first over for his team, coming from this Cine Galaxy, and will be starting the very first over for his side. Viraj coming right arm over the wicket, bowling to Suhan. Will be facing for the first time in this tournament of the innings of the 3rd game for his side. He's already played the first 2 games for his side, but could not do anything much for his side. So this is a do or die game for both the side. On the other end, definitely much needed for the team Chitrapura Bulls. They have lost both their games. And the first ball, an excellent attempt done behind the stumps. What a start for the team. Maruti Ullal, the bowler, Viraj, bowling a good length delivery. The outside edge falling right in front of the wicketkeeper. It starts with the dot ball. And this time there is a fielder in the squalid region at the end. The wicket has been fallen, and Suhan could not believe that he could have hammered it to the wider of the violet region, but finding a fielder on the onside region to the squalid region, and Viraj picking the wicket in the very first over of the 2nd ball of his innings.
And Suhan has to walk back to the pavilion for a golden duck. Still, he could not believe the catch has been taken at the last moment. Diving forward. It's not so easy to take that catches, but the fielder made it quite easier. And we have the new batsman, Johnny, walking out in the middle. Coming too early in the innings. The previous game, he got off the mark with a huge 6 towards the long off region, towards the seam end where the bowler Viraj is bowling right now. So Vikyat facing for the first time of the bowling of Viraj. But this time coming down the track, missing it completely. Another dot ball. The batsman Vikyat could not view the ball. It's not so easy to come down the track against the bowling of Viraj. The pace behind him is quite excellent. This time a slower ball. The fielder underneath. Sumit the man. He doesn't miss those kind of catches. Inside the 30-yard circle. So both the openers of Chitrapura Bulls are back into the pavilion without opening their account. Still the score is on 0 on the board. They have lost 2 wickets. So Chetan is a new batsman, so we have the 2 fresh batsmen out in the middle. One is Johnny on the strikers end and Chetan on the non-strikers end. Viraj, 5th time in this innings. And finally a single taken towards the mid-wicket region inside the 30-yard circle, and Johnny gets off the mark. With that, the team Chitrapura Bulls open their account with a single. An excellent start for the team Marty Ullal. The captain winning the toss decided to feed first. Just a single conceded in the first 5 balls of the power play. Just 1 ball left for the first over to be completed. The team batting first under the lights have chased the target. There's a team batting second. This time outside the leg stick. White signal given by the umpire. Another run adding to the total of Chitrapura Bulls, this time coming in a form of a wide. So scores jumping up to 2 on the board, 2 for 2. Checking the shot at the last moment, missing the ball. So over number 1 coming to an end. The score is on 2 for 2. An excellent start given for the team of Marthi Ullal by Viraj for his side, picking 2 important wickets. The 2 openers, Vikyat and so on, getting out in the form of a catch taken. 1 in mid-off region and 1 towards the wider of the square region. So 2 golden ducks under the innings belt of the team Chitrapura Bulls. So the new bowler has been introduced by the captain of Marthi Ullal, coming from the boat, Hans. It's none other than so Prajwal will be starting the proceeding for the second over for his side.
Coming from the edge of the 30-yard circle, a long run up, coming right arm round the wicket, bowling to the batsman. Johnny, the man who is playing on 1 run for his side, he just faced a single ball in the first over, which has been bowled by Viraj. This time missing it complete, could not read the ball. Once again, he is stunned out in the middle. As we have seen in the previous game, he has firmly hit right in the middle of the bat, and the catch was taken in the cover region. He could not believe the way how he got out in that game, but in this game, missing it completely. The ball coming well in. It was too early to play that shot. Misses it completely, but the ball doesn't miss the stump. That's another weak wicket for the team of Chitrapura Bulls, losing at the wrong time. And the new batsman joining out to the middle is Nihal. Even he can clear the boundary ropes quite easy, but it's not so easy under the light. So I request the feeders of Mogaveera, please try to spread your field immediately, because still we have another 2 more games left after this. The next match will be played between the team KCK Yajamani Kodi versus Maruti Yajamani. So I request the 2 skippers to be ready as soon as the first innings of this game gets over. We will have the tossing on the main stage of this tournament. This time, an outside edge straight to the wicketkeeper behind the stumps. An excellent start for Prajwal. They've got a better start in the very first over. Viraj picking 2 wickets, conceding just 2 runs so far. Prajwal has picked an important wicket of none other than Johnny. This time, once again, getting an outside edge straight to the wicketkeeper. Another dot ball. Apart from 1 single coming in the bat of Johnny, the other run has been considered in the form of a wide. Nihal with the jersey number 20 behind his back. That is 29. He's played 2 balls. Both the balls getting an outside edge. This time a fuller ball, and the result is a 6. And that's a no ball given by the umpire. That was a fuller ball, and the batsman Nihal had an ample of time to play that to the wider of the fine leg region. With that, he gets off the mark. He can clear the boundary ropes quite easily, and he had made it quite easy by hitting it towards the shorter part of the ground onto the onside region towards the fine leg region. With that 6, the score jumping to, that's a 6. With that 6, the score jumping up to 9 on the board. Over number 2 in progress. Prajwal losing his 9 length, bowling a fuller ball and a no ball signal given by the umpire, which was been hammered to the final region by Nihal. And here's a free hit ball coming down the track. There is a field in the long on region. Will the batsman cross for the second run? The catch has been taken, but on the other end, there is a chance of a run out. But at the end, umpire says the batsman is safe in his batting crease. The batsman Nihal coming down the track to play the free hit ball. At the end, getting 2 runs for his side. The catch was been taken, but since it's a free hit ball, the batsman can only get out in a form of a run out under the free hit ball. And the score jumping slowly to double figure. That is 11 on the board, 11 for 2, 11 for 3. Still 2 left in this over.
A good comeback by Prajwal. The ball keeping low. The batsman could not view the ball, could not read the ball properly. He's an excellent bowler. He just need to bowl onto the good length delivery. It's a short of arm of the game, just a 5 overs game. The bowler needs to bowl an excellent line of length, and he finishes with the dot ball. So over number 2 coming to an end. The score is on 11 for 3. The run rate is above 5.5 runs per over. So still another 18 more balls remaining. Can they score another 18 more runs to get a target of 30 runs, which will be a tougher target for the team Maruti Ulal. But only we have seen in the previous game the team chasing a target of 27. I've looked quite easily because the first 2 overs they had scored the max 2 runs. And that was an advantage for the team. For the team, Ramanjaya Kuddagopala, who had won their both the games. And now, once again, the ball has been handed over to none other than Viraj. Will be bowling the 3rd over for his side. In his first over, conceding 2 runs, picking 2 wickets. So this will be a crucial over. A single taken toward the 3rd man region. A single coming in the part of Chaitan, and he gets off the marker. And this is definitely not a good sign for a batsman coming down the track of the bowling of Viraj. And Nihal giving his wicket like a free gift for the opposite side. Is a man who can clear the boundary ropes quite easily, but on the other end giving these kind of wicket as a gift for the bowlers of the team Maruti Ulal. That's not a good sign for the batsman to get out. Coming down the track, and even he didn't make an attempt of coming back to his batting crease. But at the end, it doesn't matter for the team Maruti Ulal how the wickets have been fallen. And that's another wicket. That's a 3rd wicket coming on the bowling of Viraj. And the score is on 12 on the board for the loss of 4 wickets. So Latish is the new batsman. In the previous game getting run out. So he still has an ample of time. This time played wide toward the cover region to get off the mark. Looking for another run. There is a chance of a run out. In the previous game he got in a form of a run out. Even this time there was a chance, but at the end the ball bouncing. And Viraj was unable to judge the ball, or else the batsman has to walk back to the pavilion in the form of run out. This time Chetan playing toward the onside region. The batsman should be happy with just a single. So with that 2 runs, the score is on 14 on the board. Over number 3 in progress. So Viraj this time played toward the short 3rd man region. At the end, the batsman should be happy with a single only. Viraj not giving any room for the batsman
But these two batsmen are only trying to keep their strike, rotating, taking a singles. Apart from just a 1-6, the step lay deeper toward the final region. So after the completion of 3 overs, the score is on 16 on the board. Sushant is a new bowler interior, starts with a not ball and the batsman Chetan missing it completely. Once again Sushant, this time a good one. At the last moment the batsman just playing a shot towards the offside region for another single. Singles doesn't matter for the team. On the other end, the bowler shouldn't bowl except one loser one bowled by Prajwal. Apart from that, they have bowled an excellent liner length. That's what the bowler needs to do. Bowl a couple of dot balls. The batsman will give their wicket freely. This time played toward the point region by Latesh. He is playing on 3 runs for his side. He has faced 3 ball and he has scored 3 runs for his side. And the score has been jumped to 18 on the board. This time going for a paddle sweep by Chetan, missing it completely. Well kept by the wicketkeeper behind the stumps. Sandeep, the man behind the stump, he is an excellent player behind the stumps, one of the best wicketkeeper for the team, Marathi Ulal so far. Look at the way how he has collected that ball. The bowler, it's not so easy this time. He played towards the long on region. There is a chance for the fielder, but at the end, the result is a 6 given by the umpire. The judgment of the catch, the judgment of the timing on the boundary rope, it was not so good by the fielder. He could have either pushed the ball inside the boundary rope, but at the end, the pushing it towards the boundary rope, that is costing an extra run for the team. 6 runs have been conceded. That's the second 6 coming in the bat of the team. Chitrapura bull, this time coming the bat of Chetan. This time there is a fielder, 2 fielder underneath. At the end, the catch has been put down. Will the batsman cross for the second run? But they should be satisfied with a single only. These are some extra runs. These are the gift runs have been conceded for the team. So over number 4 coming to an end. The score is on 25 on the board. The final 6 ball. The run rate is about 6 runs. So 6 balls remaining in this innings to be completed. Anything above 30 will be a tougher target for Marty Ullal.
So the final over will be bowled by Sumit. Will be bowling to Chaitan. Played toward the cover region. There is a chance of a run out at the end. The batsman safe to his batting crease. Chaitan was already hit a 6 in the previous over. The score jumping up to 26 on the board. 5 more balls left in the first innings to be completed in this game. This time the batsman going for the reverse sweep, and that's an excellent catch taken by Sandeep. Look at the way how he has taken that catch. We have seen a couple of excellent catches taken in this tournament so far. The best to best catch was on the cup. The catch which was taken in the 5-leg region by the fielder with 1, 2, 3 attempts. So Nihal is the batsman. Sumit, third time in this over to the new batsman Nihal. And this time played wide into the long off region, and that's an excellent catch taken. What a hit it was right in the middle of the bat. The timing was not perfect, but at the end the batsman Nihal has to walk back to the pavilion. An excellent catch taken by the fielder in the long off region. It was an over pitch ball. The batsman Nihal could not believe it. The intention was quite good enough, but the timing, the power did not carry, because it's not so easy to hit those kind of hits in the under the lights. If it was in the day game, definitely the result could be something different. It could have been a 6 coming in the bat of Nihal. Another wicket fallen. He's picked another wicket in this over. Chaitan, the man, was still there in the middle to face another couple of delivery. This time toward the square leg region. And Viraj taking the catch, and that's another wicket fallen. And Sumit picking another wicket. So that's a hat-trick. That's a second hat-trick coming in this tournament. As we have seen in the previous game, Sukesh picking a hat-trick wicket. And this time Sumit. The score still remains on 26. So the final 2 more balls left in this over. And the Chaitan's innings coming to an end after scoring some quick runs for his side. 12 runs. He is the highest run getter in this game. And that's another wicket. And Rakesh has to come back to the pavilion. So 4 balls, 4 wickets. What a turning point for the team, for Maruti Ulal. At one stage we thought that the score could have been over 30 plus. But this over changed the game totally, picking 4 back-to-back wickets. So the final ball of this innings. Yash is the man to face the last ball of the first innings of this, the 10th game played between the team Maruti Ulal versus the team Chitrapura Bulls. And the final ball, the batsman has to walk back to the pavilion in the form of a run out. So Yeshu coming back to the pavilion. So with that, the innings of the team Chitrapura Bulls coming to an end. They had scored 26 runs in the allotted 5 overs, and the target of 27 has to be chased by Maruti Ulal in this game to open their points table. And also the bowlers of Chitrapura Bulls, they will definitely try to bowl a good line length. They've already lost both the games. This is an important game for them. So let's see how the batsman of Maruti Ulal will come out in the middle to chase the target of 27. And in the meanwhile, we have changed the commentary box. The mic has been handed over to Mr. Vinay Udyavara.
ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಪಂದ್ಯಕೂಟ. ಎಂಸಿ ಅಲ್ಲಿನ ಮೊದಲ ದಿನದ 10ನೇ ಪಂದ್ಯಾಟದಲ್ಲಿ ಇವಾಗ ಮಾರುತಿ ಕ್ರೀಡಾ ಸುಳ್ಳಾಲದ ತಂಡ 30 ಎಸೆತ ಜಯಕ್ಕಾಗಿ 27 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. ಅವರನ್ನು ಎದುರಿಸಿರುವಂತಹ ಒಂದು ತಂಡ ಬುಲ್ಸ್ ಚಿತ್ರಾಪುರ. ಮೊದಲ ಹಂತದಲ್ಲಿ ಬಿರುಸಿನ ಆಟವನ್ನು ಆಡಿದಂತಹ ಒಂದು ತಂಡ ಅಂತಿಮ ಹಂತದಲ್ಲಿ 26 ಓಟವನ್ನು ಪೂರೈಸ್ತಾ ಇದೆ. ಟಾರ್ಗೆಟ್ 27 ಓಟಗಳು. ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಮಾಡ್ತಾ ಇದ್ದಾರೆ ಅಂಗಡ ಒಳಭಾಗದಲ್ಲಿ ಚಿತ್ರಾಪುರ ಬುಲ್ಸಿ ಬಾರಿ. ಆಲ್ರೆಡಿ ಬೋಟ್ ಅಂಶ್ ಬೌಲಿಂಗ್ ಎಂಡ್ ಒಂದೆಡೆ, ಮತ್ತೊಂದೆಡೆ ಚೆನ್ನೈ ಗ್ಯಾಲಾಕ್ಸಿಯ ಬೌಲಿಂಗ್ ಎಂಡ್ ಅನ್ನು ಕಂಡುಕೊಳ್ತಾ ಇದ್ದಾವೆ. ಬೋಟ್ ಹಂಚನ ಈ ಒಂದು ಬೌಲಿಂಗ್ ಎಂಡ್ಗೆ ಯಾವುದೇ ಆಟಗಾರರು ಉಳ್ಳಾಲದ ಪರವಾಗಿ ಅಥವಾ ಟೀಮ್ನ ಉದ್ದಕ್ಕೂ ಕೂಡ ಯಾರೇ ದಾಖಲೆ ಈ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಯಾರೇ ಸಿಕ್ಸರ್ ದಾಖಲಿಸಿದ್ರು ಕೂಡ 3,000 ರೂಪಾಯಿಗಳ ಕೊಡುಗೆ ಇರ್ತದೆ. ಅದನ್ನು ಅದರ ಮಾಲೀಕರೇ ಕೊಡ್ತಾ ಇದ್ದಾರೆ ಈ ಒಂದು ಸಿಕ್ಸರ್ ದಾಖಲಿಸಿದ ಪಕ್ಷದಲ್ಲಿ. ಅಂಗಡ ಒಳಭಾಗದಲ್ಲಿ 30 ಎಸೆತ ಉಳ್ಳಾಲ ಮಾರುತಿಯ 12ನೇ ಆಟಗಾರರು. ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ. ಉಳ್ಳಾಲದ ಮಾರುತಿ ಆಟಗಾರರು 12ನೇ ಆಟಗಾರರನ್ನ ಕಳಿಸ್ತಾ ಇಲ್ಲ. ದಯವಿಟ್ಟು ಗಮನಿಸಿ, ವೈಯಕ್ತಿಕ ಪ್ರಶಸ್ತಿಗಳಿಗಾಗಿ ನಿಮಗೆ ಇದು ಸಮಸ್ಯೆ ಆಗತ್ತೆ. ಆಡುವ ತಂಡಗಳು ದಯವಿಟ್ಟು ಗಮನಿಸಿ. 2ನೇ ಬಾರಿ ಹೆಸರುವಂತ ಚೆಂಡು, ಇತನ್ಮಧ್ಯೆ ಸ್ವೀಪ್ ಶಾಟ್ಗಳ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಣೀತ್ ಮತ್ತು ನಿಶ್ಚಿತ್ ಆರಂಭಿಕ ದಾಂಡಿಗರು. ಏತನ್ಮಧ್ಯೆ ಸ್ಲೋವರ್ ಡೆಲಿವರಿ, ಬಲವಾಗಿರುವಂತ ಯಾಲ್ಮಿಡಬ್ಲ ಅಪೀಲನ್ನು ಕೂಡ ಮಾಡಿದ್ರು. ನಡುವೆ ಲೆಗ್ ಬೈ ಎನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ ಈ ಒಂದೊಡ್ಡ ಸೇರ್ಪಡೆಯ ಮುಖೇನ 2 ಓಟವನ್ನು ತಲುಪ್ತಾ ಇದೆ. 5 ಓವರ್ಗಳ ಪಂದ್ಯ, ಬಾಲ್ ಟು ಬಾಲ್ ಮ್ಯಾಚ್ ಇರ್ತದೆ. ಒಂದಷ್ಟು ಕ್ಲೋಸ್ ಫಿನಿಶ್ ಅನ್ನು ಕಂಡುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಈ ಪಂದ್ಯಾಟವನ್ನು ಕಾಣ್ತಾ ಇದೆ. ಚಿತ್ರಾಪುರ ಬುಲ್ಸ್ ವರ್ಸಸ್ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ್. ಈ ತನ್ಮಧ್ಯೆ ಸುಂದರತೆ ಹೊಡೆತ, ಲಾಂಗ್ ಆಫ್ ನಲ್ಲಿ ಚೆಂಡು ಸೀಮಾರಕ್ಕೆ ಅವರ ಭಾಗವನ್ನು ಕಾಣ್ತಾ ಇದೆ. ಫಾಸ್ಟ್ ಬೌಂಡ್ರಿ, ಮಾರುತಿ ಉಳ್ಳಾಲ ದಾಂಡಿನಲ್ಲಿ ಚುಮ್ಮಿದ ಮೊದಲ ಸುಂದರತೆ ಬೌಂಡರಿ ಕೂಡ. ನಿಶ್ಚಿತ್ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಲಾಂಗ್ ಆಫ್ ಭಾಗದಲ್ಲಿ ತಂಡದ ಮೊತ್ತ 6 ಓಟವನ್ನು ತಲುಪ್ತಾ ಇದೆ ಕೂಡ. ಈ ಬಾರಿ ಮತ್ತೊಂದು ಸ್ಲೋವರ್ ಡೆಲಿವರಿ, ಬಹಳ ಸಮರ್ಥ ಹೊಡೆತ, ಶಾರ್ಟ್ ಮಿಡ್ ಭಾಗದಲ್ಲಿ ಒಂದು ಓಟ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 7 ಓಟಗಳು. 10 ಮೊಗವೀರ ತಂಡಗಳ ನಡುವಣ ಮೊಗವೀರ ಯುವ ಕೂಟದ ಆಶ್ರಯ ನಡೀತಾ ಇರುವಂತಹ ಮೊದಲ ಬಾರಿಯ ಹಾನೂರು ಬೆಳಕಿನ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ಈ ಹಂತದಲ್ಲಿ ಬಹಳ ತನ್ಮೂಲಕವಾಗಿ ಕ್ಲೀನ್ ಬೌಲ್. ಪ್ರಣೀತ್ ಬ್ಯಾಕ್ ಟು ಪವಿಲಿಯನ್, 7 for 1. ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಮಾರುತಿ ಕ್ರಿಕೆಟರ್ಸ್. ಉಳ್ಳಾಲದ ಒಂದು ತಂಡ ಮೊದಲ ಹಂತದ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇದೆ ಕೂಡ. ಚಿತ್ರಾಪುರ ಬುಲ್ಸ್ ತಂಡ ಮೊದಲ ಓವರ್ ಮುಕ್ತಾಯದಲ್ಲಿ 7 for 1. ಅಂತಿಮ
24 ಎಸೆತ 20 ಓಟಗಳ ಅವಶ್ಯಕತೆ ಕೂಡ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ತರ್ತದೆ ಅನ್ನುವಂಥ ಒಂದು ಮಾತು ಕೂಡ ಕ್ರಿಕೆಟ್ನ ವಲಯದಲ್ಲಿ ಇರುವಂತಹದ್ದು. ಆದರೆ ಈ ಪಂದ್ಯ ಅದ್ಯಾವ ತಂಡ ಇಲ್ಲಿ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ದಿನದ 10ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ ಕೂಡ. ವಿರಾಜ್ ಮತ್ತೋರ್ವ ಆಲ್ರೌಂಡರ್ ಆಟಗಾರ ಮಾರುತಿಯ ಪರವಾಗಿ, ಬುಲ್ಸಿನ ಪರವಾಗಿ ಮತ್ತೋರ್ವ ಬೌಲರ್ ಚೇತನ ಸ್ಕಾರಿಕ ಭಾಗದಲ್ಲಿ 24 ಎಸೆತ 20 ಓಟಗಳ ಒಂದು ಅವಶ್ಯಕತೆ. ಮೊದಲ ಜಯವನ್ನು ದಾಖಲಿಸುವುದಕ್ಕಾಗಿ ಮಾರುತಿ ಕ್ರಿಕೆಟರ್ಸ್ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. 2 ಲಕ್ಷ ರೂಪಾಯಿಗಳ MCL ನ ಕಾಳಗ ಮುಂದುವರಿಕೆ ಆಗ್ತಾ ಇದೆ ಕೂಡ. ಮ್ಯಾಚ್ ನಂಬರ್ 10 10ನೇ ಪಂದ್ಯಾಟ ಇಲ್ಲಿ ಬಹಳ ಸುತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಚೇತು ಈ ಬಾರಿಯ ಸಂದ ಚೆಂಡು ತೀರಾ ಸ್ಲೋವ ಡೆಲಿವರಿ. ಕೋಡಿ ಕ್ರೀಡಾ ಸಜ್ಜಮಾಡಿ ಮತ್ತು ಮಾರುತಿ ಕ್ರೀಡಾ ಸಜ್ಜಮಾಡಿ KCK ವರ್ಸಸ್ ಮಾರುತಿ ತಂಡಗಳ ನಾಯಕರು ತಕ್ಷಣ ಮುಖ್ಯ ವೇದಿಕೆ ಹೋಗ್ಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಮ್ಯಾಚ್ ನಂಬರ್ 11 ಮತ್ತೆ ಚೇತು 23 ಎಸೆತ 20 ಓಟಗಳ ಅವಶ್ಯಕತೆ. ಏತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ತಮ್ಮ ಫುಲ್ ಶಾಟ್ ಮಾಡಿದ್ರು ಕೂಡ ಸ್ಕ್ವೇರ್ ಲೆಗ್ ನಲ್ಲಿ ಸುಲಭ ಕ್ಯಾಚ್ ಕೈಸರು. ಮುಖ್ಯವಾಗಿ ನಿಶೀತ್ ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ಮಾರುತಿಗೆ 2ನೇ ಆಘಾತ ಈ ಬಾರಿ. ತಂಡದ ಮೊತ್ತ 7ಕ್ಕೆ 2 7-2. ಇನ್ನು ಕೂಡ 20 ಓಟಗಳ ಅವಶ್ಯಕತೆ. ಪವನ್ ಮತ್ತೋರು ಯುವ ಆಟಗಾರನ ಸೇರ್ಪಡೆ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಹಿಂದೆ ಮೊಗವೀರ ಯುವ ವೇದಿಕೆ ಕೂಡ 2 ಬಾರಿ ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಾಟವನ್ನು ಹೊರಬಳಕಿನ ರೂಪದಲ್ಲಿ ಇದೇ ಕ್ರೀಡಾಂಗಣದಲ್ಲಿ ನಡೆಸಿದ್ರು. ಇತ್ತೀಚೆಗಷ್ಟೇ ಕಡ್ಪಾಡಿಯ ಕರಾವಳಿ ಫ್ರೆಂಡ್ಸ್ ಮಟ್ಟು 1 ಲಕ್ಷದ ಮೊಗವೀರ ಕ್ರಿಕೆಟ್ ಪಂದ್ಯಾಟವನ್ನು ಕಡ್ಪಾಡಿಯಲ್ಲಿ ಸಂಘಟಿಸಿದ್ರು ಕೂಡ. ನಡುವೆ ಮತ್ತೆ ಚೇತು ಈ ಬಾರಿ ಸಂದ ಚೆಂಡು ವಿರಾಜ್ ತಟ್ಟಿ ಮುಟ್ಟೋದನ್ನ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ ಕೂಡ 8 ಓಟವನ್ನು ತಲುಪ್ತಾ ಇದೆ. ಕಳೆದ ಕ್ರೀಡಾ ಋತುವಿನಲ್ಲಿ ಹಜಮಾಡಿಯ ಮೊಗವೀರ್ ತಂಡ 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನ ಡೇ ಮ್ಯಾಚ್ ಆಗಿ ಹಜಮಾಡಿ ಕ್ರೀಡಾಂಗಣದಲ್ಲಿ ಸಂಘಟಿಸಿದ್ರು. ಮೊದಲ ಬಾರಿಯ ಹಜಮಾಡಿಯಲ್ಲಿ ಮೊಗವೀರ ಪಂದ್ಯಾಟವೊಂದರಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಬೈಕ್ ಅನ್ನ ಪಡ್ಕೊಂಡಿದ್ರು. ರಾಮಾಂಜನದ ಯಶ್ ಆ ಸರಣಿ ಶ್ರೇಷ್ಠ ಆಟಗಾರ ಕೂಡ. ಈತನ ಮಧ್ಯೆ ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸಮರ್ಥ ಹೊಡೆತ ಪಾಯಿಂಟ್ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಮಾರುತಿಯ ಮೊತ್ತ ಕೂಡ ಒಂದೊಂದು ಹೆಚ್ಚುವರಿಯನ್ನು ಪಡ್ಕೊಂಡ್ರು. ಈತನ ಮಧ್ಯೆ ನೋ ಬಾಲ್ 1+1 ಫ್ರೀ ಹಿಟ್ ಅವಕಾಶ ಇವಾಗ ಲಭಿಸ್ತಾ ಇದೆ. ಮಾರುತಿಯ ತಂಡಕ್ಕೆ ತಳ ಮೊತ್ತ 10 ಓಟಗಳು. ಮತ್ತೆ ಚೇತು ವಿರಾಜ್ಗೆ ಸದ ಚೆಂಡು ಬಿರುಸಿನ ಹೊಡೆತ ಮಿಡ್ ವಿಕೆಟ್ ನಲ್ಲಿ ತನ್ ಮೂಲಕ ಕ್ಷೇತ್ರ ರಕ್ಷಣಾಡುವಿಕೆಯನ್ನು ಕಂಡ್ರು. ಈ ತನ್ಮದ 6 ಆ ನಿಟ್ಟಿನಲ್ಲಿ ವಸ್ತುಶಃ ಈ 6 ಪಂದ್ಯಾಟದ ಮೈಂಡ್ ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಪಂದ್ಯ ಕೋಡಿ ಕ್ರೀಡಾಸ್ KCK ಕ್ಯಾಚ್ ಮಾಡಿ ಮಾರುತಿ ಕ್ರೀಡಾಸ್ ಸಜ್ಜಮಾಡಿಯ ತಂಡವನ್ನು ಎದುರಿಸುತ್ತದೆ. ಆ 2 ತಂಡಗಳ ಮುಖ್ಯ ವೇದಿಕೆಯಲ್ಲಿ ಟಾಸ್ ರೆಡಿ ಇರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ ಕೂಡ.
ಅಂಗಣ ಒಳಭಾಗದಲ್ಲಿ ಒಂದು ಸಿಕ್ಸರ್ ಕ್ಷೇತ್ರ ರಕ್ಷಣೆ ಆಡುವಿಕೆ ಮುಖ್ಯವಾಗಿ ಇವಾಗಲೇ ವೀರ್ರಾಜ್ ಅವರೊಂದು ಅತ್ಯುತ್ತಮ ಹೊಡೆತ. ಮಿಡ್ಗಡ ಭಾಗದಲ್ಲಿ ಆರೋಡು ಸೇರ್ಪಡೆ ಮುಖ್ಯವಾಗಿ ಮಾರುತಿಯ ಮೊತ್ತ ಕೂಡ 16 ಓಟಗಳನ್ನು ತಲುಪ್ತಾ ಇದೆ. ಉಳ್ಳಾಲದಿಂದ ಹೆಜಮಾಡಿಯವರೆಗಿನ ಮೊಗವೀರ ಸಮಾಜ ಬಾಂಧವರಿಗಾಗಿ ಮಾತ್ರ ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಮೊದಲ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ಅಣ್ಣ ಏನ್ ಸಮಸ್ಯೆಗಳಿದ್ರು ಆದಷ್ಟು ಬೇಗ ಕ್ಲಿಯರೆನ್ಸ್ ಮಾಡ್ಕೊಳ್ಳಿ, ಪಂದ್ಯಾಟ ಮುಂದುವರಿಸಬೇಕು. ಬದಲಿ ಆಟಗಾರರ ಸೇರ್ಪಡೆ ಇದ್ರು ಪರ್ಮಿಷನ್ ಇದ್ರೆ ಮಾಡ್ಕೋಬಹುದು. .4 overs. Score 16 for loss of 2 important wickets. Maruti cricketers. ಜಯಕ್ಕಾಗಿನ್ನು 11 ಓಟಗಳ ಅವಶ್ಯಕತೆ. ಮೊದಲ ಪಂದ್ಯಾಟವನ್ನು ಸೋತ ಮಾರುತಿಯ ತಂಡ ಈ ಪಂದ್ಯಾಟವನ್ನು ಜಯಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಕೂಡ. ಲಾಸ್ಟ್ ಓವರ್ ರಿಮೈನಿಂಗ್. ಮತ್ತೆ ಚೇತನ್ ಹೆಸರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ವಿರಾಜಿ ಬಾರಿ ಕವರ್ಸ್ ಭಾಗದಲ್ಲಿ ನೋಡೋ ಪೂರೈಕೆಯನ್ನು ಮಾಡಿಕೊಂಡ್ರು. ಪಾಯಿಂಟ್ ಮತ್ತು ಕವರ್ಸ್ ಆಡುವಾಡ ಒಂದೊಟ್ಟದ ಪೂರೈಕೆಯೂ ಕೂಡ. ಸ್ಕೋರ್ ಇಸ್ 17. 17ಕ್ಕೆ 2. ಇನ್ನು 10 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಚೇತನ್ ಈ ಬಾರಿ ಸಂದ ಚೆಂಡು ಅಂತಿಮ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 17 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ. ಮಾರುತಿಗೆ ಇನ್ನು ಉಳಿದ 18 ಎಸೆತ, 10 ಓಟಗಳ ಅವಶ್ಯಕತೆ. ಚಿತ್ರಾಪುರ ಬೌಲ್ಸ್ ಈ ಪಂದ್ಯಾಟದ ಮೊದಲ ಹಂತದ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಮಾರುತಿ ಕೂಡ ಒಂದು ಕಾಲದ ಮಂಗಳೂರು ಜಿಲ್ಲೆ ಬಹಳಷ್ಟು ಜನಪ್ರಿಯ ತಂಡ ಕೂಡ. ಬಹಳಷ್ಟು ಹಿರಿಯ ಅನುಭವಿ ಆಟಗಾರರು ಸುಧೀರ್ ರಾಮೇನ್, ಅಶ್ವಥ್ ಪುತ್ರನ್, ವರದರಾಜ್, ಮಹೇಶ್ ಈ ರೀತಿ ಅತ್ಯುತ್ತಮ ಆಟಗಾರರು ಒಂದು ಕಾಲದಲ್ಲಿ ಕಟ್ಟಿ ಬೆಳೆಸಂತ ಈ ತಂಡ ಇವಾಗ ಮತ್ತೆ ಸುಧೀರ್ ರಾಮೇನ್ ರವರ ನೇತೃತ್ವದಲ್ಲಿ 3ನೇಯ ತಲೆಮಾರಿನ ಆಟಗಾರರು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ ಕೂಡ. ವಿಖ್ಯಾತ್ 18ಕ್ಕೆ 10. ಒಂದೆಡೆ ವೀರ್ರಾಜ್ ಆಟವನ್ನು ಆಡಿದ್ರೆ ಮತ್ತೊಂದೆಡೆ ಪವನ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೌಲರ್ ಯಶ್ವಿನ್ 3ನೇ ಓವರ್ನ ಮೊದಲ ಚೆಂಡಿಗಾಗಿ. ಈ ತನ್ಮಧ್ಯೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಒಂದು ಎಸೆತ, ಗುಡ್ ಲೈನ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3ನೇಯ ಮೊಗವೀರ ಹೊರಬಳಕಿನ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ. ಈ ತನ್ಮಧ್ಯೆ ಒಳತಿರುವನ್ನು ಪಡ್ಕೊಂಡ ಚೆಂಡು ವಿರಾಜ್ ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 16 ಎಸೆತ, 10 ಓಟಗಳ ಅವಶ್ಯಕತೆ. 16 balls are remaining now. 10 runs to win. ಮಾರುತಿ ಕ್ರಿಕೆಟರ್ಸ್ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಓಲ್ನಾಲದ ಒಂದು ತಂಡ ಚಿತ್ರಾಪುರ ಬುಲ್ಸಿನ ವಿರುದ್ಧವಾಗಿ.
ತನ್ನ ಮೂಲಕ ಬಹಳ ಸಮರ್ಥದ ಹೊಡೆತ ಅಂತಿಮ ಹಂತದಲ್ಲಿ ಥರ್ಡ್ ಮ್ಯಾನ್ ಭಾಗದತ್ತ ಸಾಗ್ತಾ ಇದ್ದ ಚೆಂಡು ವೀರ್ರಾಜ್ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ಮಾರುತಿ ಖಾತೆ 18 ಓಟಗಳನ್ನು ತಲುಪ್ತಾ ಇದೆ. ಇನ್ನು ಕೂಡ 9 ಓಟಗಳ ಅವಶ್ಯಕತೆ. ಈ ತನ್ಮದ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇದೆ. ಔಟ್ ರಜ ಅಂತ ಚೆಂಡು ಥರ್ಡ್ ಮ್ಯಾನ್ ಭಾಗದಲ್ಲಿ ಪವನ್ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡು ದಳ ಮೊತ್ತ 19 ಅಂತಿಮ 2 ಎಸೆತಗಳು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಯಶ್ವಿನ್ ವೀರಾಜ್ಗೆ ಸಂದ ಚೆಂಡು ಕವರ್ಸ್ ಭಾಗದತ್ತ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 20 ಓಟಗಳನ್ನು ತಲುಪ್ತಾ ಇದೆ. ಸುಲಭ ಜಯದತ್ತ ಮಾರುತಿ ಕ್ರಿಕೆಟರ್ಸ್ ಉಳ್ಳಾಲ್. 2ನೇ ಓವರ್ ಅಂತಿಮ ಚೆಂಡು ತೀರಾ ಸ್ಲೋವರ್ ಡೆಲಿವರಿ. ಮತ್ತೆ ಓಟಗಳು ಬರ್ತಾ ಇಲ್ಲ. ಅಂತಿಮ 12 ಎಸೆತ ಜಯಕ್ಕಾಗಿ 7 ಓಟಗಳ ಅವಶ್ಯಕತೆ. ಲಾಸ್ಟ್ 2 hours ಆರ್ ರಿಮೈನಿಂಗ್. ಇತ್ತೀಚೆಗೆ ರಾಜ್ಯದಲ್ಲಿ ಬಹಳಷ್ಟು ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ನಡೀತಾ ಇದೆ. ಬಹುಶಃ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಅಂತ ಕಾಣುತ್ತೆ. ಕೆಲವೊಂದು ಸಮಾಜ ಬಾಂಧವರ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟಗಳು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಲ್ಲವರ ಪಂದ್ಯಗಳು ಏಪ್ರಿಲ್ ಮೊದಲ ವಾರ ಜೈಭೀಮ್ ಟ್ರೋಫಿ ನಡೀತದೆ. ಗಂಗೊಳ್ಳಿಯಲ್ಲಿ ಮತ್ತೊಂದು ದಾಖಲೆ ಪಂದ್ಯಕೂಟ ಕೂಡ. ವಿಖ್ಯಾತ್ 4ನೇ ಓವರ್ ಮೊದಲ ಚೆಂಡು ಮಿಡ್ ಆಫ್ ಭಾಗದಲ್ಲಿ ಬಾರಿ ವೀರಾಜ್ಯ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡು ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ. ಬುಲ್ಸ್ ಚಿತ್ರಾಪುರ ತಳ ಮೊತ್ತ 21 ಪವನ್ಗೆ ಸಂದ ಚೆಂಡು ಏತನ್ಮದ ವೈಟ್ ಬಾಲ್. ಇವರು ನೋಡಿ ದೀಕ್ಷಿತ್ ಅವರು ಪಾರಿವಾಳ ಹಾರಿಸಿದ ಹಾಗೆ ವೈಟ್ ಬಾಲ್ ಕೊಡ್ತಾ ಇದ್ದಾರೆ. ಮದನ್ ಮಡಿಕೇರಿ ಅವ್ರದ್ದು ಇನ್ನೊಂದು ಶೈಲಿ, ನಮ್ಮ ಮುಣ್ಕೂರು ರಾಜ ಅವ್ರದ್ದು ಮತ್ತೊಂದು ಶೈಲಿ. ಈ ರೀತಿಯಾಗಿ ಕೆಲವೊಂದು ಅಂಪೈರ್ಸ್ಗಳು ಇತ್ತೀಚೆಗೆ ಒಂದಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ತನ್ಮದ ಒಂದೊಡೆ ಚೋರಿಯ ಸೇರ್ಪಡೆ ಕೂಡ ಫೈನಲ್ ಲೆಗ್ ಭಾಗದಲ್ಲಿ. ತಂಡದ ಮೊತ್ತ 23 ಓಟಗಳು. ಈ ಹಂತದಲ್ಲಿ ಮತ್ತೊಂದು ಸುಂದರತೆ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ಬಾರಿ ತೀರಾ ಕಳಪೆ ಕ್ಷೇತ್ರ ರಕ್ಷಣೆ ಬುಲ್ಸಿನ ಪರವಾಗಿ ಲಾಂಗ್ ಆಫ್ ನಲ್ಲಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ 25 ಓಟಗಳು. ಕೇವಲ 2 ಓಟ ಮಾರುತಿ ಜಯಕ್ಕಾಗಿ ಬರಬೇಕಾಗ್ತಾ ಇದೆ. ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಬಹಳ ಸಮರ್ಥ ಹೊಡೆತ, ಮೊದಲ ಚೊರಿಯ ಸೇರ್ಪಡೆ ತನ್ಮೂಲಕ ಮಾರುತಿ ಉಳ್ಳಾಲ ತಂಡ 2ನೇ ಪಂದ್ಯ 1 ಸೋಲು 1 ಜಯವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯ ಮಾರುತಿ ತಂಡ ಜಯವನ್ನು ದಾಖಲಿಸಿದ್ರು. ಫಯಾಜ್ ಸ್ಥಳಾಂತರ ಮಾಡ್ತಾ ಇದ್ದಾರೆ. ದೂರದ ಉಳ್ಳಾಲದಿಂದ ಮಾರುತಿ ಪಂದ್ಯಾಟವನ್ನು ನೋಡೋದಕ್ಕೆ ಬಂದಂತ ಮತ್ತೋರ್ವ ಉಳ್ಳಾಲದ ಅತ್ಯುತ್ತಮ ಆಟಗಾರರ ಕೂಡ ಬಾಪ ಫಯಾಜ್. ಅಣ್ಣ ಬೇಗ ನರೇಶ್ ಅವರು ಒಂದು ಲೈನ್ ಆ ಪಿಚ್ ಮಾರ್ಕಿಂಗ್ ಮಾಡಬೇಕಂತ ಬೇಗ. ಕೆಸಿಕೆ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದ ಕೆಸಿಕೆ ಕೋಡಿ ಕ್ರಿಕೆಟರ್ಸ್. ಮಾಡಿ 2 ಬಾಲಿಷ್ಠ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದೆ. ಮಾರುತಿ ವರ್ಸಸ್ ಕೆಸಿಕೆ.
ಅಣ್ಣ ಪ್ಲೇಯರ್ ಸ್ಟ್ಯಾಂಡ್ ಡಗ್ಔಟ್ ಪ್ಲೇಯರ್ಸ್ ಗಳಿಗೆ ಲಭಿಸ್ತಾ ಇಲ್ಲ ಸಂಘಟಕರು. ಪ್ಲೇಯರ್ ಸ್ಟ್ಯಾಂಡ್ ಡಗ್ಔಟ್ಸ್ ಅಲ್ಲಿರುವಂತಹ ಚೇರ್ಸ್ ಗಳು ಬೇರೆಯವರು ಕೂತ್ಕೊಂಡಿದ್ದಾರೆ. ಇಮಿಡಿಯೇಟ್ ಅಲ್ಲಿ ಆಟಗಾರರಿಗೆ ಸ್ಥಳ ಅವಕಾಶವನ್ನು ಮಾಡಿಕೊಡ್ಬೇಕು. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ವಿರಾಜ್ ಫ್ರಮ್ ಮಾರುತಿ ಕ್ರಿಕೆಟರ್ ಸುಳ್ಳಾಲ್ ಮುಖ್ಯ ವೇದಿಕೆ ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ನರೇಶ್, ನಿಮ್ಮ ವಾಲಂಟಿಯರ್ಸ್ಗಳು ಆದಷ್ಟು ಬೇಗ ಪಿಚ್ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ಅನ್ನೋದ ಕೇಳ್ತಾ ಇದ್ದಾರೆ. ಮಾರುತಿ ಮತ್ತು KCK ಪಂದ್ಯಾಟದ ಮೊದಲು ಪಿಚ್ ಮಾರ್ಕಿಂಗ್ ಅನ್ನು ಆದಷ್ಟು ಬೇಗ ಮಾಡಿಕೊಡಿ ಅನ್ನೋದ ಕೇಳಿಕೊಳ್ತಾ ಇದ್ದಾರೆ. ಮಾರ್ಕಿಂಗ್ ಮಾಡೋರು, ಆರ್ಗನೈಸರ್ಸ್, ಅಂಪೈರ್ಸ್ ನಿಮ್ಗಾಗಿ ಕಾಯ್ತಾ ಇದ್ದಾರೆ, ಪ್ಲೇಯರ್ಸ್ ನಿಮ್ಗಾಗಿ ಕಾಯ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ದಯವಿಟ್ಟು ಗಮನಿಸಿ, ಪ್ಲೇಯರ್ ಸ್ಟ್ಯಾಂಡ್ ಅಲ್ಲಿ ಎರಡೂ ಕಡೆ ಡಗ್ಔಟ್ಸ್ ಗಳು, ಮುಖ್ಯವಾಗಿ ಮಾರುತಿ ಡಗ್ಔಟ್ಸ್ ಅಲ್ಲಿ ಪ್ಲೇಯರ್ಸ್ ಗಳಿಗೆ ಚೇರ್ ಸಿಗ್ತಾ ಇಲ್ಲ ಅನ್ನುವಂತ ಸೂಚನೆ ಇದೆ. ನಮ್ಮ ಸಂಘಟಕರು ಮೊದಲಾಗಿ ಆಟಗಾರರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ. ನೀವು ಆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮಾರುತಿ ವರ್ಸಸ್ KCK ನಡುವಣ ಈ ಪಂದ್ಯಾಟ ಇರ್ತದೆ.
ನೇತ್ ಮತ್ತು ಸೂರಜ್ ಆರಂಭಿಕ ದಾಂಡಿಗರು ಅಂಗಣ ಒಳ ಪ್ರವೇಶವನ್ನು ಮಾಡಿದ್ದಾರೆ ಮಾರುತಿಯ ಪರವಾಗಿ. ಮೆಹತ್ ಮತ್ತು ಸೂರಜ್ ಮೊದಲ ಓವರ್ನಲ್ಲಿ ಸಂತು ಕೋಡಿ ಕ್ರಿಕೆಟರ್ಸ್ ಕೆಸಿಕೆಯ ಪರವಾಗಿ. ಜಿಲ್ಲೆಯ ಮತ್ತೊಂದು ಹಿರಿಯ ಕ್ರಿಕೆಟ್ ತಂಡ ಕೂಡ ಕೋಡಿ ಕ್ರಿಕೆಟರ್ಸ್ ಆದರೆ ಮಾರುತಿ ಕೂಡ ಹಜಮಾಡಿಯ ಪರಿಸರ ಮತ್ತೊಂದು ಜನಪ್ರಿಯ ತಂಡ ಕೂಡ. ಮೊದಲ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ರನ್ಔಟ್ ಅವಕಾಶವಿತ್ತು. ಕ್ಷೇತ್ರ ರಕ್ಷಣೆ ಆಡುವಿಕೆಯಲ್ಲಿ ಸುಹಾನ್ ಕರ್ಕೇರ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಹೊಡೆತ. ನಿಹಿತ್ ಮೊದಲ ಓಟವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಮಾರುತಿ ಕ್ರೀಡಾಸಿನ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಹಜಮಾಡಿ 1 for without loss. 5 ಓವರ್ಗಳ ಪಂದ್ಯ, ದಿನದ 11ನೇ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮತ್ತೆ ಸಂತು ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು 2ನೇ ಬಾರಿಗೆ. ಕವರ್ಸ್ ಮೇಲ್ಭಾಗದಲ್ಲಿ ಸುಲಭ ಕ್ಯಾಚ್ ಮಾಡಿ ಕೈ ಸೇರುವುದರ ಮುಖೇನ ಮಾರುತಿ ಆಚೆ ಮಾಡಿ ಮೊದಲ ಹೋದರಿಯನ್ನು ಒಪ್ಪಿಸ್ತಾ ಇದೆ ಕೆಸಿಕೆ. ಸಂತು ಮೊದಲ ಸಸ್ಸನ್ನು ಪಡ್ಕೊಂಡ್ರು. ಸೂರಜ್ ವಾಪಸ್ ಸಾಥಿಯನ್ನು ಕಂಡುಕೊಂಡ್ರು. ಅಂಗಡ ಒಳ ಭಾಗದಲ್ಲಿ ತಿಲಕ ಮತ್ತೋರ್ವ ಅನುಭವಿ ಆಟಗಾರನ ಸೇರ್ಪಡೆ. ಆ ನಿಟ್ಟಲ್ಲಿ 5 ಓವರ್ಗಳ ಪಂದ್ಯ. ವಿಕೆಟ್ಸ್ ಅನ್ನು ಉಳಿಸಿ ಆಡಿದ್ರೆ, ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರೆ, ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಆಟವನ್ನು ಆಡಿ ಬಹುಶಃ ಮಾರುತಿಗೆ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ಅದ್ಯಾವ ರೀತಿಯ ಹೋರಾಟ ಮುಂದುವರಿಕೆ ಆಗ್ತದೆ ನೋಡಬೇಕಾಗಿದೆ. ಎಂಸಿಎಲ್ ನಡೀತಾ ಇದೆ ಅಂಗಡ ಒಳ ಭಾಗದಲ್ಲಿ. ಸಂತು 3ನೇ ಬಾರಿ ಹೆಸರು ಚೆಂಡು ಕಾರ್ಡ್ ಬ್ಯಾಂಕ್ ಆಗಿ ಬಾಲವಾಗಿರುವಂತಹ ಒಂದು ಅಪೀಲನ್ನ ಬೌಲರ್ ಸಮೇತ ಕೀಪರ್ ಕೂಡ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. ನಿರ್ಣಾಯಕರನ್ನ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಮಾನವಿಗಳನ್ನು ತೋರ್ಪಡಿಸಿದರೆ ಕೋಡಿ ಅಂಗಡ ಒಳಭಾಗದಲ್ಲಿ ಕೆಸಿಕೆಯ ತಂಡ. ಅದ್ಯಾವ ರೀತಿಯಲ್ಲಿ ತೀರ್ಮಾನ ಬರ್ತದೆ ನೋಡಬೇಕಾಗಿದೆ. ಒಂದೆಡೆ ಬೋಟ್ ಹಂಚ ಬೌಲಿಂಗ್ ಎಂಡ್ ಆದ್ರೆ ಮತ್ತೊಂದೆಡೆ ಚೆನ್ನೈ ಗ್ಯಾಲಕ್ಸಿ JSW ಕೂಡ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರಲ್ಲಿ ಮಂಚೂಣಿಯನ್ನು ಕಂಡುಕೊಳ್ತಾರೆ. ಈ ಹಂತದಲ್ಲಿ ನಿರ್ಣಾಯಕರು ನಾಟ್ಔಟ್ ತೀರ್ಪನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ದೇಶವನ್ನು ಕೂಡ ಸಂತು ಈ ಹಂತದಲ್ಲಿ ತೋರ್ಪಡಿಸಿದ್ರು ಕೋಡಿಯ ಪರವಾಗಿ. ತಳಮೊತ್ತ ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಒನ್ ಫಾರ್ ಒನ್ M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. ವಿಶ್ವದಾದ್ಯಂತ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಮೊಗವೀರ ಯುವ ಕೂಟದ ಪರವಾಗಿ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮತ್ತೆ ಸಂತು ಈ ಬಾರಿ ಸಂದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಬಾರಿ ಕವರ್ ಸೀಮಾರಿಕಾರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ತಿಲಕ ದಾಂಡಿನಲ್ಲಿ ಚುಮ್ಮಿದ ಮಾರುತಿಯ ಮೊದಲ ಬೌಂಡರಿ ಕೂಡ. ಆ ನೀತು ಈ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೊಂದೆಡೆ ತಿಲಕ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ತಳಮತ್ತ 5 ಓಟಗಳು. ಹಿಂದಿನ ಎಸೆತ ಇನ್ ಸ್ವಿಂಗಿಂಗ್ ಆಗಿತ್ತು. ಅದಾದ ನಂತರ ತೀರಾ ಶಾರ್ಟ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ
ಸಂತೋಷವನ್ನು ಕಂಡುಕೊಂಡ ಮುಖೇನವಾಗಿ ನಿಹಿತ್ ಮೊದಲ ಬೌಂಡ್ರಿಯನ್ನು ಕೂಡ ಮಾರುತಿಯ ಪರವಾಗಿ ದಾಖಲಿಸಿದ್ರು. 5 ಓವರ್ಗಳ ಪಂದ್ಯ, 5-1 ಮಾರುತಿ ವರ್ಸಸ್ ಕೋಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಅಕ್ಷಾಕ ವರ್ಸಲ್ ನಿಹಿತ್ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 6 ಓಟಗಳು. ಬಹಳಷ್ಟು ಯಶಸ್ವಿ ಪಂದ್ಯಕೂಟಗಳು ಮೊಗವೀರ ಸಮಾಜ ಬಾಂಧವರು ಇತ್ತೀಚೆಗೆ ಸತತವಾಗಿ ನಡೀತಾ ಇದೆ. ಕಳೆದ ಕ್ರೀಡಾ ಋತುವಿನಲ್ಲಿ ಹಜಮಾಡಿಯಲ್ಲಿ 3 ಲಕ್ಷ ರೂಪಾಯಿಗಳ ಒಂದು ಮೊಗವೀರ್ಸ್ ಕಪ್ ಪಂದ್ಯಾಟ ಸಾಗಿತ್ತು. ಈ ಹಿಂದೆ ಇದೇ ಕ್ರೀಡಾಂಗಣ ಮೊಗವೀರ ಯುವ ವೇದಿಕೆ ಕೂಡ 2 ಹೊರಬಳಕಿನ ಪಂದ್ಯಾಟವನ್ನು ನಡೆಸಿತ್ತು ಕೂಡ. ಮತ್ತೆ ಬಹಳ ಸಮರ್ಥ ಹೊಡೆತ, ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಒಂದೋಟ, 2 ಓಟಗಳ ಪೂರೈಕೆ ನಿಹಿತ್ ಮತ್ತು ತಿಲಕ ಬಹಳ ಸುತ್ತಮರಿತ ಓಟಗಾರಿಕೆಯನ್ನು ಕಂಡುಕೊಂಡ್ರು. ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 8 ಓಟಗಳು ಫಾರ್ 1. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕೊರೋನಾ ಸಮಸ್ಯೆಯಿಂದಾಗಿ ಅಥವಾ ಲಾಕ್ಡೌನ್ 2 ಪ್ರಮುಖ ಕಾರಣಗಳು. ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳು ಕೂಡ ಮುಂದೂಡಿಕೆಯನ್ನು ಕಂಡುಕೊಂಡು ಇತ್ತೀಚಿನ ದಿನಗಳ ಸತತವಾಗಿ ಒಂದೇ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಪಂದ್ಯಾಟಗಳು ನಡೀತಾ ಇದ್ದಾವೆ. ಈ ನಡುವೆ ಮೊಗವೀರ ಯುವಕೂಟ ಕೂಡ ಮೊದಲ ಬಾರಿಗೆ ಈ ಒಂದು ಟೂರ್ನಮೆಂಟ್ ಅನ್ನು ಹೊಲಬಡಿಕೆ ಅಡಿಯಲ್ಲಿ ಸಂಘಟಿಸ್ತಾ ಇದ್ದ 10 ಮೊಗವೀರ ತಂಡಗಳು ಈ ಯಶಸ್ವಿ ಪಂದ್ಯಕೂಟದ ಮೊದಲ ಹಂತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಚೇತನ್ ಎಸ್ ಕಾರ್ಯಕ್ರಮದಲ್ಲಿ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ 1989ರಲ್ಲಿ ಮೊದಲ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾಟಗಳ ಯುಗ ಆರಂಭವಾಗಿತ್ತು. ಪಡುಬಿದ್ರೆ ಫ್ರೆಂಡ್ಸಿನ ತಂಡ ಮೊದಲ ಬಾರಿಗೆ ಕೇವಲ 2 ಟವರ್ಗಳ ಅಡಿಯಲ್ಲಿ ಮೊದಲ ಹೊರಬಳಕಿನ ಪಂದ್ಯಾಟವನ್ನು ನಡೆಸಿದಂಥ ಒಂದು ತಂಡ ಕೂಡ. ಆ ನಿಟ್ಟಿನಲ್ಲಿ ಇವಾಗ ಈ ಪರಿಸರದಲ್ಲಿ 3ನೇ ಬಾರಿಗೆ ಹೊರಬಳಕಿನ ಪಂದ್ಯಾಟ ನಡೀತಾ ಇದೆ ಮೊಗವೀರ ಸಮಾಜ ಬಾಂಧವರಿಗಾಗಿ. ಮತ್ತೆ ಚೇತು ಎಸಂದ ಚೆಂಡು ಬಹಳ ಸಮರ್ಥ ಹೊಡೆತ, ಮಿಡ್ ಆಫ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆಯೂ ಕೂಡ. ತಳ ಮೊತ್ತ 9 ಓಟಗಳು. ಈ ಬಾರಿಲಿ ಆದ್ಯಾರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ತಿಲಕ ಮತ್ತೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಈ ಬಾರಿ. ಮಾರುತಿ ಕ್ರಿಕೆಟರ್ಸ್ ಆಚಮಾಡಿಯ ಪರವಾಗಿ ಚೇತು ಬೋಟ್ ಹಂಚ್ ಅನ್ನ ಬಳಸ್ತಾ ಇದ್ದಾರೆ. ಡಾಟ್ ಬಾಲ್ ಮುಂದಕ್ಕೆ ಬಹುಶಃ ಮೊಗವೀರರ ಒಂದು ಅತ್ಯುತ್ತಮ ತಂಡವನ್ನು ಕಟ್ಟೋದಕ್ಕೂ ಕೂಡ ಈ ಟೂರ್ನಮೆಂಟ್ ಸೇತುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಸಂತೋಷ್ ಕೋಡಿಕಲ್ ಅವರ ಸಾರಥ್ಯದಲ್ಲಿ ಮೊಗವೀರರ ಮೊದಲ ತಂಡ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟವನ್ನು ಇತ್ತೀಚಿನ ಕೆಲವೊಂದು ವರ್ಷಗಳ ಹಿಂದೆ ಆಡಿತ್ತು ಕೂಡ. ಆದರೆ ಇವಾಗ ಮತ್ತೆ ತಂಡ ಕಟ್ಟುವಂತಹ ಇರಾದೆಗಾಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪ್ರದರ್ಶನವನ್ನು ಅತ್ಯುತ್ತಮ ಮಟ್ಟದಲ್ಲಿ ನೀಡುವಂತಹ ಆಟಗಾರರಿಗೆ ಅವಕಾಶಗಳು ಲಭಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದೋಟ ಫೈನ್ ಲೆಗ್ನತ್ತ ಸಾಗ್ತಾ ಇದ್ದು ಚೆಂಡು. ತಂಡದ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 10 ಓಟವನ್ನು ತಲುಪ್ತಾ ಇದೆ. ಮಾರುತಿ ಕ್ರಿಕೆಟರ್ಸ್ ಹಜಮಾಡಿಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. 2 ಕೂಡ ಹಜಮಾಡಿಯ ತಂಡಗಳು. ಕೋಡಿ ಒಂದೆಡೆ ಆದ್ರೆ ಮಾರುತಿ ಮತ್ತೊಂದೆಡೆ. ಮತ್ತೆ ಚೇತು ದಿನದ 11ನೆಯ ಪಂದ್ಯ ಆದಷ್ಟು ಬೇಗ ಮುಂದರಿಕೆಯನ್ನು ಮಾಡಿಕೊಳ್ಳಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2 ಲಕ್ಷ ರೂಪಾಯಿಗಳ
ಕ್ಯಾಶ್ ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಈ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ, ಒಂದೊಡೆ ಚೋರಿಯ ಸೇರ್ಪಡೆ. ಏತನ್ಮಧ್ಯೆ ಹೋದರಿ ಆಘಾತ, ತಿಲಕ್ ಬ್ಯಾಕ್ ಟು ಪವಿಲಿಯನ್. ಮತ್ತೊಂದು ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇದೆ ಬಾರಿ ಮಾರುತಿ. ಹೊಸ ದಾಂಡಿಗ ಪ್ರತೀಶನ ಸೇರ್ಪಡೆ. ಸನಿ ಗ್ಯಾಲಕ್ಸಿ ಮಾರ್ಚ್ 17ಕ್ಕೆ ಆರಂಭವನ್ನ ಕಂಡುಕೊಳ್ತದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರಲ್ಲಿ ಒಬ್ಬರು ಕೂಡ. JSW ಬೋಟ್ ಹನ್ಸ್ ಈ ರೀತಿಯಾಗಿ ಬಹಳಷ್ಟು ದಾನಿಗಳ ಒಂದು ಸಹಕಾರದೊಂದಿಗೆ ಟೂರ್ನಮೆಂಟ್ ನಡೀತಾ ಇದೆ. MCL 2022ರ ಪ್ರತಿಷ್ಠಿತ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಕೂಡ. ಈ ಬಾರಿ ಚೇತು ಎಸೆದ ಚೆಂಡು ಕವರ್ಸ್ ಭಾಗದಲ್ಲಿ ನೋಡ ಪೂರೈಕೆ ಕೂಡ ಆಗ್ತಾ ಇದೆ. ಈ ಒಂದೊಡೆ ಚೋರೆ ಮುಖೇನವಾಗಿ ಮಾರುತಿಯ ಮೊತ್ತ 11 for 2. ಮತ್ತೆ ಚೇತು ಪ್ರತೀಶ್ಗೆ ಸಂದ ಚೆಂಡು, ಸುಂದರತೆ ಹೊಡೆತ, ಪಾಯಿಂಟ್ ಭಾಗದಲ್ಲಿ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಎರಡನೇ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. 12 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳಲ್ಲಿ ಬಾಲ್ ಟು ಬಾಲ್ ಮ್ಯಾಚ್ ಅನ್ನು ಕಂಡುಕೊಂಡ ಈ ಮಾರುತಿಯ ಬ್ಯಾಟಿಂಗ್ ಲೈನ್ ಅಪ್ ಇನ್ನುಳಿದ 3 ಓವರ್ಗಳಲ್ಲಿ ಆದಷ್ಟು ಓಟಗಳನ್ನು ಪೇರಿಸಾರೆ ನೋಡಬೇಕಾಗಿದೆ. ಪ್ರತಿ ಪಂದ್ಯಾಟದ ಪಂದ್ಯ ಶ್ರೇಷ್ಠರಿಗೆ ಕೂಡ ಅಕ್ಕಿಯನ್ನ ನೀಡುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಆಟಗಾರರು ಮನೆಗೇನು ತರೋದಿಲ್ಲ ಅನ್ನುವಂಥ ಒಂದು ಮಾತಿರುವಂತಹ ಹಂತದಲ್ಲಿ ಅಕ್ಕಿ ಆದ್ರೂ ಮನೆಗೆ ಹೋಗ್ಲಿ ಅನ್ನುವಂಥದ್ದು ಒಂದು ದೂರಾಲೋಚನೆಯನ್ನು ಮಾಡಿದ್ರು. ಮೊಗವೀರ ಯುವ ಕೂಟ ಈ ಸಂದರ್ಭದಲ್ಲಿ ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ ಕೂಡ. ಮತ್ತೆ ಸಂತು 3ನೇ ಓವರ್ ಮೊದಲ ಚೆಂಡಿಗಾಗಿ ಸಿನಿ ಗ್ಯಾಲಕ್ಸಿ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. 3rd ಓವರ್ ಇನ್ ಪ್ರೋಗ್ರೆಸ್. ಪ್ರತೀಶ್ಗೆ ಸಂದ ಚೆಂಡು, ಈತನ ಮಧ್ಯೆ ಒಂದೊಳ್ಳೆ ಚೋರಿಯ ಸೇರ್ಪಡೆ. ತಟ್ಟಿ ಮುಟ್ಟಿ ಓಟಗಳು ಬರ್ತಾ ಇದೆ. ತಳಮೊತ್ತ ಕೂಡ 13 ಓಟಗಳು. ಮಾರುತಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮ್ಯಾಚ್ ನಂಬರ್ 11 KCK ವರ್ಸಸ್ ಮಾರುತಿ ನಡುವಣ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ. ಈತನ ಮಧ್ಯೆ ಯಾರ್ಕರ್ಲೆಂಡ್ ಡೆಲಿವರಿ ಲಾಂಗ್ ಆಫ್ ಆಗಿದತ್ತ ನಿಹಿತ್ ಓಟ ಬರ್ತಾ ಇದೆ. ಮಾರುತಿಯ ಬಹುಶಃ ಮತ್ತೊಂದು ನಮ್ಮುಗೆ ಯುವ ಆಟಗಾರ ಪ್ರತಿಯೊಂದು ಎಸೆತ ಓಟವನ್ನು ದಾಖಲಿಸ್ತಾ ಇದ್ದಾನೆ. ಈತನ ಮಧ್ಯೆ ಸುಂದರತೆ ಎಸೆತ, ಸ್ಲೋವರ್ ಫುಲ್ ಟಾಸ್.
ದೀಪಾಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಒಂದೊಳ್ಳೆ ಚೋರಿಯ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮಾರುತಿಯ ಮೊತ್ತ ಈ ಒಂದೊಡೆ ಚೋರಿಯ ಮುಖೇನವಾಗಿ 16ಕ್ಕೆ 2 16-2 35ರಿಂದ 40 ಘನತೆಯ ಮೊತ್ತ. ಆ ಮೊತ್ತವನ್ನು ತಲುಪ್ತಾರೋ ನೋಡಬೇಕಾಗಿದೆ. ಮಾರುತಿ ಕ್ರಿಕೆಟರ್ಸ್ ಅಜಮಾಡಿಯ ತಂಡ. ಈ ತನ್ಮಧ್ಯೆ ಮತ್ತೆ ಸಂತು ಪ್ರತೀಶ್ಗೆ ಸದ ಚೆಂಡ ಔಟ್ ಸ್ವಿಂಗ್ ಡೆಲಿವರಿ ಕೊನೆ ಕ್ಷಣದಲ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ. ಕೋಡಿಯ ಮತ್ತೊರ ಹಿರಿಯ ಅನುಭವಿ ಆಟಗಾರ. ಆ ನಿಟ್ಟಲ್ಲಿ ಪುನೀತ್ ಕೂಡ ಈ ಹಿಂದಿನ ಪಂದ್ಯ ಬಹಳ ಸುತ್ತವರಿತ ಆಟವನ್ನು ತೋರ್ಪಡಿಸಿ ಅಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ. ಇನ್ನೊಂದೆಡೆ ಅನಿಲ್ ಬ್ಯಾಂಗ್ರೆ ಮತ್ತೋರ್ವ ಭರವಸೆ ಆಟಗಾರ. ಈ ರೀತಿ ಮತ್ತೆ ಸಂತು ಪ್ರತೀಶ್ಗೆ ಸಂದ ಚೆಂಡು ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ಕ್ಷಣ ಎಡವಿಕೆ ತನ್ಮೂಲಕವಾಗಿ ಬೌಂಡ್ರಿ. ಅದೃಷ್ಟದ ಆಟದಲ್ಲಿ ಮತ್ತೆ ಅದೃಷ್ಟ ಮಾರುತಿಯ ಕೈ ಹಿಡಿತಾ ಇದೆ. ಕೈಯಲ್ಲಿದ್ದ ಬೌಂಡರಿಯನ್ನು ಕೈ ಚೆಲ್ಲಿ ಬಿಟ್ರು. ತನ್ಮೂಲಕವಾಗಿ 4 ಓಟಗಳ ಸೇರ್ಪಡೆ ಪ್ರತೀಶ್ ಖಾತೆಯನ್ನು ಕಂಡುಕೊಳ್ತಾ ಇದೆ. End of over number 3. Score is on 24 here. Loss of 2. ಮೊದಲ 3 ಓವರ್ಗಳಲ್ಲಿ 20 ಓಟಗಳು. 2 ಓವರ್ಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಓಟ್ಗಳು ಬರ್ತದೆ ನೋಡಬೇಕಾಗಿದೆ. ಸೆನೆ ಗ್ಯಾಲಕ್ಸಿ ಇನ್ನೇನು ಮಾರ್ಚ್ ತಿಂಗಳ 17ರಲ್ಲಿ ಅಧಿಕೃತ ಶುಭಾರಂಭವನ್ನು ಕಂಡುಕೊಳ್ತದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಬಹಳಷ್ಟು ಜನಪ್ರಿಯ ಚಲನಚಿತ್ರಗಳೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಸಿನಿ ಗ್ಯಾಲಕ್ಸಿಯಲ್ಲಿ ಪ್ರದರ್ಶನವನ್ನು ಕಾಣ್ತದೆ. ಆ ನಿಟ್ಟಿನಲ್ಲಿ ಟೂರ್ನಮೆಂಟಿನ ನಮ್ಮ ಪ್ರಮುಖ ಪ್ರಾಯೋಜಕ ಸಂಸ್ಥೆಗಳಲ್ಲಿ ಕೂಡ ಒಂದು ಸಿನಿ ಗ್ಯಾಲಕ್ಸಿ. ಅಂಗಡ ಒಳಭಾಗದಲ್ಲಿ ಮತ್ತೆ ಅನಿಲ್ ಬೆಂಗ್ರೆ ಬೋಟ್ ಅಂಡ್ ಶೆಂಡ್ ಅನ್ನು ಬಳಸ್ತಾ ಇದ್ದಾರೆ. ನಿಹಿತ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬಾರಿ ಆದಷ್ಟು ಬೇಗ ಪಂದ್ಯಾಟ ಮುಂದರಿಕೆ ಕಂಡುಕೊಳ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೊಗವೀರರ 10 ತಂಡಗಳ ನಡುವಣ ಹಡಾಹಡಿ MCL ಕಾಳಗ. ನಾಳೆ ಪ್ರಶಸ್ತಿಯನ್ನು ಯಾರು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಈ ಹಂತದಲ್ಲಿ ಬೆಂಗ್ರಾ ನಿಲ್ಲಿಸ್ಗಾರಿಕೆ ಭಾಗದಲ್ಲಿ ಪ್ರತೀಶ್ ಮತ್ತೊಂದೆಡೆ ಪುನೀತ್ ವಿಕೆಟ್ ಕೀಪರ್. ಮೊದಲ ಚೆಂಡು ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಟರ್ನ್ ಆದಂತ ಒಂದು ಎಸೆತ ಅನಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಬಾರಿಗೆ ಅನಿಲ್ ಈ ಬಾರಿ ಎಸೆದ ಚೆಂಡು ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಹಿಂದಿನ ಪಂದ್ಯಾಟದಲ್ಲೂ ಕೂಡ ಬ್ಯಾಟ್ ಅಂಡ್ ಬಾಲ್ ನಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಬೆಂಗ್ರೆ ಅನಿಲ್ ಮತ್ತೆ ಕೋಡಿಯ ಪರವಾಗಿ 3ನೇ ಚೆಂಡು ಬೌಲರ್ಸ್ ರನ್ ಔಟ್ ಅವಕಾಶ ಇತ್ತು. ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಕೂಡ ಬೆಂಗ್ರೆ ಅನಿಲ್ ದಾಂಡಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಬರ್ತಾ ಇದೆ. 4ನೇ ಓವರ್ ಲಾಸ್ಟ್ 3 balls are remaining. 2 ಲಕ್ಷ ರೂಪಾಯಿಗಳ MCL ಸಾಗ್ತಾ ಇದೆ. ಈ ಬಾರಿ ಪ್ಯಾಡ್ ಮೇಲೆ ಪಡ್ಕೊಂಡ ಚೆಂಡು ರಾಘು ಮತ್ತು ಕೃಷ್ಣ ಲೆಗ್ ಬಾಯ್. ಈ ಪಂದ್ಯಾಟದ KSC ಅಂಪೈರ್ಸ್ಗಳು ಕೂಡ. ಮತ್ತೊಂದೆಡೆ ದೀಕ್ಷಿತ್ ಮತ್ತು ಸಚಿನ್ ಸದ್ಯ ವಿಶ್ರಾಂತಿಯಲ್ಲಿದ್ದಾರೆ. ತಳಮೊತ್ತ 21 21-2 ಮಾರುತಿ ಚಿತ್ರಾಪುರ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 2 ಲಕ್ಷ ರೂಪಾಯಿಗಳ ಪ್ರತಿಷ್ಠಿತ
MCL ಸಾಗಿ ಬರ್ತಾ ಇದೆ. ಮತ್ತೆ ಅನಿಲ್ 5ನೇ ಬಾರಿಗೆ ಪ್ರತೀಶ್ಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಅಂತಿಮ ಎಸ ಕೂಡ 4ನೇ ಓವರ್ ಅಲ್ಲಿ ಮತ್ತೊಂದು ಸುಂದರತೆ ಹೊಡೆತ. ಪ್ರತೀಶ್ ತಂಡದಲ್ಲಿ ಲಾಂಗ್ ಆಫ್ ಲಾಂಗ್ ನಡುವಣ 2 ಓಟಗಳ ಪೂರೈಕೆಯೂ ಕೂಡ ಆಗ್ತಾ ಇದೆ. 23 ಓಟಗಳು ಮೊದಲ 4 ಓವರ್ಗಳ ದಾಖಲಾಗ್ತಾ ಇದೆ. ಈ ಓವರ್ ಅನಿಲ್ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇದಾದ ನಂತರ ಮುಂದಿನ ಪಂದ್ಯ ಅಂಬಿಗ ತುಳುನಾಡು ವರ್ಸಸ್ ಪ್ರಗತಿ ರೇಂಜರ್ಸ್ ಬೆಂಗರೆಯ ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡ್ತದೆ. ಮ್ಯಾಚ್ ನಂಬರ್ 12 12ನೇಯ ಪಂದ್ಯಾಟ ಇರ್ತದೆ. ಈತನ ಮಧ್ಯೆ ಬೌಲರ್ ರಾಹುಲ್. ತಳ ಮೊತ್ತ 23ಕ್ಕೆ 2 ಮಾರುತಿಯ ಮೊತ್ತ. ಹಂತದಲ್ಲಿ ಮನಸ್ಸಮರ್ಥ ಹೊಡೆತ ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಭಾಗವನ್ನು ಕಾಣ್ತಾ ಇದೆ. ಈ ಬಾರಿ ಸಿಕ್ಸರ್ ಷಟ್ಕ, 6 ಓಟಗಳ ಸೇರ್ಪಡೆ. ನಿಹಿತ್ ದಾಂಡಿನಲ್ಲಿ ಚುಮ್ಮಿದ ಈ ಪಂದ್ಯಾಟದ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕೂಡ. ಸ್ಕ್ವೇರ್ ಲೆಗ್ ನಲ್ಲಿ ಮತ್ತೆ 6 ಓಟಗಳ ಸೇರ್ಪಡೆ. ತಳ ಮೊತ್ತ 29 ಓಟಗಳು. ರಾಹುಲ್ 5ನೇ ಓವರ್ನ ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಬಾರಿಗೆ ಮತ್ತೆ ಸದ ಚೆಂಡು ಡೀಪ್ ಕವರ್ ಸೀಮರಿಕೆ ಭಾಗದಲ್ಲಿ ತನ್ ಮೂಲಕ ಬೌಂಡರಿ. ನಿಹಿತ್ ಯುವ ಆಟಗಾರ ಮೊದಲೇ ತಿಳಿಸಿದ ಹಾಗೆ ಇವಾಗ ಅತ್ಯುತ್ತಮ ಆಟವನ್ನು ಮುಂದುವರಿಸಿದರೆ ಕೂಡ ಮಾರುತಿಯ ಪರವಾಗಿ ಘನತೆ ಗೌರವಾನ್ವಿತ ಮೊತ್ತ 33 ಓಟವನ್ನು ತಲುಪ್ತಾ ಇದೆ. ಅಂತಿಮ 4 ಚೆಂಡುಗಳು ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಒಂದೆಡೆ ಪ್ರತೀಶ್, ಇನ್ನೊಂದೆಡೆ ನಿಹಿತ್. ಈ ರೀತಿಯಾಗಿ ಮಾರುತಿ ಅಜಮಾಡಿಯ ಯುವ ಆಟಗಾರರು ಕೋಡಿಯ ವಿರುದ್ಧ ಸ್ಪಷ್ಟ ಮೇಲುಗೈನ ದಾಖಲಿಸ್ತಾ ಇದ್ದಾರೆ. ಮತ್ತೆ ರಾಹುಲ್ ಈ ಬಾರಿ ಎಸೆದ ಚೆಂಡು ವೇಗದ ಎಸೆತ, ಒಂದಷ್ಟು ದಾಂಡಿಗರನ್ನ ಕಕ್ಕಾಗಿ ಬಿಕ್ಕಿ ಮಾಡ್ತಾ ಇದೆ ಈ ಒಂದು ಎಸೆತ. 3 ರನ್ಗಳು ಮಾತ್ರ ಬಾಕಿ ಇದೆ ಬಾರಿ ಲಾಸ್ಟ್ ಓವರ್. ಈತನದ ವೈಟ್ ಬಾಲ್, ಅಕ್ರಮ ಎಸೆತ, ಮತ್ತೆ ಒಂದು ಓಟದ ಸೇರ್ಪಡೆ. 34 ಓಟಗಳು, 40ರ ಗಡಿಯನ್ನು ಮೀರುವ ಎಲ್ಲ ಅವಕಾಶಗಳು ಮುಕ್ತವಾಗ್ತಾ ಇದೆ. ಮಾರುತಿ ಅಜಮಾಡಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ತನ್ನ ಮೂಲಕವಾಗಿ ಮತ್ತೊಂದು ಬಳಸವರ್ತ ರಿವರ್ಸ್ ಶಾಟ್. ನಿಹಿತ್ ದಾಂಡಿನಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲು ಭಾಗದ ನಡುವಣ ಸೀಮಾರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಮತ್ತೋರ್ವ ಭರವಸೆ ಆಟಗಾರನ ಉದಯವಾಗ್ತಾ ಇದೆ. ಮೊಗವೀರ ಸಮಾಜ ಬಾಂಧವರಲ್ಲಿ ಇವಾಗಲೇ ಈ ಒಂದು ಹುಡುಗ ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾನೆ ಕೂಡ. ತಳ ಮೊತ್ತ 38 ಓಟಗಳು. ಸಿಂಹ ಪಾಲಿನ ಆಟ ನಡೀತಾ ಇದೆ ಕೂಡ. ನಿಹಿತ್ ಮಾರುತಿಯ ಪರವಾಗಿ ಈ ಬಾರಿಯ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ.
ಟಾಪೇಜ್ ಆಗ್ತಾ ಇದೆ ಲಾಂಗ್ ಆಫ್ ಆಗದಲ್ಲಿ ಒಂದು ಓಟ ತನ್ಮೂಲಕ ರನ್ಔಟ್ಗೆ ಅವಕಾಶವನ್ನ ಕೇಳ್ತಾ ಇದ್ದಾರೆ ಈ ಬಾರಿ. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗ ಬರಬೇಕಾಗಿದೆ ಕೂಡ. ಅಂತಿಮ ಒಂದು ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಏತನ್ಮಧ್ಯೆ ನಾಟ್ ಔಟ್. ಮತ್ತೆ 2 ಓಟಗಳ ಸೇರ್ಪಡೆ ನಿಹಿತ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ಮಾರುತಿಯ ಮೊತ್ತ 40 ಓಟಗಳು. ಒಂದು ಹಂತದಲ್ಲಿ 30ರ ಗಡಿಯನ್ನ ಕೂಡ ದಾಟುವ ಸಾಧ್ಯತೆ ಬಹಳಷ್ಟು ಕಡಿಮೆಯಲ್ಲಿದ್ದ ತಂಡ ಈ ಓವರ್ನಲ್ಲಿ ನಿಹಿತ್ ದಾಖಲಿಸುವಂತ ಕೆಲವೊಂದು ಅತ್ಯುತ್ತಮ ಹೊಡೆತಗಳು ಮತ್ತೆ ಗೌರವಾನ್ವಿತ ಮೊತ್ತವನ್ನು ತರ್ತಾ ಇದೆ ಮಾರುತಿಯ ತಂಡ. 40 ಫಾರ್ 3. ಲಾಸ್ಟ್ ಒನ್. ಈ ಬಾರಿ ಸಂದ ಚೆಂಡು ಒಂದು ಓಟದ ಪೂರೈಕೆಯು ಕೂಡ ಎಂಡ್ ಆಫ್. ಇದು ಲಾಗ್ ಬಾಯ್ ಸೂಚನೆ. 41ಕ್ಕೆ 2 ನಿಹಿತ್ನ ವೈಯಕ್ತಿಕ ಮೊತ್ತ ಈ ಪಂದ್ಯಾಟದಲ್ಲಿ. ನಾಟ್ ಔಟ್. 26 ಓಟದ ಅತ್ಯುತ್ತಮ ಒಂದು ಇನ್ನಿಂಗ್ಸ್ ಅನ್ನು ಆಡಿದ್ರು ಮಾರುತಿಯ ಪರವಾಗಿ. ಈ ತನ್ಮಧ್ಯೆ ಟಾರ್ಗೆಟ್ ಜಯಕ್ಕಾಗಿ ಕೆಸಿಕೆಯ ತಂಡ 30 ಎಸೆತ 42 ಓಟಗಳ ಅವಶ್ಯಕತೆ. ಮುಂದಿನ ಪಂದ್ಯ ಅಂಬಿಗ ತುಳುನಾಡು ಟೈಗರ್ಸ್ ತಂಡದ ನಾಯಕ ಮುಖ್ಯವಂತಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತೇವೆ. ನಿಮ್ಮನ್ನ ಎದುರಿಸುವ ತಂಡ ಸತತ 2 ಜಯವನ್ನು ದಾಖಲಿಸಿದಂತ ಒಂದು ತಂಡ ಪ್ರಗತಿ ರೇಂಜರ್ಸ್ ಬೆಂಗ್ರೆ. ಇಮಿಡಿಯೇಟ್ ಆಗಿ ಮುಖ್ಯವಂತಿಕೆ ಕಡೆ ಟಾಸ್ಗೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ಕ್ಷಣದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಸಂತೋಷ್ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಉದ್ಯಾರವರೇ. ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಈ ಪಂದ್ಯ ಟೂರ್ನಮೆಂಟನ್ನು ಜಯಿಸಿದಂಥ ತಂಡ 2 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಕರ್ಷಕವಾದ ಒಂದು ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ತಂಡ 1 ಲಕ್ಷದ ಜೊತೆಗಾಗಿ ಆಕರ್ಷಕವಾದ ರನ್ನರ್ಸ್ ಆಫ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ದಿನದ 11ನೇ ಪಂದ್ಯ ಅಂಕಣದೊಳ ಭಾಗದಲ್ಲಿ ಸಾಗ್ತಾ ಇದೆ. KCK
ಯಜಮಾಡಿ ಕೋಡಿಯ ವಿರುದ್ಧವಾಗಿ ಮಾರುತಿ ಯಜಮಾಡಿಯ ತಂಡ 5 ಓವರ್ಗಳ ಮುಕ್ತಾಯದಲ್ಲಿ 41 ಓಟವನ್ನು ದಾಖಲಿಸಿಕೊಂಡಿದೆ. 42ರ ಬ್ರಾಡ್ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ. ಹೆಜಮಾಡಿ ಕೋಡಿಯ ಒಂದು ತಂಡ ಆರಂಭಿಕ ಆಟಗಾರರಾಗಿ ಸ್ಟ್ರೈಕರ್ ಎಂಡಿಗೆ ಬಹಳಷ್ಟು ಅನುಭವಿ ಆಟಗಾರ, ಹಲವಾರು ರಾಜ್ಯದ ಪಂದ್ಯಾಟದಲ್ಲಿ ಯಶಸ್ಸನ್ನು ಕಂಡಂಥವರು ಆಟಗಾರ ಕೂಡ. ರಾಜ್ಯದ ಸುತ್ತಗಲಕ್ಕೂ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದ ಎಕೆ ಸ್ಪೋರ್ಟ್ಸು ಸಾಗರ್ ಜಾನ್ಸನ್, BBC ಅಗ್ರಹಾರ ಈ ರೀತಿಯ ತಂಡದಲ್ಲಿ ಆಡಿದಂಥವರು ಅನುಭವಿ ಕೂಡ. ಅನಿಲ್ ಸ್ಟ್ರೈಕರ್ ಎಂಡಿಗೆ, ಅದೇ ರೀತಿ ನಾನ್ ಸ್ಟ್ರೈಕರ್ ಎಂಡಿಗೆ ಇನ್ನೊರು ಅನುಭವಿ ಆಟಗಾರ BBC ಅಗ್ರಹಾರದ ಮುಖಾಂತರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಪುನೀತ್ ನಾನ್ ಸ್ಟ್ರೈಕರ್ ಎಂಡಿಗೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಅಶ್ವೇತ್ ಆರಂಭಿಕ ಅವ್ರನ್ನ ಚೆಂಡಿಗೆ ಬೀಸುವಂತ ಒಂದು ಪ್ರಯತ್ನ. ಲೆಗ್ ಸೈಡ್ ಮಿಡ್ ವಿಕೆಟ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಕೂಡ ಆಗ್ತಾ ಇದೆ. ಈ ಹಿಂದಿನ ಪಂದ್ಯಾಟದಲ್ಲಿ ಜೈಮಾತಾ ಕುಳಾಯಿಯ ವಿರುದ್ಧವಾಗಿ ಅನಿಲ್, ಅದೇ ರೀತಿ ಪುನೀತ್ ಅವರು ಬಹಳಷ್ಟು ಉತ್ತಮ ರೀತಿಯ ಜೊತೆ ಆಟವನ್ನು ಆಡಿದ್ರು. 2 ಸಿಕ್ಸರ್ನ ಜೊತೆಗಾಗಿ 1 ಬೌಂಡ್ರಿ ಇಬ್ಬರು ಆಟಗಾರರು ಕೂಡ ದಾಖಲಿಸಿದ್ರು. 51ರ ಬ್ರಾಡ್ ಟಾರ್ಗೆಟ್ ಅನ್ನು ಆರಾಮವಾಗಿ ಚೇಸ್ ಮಾಡಿದ್ರು. ಸದ್ಯ ಈ ಪಂದ್ಯಾಟದಲ್ಲಿ ಅದು ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪುನೀತ್ ಬೀಸುವಂತ ಒಂದು ಪ್ರಯತ್ನಗಳು ಬರ್ತಾ ಇದೆ, ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. ಯಶ್ವೇತ್ ಮೂರನೇ ಚೆಂಡಿಗಾಗಿ ಐತರ್ಮದ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾ ರೆಕೆಂಚಿನಲ್ಲಿ ಬೌಂಡ್ರಿ. 4 ಓವರ್ದ ಹೆಚ್ಚುವರಿಯನ್ನು ದಾಖಲಿಸ್ತಾ ಇದ್ದಾರೆ. ಪುನೀತ್ ಇವಾಗ ಬೌಂಡರಿಯನ್ನು ದಾಖಲಿಸಿದ್ರು. ಯಜಮಾಡಿ ಕೋಡಿಯ ಮುಖಾಂತರವಾಗಿ ಸುಂದರತೆ ಒಂದು ಬೌಂಡರನ್ನು ಪುನೀತ್ ಇವಾಗ ದಾಖಲಿಸ್ತಾ ಇದ್ದಾರೆ. ಹಿಂದಿನ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು 2 ಸಿಕ್ಸರ್ನ ಜೊತೆಗಾಗಿ 1 ಬೌಂಡರಿ ದಾಖಲಿಸಿದಂತ ಆಟಗಾರ ಕೂಡ ಪುನೀತ್. 4ನೇ ಬಾರಿ ಮತ್ತೆ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರೆ ಕ್ಯಾಚ್ನಲ್ಲಿ ಬಹಳಷ್ಟು ಉತ್ತಮ ರೀತಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುಖಾಂತರವಾಗಿ ಪುನೀತ್ ಇನ್ನಿಂಗ್ಸ್ ಅಂತ್ಯ. ಪುನೀತ್ ಬ್ಯಾಕ್ ಟು ಪೆವಿಲಿಯನ್. ಬಹಳಷ್ಟು ಒಂದು ಉತ್ತಮದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಕೂಡ ಆಘಾತವನ್ನು ಪಡ್ಕೊಳ್ತಾ ಇದೆ. ಯಜಮಾಡಿ ಕೋಡಿಯ ಒಂದು ತಂಡ 42ರ ಬ್ರಾಡ್ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. 5 ಓವರ್ನ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬಹುಶಃ ಕಳೆದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಆಟಗಾರ ಕೂಡ ಅನಿಲ್ ಇರುವ ತನಕ ಕೂಡ ಬಹಳಷ್ಟೊಂದು ಆಶಾದಾಯಕದೊಂದು ಅಂಶ ಯಜಮಾಡಿ ಕೋಡಿ ತಂಡಕ್ಕೆ. ಹಿಂದಿನ ಪಂದ್ಯದಲ್ಲಿ ಆರಂಭಿಕ 2 ಓವರ್ನ ಪವರ್ ಪ್ಲೇಯಲ್ಲಿ ಕೇವಲ 11 ಓಟವನ್ನು ದಾಖಲಿಸಿದ್ರು ಕೂಡ 51ರ ಟಾರ್ಗೆಟ್ ಅನ್ನು ಕೊನೆ ಹಂತದಲ್ಲಿ ಆರಾಮವಾಗಿ ಚೇಸ್ ಮಾಡಿದ್ರು. ಈ ಪಂದ್ಯದಲ್ಲಿ ಅದ್ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹೊಸ ಆಟಗಾರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾವೆ. ಸಂತೋಷ್ ಹೊಸ ಆಟಗಾರ ಪರಿಚಯ ನಾನ್ ಸ್ಟ್ರೈಕರ್ ಎಂಡಿಗೆ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಹೊಡೆತ. ಆ ನಿಟ್ಟಿನಲ್ಲಿ ಒಂಟಿ ಹೊಡೆದ ಪೂರೈಕೆ ಆಗ್ತದೆ. ಮೊದಲ ಓವರ್ನ ಚಾಲ್ತಿ. 6ಕ್ಕೆ 1 42ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಯಜಮಾಡಿ ಕೋಡಿಯ ಒಂದು ತಂಡ. KCK ಈ ತನ್ಮಧ್ಯೆ ಬೀಸುವಂತ ಒಂದು ಪ್ರಯತ್ನ. ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 1. 6 ಫಾರ್ ಲಾಸ್ ಆಫ್ 1 ವಿಕೆಟ್. ಯಜಮಾಡಿ ಕೋಡಿಯ ತಂಡ ಮಾರುತಿ ಯಜಮಾಡಿಯ ವಿರುದ್ಧವಾಗಿ. ಆ ನಿಟ್ಟಿನಲ್ಲಿ ಇನ್ನುಳಿದಂತ 24 ಎಸೆತ 36ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಬಹುಶಃ ಈ ಪಂದ್ಯಾಟದ ಮುಕ್ತಾಯದ ಬಳಿಕವಾಗಿ, ಇವತ್ತಿನ ದಿನದ ಪಂದ್ಯಾಟ ಮುಕ್ತಾಯಕ್ಕಾಗಿ ಕೊನೆಯ ಒಂದು ಪಂದ್ಯಾಟ ಸಾಗಲಿಕ್ಕಿದೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಮೊಗವೀರ ಸಮಾಜ ಬಾಂಧವರಿಗೆ ಬಹಳಷ್ಟೊಂದು ಶ್ರೀಮಂತ ಮಾಡಿದ ಪಂದ್ಯಾಟವನ್ನು
ಕರ್ನಾಟಕದ ಸುತ್ತಗಲಕ್ಕೂ ನಡೆಸ್ತಾ ಇದ್ದಾರೆ. ಈ ಅಂಕಣದ ಇತಿಹಾಸದಲ್ಲಿ 3ನೇ ಬಾರಿ ಅದ್ದೂರಿಯಾದ ಹೊನಲು ಬೆಳಕಿನ ಪಂದ್ಯಾಟ ನಡೀತಾ ಇದೆ. ಆರಂಭಿಕ ಹಂತದಲ್ಲಿ 2 ಬಾರಿ ಮೊಗವೀರ ಯುವ ಸಂಘಟನೆ ನಡೆಸಿತ್ತು. ಇವಾಗ ಮೊಗವೀರ ಯುವ ಕೂಟದ ಸಂಸ್ಥೆ ಕೂಡ ಈ ಒಂದು ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಎಸೆತ 36 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಬಹುಶಃ ಅನಿಲ್ ಅವರ ಆಟವೇ ಆ ತಂಡದ ಆಶಾದಾಯಕದ ಅಂಶ. ಅದ್ಯಾವ ರೀತಿ ಆಡ್ತಾರಂತ ಕಾದ್ ನೋಡಬೇಕಾಗಿದೆ. ಅನಿಲ್ ಒಂದು ಓಟವನ್ನು ಪೂರೈಸಿದ್ರು. ತಂಡದ ಮತ್ತು 7ಕ್ಕೆ ತಲುಪ್ತಾ ಇದೆ. 2ನೇ ಚಾಲ್ತಿಯಲ್ಲಿ ಸುಕೀತ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ಬಯಸುವಂತ ಒಂದು ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ. 42ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. 2ನೇ ಓವರ್ನ 2 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 7 ಓಟವನ್ನು ದಾಖಲಿಸ್ತಾ ಇದೆ. ಸುಕೀತ್ 3ನೇ ಬಾರಿ ಬೀಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲಿಸಿ ಕಂಚಿನಲ್ಲಿ ಷಟ್ಕ. ಸುಂದರತೆ ಸ್ಕ್ವೇರ್ ಲೆಗ್ ಸಿಕ್ಸರ್ ಅನ್ನು ಇವಾಗ ಸಂತೋಷ್ ದಾಖಲಿಸ್ತಾ ಇದ್ದಾರೆ. ಕೆಸಿಕೆ ಕೋಡಿಯ ಒಂದು ತಂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಆ ರೋಡ್ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಈ ಓವರ್ನ 3 ಚೆಂಡುಗಳ ಮುಕ್ತಾಯದಲ್ಲಿ ಮಾರುತಿ ಯಜಮಾಡಿಯ ಮುಖಾಂತರವಾಗಿ ನೀತು 26ರ ವೈಯಕ್ತಿಕ ಆಟವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಆಡಿದ್ರು. ಮತ್ತೆ ಬೀಸುವಂತ ಒಂದು ಪ್ರಯತ್ನ. ನೆಗೆತವನ್ನು ಕಂಡಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಡಾಟ್ ಬಾಲ್ ಒಂದು ಸೇರ್ಪಡೆ ಆಗ್ತಾ ಇದೆ. ಮೊದಲ 4 ಚೆಂಡುಗಳ ಮುಕ್ತಾಯ ಕೂಡ 2ನೇ ಓವರ್ನ ಚಾಲ್ತಿಯಲ್ಲಿ ಆಗ್ತಾ ಇದೆ. 42ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಬಯಸುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. 2ನೇ ವಿಕೆಟ್ ಕೂಡ ಆಘಾತ. ಸಂತೋಷ್ ಬ್ಯಾಕ್ ಟು ಪೆವಿಲಿಯನ್. ಎರಡನೇ ಓವರ್ನ ಕೊನೆ 1 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 13ಕ್ಕೆ ಪ್ರಮುಖ 2 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕೆಸಿಕೆ ಕೋಡಿಯ ಒಂದು ತಂಡ ಬಹುಶಃ ಬಹಳಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಟೂರ್ನಮೆಂಟ್ ಅನ್ನು ಮೊಗವೀರ ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಸಂಸ್ಥೆ ನಡೆಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಮೊಗವೀರ ಸಮಾಜ ಬಾಂಧವರಿಗಾಗಿ ಬಹಳಷ್ಟು ಯಶಸ್ವಿ ಪಂದ್ಯಕೂಟವನ್ನೆಲ್ಲ ನಡೆಸ್ತಾ ಇದ್ದಾರೆ. 1 ತಿಂಗಳ ಹಿಂಭಾಗದಲ್ಲಿ ಮಲ್ಪೆಯ ಪರಿಸರದಲ್ಲಿ ಕೂಡ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಯುನೈಟೆಡ್ ಟ್ರೋಫಿ ಮೊಗವೀರ ಸಮಾಜ ಬಾಂಧವರಿಗಾಗಿ ನಡೆಸಿದ್ರು. ಆ ಟೂರ್ನಮೆಂಟ್ ಅನ್ನು ಯಂಗ್ ಸ್ಟಾರ್ ಮಲ್ಪೆ ತಂಡ ಜಯಿಸಿಕೊಂಡಿತ್ತು. ರನ್ನರ್ಸ್ ಅಪ್ ರೂಪದಲ್ಲಿ MK ನವರಂಗ್ ನೇಜಾರಿನ ತಂಡ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ಆ ಟೂರ್ನಮೆಂಟ್ನ ಸರಣಿ ಶ್ರೇಷ್ಠ ಆಟಗಾರನಿಗೆ 2 ವೀಲರ್ ಬೈಕನ್ನು ಕೂಡ ಕೊಡ ಮಾಡಿದ್ರು. ಆ 2 ವೀಲರ್ ಬೈಕನ್ನು ಯಂಗ್ ಸ್ಟಾರ್ ಮಲ್ಪೆಯ ಪೃಥ್ವಿ ಅವರು ಪಡ್ಕೊಂಡಿದ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಟೂರ್ನಮೆಂಟ್ ಇತ್ತೀಚಿನ ದಿನದಲ್ಲಿ ಮೊಗವೀರ ಸಮಾಜ ಬಾಂಧವರಿಗಾಗಿ ಸಾಕ್ತಾ ಇದೆ. ಈ ನಡುವೆ ಔಟಿಗಾಗಿ ಬಲವಾದ ಮನವಿ. 3ನೇ ವಿಕೆಟ್ ಕೂಡ ಕಳ್ಕೊಳ್ತಾ ಇದೆ. ತಂಡದ ಆಧಾರ ಸ್ತಂಭ ಕೂಡ ಈಗ ನೆರಕ್ಕುರುಳ್ತಾ ಇದೆ. ಅನಿಲ್ ಕೂಡ ಇನ್ನಿಂಗ್ಸ್ ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿರಾಶಾದಾಯಕದೊಂದು ಆರಂಭವನ್ನು ಪಡ್ಕೊಳ್ತಾ ಇದೆ. ಕೆಸಿಕೆ ಕೋಡಿಯ ಒಂದು ತಂಡ 42ರ ಬ್ರಾತ್ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ 2ನೇ ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರು 13 ಫಾರ್ ಲಾಸ್ ಆಫ್ 3 ವಿಕೆಟ್. 2 ಓವರ್ಗಳ ಮುಕ್ತಾಯದಲ್ಲಿ 13ಕ್ಕೆ 3 ಉದ್ದರಿ ಆಘಾತವನ್ನು ಕಂಡುಕೊಳ್ತದೆ. ಕೆಸಿಕೆ ಕೋಡಿಯ ಒಂದು ತಂಡ
ಈ ಹಿಂದೆ ಕಳೆದ ವರ್ಷದ ಕ್ರೀಡಾ ಋತುವಿನಲ್ಲಿ ಏಪ್ರಿಲ್ 9, 10, 11ನೇ ತಾರೀಕಿನಂದು ಯಜಮಾಡಿ ಪರಿಸರದಲ್ಲಿ ಹಗಲು ರಾತ್ರಿಯ ಮೊಗವೀರ ಸಮಾಜ ಬಾಂಧವರಿಗಾಗಿ 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಕಳೆದ ವರ್ಷ ಕ್ರೀಡಾ ಋತುವಿನಲ್ಲಿ ನಡೆಸಿದರು. ಆ ಟೂರ್ನಮೆಂಟನ್ನು ರಾಮಾಂಜನೆ ಗುಡ್ಡೆಕೊಪ್ಪಳದ ತಂಡ ಪ್ರಶಸ್ತಿಯನ್ನು ಜಯಿಸಿಕೊಂಡಿತ್ತು. ರನ್ನರ್ಸ್ ಅಪ್ ರೂಪದಲ್ಲಿ ಕಡಲ ತಡೆಯೊಂದು ಶ್ರೇಷ್ಠ ತಂಡ ರಿಯಲ್ ಫೈಟರ್ಸ್ ಮಲ್ಪೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕಳೆದ ವರ್ಷ ಕ್ರೀಡಾ ಋತುವಿನಲ್ಲಿ ಜಯಿಸಿಕೊಂಡಿತ್ತು. ಆ ಟೂರ್ನಮೆಂಟ್ನಲ್ಲಿ ರಾಮಾಂಜನೇಯ ಗುಡ್ಡೆಕೊಪ್ಪಳದ ಯಶ್ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ 2 ವೀಲರ್ ಬೈಕನ್ನು ಕೂಡ ಪಡ್ಕೊಂಡಿದ್ರು. ಬಹಳಷ್ಟೊಂದು ಶ್ರೀಮಂತ ಪಂದ್ಯಕೂಟ ಇವತ್ತಿನ ದಿನದಲ್ಲಿ ಮೊಗವೀರ ಸಮಾಜ ಬಾಂಧವರಿಗಾಗಿ ನಡೀತಾ ಇದೆ. ಚೇತನ್ ಸ್ಟ್ರೈಕರ್ ಎಂಡಿಗೆ, ಶ್ರೇಯಸ್ ನಾನ್ ಸ್ಟ್ರೈಕರ್ ಎಂಡಿಗೆ ಒಂಟೆಯೊಡೆದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಎಡಂಚು ಲೆಫ್ಟಿ ಶ್ರೇಯಸ್ ಇವಾಗ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚೇತನ್ ನಾನ್ ಸ್ಟ್ರೈಕರ್ ಎಂಡಿಗೆ. ಯಶ್ವೇತ್ 2ನೇ ಬಾರಿ. ಐತನ್ ಮಧ್ಯೆ ತೀರಾ ಕೆಳ ಅಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ನಿರ್ಣಾಯಕರ ಪೀಠದಲ್ಲಿ ವೈಡ್ ಅನ್ನುವಂಥ ಒಂದು ಸೂಚನೆ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂಟೆ ಹೊಡೆದ ಪೂರೈಕೆ 15ಕ್ಕೆ ತಲುಪ್ತಾ ಇದೆ. ಬಯಸುವಂತ ಒಂದು ಪ್ರಯತ್ನ ಔಟ್ ರೇಂಜ್ ಆಗ್ತಾ ಇದೆ. ಚೆಂಡು ಒಂಟೆ ಹೊಡೆದ ಪೂರೈಕೆ 16ಕ್ಕೆ ತಲುಪ್ತಾ ಇದೆ. 42ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚೇತನ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. KCK ಕೋಡಿಯ ಮುಖಾಂತರವಾಗಿ ಯಶ್ವೀತ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಾರುತಿ ಯಜಮಾಡಿಯ ಮುಖಾಂತರವಾಗಿ ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ. ಚೆಂಡು ದಾಣಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಒಂದು ಸೇರ್ಪಡೆಯಾಗ್ತಾ ಇದೆ. ಕೇವಲ 16ಕ್ಕೆ ಪ್ರಮುಖ 3 ವಿಕೆಟ್ಗಳನ್ನು ಕೂಡ ಕಳ್ಕೊಳ್ತಾ ಇದೆ KCK ಕೋಡಿಯ ಒಂದು ತಂಡ. ಈತನ್ ಮಧ್ಯೆ ಮತ್ತೊಂದು ಬಹಳಷ್ಟೊಂದು ಉತ್ತಮ ರೀತಿಯ ಸೆತ ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಲ್ಲ. ಕೇವಲ 16ಕ್ಕೆ 3 ಉದ್ದರೆ ಆಗತ್ತವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 26 ಓಟವನ್ನು ದಾಖಲಿಸಬೇಕಾಗಿದೆ KCK ಕೋಡಿಯ ಒಂದು ತಂಡ. ಈ ನಡುವೆ ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಈ ಓವರ್ನ ಕೊನೆ ಒಂದು ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ 3ನೇ ಓವರ್ನ ಮುಕ್ತಾಯಕ್ಕಾಗಿ 42ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ 6 ಬೌಂಡ್ರಿಗಳ ಅವಶ್ಯಕತೆ ಕೂಡ ಅಂತ ಕಾಣ್ತಾ ಇದೆ. ರಿವರ್ಸ್ ಮಾಡುವಂತ ಒಂದು ಪ್ರಯತ್ನ. ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. 4ನೇ ವಿಕೆಟ್ ಕೂಡ ಆಘಾತ. ಶ್ರೇಯಸ್ ಇನ್ನಿಂಗ್ಸ್ ಕೂಡ ಅಂತ್ಯವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ ಕೂಡ ಹಂತದಲ್ಲಿ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3 ಸ್ಕೋರು 17 ಫಾರ್ ಲಾಸ್ ಆಫ್ 4 ವಿಕೆಟ್ KCK ಕೋಡಿಯ ಒಂದು ತಂಡ. ಆ ನಿಟ್ಟಿನಲ್ಲಿ ಇನ್ನುಳಿದಂತ 12 ಎಸೆತ ಜಯಕ್ಕಾಗಿ 25 ಓಟವನ್ನು ದಾಖಲಿಸಬೇಕಾಗಿದೆ. 12 ಬಾಲ್ ರಿಮೇನಿಂಗ್, 25 ರನ್ ರಿಕ್ವೈರ್ ಜಯಕ್ಕಾಗಿ KCK ಯಜಮಾಡಿ ಕೋಡಿಯ ಒಂದು ತಂಡಕ್ಕೆ.
ನಿತೇಶ್ ಸ್ಟ್ರೈಕರ್ ಎಂಡಿಗೆ, ಚೇತನ್ ನೋ ಸ್ಟ್ರೈಕರ್ ಎಂಡಿಗೆ. ಎಸ್ಗಾರಿಕೆಯಲ್ಲಿ ನೀತು ದಾಂಡಿಗತನದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ವೈಯಕ್ತಿಕ 26 ಓಟವನ್ನು ದಾಖಲಿಸಿದಂಥವರು ಯುವ ಆಟಗಾರ ಕೂಡ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಯಶಸ್ಸು ಕಾಣುತ್ತಿರುವ ಮೊಗವೀರ ಸಮಾಜ ಬಾಂಧವರವರು ಆಟಗಾರ ಕೂಡ ಯಶು ನೀತು ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 4ನೇ ಓವರ್ನ ಮೊದಲ ಚೆಂಡು ಬೀಸುವಂತ ಒಂದು ಪ್ರಯತ್ನ, ಕವರ್ಸ್ ಭಾಗದತ್ತ ಚೆಂಡು ಸಾಕ್ತಾ ಇದೆ. ಒಂಟೆಯವ್ರದ ಪೂರೈಕೆ, ಆ ನಿಟ್ಟಿನಲ್ಲಿ ತಂಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 24 ಓಟವನ್ನು ಇನ್ನು ಕೂಡ ದಾಖಲಿಸಬೇಕಾಗಿದೆ. ಮೊಗವೀರ ಯುವಕೂಟ ಇವರ ನೇತೃತ್ವ ಸಾರಥ್ಯದೊಂದು ಟೂರ್ನಮೆಂಟ್. ಈ ಟೂರ್ನಮೆಂಟ್ ಅನ್ನು ಜಯಿಸಿದಂತೆ ತಂಡ 2 ಲಕ್ಷ ರೂಪಾಯಿಗಳ ನಗದಿನೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಬೀಸುವಂತ ಒಂದು ಪ್ರಯತ್ನ, ಶಾರ್ಟ್ ತಡ ಮೇಲೆ ಇವಾಗ ಚೆಂಡು ಸಾಕ್ತಾ ಇದೆ. ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯ ಕೂಡ ಹಂತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನುಳಿದ 10 ಎಸೆತ ಜಯಕ್ಕಾಗಿ 23 ಓಟವನ್ನು ದಾಖಲಿಸಬೇಕಾಗಿದೆ. ಕೆಸಿಕೆ ಕೋಡಿಯ ಒಂದು ತಂಡ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೈನ್ ಆರ್ ಲೆಂತ್, ನಿಚ್ಚಳ ನಿಖರತೆ ಎಸೆಗಾರಿಕೆಯನ್ನು ನೀತು ಇವಾಗ ದಾಖಲಿಸಿದ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಆಲ್ರೌಂಡರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದ್ದಾರೆ. ಐತನ್ ಮಧ್ಯೆ ಕಟ್ ಮಾಡುವಂತ ಒಂದು ಪ್ರಯತ್ನ, ಮತ್ತೆ ಶಾರ್ಟ್ ತಡ ಮ್ಯಾನೆ ಭಾಗದಲ್ಲಿ ಒಂಟೆಯವ್ರದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಕೂಡ 22 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. 8ಕ್ಕೆ 22 ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ. ನಡುವೆ ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರೆ ಕ್ಯಾಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲಾಂಗ್ ಆನ್ ಮಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. 5ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ ಕೆಸಿಕೆ ಕೋಡಿಯ ಒಂದು ತಂಡ. ಸ್ವಲ್ಪ ಮಟ್ಟಿನಲ್ಲಿ ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇದೆ ಮಾರುತಿ ಯಜಮಾಡಿಯ ಒಂದು ತಂಡ. ನಿತೇಶ್ ಸ್ಟ್ರೈಕರ್ ಎಂಡಿಗೆ, ನೀತು ಹಸ್ಗಾರಿಕೆ ಭಾಗದಲ್ಲಿ. ಈತನ್ ಮಧ್ಯೆ ಬಹಳಷ್ಟೊಂದು ಉತ್ತಮ ರೀತಿಯ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4, ಸ್ಕೋರು 24, ಲಾಸ್ ಆಫ್ 5 ವಿಕೆಟ್. ಆ ನಿಟ್ಟಿನಲ್ಲಿ ಕೊನೆಯ 6 ಎಸೆತ ಜಯಕ್ಕಾಗಿ 22 ಓಟವನ್ನು ದಾಖಲಿಸಬೇಕಾಗಿದೆ. ಕೊನೆಯ 6 ಚೆಂಡು ಜಯಕ್ಕಾಗಿ 22 ಓಟವನ್ನು ದಾಖಲಿಸಬೇಕಾಗಿ 42ರ ಟಾರ್ಗೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಈ ಹಂತದಲ್ಲಿ ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 20ಕ್ಕೆ ಪ್ರಮುಖ 5 ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ 6 ಎಸೆತ 22 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ ಕೆಸಿಕೆ ಕೋಡಿಯ ಒಂದು ತಂಡ. ಮೊಗವೀರ ಯುವಕೂಟ ಇವರ ಆಶ್ರಯ ನೇತೃತ್ವ ಸಾರಥ್ಯದ ಒಂದು ಟೂರ್ನಮೆಂಟ್ ಈ ಅಂಕಣದಲ್ಲಿ ನಡೀತಾ ಇದೆ. ಯಜಮಾಡಿಯಿಂದ ಹಿಡಿದು ಉಳ್ಳಾಳದ ವ್ಯಾಪ್ತಿಯ ಒಳಭಾಗದ ಆಟಗಾರರನ್ನು ಒಟ್ಟಾಯಿಸಿಕೊಂಡು 10 ತಂಡಗಳ ಲೀಗ್ ಮಾದರಿ ಬಹಳಷ್ಟೊಂದು ಶ್ರೀಮಂತ ಪಂದ್ಯಕೂಟ ಕೂಡ ನಡೀತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ಕೊನೆ 6 ಎಸೆತ ಜಯಕ್ಕಾಗಿ 22 ಓಟವನ್ನು ದಾಖಲಿಸಬೇಕಾಗಿದೆ. ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ ಜಯಕ್ಕಾಗಿ ಕೆಸಿಕೆ ಕೋಡಿಯ ಒಂದು ತಂಡಕ್ಕೆ. ವೈಶಾಖ್ ಎಸ್ಗಾರ್ಕ್ ಭಾಗದಲ್ಲಿ ಕೊನೆ ಓವರ್ನ ಚಾಲ್ತಿಗಾಗಿ
ಮಾರುತಿ ಯಜಮಾಡಿಯ ಮುಖಾಂತರವಾಗಿ. ಮಧ್ಯೆ ಬಹಳಷ್ಟೊಂದು ತೀರಾ ಕೆಳಂಚಿನಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ನಿರ್ಣಾಯಕರ ಬೆಡದಲ್ಲಿ ವೈಡ್ ಅನ್ನುವಂಥ ಒಂದು ಸೂಚನೆ ಕೂಡ ಹಂತದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆ 6 ಎಸೆತ ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. ಬಹಳಷ್ಟು ಅನುಭವಿ ನಿರ್ಣಾಯಕರು, KSCI ಅಂಗೀಕೃತ ನಿರ್ಣಾಯಕರು ಕೃಷ್ಣ ಹಾಸನ್, ಅದೇ ರೀತಿ ರಾಘು ಕಾಡೂರು. ಈ ನಡುವೆ ಬೀಸುವಂತ ಒಂದು ಪ್ರಯತ್ನ, ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ ಸೀಮಾರೇಖೆ ಅಂಚಿನಲ್ಲಿ. ಅವಳಿ ಕ್ಷೇತ್ರ ರಕ್ಷಕರು ಬಹಳಷ್ಟೊಂದು ಉತ್ತಮ ರೀತಿಯ ನಂಬಲ ಅಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ನಂಬರ್ 6 6 ವಿಕೆಟ್ಗಳ ಆಘಾತವನ್ನು ಕೂಡ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಇನ್ನುಳಿದಂತ 5 ಚೆಂಡು ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. ಸಿಕ್ಸರ್ ಬೌಂಡ್ರಿಗಳು ಬರಲೇಬೇಕಾಗಿದೆ. ಅದ್ಯಾವ ರೀತಿ ಆಟವನ್ನು ಆಡ್ತಾರಂತ ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಯಾವ ಹಂತದಲ್ಲಿ ಕೂಡ ಯಾವ ತಂಡ ಕೂಡ ಜಯವನ್ನು ಸಾಧಿಸುವಂತ ಲಕ್ಷಣ ಇದೆ. ಆ ನಿಟ್ಟಿನಲ್ಲಿ ಈ ಪಂದ್ಯ ಅದೇನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಮಧ್ಯೆ ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಲ್ಲ. 4 ಎಸೆತ ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. 3 ಸಿಕ್ಸರ್ ಜೊತೆಗಾಗಿ 1 ಬೌಂಡ್ರಿಯನ್ನು ದಾಖಲಿಸಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ನಿಟ್ಟಿನಲ್ಲಿ ಕೊನೆಯ 3 ಎಸೆತ ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. ಸ್ವಲ್ಪ ಮಟ್ಟಿನಲ್ಲಿ ಮಾರುತಿ ಯಜಮಾಡಿಯ ತಂಡ ಮೇಲುಗೈ ಸಾಧಿಸುವಂತಹ ಸ್ಪಷ್ಟ ಅವಕಾಶವನ್ನು ಕೂಡ ಪಡ್ಕೊಳ್ತಾ ಇದೆ. ಮತ್ತೆ ಬೀಸುವಂತ ಒಂದು ಪ್ರಯತ್ನ, ಮತ್ತೆ ಡಾಟ್ ಬಾಲ್. ಆ ನಿಟ್ಟಿನಲ್ಲಿ ನಿಸ್ಸಂಶಯವಾಗಿ ಮಾರುತಿ ಯಜಮಾಡಿಯ ತಂಡ ಈ ಪಂದ್ಯದಲ್ಲಿ ಮೇಲುಗೈ ವಾಸ್ತುಶಃ ಪಡ್ಕೊಳ್ತಾ ಇದೆ. ಕೊನೆ 2 ಚೆಂಡು ಜಯಕ್ಕಾಗಿ 21 ಓಟವನ್ನು ದಾಖಲಿಸಬೇಕಾಗಿದೆ. ಬೀಸುವಂತ ಪ್ರಯತ್ನ, ನಡುವೆ ವೈಡ್ ಬಾಲ್ ಎಂಬ ಸೂಚನೆ ಕೂಡ. ಒಂಟಿ ಹೊಡೆದ ಪೂರೈಕೆ ಆಗ್ತದೆ. 22ಕ್ಕೆ ತಲುಪ್ತದೆ. ಬಹಳಷ್ಟೊಂದು ಉತ್ತಮ ರೀತಿಯ ಓವರ್. ವೈಶಾಖ್ ಮಾರುತಿ ಯಜಮಾಡಿಯ ಮುಖಾಂತರವಾಗಿ ದಾಖಲಿಸ ಲಾಸ್ಟ್ 2 ಬಾಲ್. ಬೀಸುವಂತ ಒಂದು ಪ್ರಯತ್ನ, ಕೊನೆ ಹಂತದ ಹೊಡೆತಗಳೆಲ್ಲ ಪಂದ್ಯದ ಸೋಲಿನ ಅಂತರವನ್ನು ತಗ್ಗಿಸುವಲ್ಲಿ ಮಾತ್ರ ಕೆಲಸ ಮಾಡ್ತಾ. ಆ ನಿಟ್ಟಿನಲ್ಲಿ ಕೊನೆ 1 ಚೆಂಡು ಇನ್ನು ಕೂಡ 19 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಸ್ಪಷ್ಟ ಜಯದತ್ತ ಮುನ್ನುಗ್ತಾ ಇದ್ದಾರೆ ಮಾರುತಿ ಯಜಮಾಡಿಯ ಒಂದು ತಂಡ. ಮಧ್ಯೆ ಡಾಟ್ ಬಾಲ್ ಮುಖಾಂತರವಾಗಿ ಮಾರುತಿ ಯಜಮಾಡಿಯ ತಂಡ ಪ್ರಸ್ತುತ ಈ ಪಂದ್ಯದಲ್ಲಿ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಪಂದ್ಯಾಟ ಅಂಬಿಗ ತುಳುನಾಡಿನ ವಿರುದ್ಧವಾಗಿ ಪ್ರಗತಿ ಬೆಂಗ್ರೆ. 2 ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿರಿ ಎಂಬುದಾಗಿ ಕರೆಯನ್ನು ಈ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಈ ಹಂತದಲ್ಲಿ ವೀಕ್ಷಕ ವಿದ್ಯಮಾನವನ್ನು ಬದಲಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಕರ್ನಾಟಕ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟು ಜನಪ್ರಿಯತೆ ಪಡ್ಕೊಂಡಂತ ಓರ್ವ ವೀಕ್ಷಕವಣಗಾರರು. ಕರ್ನಾಟಕ ಟೆನ್ನಿಸ್ ಬಾಲ್ ನಂಬರ್ 1 ವೀಕ್ಷಕವಣಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಹೆಸರಾಂತ ವೀಕ್ಷಕವಣಗಾರರು ವಿನಯ್ ಉದ್ಯ ಅವರ ಮುಂದಿನ ಹಂತಕ್ಕಾಗಿ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ತಂಡದ ಮೊತ್ತದಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚಿನ ಓಟವನ್ನು ದಾಖಲಿಸಿದ ಯುವ ಆಟಗಾರ
ನಿಹಿತ್ ಫ್ರಮ್ ಮಾರುತಿ ಕ್ರಿಕೆಟರ್ ಸಜ್ಜು ಮಾಡಿ ಮುಖ್ಯ ವೇದಿಕೆ ಕಡೆ ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದೆ. ಬಹಳ ಸುತ್ತಮರಿತ ಒಂದು 26 ಓಟದ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನ ಕೂಡ ಅವರು ಆಡಿದ್ರು. ಅಂಗಡ ಒಳಭಾಗದಲ್ಲಿ ಇವಾಗ ಪಂದ್ಯಾಟ. ಅಂಬಿಗ ತುಳುನಾಡು ಟೈಗರ್ಸ್ ಅಂಬಿಗ ತುಳುನಾಡು ಟೈಗರ್ಸಿನ 12ನೇ ಆಟಗಾರರು ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. ಮೊಗವೀರ ಯುವ ವೇದಿಕೆಯ ತಂಡ ಮೊದಲ ಬಾರಿಗೆ 2016ರಲ್ಲಿ ನಡೆಸಂತ ಮೊದಲ ಹೊನಲು ಬಳಕಿನ ಮೊಗವೀರ ಪಂದ್ಯಾಟದ ಚಾಂಪಿಯನ್ಗಳ ತಂಡ ಕೂಡ ಅಂಬಿಗ ತುಳುನಾಡು ಟೈಗರ್ಸ್. ಇದೇ ಕ್ರೀಡಾಂಗಣದಲ್ಲಿ ಮೊದಲ ಬಾರಿ ಹೊಣಬಳಕಿನ ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು ಕೂಡ. ಕುಮಾರ್ ಮೆಂಡನ್ ಅವರ ಮಾಲೀಕತ್ವದ ಒಂದು ತಂಡ. ಅಣ್ಣ ಎಲೆಕ್ಟ್ರಿಷಿಯನ್ ಅವರು ಯಾರಾದ್ರೂ ನಮ್ಮ ಕಮೆಂಟೇಟರ್ ಬಾಕ್ಸ್ ಇಮಿಡಿಯೇಟ್ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಚೆಂಡು ಇತರ ಮಧ್ಯೆ ಓಟಾಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಪ್ರಗತಿ ರೇಂಜರ್ಸ್ ಭಯಂಕರ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಸಾರಿಕೆ ಭಾಗದಲ್ಲಿ ಸಂಜಯ್ ಹೆಸರುವಂತ ಚೆಂಡು ಬಾಸವರ್ತಿ ಹೊಡೆತ ಲಾಂಗ್ ಆಫ್ ನಲ್ಲಿ ಚೆಂಡು ಸೀಮಾರೇಖೆ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಅಂಬಿಗ ತುಳುನಾಡು ಟೈಗರ್ಸಿನ ಬಹಳಷ್ಟು ಉತ್ತಮ ಒಂದು ಹೊಡೆತ ಕೂಡ. ಯುವ ಆಟಗಾರ ಶಮಿತಿ ಒಂದು ಬೌಂಡರಿಯನ್ನು ದಾಖಲಿಸಿದ್ರು ಕೂಡ ತಂಡದ ಮೊತ್ತ ಈ ಹಂತದಲ್ಲಿ
ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ 4 ಓಟಗಳು. ಈ ಪಂದ್ಯಾಟ ಮುಗಿದ ಬಳಿಕ ಮತ್ತೆರಡು ಪಂದ್ಯಗಳು ಮತ್ತೆ ಬಾಕಿ ಉಳ್ಕೊಳ್ತಾ ಇದೆ. ಶಮೀದ್ ಕ್ಲೀನ್ ಬೌಲ್, ಮೊದಲ ಬೌಂಡರಿಯನ್ನು ದಾಖಲಿಸಿ ಅಂಬಿಗಾದ ಯುವ ಆಟಗಾರ ಮರು ಚೆಂಡಿನಲ್ಲಿ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಆಗ್ತಾ ಇದ್ದಾರೆ. 4-1 ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ ಸಂಜಯ್ ಮುಖೇನ ಮೊದಲ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಅಂಗಣ ಒಳಭಾಗದಲ್ಲಿ MCL 2022 ಪ್ರತಿಷ್ಠಿತ ಪಂದ್ಯಕೂಟ 12ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ ಕೂಡ. ಇದಾದ ನಂತರ ಮುಂದಿನ ಪಂದ್ಯಾಟ ಇರ್ತದೆ. ವಿದ್ಯಾರ್ಥಿ ಸಂಘ ವರ್ಸಸ್ ಜೈ ಮಾತಾ 13ನೇ ಪಂದ್ಯಾಟ ಇರ್ತದೆ. ಅದಾದ ನಂತರ ಕೊನೆಯ ಪಂದ್ಯ ಜಿಪ್ಸಿ ಫ್ರೆಂಡ್ಸ್ ವರ್ಸಸ್ ಚಿತ್ರಾಪುರ ಬುಲ್ಸ್. ಇದು 14ನೇ ಪಂದ್ಯ, ಇವತ್ತಿನ ದಿನದ ಕೊನೆಯ ಪಂದ್ಯಾಟ ಕೂಡ. ಹೊಸ ದಾಂಡಿಗನ ಸೇರ್ಪಡೆ ಬಾರಿ ಆಕಾಶ್ ಅಂಬಿಗಾ ತುಳುನಾಡು ಟೈಗರ್ಸ್ ಪರವಾಗಿ. ಸಂಜು ಎಸೆದ ಚೆಂಡು ಯಾರ್ಕರ್ ಡೆಲಿವರಿ ಆಲ್ಬಿಡಬ್ಲ ಪೀಲನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 5 ಓಟಗಳು. ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡು 5 ಓವರ್ಗಳ ಪಂದ್ಯಾಟವನ್ನು ಇಲ್ಲಿ ಆಡಿಸ್ತಾ ಇದೆ. ಮೊಗವೀರ ಯುವ ಕೂಟ ಮೊಗವೀರ ಯುವ ವೇದಿಕೆ 4 ಬಾರಿ ಮೊಗವೀರ ಪಂದ್ಯಕೂಟವನ್ನು ಸಂಘಟಿಸಿತ್ತು. ಅದರಲ್ಲಿ 1 ಬಾರಿ NMPT ಮೈದಾನದಲ್ಲಿ ಕೊನೆ ಬಾರಿ ಒಂದು ಪಂದ್ಯಕೂಟವನ್ನು ಸಂಘಟಿಸಿದ್ರು ಕೂಡ. ಇವಾಗ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಸಂಜಯ್ ವಿತೇಶ್ ತನ್ನ ಪ್ರಮುಖ ಆಟಗಾರ ಅಂಬಿಗಾ ತುಳುನಾಡು ಟೈಗರ್ಸಿನ ಪರವಾಗಿ. ಸಂಜಯ್ ಬಹಳ ಸಮರ್ಥ್ಯ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದೋಟ ಪೂರೈಕೆ ಬರ್ತಾ ಇದೆ. ವಿತೇಶ್ ಖಾತೆಯನ್ನು ಕಂಡುಕೊಂಡ್ರೆ ತನ್ನ ಮೊತ್ತ ಕೂಡ 6 ಓಟಗಳನ್ನು ತಲುಪ್ತಾ ಇದೆ. ಸತತ 2 ಪಂದ್ಯಾಟಗಳ ಜಯವನ್ನು ದಾಖಲಿಸಿದಂತ ಒಂದು ತಂಡ ಪ್ರಗತಿ ರೇಂಜರ್ಸ್ ಬ್ಯಾಂಗ್ರೆ. ಈ ತನ್ಮದೆ ಯಾರ್ಕರ್ ಡೆಲಿವರಿ ಮಿಡ್ ಆಫ್ ಭಾಗದಲ್ಲಿ ಮತ್ತೆ ಒಂದೋಟ ಪೂರೈಕೆ. ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ ಅಂಬಿಗಾ ತುಳುನಾಡು ಟೈಗರ್ಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ 7 ಓಟಗಳು, 7 for 1. ಇನ್ನು 4 ಓವರ್ಗಳು ಬಾಕಿ ಇದೆ. ಮೊದಲ ಪಂದ್ಯ ಬಹಳಷ್ಟು ವೀರೋಚಿತ ಜಯವನ್ನು ದಾಖಲಿಸಿತ್ತು ಅಂಬಿಗಾ ತುಳುನಾಡು ಟೈಗರ್ಸ್. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವ ಕೂಟ ಈ ಪಂದ್ಯಕೂಟವನ್ನು ಇಲ್ಲಿ ನಡೆಸ್ತಾ ಇದೆ. ಮೊಗವೀರ ಸಮಾಜದ ಹುಡುಗರಿಗೆ ಅವಕಾಶಗಳು ಕ್ರಿಕೆಟ್ನಲ್ಲಿ ಲಭಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಬಹಳಷ್ಟು ಹಿಂದೆ ನಡೆದಿತ್ತು. ಮೊಗವೀರ ಯುವ ವೇದಿಕೆ 4 ಪಂದ್ಯಕೂಟಗಳನ್ನು ಸಂಘಟಿಸಿತ್ತು. ಇಲ್ಲಿಗ ಮೊದಲ ಬಾರಿಗೆ ಮೊಗವೀರ ಯುವ ಕೂಟ ಪ್ರಪ್ರಥಮ ಹೊನಲು ಬಳಕಿನ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ ಕೂಡ. ಬೌಲರ್ ಅಬಿ 2ನೇ ಓವರ್ ಮೊದಲ ಚೆಂಡಿಗಾಗಿ. ಸಿನಿ ಗ್ಯಾಲಾಕ್ಸಿ ಅಂಡನ್ನು ಬಳಸ್ತಾ ಇದ್ದಾರೆ. ತನ್ಮದ ವೈಟ್ ಬಾಲ್ ಅಕ್ರಮ ಎಸೆತ. ತಳ ಮೊತ್ತ ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ 8 ಓಟವನ್ನು ತಲುಪ್ತಾ ಇದೆ. 2 ಲಕ್ಷ ರೂಪಾಯಿಗಳ ಒಂದು ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಅಭಿ ಬಾರಿ ಎಸೆದ ಚೆಂಡು ಸ್ಲೋವರ್ ಡೆಲಿವರಿಯನ್ನು ಎಸೆದ್ರು. ಓಟಗಳು ಬರ್ತಾ ಇಲ್ಲ. 5 ಓವರ್ಗಳ ಪಂದ್ಯ. ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಸನ್ನಿ ಗ್ಯಾಲಾಕ್ಸಿ ಒಂದೆಡೆ, ಬೋಟ್ ಹಂಚ್ ಮತ್ತೊಂದೆಡೆ, JSW ಕೂಡ
ಟೂರ್ನಮೆಂಟಿನ ಮತ್ತೋರ್ವ ಪ್ರಮುಖ ಪ್ರಾಯೋಜಕ ಸಂಸ್ಥೆ ಕೂಡ. ಮತ್ತೆ ಅಭಿ ಈ ತನ್ಮದೆ ಸುಂದರತೆ ಹೊಡೆತ ಲಾಂಗ್ ಆನ್ ನಲ್ಲಿ ನೋಮ್ಯಾನ್ಸ್ ಲ್ಯಾಂಡ್ ಬಾರಿ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ ಆ ನಿಟ್ಟಲ್ಲಿ 10 ಓಟವನ್ನು ಪೂರೈಸ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್. ಮೊದಲ ಹೋದರೆ ಆಘಾತವನ್ನು ಕಂಡುಕೊಂಡು ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಚಿತ್ರಾಪುರ ಮೈದಾನ ಒಳಭಾಗದಲ್ಲಿ. ಒಳ ತಿರುವನ್ನು ಪಡ್ಕೊಂಡ ಚೆಂಡು ರನ್ಔಟ್ ಅವಕಾಶವಿತ್ತು. ಸುಲಭದ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಲೆಗ್ ಬಾಯ್ ನಾನ್ ಸ್ಟ್ರೈಕರ್ ರೆಡ್ಗೆ ಥ್ರೋ ಮಾಡಿ ಬಹುಶಃ ಸುಲಭದ ಅವಕಾಶವಿತ್ತು. ಆದ್ರೆ ಅವಕಾಶ ಪ್ರಗತಿ ಬೆಂಗ್ರೆ ರೇಂಜರ್ಸಿನ ತಂಡ ಕೈ ಚೆಲ್ತಾ ಇದೆ. ಸ್ಕೋರ್ ಇಸ್ ಆನ್ 11. 3 ಎಸ್ಗಳು ಬಾಕಿ ಇದೆ. ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನಿಂಗ್. ಅಂಬಿಗ ತುಳುನಾಡು ಟೈಗರ್ಸ್ ಮತ್ತೆ ಅಭಿ. ವಿತೇಶ್ಗೆ ಸಂದ ಚೆಂಡು ಲೋವರ್ ಫುಲ್ ಟಾಸ್ ಖಾಲಿ ಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ 1 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. ವಿತೇಶ್ ಖಾತೆ ಮುಖೇನವಾಗಿ ತಂಡದ ಮೊತ್ತ 12 ಓಟವನ್ನು ತಲುಪ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ ಕೂಡ ಅಬಿಎಸ್ ಕಾರ್ಯಕ್ರಮ ಭಾಗದಲ್ಲಿ. ಓಟಗಳ ಅವಕಾಶಗಳು ಬರ್ತಾ ಇದೆ ಶಾರ್ಟ್ ಮಿಡ್ ಭಾಗದಲ್ಲಿ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ನಡುವೆ 1 ಓಟ ಪೂರೈಕೆಯೂ ಕೂಡ 12 ತಡ ಮತ್ತು 13 ಓಟಗಳನ್ನು ತಲುಪ್ತಾ ಇದೆ. 10 ತಂಡಗಳ ನಡುವಣ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ MCLಗಾಗಿ. ಈತನ್ಮದ ವೈಡ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಾಪ್. ಸಿನ್ ಗ್ಯಾಲಕ್ಸಿ ಬೌಲಿಂಗ್ ಅಂಡ್ ಒಂದೆಡೆ. ಮಾರ್ಚ್ 17ರಂದು ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಓಪನ್ ಆಗುತ್ತೆ. ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೂಡ ಈ ತರಹದ ವಿದೇಶ್ ಸ್ಟ್ಯಾಂಡಿನಲ್ಲಿ ಬಹಳಷ್ಟು ಉತ್ತಮವಾದ ಫುಲ್ ಶಾಟ್ ಡೀಪ್ ಕವರ್ಸ್ ಅಲ್ಲಿ ಬೌಂಡ್ರಿ. ಅನುಭವಿ ಆಟಗಾರ ರೈಸಿಂಗ್ ಡೆಲಿವರಿಯನ್ನು ಫುಲ್ ಮಾಡಿದ್ರು. ಮತ್ತೆ 4 ಓಟಗಳ ಸೇರ್ಪಡೆ. ಮೊದಲ 2 ಓವರ್ಗಳ ಮುಕ್ತಾಯ. ಅಂಬಿಗ ತುಳುನಾಡು ಟೈಗರ್ಸ್ 18ಕ್ಕೆ 1. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಒಂದಷ್ಟು ಸಮಾಲೋಚನೆ ಮಾಡ್ತಾ ಇದೆ ಕೂಡ. ಹತ್ತು ತಂಡಗಳು ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಆಕಾಶ್ ಅವರ 1 ಸಿಕ್ಸರ್ಗೆ 500 ರೂಪಾಯಿಗಳು ಡವಿಲ್ ಕಿಂಗ್ಸ್ ಅವರು ಕೊಡ್ತಾರೆ. ಡೆವಿಲ್ ಅಲ್ಲ, ಎಸ್ ಡೆವಿಲ್ ಕಿಂಗ್ಸ್. ನಮ್ಮಲ್ಲಿ ಆಟಗಾರರನ್ನ ಶ್ರೀಮಂತ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಫಿಕ್ಸ್ ಆದ್ರೆ ಕಷ್ಟ. ಆ ನಿಟ್ಟಲ್ಲಿ 3ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ ಬಾರಿ. ಮತ್ತೆ ಸಂಜು ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ ಪ್ರಗತಿ ಬೆಂಗ್ರೆ ಪರವಾಗಿ. ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಕಾಟ್ ಬಿಹೈಂಡ್. ಡೆವಿಲ್ ಕಿಂಗ್ಸಿನ ಕಿಸೆಯಲ್ಲಿ ಬಹುಶಃ ಮಾಯೆ ಇದೆ ಅಂತ ಕಾಣುತ್ತೆ. ಅವರು ಹೇಳಿದ ತಕ್ಷಣವೇ ಔಟ್ ಆದ್ರು. ಕಾಗೆ ಹೋಗಿ ಕೂರೋದಕ್ಕೂ ಮರದ ಗೆಲ್ಲೊಂದು ಮುರಿಯೋದಕ್ಕೂ ಏಕಕಾಲ್ಯವಾಯ್ತಂತೆ. ಇದೊಂದು ಕಾಕತಾಳೀಯ ನ್ಯಾಯ. ಇಲ್ಲ ಅವರು ಹೇಳೋದೇ ತಡ. ಕಾಟ್ ಬಿಹೈಂಡ್. ತನ್ನ ಮೂಲಕ 2ನೇ ಹೋದರಿ ಆಘಾತದಲ್ಲಿ ಇವಾಗ ಅಂಬಿಗ
ತುಳುನಾಡು ಟೈಗರ್ಸ್ ಮತ್ತೋರ್ವ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ ಧರ್ಮೇಶ 10 ತಂಡಗಳ 150ಕ್ಕೂ ಮಿಕ್ಕಿದ ಮೊಗವೀರ ಆಟಗಾರರು ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಹಗಲು ರಾತ್ರಿಯ ಪ್ರತಿಷ್ಠಿತ ಪಂದ್ಯಕೂಟ ಕೂಡ ಚಿತ್ರಾಪುರ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಇದಾದ ನಂತರ ಮುಂದಿನ ಪಂದ್ಯ ಜೈ ಮಾತಾ ಕುಳಾಯಿಯ ತಂಡ ಪಂದ್ಯಾಟವನ್ನು ಆಡ್ತದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಈ ತಂಡ ಸಿದ್ಧತೆಯಲ್ಲಿ ಇರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಧರ್ಮೇಶ್ ರೈಸಿಂಗ್ ಡೆಲಿವರಿ ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆ ಆಗ್ತಾ ಇದೆ. ಧರ್ಮೇಶ್ ಖಾತೆ ಆರಂಭ ತಳ ಮೊತ್ತ 51 ಹೆಚ್ಚುವರಿ ಮುಖೇನವಾಗಿ 19 ಓಟಗಳು 19-5-2. ಧರ್ಮೇಶ್ ಅವರಿಗೆ ಕೂಡ 500 ರೂಪಾಯಿಗಳಿದೆ. ಅಂಶ ಈ ಒಂದು ಬೌಲಿಂಗ್ ಎಂಡ್ ಇರ್ತದೆ. ಆ ಬೋಟಾನ್ಸ್ ಬ್ಯಾನರ್ಗೆ ಬಿದ್ದರೆ ಅದರ ಮಾಲೀಕರು 5,000 ರೂಪಾಯಿಗಳನ್ನು ಕೊಡ್ತಾರೆ. ತಣ ಮೊತ್ತ 19 ಓಟಗಳು 19-5-2. ವಿತೇಶ್ ಅವರು ದಾಖಲಿಸಿ ಮಾತ್ರ ಅಂಚ್ ಬೋಟ್ ಬೌಲಿಂಗ್ ಎಂಡ್ಗೆ ಇರ್ತದೆ ನೋಡಿ. 5,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಏತನ್ಮಧ್ಯೆ ಬೋಟ್ ಹನ್ಸಿಗೆ ಯಾವುದೇ ಸಿಕ್ಸರ್ ಬಂದರೂ ಕೂಡ ಅದರ ಮಾಲೀಕರು ಯಾವುದೇ ತಂಡ ಇರಬಹುದು ಎಲ್ಲರಿಗೂ ಕೂಡ ದಾಖಲಿಸಿದಂತ ಆಟಗಾರರಿಗೆ ಬಹುಮಾನ ಘೋಷಣೆಯನ್ನು ಮಾಡಿದ್ದಾರೆ. ಇದುವರೆ ಯಾರು ದಾಖಲಿಸಲಿಲ್ಲ, ಮುಂದಕ್ಕೆ ದಾಖಲಿಸಬಾರದು ಅನ್ನೋದಾಗಿ ಇಲ್ಲ, ದಾಖಲಿಸಲೂಬಹುದು ಕೂಡ. ತಳ ಮೊತ್ತ 20 ಓಟಗಳು. ಅಂಗಡ ಒಳಭಾಗದಲ್ಲಿ ಪಂದ್ಯಾಟದ ಮುಂದಡಿಕೆ ಆಗ್ತಾ ಇದೆ. MCL ಮೊಗವೀರ ಕ್ರಿಕೆಟ್ ಲೀಗ್ ಆಗಲು ರಾತ್ರಿ ಒಂದು ಪಂದ್ಯಕೂಟ ಕೂಡ. ಈ ತನ್ಮಧ್ಯೆ ರೈಸಿಂಗ್ ಡೆಲಿವರಿ ನಾಗತ್ವವನ್ನು ಪಡ್ಕೊಳ್ತಾ ಇದೆ. ಬಹಳ ಸಮರ್ಥ್ಯ ಒಂದು ಎಸೆತ ಡಾಟ್ ಬಾಲ್. ಧರ್ಮೇಶ್ ಓಟವನ್ನು ಕಂಡುಕೊಳ್ತಾ ಇಲ್ಲ. 3ನೇ ಓವರ್ ಅಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ತನ್ಮಧ್ಯೆ ಇನ್ಸೈಡ್ ಆದಂತ ಧರ್ಮೇಶ್ ಹೊಡೆತ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊದಲ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ 21 ಓಟಗಳು 21-2. ಕೊನೆಯ 2 ಓವರ್ಗಳ ಆಟ ಮೊದಲ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ತಣ್ಣೀರು ಬಾವಿಯ ಇಬ್ಬರು ಅಂಬಿಗಾದ ಆಟಗಾರರು, ನೀವು ಯಾವುದೇ ಸಿಕ್ಸರ್ ಬಂದರೂ ಕೂಡ ಬೋಟ್ ಅಂಚಿನ ಮಾಲೀಕರು ಅಶ್ವಿನ್ ಅವರು 1,000 ರೂಪಾಯಿಗಳನ್ನು ಕೊಡ್ತಾರೆ. ಯಾರೇ ದಾಖಲಿಸಿದ್ರು ಕೂಡ, ಅದಷ್ಟೇ ಸಿಕ್ಸರ್ ದಾಖಲಿಸಿದ್ರು ಕೂಡ ಅವರು ಕೊಡ್ತಾರೆ. ಈ ತನ್ಮಧ್ಯೆ 4ನೇ ಓವರ್ ಮೊದಲ ಚೆಂಡಿಗಾಗಿ ಸುಚೀನನ್ನು ಪರಿಚಯಿಸ್ತಾ ಇದ್ದಾರೆ. ಅಶ್ವಥ್ ಬಾರಿ ಎಸೆದ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಆದ ಮುಖ್ಯವಾಗಿ ಧರ್ಮೇಶ್ ಮುಕ್ತಾಯ. ಮೂರನೇ ಹೋದರಿ ಆಘಾತದಲ್ಲಿ ಇವಾಗ ಪಂದ್ಯಾಟವನ್ನು ಆಡ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್. ಧರ್ಮೇಶನ ಉದ್ದರಿ ನೆಲಕ್ಕೆ ಉರುಳ್ತಾ ಇದೆ ಕೂಡ.
ಅವಿನಾಶ್ ಮತ್ತೊರು ದಾಂಡಿಗನ ಸೇರ್ಪಡೆ. ಅನಲು ಬಾಳಕಿನ ಪ್ರತಿಷ್ಠಿತ ಪಂದ್ಯಕೂಟ ಅತಿ ಯಶಸ್ವಿಯಾಗಿ ಮೊದಲ ದಿನದ ಕೆಲವು 12 ಪಂದ್ಯಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ವಿತೇಶಿನು ಶಾಯ್ಕರಲ್ಲಿ ಬೌಲರ್ ಅಶ್ವಥ್ 4ನೇ ಓವರ್ 2ನೇ ಚೆಂಡನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಭಯಂಕರ ಪ್ರಗತಿ ರೇಂಜರ್ಸಿನ ಪರವಾಗಿ ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ ಗಲಿ ಭಾಗದಲ್ಲಿ ಒಂದರ ಪೂರೈಕೆ. ಬಾರಿ 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಇನ್ಸೈಡ್ ಔಟ್ ಆಗಿ ಕವರ್ಸ್ ಮೇಲೆ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ವಿತೇಶ್ ಮಾಡಿದ್ರು. ಮತ್ತೆ ಒಂದೊಡೆ ಸೇರ್ಪಡೆ. ಅಂಬಿಗ ತುಳುನಾಡು ಟೈಗರ್ಸ್ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 22 ಓಟಗಳು. 3 ಹೋದರ್ಗಳ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ 4ನೇ ಓವರ್ನಲ್ಲಿ. ತನ್ಮದೆ LBW ತನ್ಮೂಲಕ ಎದುರಿಸಿದ ಮೊದಲ ಚೆಂಡಿಗೆ ಅವಿನಾಶ್ ವಿಕೆಟ್ ಪತನ. 22ಕ್ಕೆ 4. ಆರಂಭಿಕ ಕುಸ್ತಕ್ಕೊಳಗಾಗ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್. 2016ರಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಮೊಗವೀರ ಯುವ ವೇದಿಕೆಯ ತಂಡ ಮೊದಲ ಬಾರಿಗೆ ನಡೆಸಿದಂತ ಒಂದು MPL ಪಂದ್ಯಾಟದ ಚಾಂಪಿಯನ್ಗಳ ತಂಡ ಕೂಡ. ಆ ನಿಟ್ಟಿನಲ್ಲಿ ಇವಾಗ ಮತ್ತೊಂದು ಪ್ರತಿಷ್ಠಿತ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ. ನಿಹಾಲ್ ಕ್ಷೇತ್ರ ರಕ್ಷಣಾ ಬದಲಾವಣೆಯನ್ನು ಕಂಡುಕೊಂಡ್ರು. ನಿಹಾಲ್ ಸ್ಟ್ರೈಕರಲ್ಲಿ ಲಾಕ್ಷಿಕವಾಗಿ ಬಿದ್ದಂತ ಚೆಂಡು ಕ್ಷೇತ್ರ ರಕ್ಷಣೆ ಮತ್ತೆ ಆಡುವಿಕೆ ಆಗ್ತಾ ಇದೆ. ಒಂದೊಡೆ ಚೋರಿಯ ಸೇರ್ಪಡೆ ಕೂಡ ಲಾಗ್ ಬಾಯ್. ತಳ ಮೊತ್ತ 23 ಓಟಗಳು. ಮತ್ತೆ ಅಶ್ವಥ್ ಈ ಬಾರಿ ಬಹಳಷ್ಟು ಉತ್ತಮ ಇರ್ತದೆ. ಎಸೆತ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೊಗವೀರ ಯುವ ಕೂಟ ಮೊದಲ ಬಾರಿಗೆ ಈ ಒಂದು ಮೈದಾನದಲ್ಲಿ ಮೊದಲ ಪ್ರಯತ್ನದಲ್ಲೇ ಹೊರಬಳಕಿನ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ ಕೂಡ. 10 ಮೊಗವೀರ ತಂಡಗಳು ಆಡ್ತಾ ಇದೆ. ಚೆನ್ನೈ ಗ್ಯಾಲಕ್ಸಿ ತುದಿಯನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಕ್ಯಾಚ್ ಆಗುವಂತ ಒಂದು ಅವಕಾಶ ಇತ್ತು. ವಿತೇಶ ದಂಡಲ್ಲಿ ಲಾಂಗ್ ಆಫ್ ಆಗದಲ್ಲಿ ಮತ್ತೆ 2 ಓಟಗಳ ಸೇರ್ಪಡೆಯೂ ಕೂಡ. ನೋಮ್ಯಾನ್ಸ್ ಲ್ಯಾಂಡ್. ಆ ನಿಟ್ಟಿನಲ್ಲಿ ಮೊದಲ ಹಂತದ 4 ಓವರ್ಗಳ ಮುಕ್ತಾಯ. ತಳ ಮೊತ್ತ 25 ಓಟಗಳು. 4 ಹುದ್ದರಿಗಳ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ. ಅಂಬಿಗ ತುಳುನಾಡು ಇನ್ನಿಂಗ್ಸಿನ ಕೊನೆ 1 ಓವರ್ ಮಾತ್ರ ಬಾಕಿ ಇದೆ. ಚೆನ್ನೈ ಗ್ಯಾಲಕ್ಸಿ ಸುರತ್ಕಲ್ನಲ್ಲಿ ಮತ್ತೆ ಆರಂಭ ಆಗ್ತಾ ಇರುವಂತ ಮಲ್ಟಿಪ್ಲೆಕ್ಸ್ ಸಿನಿಮಾ ಮಂದಿರ ಕೂಡ ಮಾರ್ಚ್ 17ರಂದು ಅಧಿಕೃತ ಇನಾಗ್ರೇಷನ್ ಆಗ್ತದೆ. ಬಹಳಷ್ಟು ಚಲನಚಿತ್ರಗಳು ಕೂಡ ಮುಂದಕ್ಕೆ ಅಲ್ಲಿ ಪ್ರದರ್ಶನ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಚಿತ್ರ ಬಂದು ನೋಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ ನಮ್ಮ ಪ್ರಮುಖ ಪ್ರಾಯೋಜಕರು ಕೂಡ. ಇನ್ನೊಂದೆಡೆ ಬೋಟ್ ಹಂಚ್ ಕೂಡ ಬೌಲಿಂಗ್ ಅಡ್ಡನ್ನ ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಸುಂದರತೆ ಹೊಡೆತ ಲಾಂಗ್ ಆನ್ ನಲ್ಲಿ ಕ್ಯಾಚ್ ಆಗುವುದರ ಮುಖೇನವಾಗಿ 5ನೇ ಹೋದರಿಯನ್ನು ಕಳ್ಕೊಂಡ್ರು.
ಔಟ್ ಆದಂತ ಆಟಗಾರ ನಿಹಾಲ್. ಬ್ಯಾಕ್ ಟು ಪ್ಯಾವಿಲಿಯನ್. ಮೊದಲ ಪಂದ್ಯದ ರೀತಿಯಲ್ಲಿ ವಿತೇಶ್ ಕೂಡ ಅಂತಿಮ ಹಂತದವರೆಗೆ ಈ ಪಂದ್ಯಾಟದಲ್ಲಿ ಇನ್ನಿಂಗ್ಸ್ ವಿಸ್ತರಿಸುವಂತಹ ಲಕ್ಷಣವನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 25-5. ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ ಸೌರವ, ಯುವ ಆಟಗಾರ. ಅಂಬಿಗ ತುಳುನಾಡು ಟೈಗರ್ಸಿನ ಪರವಾಗಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಕೂಡ. ಸುಚಿನ್ ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ಎರಡನೇ ಬಾರಿಗೆ ಬಾಳಸವರ್ಧ ಹೊಡೆತ ವಿದೇಶಿ ಬಾರಿ ಮಿಡ್ ವಿಕೆಟ್ ನಲ್ಲಿ ಅಂಬಿಗೆ ಕ್ಯಾಚ್ ಅನ್ನು ನೀಡಿದ್ರು. ಅಂಬಿಗದ 6ನೇ ನಾವಿಕನ ವಿಕೆಟ್ ಪತನ ಕೂಡ. 25-6. ಅಂಬಿಗದ ನಡು ಸರದಿ ಬಹುಶಃ ಒಂದಷ್ಟು ಕುಸಿತ ಇದೆ. ಆರಂಭಿಕ ವಿಫಲತೆಯಲ್ಲಿದ್ದಂತ ಬೆಂಗ್ರೆ ಈ ಹಂತದಲ್ಲಿ ಒಂದಷ್ಟು ಮೇಲುಗೈನ ಕೂಡ ಪಡ್ಕೊಳ್ತಾ ಇದೆ. ಸಚಿನ್ ಓವರ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡ್ರು. ತಳ ಮೊತ್ತ 25-6. ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ ದೀಪಕ್. 10 ತಂಡಗಳು ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ಇದಾದ ನಂತರ ಇವತ್ತು ಮತ್ತೆರಡು ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ. ಎಸ್ಯಾರಿಕ ಭಾಗದಲ್ಲಿ ಮತ್ತೆ ಸುಚಿನ್. ಸುಂದರತೆ ಹೊಡೆತ ಗಲ್ಲು ಭಾಗದತ್ತ ಸಾಗ್ತಾ ಇದೆ. ಒಂದು ಓಟವನ್ನ ಸೌರವ್ ಪೂರೈಕೆ ಮಾಡಿಕೊಳ್ತಾ ಇದ್ದಾನೆ. ತಳ ಮೊತ್ತ ಕೂಡ 26 ಓಟಗಳು. 26 ಫಾರ್ ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ಸ್. ದೀಪಕ್ ದಾಂಡಲ್ಲಿ ಮತ್ತೊಂದು ಉತ್ತಮವಾದ ಹೊಡೆತ. ಕವರ್ಸ್ ಭಾಗದಲ್ಲಿ ದೊಡ್ಡ ಪೂರೈಕೆ. ರನ್ಔಟ್ ಅವಕಾಶ ಬಾರಿ 7ನೇ ವಿಕೆಟ್ ಪತನ. ಸೌರವ್ ಔಟ್. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಿದ್ರು. ಕೈಯಲ್ಲಿದ್ದ ಪಂದ್ಯ 35-40 ಓಟ ದಾಖಲಿಸುವ ಸಾಧ್ಯತೆಯಲ್ಲಿದ್ದಂತ ಅಂಬಿಗ ಈ ಹಂತದಲ್ಲಿ ತಂಡದ ಮೊತ್ತ 27 ಓಟಗಳು. ವಿಕೆಟ್ ನಂಬರ್ 7. ಮತ್ತೊರ ಯುವ ಆಟಗಾರ ನಿಖಿಲ್ ಆ ಲಿಖಿತ್ ಎಂಟ್ರಿಯನ್ನ ಕಂಡುಕೊಂಡ್ರು. ಈ ತನ್ಮದೆ ಹೋದರಿ ಆಗತ್ತ ತನ್ಮೂಲಕವಾಗಿ ದೀಪಕ್ ಔಟ್. ಕಾನ್ಫಿಡೆಂಟ್ ರೂಪದಲ್ಲಿ ಓವರ್ ನಲ್ಲಿ ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು ಸಚಿನ್ ತನ್ಮೂಲಕ. ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ. ಬೆಂಗ್ರೆ ಪರಿಸರ ಸತತವಾಗಿ ಪಂದ್ಯಕೂಟವನ್ನು ಸಂಘಟಿಸ ಬರ್ತಾ ಇರುವಂತ ಮತ್ತೊಂದು ಅತ್ಯುತ್ತಮ ತಂಡ ಕೂಡ ಬೆಂಗ್ರೆ ಪ್ರಗತಿಯ ತಂಡ. ಇಲ್ಲಿ ಇವಾಗ ಈ ಟೂರ್ನಮೆಂಟ್ಗಾಗಿ ರೇಂಜರ್ಸ್ ಅನ್ನು ಸೇರಿಸಿಕೊಳ್ತಾ ಇದೆ. ಅಶ್ವಥ್ ಲಾಸ್ಟ್ ಒನ್. ಅಂತಿಮ ಎಸೆತ. ಅಶ್ವಥ್ ಈ ಬಾರಿ ಟಾಪ್ ಎಜ್ ಆದಂತ ಚೆಂಡು. ಒಂದೋಟದ ಪೂರೈಕೆ. ಈ ಹಂತದಲ್ಲಿ ರನ್ಔಟ್ ಕೂಡ ಘಟಿಸ್ತಾ ಇದೆ. 28-8. 29 ಓಟದ ಟಾರ್ಗೆಟ್ ಕೂಡ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡದ ಜಯಕ್ಕಾಗಿ. ಮುಂದಿನ ಪಂದ್ಯ ಜೈ ಮಾತಾ ವಾಸಸ್ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ. ಈ ತಂಡಗಳ ನಾಯಕರು
ಮುಖ್ಯ ವೇದಿಕೆ ಟಾಸಿಗೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ ಕೂಡ. ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ ಇರ್ತದೆ. ತಂತ್ರಜ್ಞಾನಗಳು ಒಂದಷ್ಟು ಮುಂದುವರಿಕೆ ಆಗ್ತಾ ಇದ್ದ ಹಾಗೆ M9 ಸ್ಪೋರ್ಟ್ಸಿನ ಟ್ಯಾಕ್ಟಿಷಿಯನ್ಸ್ಗಳು ಕೂಡ ಅತ್ಯುತ್ತಮ ನೇರ ಪ್ರಸಾರವನ್ನು ಈ ಟೂರ್ನಮೆಂಟ್ಗಾಗಿ ಮಾಡ್ತಾ ಇದ್ದಾರೆ. ಚಿತ್ರಾಪುರದಲ್ಲಿ ಪಂದ್ಯಾಟ ನಡೆದರೂ ಕೂಡ ವಿಶ್ವದ ಯಾವುದೇ ಮೂಲೆಯಲ್ಲೂ ಕೂಡ ಟೂರ್ನಮೆಂಟ್ ಅನ್ನು ವೀಕ್ಷಿಸಬಹುದಾಗಿದೆ. ಪಂದ್ಯಾಟ ನೋಡ್ತಾ ಇರುವಂತ ಎಲ್ಲರಿಗೂ ಕೂಡ ಅಭಿನಂದನೆ ಜೊತೆ ಕೃತಜ್ಞತೆಯನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. MCL ಮೊದಲ ಸೀಸನ್ಗಾಗಿ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಭಯಂಕರ ಪ್ರಗತಿ ರೇಂಜರ್ಸ್ ಆರಂಭಕಾರರು ಸುಚಿನ್ ಮತ್ತು ಅಶ್ವಿನ್ ಮತ್ತು ಸುಚಿನ್ 30 ಎಸೆತ 29 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಮೊದಲ ಓವರ್ಗಾಗಿ ವಿತೇಶ್ ಶಿವಾರಿ ಸಿನಿ ಗ್ಯಾಲಾಕ್ಸಿಯ ತುದಿಯನ್ನು ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಎಸೆತ ಓಟವನ್ನು ದಾಖಲಿಸಿದ್ರು ಕೂಡ ಪ್ರಗತಿ ರೇಂಜರ್ಸ್ ಜಾಮರ ದಾಖಲಿಸುವಂತ ಎಲ್ಲ ಅವಕಾಶಗಳು ಕೂಡ ಇದೆ. ಚಿತ್ರಾಪುರ ಮೈದಾನದಲ್ಲಿ ಅದ್ಯಾವ ತಂಡ ಈ ಒಂದು ಪಂದ್ಯಾಟ ಜಯವನ್ನು ದಾಖಲಿಸ ನೋಡಬೇಕಾಗಿದೆ. ಅಂಬಿಗಾ ತುಳಾ ಟೈಗರ್ಸ್ ವರ್ಸಸ್ ಪ್ರಗತಿ ರೇಂಜರ್ಸ್ ಬ್ಯಾಂಗ್ರೆ. 10 ತಂಡಗಳು ಆಡ್ತಾ ಇದೆ. ಮೊದಲ ಚೆಂಡಿಗಾಗಿ ವಿತೇಶ ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಸುಚಿನ್ ಖಾತೆ ಆರಂಭಗೊಳ್ತಾ ಇದೆ. ಭಯಂಕರ ಇನ್ನಿಂಗ್ಸ್ ಆರಂಭ. ಪ್ರಗತಿ ರೇಂಜರ್ಸ್ 1 for without loss. ಇನ್ನು 28 ಓಟಗಳ ಅವಶ್ಯಕತೆ. ಸಚಿನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಶ್ವಿನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಬಾರಿಗೆ ಹೆಸರಾದ ಚೆಂಡು ತನ್ಮೂಲಕ ನೋ ಬಾಲ್ ಸೂಚನೆ ಬಾರಿ ರನ್ಔಟ್ ಅವಕಾಶಗಳಿತ್ತು. ಆದ್ರೆ ಅಂತಿಮ ಹಂತದಲ್ಲಿ ನಾಟ್ ಔಟ್ ತೀರ್ಮಾನ ಬರ್ತಾ ಇದೆ. ಕ್ಲೀನ್ ಬೌಲ್ಡ್ ಆದಂತ ಒಂದು ಎಸೆತ ನೋ ಬಾಲ್ ಆಗಿರೋದ್ರಿಂದ ಒಂದೋಟ ಭಯಂಕರ ಅಕೌಂಟ್ ಅನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ ಮೊದಲು ಹೇಳಿದ ಹಾಗೆ ಅದೃಷ್ಟದ ಆಟ. ಯಾವುದೇ ಹಂತದಲ್ಲೂ ಎಲ್ಲಿಯೂ ಕೂಡ ಏನೂ ಕೂಡ ಘಟಿಸಬಹುದಾಗಿದೆ. ಆದರೆ ಈ ರೀತಿಯ ಪಂದ್ಯಕೂಟಗಳಲ್ಲಿ ಇಂಥವರೇ ಗೆಲ್ತಾರೆ ಇಂಥವರೇ ಸೋಲ್ತಾರೆ ಅನ್ನುವಂಥದ್ದೆಲ್ಲ ಕೇವಲ ಶತಮೂರ್ಖತನ ಆಗುತ್ತೆ. ಆದರೆ ನಾವು ಹೇಳ್ತಾ ಇರುವಂಥದ್ದು ನೇರ ದಿಟ್ಟ ನಿರಂತರ. ಏತನ್ ಮಧ್ಯೆ ಫ್ರೀ ಟೆಸ್ಟ್ ಈ ಬಾರಿ ತನ್ನ ಮೂಲಕ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ವಿತೇಶ ಅನುಭವಿ ಆಲ್ರೌಂಡರ್ ಕೂಡ ಅಂಬಿಗಾ ತುಳುನಾಡು ಟೈಗರ್ಸಿನ ಪರವಾಗಿ 32 ಓಟಗಳು 2 for without loss. ಮತ್ತೆ ವಿತೇಶ್ ಬಾರಿ
ಮೂರನೇ ಚೆಂಡಿಗಾಗಿ ಈ ಹಂತದಲ್ಲಿ ಔಟ್ರೇಜ್ ಅಂತ ಚೆಂಡು ಥರ್ಡ್ ಬಾರ್ ಭಾಗದತ್ತ ಸಾಗ್ತಾ ಇದೆ. ಒಂದೋಟ ಪೂರೈಕೆಯೂ ಕೂಡ ಭಯಂಕರ ಮೊತ್ತ 3 ಓಟಗಳು. 29 ಓಟದ ಒಂದು ಟಾರ್ಗೆಟ್ ಇದೆ. ಆ ಮೊತ್ತವನ್ನು ಬೆನ್ನಡ್ತಾ ಇದ್ದಾರೆ ಅಂಬಿಗ ಇದಿರಾಡಿಗಳ ತಂಡ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಚಿತ್ರಾಪುರದ ಹಗಲು ರಾತ್ರಿಯ ಮೊಗವೀರ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ MCL ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ ಕೂಡ. ಸುಚಿನ್ ದಾಂಡಲೆ ಬಹಳ ಸಮರ್ಥ ಹೊಡೆತ. ಸ್ಕ್ವಾರ್ ಲೆಗ್ ಭಾಗದಲ್ಲಿ ಒಂದೊಟ್ಟ ಪೂರೈಕೆ ಆಗ್ತಾ ಇದೆ. ಮತ್ತೆ ನೋಬಾಲ್ ಅನ್ನುವಂತ ಸೂಚನೆ ಮಾಡಿ 1+1 2 ಓಟಗಳು ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಂಡದ ಮೊತ್ತ 5 ಓಟಗಳು, 3 ಎಸೆತ ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಎರಡನೇ ಅನಧಿಕೃತ ಎಸೆತ ಪರಿಗಣನೆಗೆ ಬಾರದ ಎಸೆತವನ್ನು ಕಂಡುಕೊಂಡ್ರು ವಿತೇಶ್ ಈ ಬಾರಿ ಅಂಬಿಗ ತುಳುನಾಡು ಟೈಗರ್ಸಿನ ಪರವಾಗಿ. ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಈ ತನ್ಮದೆಸಂತ ಚೆಂಡು ಓಟಗಳು ದಾಖಲಾಗ್ತಾ ಇಲ್ಲ. ಲಾಸ್ಟ್ ಮಸರ್ರೆ ಮಾಡಿ 29 ಇಸ್ ಟಾರ್ಗೆಟ್. 29ರ ಗುರಿಯನ್ನು ಬೆನ್ನಡ್ತಾ ಇದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆ. ಈ ತನ್ಮದೆ ಮತ್ತೊಂದು ಸುಂದರತೆ ಎಸೆತ. ಥರ್ಡ್ ಬಾರ್ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ ಮಾಡಿ ಮತ್ತೆ 2 ಓಟಗಳ ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಅಶ್ವಿನ್ ಓಟವನ್ನು ದಾಖಲಿಸಿದ್ರು. ಈ ರೀತಿಯಾಗಿ ತಂಡದ ಮೊತ್ತ ಕೂಡ 7 ಓಟಗಳನ್ನು ತಲುಪ್ತಾ ಇದೆ. ಕ್ಷೇತ್ರ ರಕ್ಷಣಾ ಬದಲಾವಣೆಯತ್ತ ಮತ್ತೆ ವಿತೇಶ. ಓಟಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಸ್ಲೋವರ್ ಡೆಲಿವರಿ. ಮೊದಲ ಓವರ್ನ ಮುಕ್ತಾಯದಲ್ಲಿ ತಳಬೊತ್ತು 7 ಓಟವನ್ನು ದಾಖಲಿಸ್ತಾ ಇದೆ. ಹೋದರಿ ಆಘಾತವನ್ನು ಕಾಣದಂತ ಒಂದು ತಂಡ ಪ್ರಗತಿ ರೇಂಜರ್ಸ್ ಬೆಂಗ್ರೆ. ಅಂತಿಮ 24 ಎಸೆತ, 22 ಓಟಗಳ ಅವಶ್ಯಕತೆ. ಮುಂದಿನ ಪಂದ್ಯ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮತ್ತು ಜೈ ಮಾತಾ 2 ತಂಡ ನಾಯಕರು ಮುಖ್ಯ ವೇದಿಕೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಅಂಗಡ ಒಳಭಾಗದ ಧರ್ಮೇಶ ಕ್ಷೇತ್ರ ರಕ್ಷಣೆ ಬದಲಾವಣೆ ಪದೇ ಪದೇ ಮಾಡ್ತಾ ಇದ್ದಾರೆ. ಲೀಗ್ ಕಮ್ ನಾಕ್ಔಟ್ 10 ತಂಡಗಳ ನಡುವಣ ಹಣಾಹಣಿ 24 ಪಂದ್ಯಾಟಗಳು ಫೈನಲ್ ಸೇರಿರ್ತದೆ. ಧರ್ಮೇಶ್ ಸಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಬೇಗ ಮುಂದುವರಿಸಿಕೊಡ್ಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. ಬೋಟಾನ್ಸ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ ಬಾರಿ ಧರ್ಮೇಶ್. ಅಂಬಿಗ ತುಳುನಾಡು ಟೈಗರ್ಸಿನ ಪರವಾಗಿ
ಏತನ್ಮದ ಶಾಟ್ ಆಗಿ ಬಿದ್ದ ಚೆಂಡು ಬಹುಶಃ ಇವತ್ತಿನ ಅತ್ಯುತ್ತಮ ಸಿಕ್ಸರ್ ಕೂಡ ಬೆಳಗ್ಗಿನಿಂದ ನಡೆಯುವಂತ MCLನ ಅತ್ಯುತ್ತಮ ಒಂದು ಸುಂದರತೆ ಸಿಕ್ಸರ್. ಸ್ಕ್ವೇರ್ ಲಾಗ್ ಸೀಮಾರಕೆಯನ್ನು ಕ್ರಮಿಸ್ತಾ ಇದ್ದ ಸುಚೀನಿ ಬಾರಿ ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು ಕೂಡ ತಂಡದ ಮೊತ್ತ 13 ಓಟಗಳು. ಇನ್ನು 16ರ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಧರ್ಮೇಶ್ ಎಸನ ಚೆಂಡು ಪಾಯಿಂಟ್ ಭಾಗದಲ್ಲಿ ಓಟ ಬರ್ತಾ ಇದೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ 17 ಫಾರ್ ನೋ ಲಾಸ್. 14 ಫಾರ್ ನೋ ಲಾಸ್ ಗಮನಿಸಿ. 15 ಓಟಗಳ ಅವಶ್ಯಕತೆ ಜಯಕ್ಕಾಗಿ. ಹಿಂದೆ ಕೆಸಿಕೆಯ ಪುನೀತ್ ಮತ್ತು ಅನಿಲ್ ಬೆಂಗರೆ ಕೂಡ 2ರಿಂದ 3 ಅತ್ಯುತ್ತಮ ಸಿಕ್ಸರ್ಗಳನ್ನು ದಾಖಲಿಸಿದ್ರು. ಆ ಪಂದ್ಯಾಟ ಕೆಸಿಕೆ ಜಯವನ್ನು ದಾಖಲಿಸಿತ್ತು ಕೂಡ. ಅದಾದ ನಂತರ ಮಾರುತಿಯ ವಿರುದ್ಧ ಸೋಲನ್ನು ಕಂಡುಕೊಂಡ್ರು. ಮತ್ತೆ ಧರ್ಮ ನಾಯಕತ್ವನ ಪಡ್ಕೊಂಡ ಚೆಂಡು ಈ ತನ್ಮದ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊಗವೀರ ಸಮಾಜ ಬಾಂಧವರಿಗಾಗಿ 10 ತಂಡಗಳ ನಡುವಣ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. MCL ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಬಹಳ ಸಮರ್ಥ್ಯ ಎಸೆತ. ಡಾಟ್ ಬಾಲ್ ಧರ್ಮೇಶ ಅಂಬಿಗ ತುಳುನಾಡು ಟೈಗರ್ಸಿನ ಪರವಾಗಿ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಕಾಳಗವನ್ನು ಮಾಡ್ತಾ ಇದೆ ಜಯಕ್ಕಾಗಿ. ಚಿತ್ರಾಪುರ ಮೈದಾನದಲ್ಲಿ MCL ಸೀಸನ್ 1ರ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಈ ಹಂತದಲ್ಲಿ ಎಸೆದ ಚೆಂಡು ರನ್ಔಟ್ ಅವಕಾಶವಿದೆ. ಈ ಬಾರಿ ಅನಗತ್ಯವಾಗಿ ಸುಚಿನ್ ವಿಕೆಟ್ ಅನ್ನು ಕಳ್ಕೊಂಡ್ರು. ಇಲ್ಲದ ಓಟವನ್ನು ಕಸಿಯುವ ಪ್ರಯತ್ನದಲ್ಲಿ ಸುಚಿನ್ ವಿಕೆಟ್ ಪತನ. 14ಕ್ಕೆ 1 ಮೊದಲ ಮಹತ್ವದ ಸಸ್ಸನ್ನು ಪಡ್ಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್. ಕುಮಾರ್ ಮೆಂಡನ್ ರವರ ತಂಡ 2016ರಲ್ಲಿ ಮೊದಲ ಬಾರಿಗೆ ಮೊಗವೀರ ಯುವ ವೇದಿಕೆ ಪಂದ್ಯಾಟ ನಡೆಸುವಾಗ ಕುಮಾರ್ ಮೆಂಡನ್, ರವಿ ಶ್ರೀಯಾನ್ ಜೊತೆಗೆ ಲೀಲಾಧರ್ ಇವರೆಲ್ಲರ ಒಂದು ಸಂಯೋಜನೆಯಲ್ಲಿ ಮೊದಲ ಬಾರಿಗೆ ಇದೇ ಕ್ರೀಡಾಂಗಣದಲ್ಲಿ ಮೊಗವೀರ ಯುವ ವೇದಿಕೆಯ ತಂಡ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸಿತ್ತು. ಆ 2016ರಲ್ಲಿ ಅಂಬಿಗ ಟೈಗರ್ಸ್ ತಂಡವೇ ಚಾಂಪಿಯನ್ಗಳ ತಂಡ ಕೂಡ. ಮತ್ತೊಂದು ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ಮೊಗವೀರ ಯುವ ಕೂಟದ ಆಶ್ರಯದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. MCL ಹೊಸ ದಾಂಡಿಗ ರೂಪೇಶ್ ನಗತ್ವವನ್ನು ಪಡ್ಕೊಂಡ ಚೆಂಡು. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇದೆ. ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. 15 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಬಾರಿ. ಬೆಂಗ್ರೆ ರೇಂಜರ್ಸ್ ಪ್ರಗತಿಯ ತಂಡ 18 ಎಸೆತ 14 ಓಟಗಳ ಅವಶ್ಯಕತೆ ಕೂಡ. ಅಂಗಣ ಒಳಭಾಗದಲ್ಲಿ ಇವಾಗ ತುಳುನಾಡು ಅಂಬಿಗ ಸಡನ್ ಮೀಟಿಂಗ್ ಅನ್ನು ಮಾಡಿದ್ರು. ತುರ್ತು ಸಭೆ ಮುಕ್ತಾಯ. ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ವಿಜೇತ ತನ್ಮೂಲಕ ವಿತೇಶನ ಪರಿಚಯಿಸ್ತಾ ಇದ್ದಾರೆ. ಬಾರಿ ಸಡನ್ ಮೀಟಿಂಗ್ ಮುಕ್ತಾಯದ ನಂತರ ರಾಜಕಾರಣಿಗಳು ಕೂಡ ಕೆಲವೊಂದ್ಸಲ ತುರ್ತು ಸಭೆ ಮಾಡೋದಿದೆ. ಇಲ್ಲಿ ಮೈದಾನದಲ್ಲಿ ಕ್ರಿಕೆಟಿಗರು ಇತ್ತೀಚೆಗೆ ಒಂದಷ್ಟು ಸಡನ್ ಮೀಟಿಂಗ್ಗಳು ಕ್ರಿಕೆಟ್ನಲ್ಲೂ ಜಾಸ್ತಿ ಆಗ್ತಾ ಇದೆ. ಪಂದ್ಯಾಟ ಬೇಗ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದೇವೆ.
ಇದಾದ ನಂತರ ಇನ್ನೆರಡು ಪಂದ್ಯಗಳು ಬಾಕಿ ಇದೆ. ಚೆನ್ನೈ ಗ್ಯಾಲಕ್ಸಿ ತುದಿಯಿಂದ ಸ್ಕಾರಿಕ ಭಾಗವನ್ನು ವಿತೇಶ್ ಕಂಡುಕೊಳ್ತಾ ಇದ್ದಾನೆ. 18 balls are remaining, 14 runs to win. 18ಕ್ಕೆ 14. 9 ಹೋದರಿಗಳು ಉಳ್ಕೊಳ್ತಾ ಇದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಕೂಡ. ಮತ್ತೆ ವಿತೇಶ್ ರೂಪೇಶ್ಗೆ ಸಂದ ಚೆಂಡು ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಕ್ಲಾಸ್ ಫೀಲ್ಡಿಂಗ್ ಅನ್ನು ಮಾಡಿದಂತ ಆಟಗಾರ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ವಿಜಯಲಕ್ಷ್ಮಿ ಚಂಚಲ ಆ ನಿಟ್ಟಿನಲ್ಲಿ ಇವಾಗ ಕ್ಯಾಚ್ ಕೈ ಜಾರ್ತಾ ಇದೆ. ಪಂದ್ಯಾಟ ಅದೇನಾಗ್ತದೆ ನೋಡಬೇಕಾಗಿದೆ. ಮತ್ತೆ ವಿತೇಶ ಎಸ್ ಅಂದ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ತನ್ಮೂಲಕವಾಗಿ ಅಶ್ವಿನ್ ಔಟ್. ಕ್ಲೀನ್ ಬೌಲ್. ಮತ್ತೊಂದು ಹೋದರಿ ಆಘಾತ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ ಬಾರಿ. ಪ್ರಗತಿ ರೇಂಜರ್ಸ್ ಬೆಂಗ್ರೆಗೆ 2ನೇ ಆಘಾತ. ತಂಡದ ಮೊತ್ತ 16 ಓಟಗಳು. ಹೊಸ ದಾಂಡಿಗರು ಗಮನಿಸಿ, ಆದಷ್ಟು ಬೇಗ ಅಂಗಣಕ್ಕೆ ಬರಬೇಕು. ಔಟ್ ಆದಂತ ಆಟಗಾರ 30 ಯಾರ್ಡ್ ಸರ್ಕಲ್ ಬಿಡೋದಕ್ಕಿಂತ ಮೊದಲು ನೀವು ಎಂಟ್ರಿ ಆಗಬೇಕು. ಲೆಫ್ಟಿ ಸಂಜಯ 16ಕ್ಕೆ 13 ಓಟಗಳ ಅವಶ್ಯಕತೆ ಇದೆ ಈ ಪಂದ್ಯ ಜಯಕ್ಕಾಗಿ. ಅಂಬಿಗ ತುಳುನಾಡು ಟೈಗರ್ಸ್ ವರ್ಸಸ್ ಪ್ರಗತಿ ಬೆಂಗ್ರೆ ರೇಂಜರ್ಸ್ ನಡುವಣ ಪಂದ್ಯಾಟ ಇಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಎಸ್ಕಾರಿಕ ಭಾಗದಲ್ಲಿ ಮತ್ತೆ ವಿತೇಶ್ ಸುಂದರತೆ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಅಶ್ವಥ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ವಿತೇಶ್ ಬಾರಿ ಸಂಜಯ್ಗೆ ಸಂದ ಚೆಂಡು ಸಮರ್ಥನೆ ಹೊಡೆತ ಕ್ರಾಸ್ ಲೈನ್ ಶಾಳಿ ಬಾರಿ ಸ್ಕ್ವೇರ್ ಲಘುವಾಗದ ದಾಖಲಾಗ್ತಾ ಇದೆ. ಅಡ್ಡ ಹೊಡೆತ. ಕ್ರಿಕೆಟಿನಲ್ಲಿ ಇವಾಗ ಕೆಲವೊಂದು ಹೊಸ ಶೈಲಿಗಳು ಟೆನ್ನಿಸ್ ಬಾಲಿಗೂ ಕೂಡ ಒಗ್ಗಿಕೊಳ್ತಾ ಇದೆ. ಪ್ಯಾಡಲ್ ಸ್ವೀಪ್ಗಳು, ರಿವರ್ಸ್ ಶಾಟ್ಗಳು, ಕ್ರಾಸ್ ಲೈನ್ ಶಾಟ್ಗಳು ಇತ್ತೀಚೆಗೆ ಸತತವಾಗಿ ಟೆನ್ನಿಸ್ ಬಾಲಲ್ಲೂ ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಈ ತನ್ಮಧ್ಯೆ ನೋ ಬಾಲ್. ಈ ಪಂದ್ಯ ವಿತೇಶ ದಾಖಲಿಸಿದ 3ನೆಯ ನೋಬಾಲ್ ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 18 ಓಟಗಳು. ಜಯಕ್ಕಾಗಿ ಇನ್ನು ಕೂಡ 11ರ ಅವಶ್ಯಕತೆ. ಹದಿನಾಲ್ಕಕ್ಕೆ 11. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಫ್ರೀಡ್ ಚೆಂಡಿನಲ್ಲಿ 13 ಎಸೆತ, 11 ಓಟಗಳ ಅವಶ್ಯಕತೆ. ನಡುರಾತ್ರಿಯಲ್ಲೊಂದು ಅತ್ಯುತ್ತಮ ಪಂದ್ಯ ಪ್ರೇಕ್ಷಕರಿಗೆ ಲಭಿಸ್ತಾ ಇದೆ ಎಂಸಿಎಲ್ಗಾಗಿ. ಈ ಬಾರಿ ಸುಂದರತೆ ಹೊಡೆತ, ಶಾರ್ಟ್ ಪೆಟ್ಗಳ ಭಾಗದಲ್ಲಿ ಒಂದೋಟ ಪೂರೈಕೆ, 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಬಾರಿ ರೂಪೇಶ್ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಓವರ್ ಕೂಡ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 3. ತಳ ಮೊತ್ತ 19 ಓಟಗಳು. 2 ಹೋದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ. 12 ಎಸೆತ, 10 ಓಟಗಳ ಅವಶ್ಯಕತೆ. ಮೊದಲೇ ಹೇಳಿದ್ದೇವೆ, ಪದೇ ಪದೇ ಗ್ರೌಂಡಿಗೆ ಓಡೋದಕ್ಕಿಲ್ಲ. ಅಭಿ ಅವರು ಇದು ಸೆಕೆಂಡ್ ಟೈಮು. ನೀವು ಒಬ್ರು ಹೋದ್ರೆ ಬಾಕಿ 9 ತಂಡಗಳು ಮತ್ತೆ ಅದನ್ನೇ ಮಾಡ್ತಾರೆ.
ಬಹಳ ಸಮಾಲೋಚನೆಗಳ ನಂತರ ಅಂಬಿಗ ತುಳುನಾಡು ಟೈಗರ್ಸ್ 4ನೇ ಓವರ್ ಎಸೆಗಾರಿಕೆ ಭಾಗಕ್ಕಾಗಿ ಮತ್ತೊಬ್ಬ ಯುವ ಆಟಗಾರ ಆಕಾಶನ ಪರಿಚಯಿಸ್ತಾ ಇದೆ. 8 ಹೋದರಿಗಳು ಇನ್ನೂ ಕೂಡ ಬೆಂಗರೆಯಲ್ಲಿ ಭದ್ರವಾಗಿ ಉಳ್ಕೊಳ್ತಾ ಇದೆ. 12ಕ್ಕೆ 10 ಓಟಗಳ ಅವಶ್ಯಕತೆ ಕೂಡ. ಆಕಾಶ್ ಇತ್ತೀಚೆಗೆ ಕೆಲವೊಂದು ನಿಯಮಗಳು ಅಂಪೈರ್ಸ್ಗಳು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಯಾವಾಗ ರವಿಚಂದ್ರನ್ ಅಶ್ವಿನ್ ಒಂದು ಪ್ರಕರಣ ಮಾಡಿದ್ರು ಅದು ಇವಾಗ ಅಧಿಕೃತ ಆಗಿರೋದ್ರಿಂದ ಮಧ್ಯೆ LBW ರೂಪೇಶ್ ವಿಕೆಟ್ ಪತನ. ನಿರ್ಣಾಯಕ ಹಂತದಲ್ಲಿ ಅಂಬಿಗ ತುಳುನಾಡು ಟೈಗರ್ಸ್ ಒಂದು ಹಂತದ ಮೇಲುಗೈನ ಪಡ್ಕೊಳ್ತಾ ಇದೆ ಕೂಡ. ಬಹಳ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಂತ ರೂಪೇಶ್ ಕ್ರಾಸ್ ಲೈನ್ ಆಟವನ್ನು ಆಡಿದ್ರು. ಪ್ಯಾಡ್ ಮೇಲೆ ಪಡ್ಕೊಂಡ ಚೆಂಡು LBW ಆಗ್ತಾ ಇದೆ. 11 balls 10 runs to win. ಅಂಗಡಾಳ ಭಾಗದಲ್ಲಿ ಅಬಿ ಎಂಟ್ರಿಯನ್ನು ಕಂಡುಕೊಂಡ್ರು. ಬೋಟ್ ಹಂಸ ಬೌಲಿಂಗ್ ಅಂಡ ಒಂದು ಕಡೆ ಆದರೆ ಸಿನಿ ಗ್ಯಾಲಕ್ಸಿಯ ಜಾಹೀರಾತು ಫಲಕ ಮತ್ತೊಂದೆಡೆಯಲ್ಲಿ ಕೂಡ. ಆಕಾಶ್ ಮತ್ತೆ ಸ್ಕಾರಿಕೆ ಭಾಗದಲ್ಲಿ 4ನೇ ಓವರ್ 2ನೇ ಚೆಂಡಿಗಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ. ಒಂದು ಲೇಟ್ ಕಟ್. ಥರ್ಡ್ ಬಾರಿ ಭಾಗದಲ್ಲಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ತಡ ಮೊತ್ತ ಈ ಹಂತದಲ್ಲಿ 20 ಓಟಗಳು. 24 loss of 3 important wickets. ಈ ಹಂತದಲ್ಲಿ 10 ಎಸೆತ 9 ಓಟಗಳ ಅವಶ್ಯಕತೆ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆ. ಲಾಕ್ ಸ್ಲಿಪ್, ಶಾರ್ಟ್ ಥರ್ಡ್ ಮೈನ್, ಬ್ಯಾಕ್ವರ್ಡ್ ಪಾಯಿಂಟ್, ಶಾರ್ಟ್ ಮಿಡ್ ವಿಕೆಟ್, ಮಿಡ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್. ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಅಂಬಿಗ. ರಿವರ್ಸ್ ಶಾಟ್, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಂಜಯ ಎಡಗೈ ಆಟಗಾರ ಓಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಮತ್ತೆ ಆಕಾಶ್, ಸಂಜಯ್ಗೆ ಸಂದ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 8ಕ್ಕೆ 9. ಕೈಯಲ್ಲಿದ್ದ ಪಂದ್ಯ ಒಂದಷ್ಟು ಒತ್ತಡವನ್ನು ತಾವೇ ಮಾಡಿಕೊಳ್ತಾ ಇದ್ದಾರೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ ಅಂಬಿಗ ತುಳುನಾಡು ಟೈಗರ್ಸ್ನ ವಿರುದ್ಧ ಕಾಳಗವನ್ನು ಮಾಡ್ತಾ ಇದೆ ಕೂಡ. ಈ ತನ್ಮದೆ ಲೇಟ್ ಕಟ್ ಮಾಡೋ ಪ್ರಯತ್ನ, ತನ್ಮೂಲಕವಾಗಿ ಸಂಜಯ್ ಔಟ್. ಸುಲಭ ಸಾಧ್ಯವಾಗಿ ವಿಕೆಟ್ ಅನ್ನು ಸಂಜಯ್ ಒಪ್ಪಿಸಿದ್ರು. ಇವಾಗ 7ಕ್ಕೆ 9, 4ನೇ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ. 7 balls 9 runs to win. 50-50 ಸ್ಥಿತಿಯಲ್ಲಿದ್ದ ಪಂದ್ಯ ಇವಾಗ ಒಂದಷ್ಟು ಮಂಚೂಡಿಗೆ ಬರ್ತಾ ಇದ್ದಾರೆ ಅಂಬಿಗ ತುಳುನಾಡು ಟೈಗರ್ಸ್. ಕುಮಾರ್ ಮೆಂಡರ್ ಮಾಲೀಕತ್ವದ ಒಂದು ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಗತಿ ರೇಂಜರ್ಸ್ ಬೆಂಗ್ರೆ ಅವರನ್ನು ಎದುರಿಸಿರುವಂತಹ ಮತ್ತೊಂದು ಪ್ರತಿಷ್ಠಿತ ತಂಡ ಕೂಡ. 2 ಲಕ್ಷ ರೂಪಾಯಿಗಳ MCL ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಆಕಾಶ್. 7 balls 9 runs to win. 7ಕ್ಕೆ 9. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆ. ಮನೀಶ್ ಮತ್ತೊಂದು ದಾಂಡಿಗನ ಸೇರ್ಪಡೆಯೂ ಕೂಡ. ಶಾರ್ಟ್ ಆಗಿವೆ, ತೀರಾ ಸ್ಲೋವರ್ ಚೆಂಡು. ಡಿಫೈನ್ ಲೆಗ್ ಭಾಗದಲ್ಲಿ ಒಂದು ಓಟವನ್ನು ಮನೀಶ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ 21ಕ್ಕೆ 4. ಅಂತಿಮ 6 ಎಸೆತ 8 ಓಟಗಳ ಅವಶ್ಯಕತೆ.
ಮತ್ತೊಂದು ಕುತೂಹಲಕಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಗತಿ ಬೆಂಗ್ರೆಯ ತಂಡ ಅಂಬಿಗ ತುಳುನಾಡು ಟೈಗರ್ಸ್ನ ವಿರುದ್ಧ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇವು ಕೂಡ 10 ತಂಡಗಳು ಆಡ್ತಾ ಇದೆ. ಜೈ ಮಾತಾ ಮಾರುತಿ ಕ್ರೀಡ ಸಜ್ಜ ಮಾಡಿ, ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ರಾಮಾಂಜನೇಯ ಗುಡ್ಡೆ ಕೊಪ್ಲ, ಕೋಡಿ ಕ್ರಿಕೆಟ್ ಸಜ್ಜ ಮಾಡಿ ಕೋಡಿ, ಚಿತ್ರಾಪುರ ಬುಲ್ಸ್, ಪ್ರಗತಿ ಬ್ಯಾಂಗ್ರೆ, ಜಿಪ್ಸಿ ಫ್ರೆಂಡ್ಸ್ ಕೂಳೂರು, ಮಾರುತಿ ಕ್ರೀಡಾ ಸೋಲಾಲ್, ಅಂಬಿಗ ತುಳುನಾಡು ಟೈಗರ್ಸ್. ಈ ರೀತಿ 10 ಮೊಗವೀರ ತಂಡಗಳ ನಡುವಣ ಹಣಾಹಣಿ MCLಗಾಗಿ ಸಾಗ್ತಾ ಇದೆ ಕೂಡ. ಮಧ್ಯೆ ಬೌಲರ್ ಅನಿಲ್, ಮಧ್ಯೆ ವೈಡ್ ಬಾಲ್ ಅಕ್ರಮ ಎಸೆತ. 22ಕ್ಕೆ 4. 6 balls are remaining now. 7 runs to win. 6ಕ್ಕೆ 7. ಪ್ರೇಕ್ಷಕರನ್ನ ಮತ್ತೆ ತುದಿಗಾಲ ನಿಲ್ಲಿಸ್ತಾ ಇದೆ ಈ ಒಂದು ಪಂದ್ಯ. ಚಿತ್ರಾಪುರ ಮೈದಾನದಲ್ಲಿ ಅಂಬಿಗ ವರ್ಸಸ್ ಪ್ರಗತಿ ಬೆಂಗ್ರೆ. ಈ ತನ್ಮದೆ ಬಹಳ ಸಮರ್ಥ ಹೊಡೆತ ಮಿಡಪ್ ಭಾಗದಲ್ಲಿ ಒಂದೋಟ ಪೂರೈಕೆಯನ್ನು ಅಭಿ ಮಾಡಿದ್ರು. ಮನೀಶ್ ಒಂದೋಟ ಪೂರೈಕೆಯನ್ನು ಮಾಡಿದ್ರು. ತಳಮೊತ್ತ 23 ಓಟಗಳು ಕೂಡ. ಮುಂದಿನ ಪಂದ್ಯ ಜೈ ಮಾತಾ ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆ ಆಗ್ತಾ ಇದೆ. ಪರಿವರ್ತನೆ ಜಗದ ನಿಯಮ. ಪದೇ ಪದೇ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ಅಂಬಿಗ ತುಳುನಾಡು ಟೈಗರ್ಸ್ ಕೂಡ. ಈ ತನ್ಮದೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಬಾರಿ ಡಾಟ್ ಬಾಲ್. ತಂಡದ ಮೊತ್ತ 23ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 4ಕ್ಕೆ 6 ಓಟಗಳ ಅವಶ್ಯಕತೆ. 6 ಹುದ್ದರಿಗಳು ಬೆಂಗ್ರೆಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಅಭಿಷೇಕರ್ ಅಲ್ಲಿ ಈ ಹಂತದಲ್ಲಿ ಮತ್ತೊಂದು ಸುಂದರತೆ ಎಸೆತ. ಈ ಬಾರಿ ಡಾಟ್ ಬಾಲ್. ಕೈಯಲ್ಲಿದ್ದ ಪಂದ್ಯ ಕೈ ಜಾರ್ತಾ ಇದೆ. ಕೈಗೆ ಬಂದ ತುತ್ತು ಬೆಂಗ್ರೆಯ ಬಾಯಿಗಿಳಿತಾ ಇಲ್ಲ. ಆ ನಿಟ್ಟಲ್ಲಿ ಅಂಬಿಗ ಬಿಗು ಹೋರಾಟವನ್ನು ಮಾಡ್ತಾ ಇದೆ ಕೂಡ ಪಂದ್ಯಾಟವನ್ನು ಉಳಿಸೋದಕ್ಕಾಗಿ. ಮತ್ತೆ ಅಭಿಯಸ್ಗಾರಿ ಸ್ಟ್ರೈಕರ್ ಅಂಡಲ್ಲಿ ಈ ತನ್ಮದೆ ರಿವರ್ಸ್ ಮಾಡೋ ಪ್ರಯತ್ನ. ತನ್ಮೂಲಕವಾಗಿ LBW ಬಾರಿ ಅಭಿ ವಿಕೆಟ್ ಪತನ. 23ಕ್ಕೆ 5ನೇ ವಿಕೆಟ್ ಕಳ್ಕೊಂಡ್ರು. ಬಹಳಷ್ಟು ಸುಲಭವಾಗಿ ಜಯಿಸಬಹುದಂತ ಒಂದು ಪಂದ್ಯ. ಎದುರಾಳಿಗಳಿಗೆ ವಾಸ್ತುಶಃ ಬಿಟ್ಕೊಡ್ತಾ ಇದ್ದಾರೆ ಪ್ರಗತಿ ರೇಂಜರ್ಸ್ ಬೆಂಗ್ರೆಯ ತಂಡ. ಅಂಗಡ ಒಳಭಾಗದಲ್ಲಿ ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ. ಅಶ್ವಥ್ 2 balls are remaining. 6 runs to win. ಈ ತನ್ಮದೆ ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಒಂದೋಟ ಪೂರೈಕೆ. 2ನೇ ಓಟದ ಪೂರೈಕೆಯೂ ಕೂಡ. 25ಕ್ಕೆ 5. ಒಂದು ಎಸೆತ ಬೌಂಡರಿ ಅವಶ್ಯಕತೆ. 3 ಓಟವಾದ್ರೂ ಕೂಡ ಮ್ಯಾಚ್ ಟೈ. ಪಾಯಿಂಟ್ ಶೇರ್ ಆಗ್ತದೆ. ಆ ನಿಟ್ಟಲ್ಲಿ ಪಂದ್ಯ ಅದೇನಾಗ್ತದೆ ನೋಡಬೇಕಾಗಿದೆ.
ಒಂದು ಎಸೆತ 4 ಓಟದ ಅವಶ್ಯಕತೆ ಕೂಡ. ಸೆನೆ ಗ್ಯಾಲಕ್ಸಿ ಅಡ್ಡನ ಬಳಸ್ತಾ ಇದ್ದಾನೆ ಬೌಲರ್ ಅಂಬಿಗದ ಪರವಾಗಿ. ಅನಿಲ್ ಒಂದು ಎಸೆತ 4ರ ಅವಶ್ಯಕತೆ. ತನ್ಮೂಲಕ ಅಂಬಿಗ ತುಳುನಾಡು ಟೈಗರ್ಸ್ ಈ ಬಾರಿ ನಂಬಲ ಸಾಧ್ಯ ರೀತಿಯ ಒಂದು ಜಯವನ್ನ ದಾಖಲಿಸಿದ್ರು. ತನ್ಮೂಲಕ ಕುಮಾರ್ ಮೆಂಡನ್ ನೋಡಿ ಗೇಟ್ ಹಾರಿಕೊಂಡು ಬಂದ್ರು. ಇವರೇ ಕುಮಾರ್ ಮೆಂಡನ್ರು. ಜಯ ದಾಖಲಿಸ ತಂಡಕ್ಕೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಕೈಯಲ್ಲಿದ್ದ ಪಂದ್ಯಾಟವನ್ನು ಕಳ್ಕೊಂಡ್ರು ಪ್ರಗತಿ ರೇಂಜರ್ಸ್ ಬೆಂಗರೆ. 3 ಓಟದ ಪರಾಜಯವನ್ನು ಕಂಡುಕೊಂಡ್ರು ಕೂಡ. ಇವಾಗ ಮತ್ತೆ ಪಂದ್ಯಾಟದ ಪಂದ್ಯಶ್ರೇಷ್ಠ ಆಲ್ರೌಂಡಿಂಗ್ ಆಟವನ್ನು ಆಡಿದ ವಿದೇಶ ಈ ಪಂದ್ಯಾಟದಲ್ಲೂ ಕೂಡ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೆಂಡನ್ರು ವಾಪಸ್ ಬಂದ್ರು. ಮೆಂಡನ್ ಖುಷ್ ಹೂವ. ಈ ನಡುವೆ ಮುಂದಿನ ಪಂದ್ಯ 13ನೇಯ ಪಂದ್ಯಾಟ ಇರ್ತದೆ. ವಿದ್ಯಾರ್ಥಿ ಸಂಘ ಪವನ್ ರಕ್ಷಾ ವರ್ಸಸ್ ಜೈ ಮಾತಾ ಮುಂದಿನ ಪಂದ್ಯಾಟವನ್ನು ಆಡ್ತದೆ ಕೂಡ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ವೀಕ್ಷಣೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಸಂತೋಷ್ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಉದ್ಯಾರ್ ಅವರೇ. ಮೊಗವೀರ
ಯುವಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ನೇತೃತ್ವ ಸಾರಥ್ಯದ ಒಂದು ಹಗಲು ರಾತ್ರಿಯ MCL ಮೊಗವೀರ ಕ್ರಿಕೆಟ್ ಲೀಗ್ 2022 ಸಾಗಿ ಬರ್ತಾ ಇದೆ. ದಿನದ ಅಂತಿಮ ಪಂದ್ಯ ಸಾಗಲಿಕ್ಕಿದೆ. ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ತಿಳಿಸ್ಕೊಡ್ಬೇಕು. ಅಂತಿಮ ಪಂದ್ಯಾಟ ಯಾವುದು ನಡೀತದೆ ಅಂತ ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ಬೇಕಾ ಕೇಳಿಕೊಳ್ತಾ ಇದ್ದಾವೆ.